ಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಇರುವಂತಹ ಸ್ಥಳ ಮಾನವ ದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ವಿಶಾಲ ರಾಯ ನಾನೇ ಸರಿ ಆಲಿಸಬೇಕು. ಪ್ರಜೆಗಳು ಕ್ಷೇಮದಿಂದ ಬದುಕಬೇಕಾದರೆ ಗೋಬ್ರಾಹ್ಮಣ ಸ್ತ್ರೀಯರು ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬೇಕಾದರೆ ಆ ದೇಶವನ್ನು ಆಳುವಂತಹ ಅರಸ ಸತ್ಯ ಧರ್ಮ ನ್ಯಾಯ ಮಾರ್ಗಗಳಿಂದ ಆ ದೇಶವನ್ನು ಆಳ್ವಿಕೆ ಮಾಡಬೇಕಂತೆ. ಅದೇ ಮಾತಿನಂತೆ ಈ ಮಾನವ ದೇಶವನ್ನು ವಿಶಾಲರಾಯನಾದಂತಹ ನಾನು ಸತ್ಯ ಧರ್ಮ
ನ್ಯಾಯ ಮಾರ್ಗಗಳಿಂದ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಕಾರಣದಿಂದಲೇ ಈ ಕಾಲಕ್ಕೆ ಈ ಮಾಳವ ದೇಶ ಎನ್ನುವುದು ಸತ್ಯಲೋಕ ಅಲ್ಲದಿದ್ದರೂ ಶಾರದೆಯ ಬೀಡಾಗಿ, ವೈಕುಂಠ ಅಲ್ಲದಿದ್ದರೂ ಲಕ್ಷ್ಮೀ ಮನೋಹರವಾಗಿ, ಕೈಲಾಸ ಅಲ್ಲದಿದ್ದರೂ ಮಂಗಳಕರವಾಗಿ ಬೆಳಗುತ್ತಾ ಇದೆ. ಹೇಗೆ ಭೂಮಿಯಲ್ಲಿ ಸೂರ್ಯನು ಉದಯಿಸುವಾಗ ಭಾನೆಲ್ಲವೂ ಪ್ರಕಾಶಮಯವಾಗಿರುತ್ತದೋ ಅದೇ ರೀತಿಯಲ್ಲಿ ನನ್ನ ಆಳ್ವಿಕೆಯಲ್ಲಿ ಈ ಮಾಳವ ದೇಶವು ಉದಯಿಸುವ ರವಿ ಅಂದದಿ ಬೆಳಗುತ್ತಾ ಇದೆ, ಪ್ರಕಾಶಿಸುತ್ತಾ ಇದೆ. ಒಂದು ಜೀವಿಯು ಅನೇಕ ಜನ್ಮವನ್ನು ಕಳೆದು ಕೊನೆಗೆ ಮಾನವನಾಗಿ ಹುಟ್ಟುತ್ತದಂತೆ. ಮಾನವನಾಗಿ ಹುಟ್ಟುವುದಕ್ಕೆ ಪುಣ್ಯ ಮಾಡಿರಬೇಕು. ಅದರಲ್ಲಿಯೂ ಮಾನವನಾಗಿಯೂ ಅರಸನಾಗುವುದಕ್ಕೆ ಯೋಗವೂ ಬೇಕು, ಭಾಗ್ಯವೂ ಬೇಕು. ದೇವರ ಅನುಗ್ರಹವೋ ಗುರು ಹಿರಿಯರ ಆಶೀರ್ವಾದದ ಬಲದು ಪೂರ್ವ ಜನ್ಮದಲ್ಲಿ ನಾನು ಎಸಗಿದಂತಹ ಸುಕೃತದ ಫಲವಿಶೇಷವು ಈ ಕಾಲಕ್ಕೆ ಮಾನವ ದೇಶದ ರತ್ನ ಸಿಂಹಾಸನವನ್ನು ಏರುವಂತಹ ಭಾಗ್ಯ ಸಂಪನ್ನನಾಗಿದ್ದೇನೆ. ಓರ್ವ ವ್ಯಕ್ತಿಯು ಪೀಠವನ್ನು ಏರಬೇಕಾದರೆ ಅವನಿಗೆ ಕೇವಲ ವಾಂಶಿಕವಾದ ಹಿನ್ನೆಲೆ, ರೂಪ, ಯೌವನ, ಜನಬಲ ಇದ್ದರೆ ಸಾಲದು, ವಿದ್ಯೆಯೂ ಬೇಕಾಗುತ್ತದೆ. ಆದ್ದರಿಂದಲೇ ಬಾಲ್ಯದಲ್ಲಿ ಯೋಗ್ಯರಾದ ಗುರುಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತಂತಹ ನಾನು ಮುಂದೆ ನಮ್ಮ ಹಿರಿಯರು ಹೇಗೆ ಈ ಮಾಳವ ದೇಶವನ್ನು ಆಳಿಕೊಂಡಿದ್ದರೋ ಅದನ್ನೇ ಮಾರ್ಗದರ್ಶನವನ್ನಾಗಿ ಇರಿಸಿಕೊಂಡು ಅವರ ಘನತೆಗೆ ಕೊರತೆ ಬಾರದಂದದಿ ಈ ಕಾಲಕ್ಕೆ ಈ ರಾಜ್ಯವನ್ನು ಮುನ್ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಬಂಗಾರ ರತ್ನಗಳಿಂದ ನಮ್ಮ ಈ ಪುರವು ಸಿಂಗರಿಸಲ್ಪಟ್ಟಿದೆ. ದೇವೇಂದ್ರನ ಸುರಲೋಕದ ವೈಭವವನ್ನು ಮೀರಿಸುವಂತಿದೆ ಈ ಮಾಳವ ದೇಶದ ವೈಭವವು ಎಂದು ಸಕಲರೂ ಕೊಂಡಾಡುತ್ತಾ ಇದ್ದಾರೆ. ಅಮರಾವತಿಯ ಸೊಬಗು, ಅಲಕಾವತಿಯ ಸಿರಿ, ಮಧುರಾಪುರದ ಮಂಗಳತೆ, ಯಮಪುರದ ರೌದ್ರ, ನಾಗಪುರದ ರಚನಾ ವಿಶೇಷದತ್ತಿರುವಂತಹ ಈ ಮಾಳವ ದೇಶದಲ್ಲಿ ಶತ್ರು ಮಿತ್ರ ಉದಾಸೀನ ಎನ್ನುವಂತಹ ತ್ರಿವರ್ಗದ ಕುರಿತು ಸದಾ ಜಾಗೃತನಾಗಿ ಸತ್ಯವಚನ ಪಾಲನೆ, ಧರ್ಮದಲ್ಲೇ ಚರಣೆ, ಇದೇ ನನ್ನ ಮುಖ್ಯ ಧ್ಯೇಯವನ್ನಾಗಿರಿಸಿಕೊಂಡು ಆಳ್ವಿಕೆ ಮಾಡಿಕೊಂಡು ಬಂದ ಕಾರಣದಿಂದಲೇ ನಮ್ಮವರೆಲ್ಲರೂ ಕೂಡ ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಮಾತಿನಂತೆ ನನ್ನನ್ನು ಕೇವಲ ಅರಸೆಂದು ಕಾಣದೆ ನನ್ನಲ್ಲೇ ದೇವರನ್ನು ಕಾಣುತ್ತಾ ನಾನು ಮಾಡುವಂತಹ ಶಾಸನಗಳಿಗೆ ವಿರೋಧವನ್ನು ಮಾಡದೆ ನನ್ನ ಆಡಳಿತಕ್ಕೆ ಸಹಕಾರಿಗಳಾಗಿದ್ದಾರೆ. ನಮ್ಮ ಪ್ರಜೆಗಳು ನೆಮ್ಮದಿಯಿಂದ ಬದುಕಬೇಕಾದರೆ ಕಾಲ ಕಾಲಕ್ಕೆ ಮಳೆಯಾಗಬೇಕು. ಮಳೆಯಾದರೆ ಬೆಳೆ ಎಂಬುದು ವೃದ್ಧಿಯಾಗುತ್ತದೆ. ಬೆಳೆಯನ್ನುಂಡಂತಹ ಮನುಷ್ಯನ ಮುಖದಲ್ಲಿ ಕಳೆ ಎಂಬುದು ಆವರಿಸಿ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಾರೆ. ಮಳೆಯಾಗಬೇಕಾದರೆ ಕಾಲ ಕಾಲಕ್ಕೆ ಇಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಲೇ ಇರಬೇಕು. ನಮ್ಮ ದೇಶದಲ್ಲಿ ಕಾಲ ಕಾಲಕ್ಕೆ ದೇವತಾ ಸತ್ಕಾರ್ಯಗಳು, ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಬಂದಂತಹ ಕಾರಣದಿಂದಲೇ ಸಕಾಲಕ್ಕೆ ಮಳೆಯಾಗಿ ನಮ್ಮವರೆಲ್ಲರೂ ಕ್ಷೇಮದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡುತ್ತಾ ಇದ್ದಾರೆ ಎನ್ನುವಲ್ಲಿ ನನ್ನ ಮನಸ್ಸಿಗೂ ತೃಪ್ತಿ ಇದೆ. ಎಂದಿನಂತೆ ಇಂದು ಕೂಡ ಮಂಗಳ ಮುಹೂರ್ತದಲ್ಲಿ ಒಡ್ಡೋಲಗದ ಚಾವಡಿಯನ್ನು ಪ್ರವೇಶಿಸಿ ರತ್ನ ಸಿಂಹಾಸನವನ್ನು ಏರಿದ ಕ್ಷಣದಲ್ಲಿ ನಮ್ಮವರೆಲ್ಲರೂ ವಿಶಾಲರಾಯನಿಗೆ ಜಯವಾಗಲಿ, ಮಂಗಳವಾಗಲಿ, ಕೀರ್ತಿ ಬರಲಿ ಎನ್ನುವ ಹಾಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ನನ್ನೆಲ್ಲ ಕೇಳುವಾಗ ನನ್ನ ಮನಸ್ಸಿಗೂ ಬಹಳ ಸಂತೋಷವಾಗುತ್ತಾ ಇದೆ. ಆದರೆ ನಾನು ಆಲೋಚನೆ ಮಾಡುವುದು ನನ್ನ ಮಗಳ ಬಗ್ಗೆ ಅಲ್ಲ. ಸವರಿಸಿದೆ ಸತ್ಕಾರ ಜವದಿ ನಡೆಸುವಡೆ, ಸವರಿಸಿದೆ ಸತ್ಕಾರ
ಧರ್ಮಕ್ಕೆ ಕಾಲಿರಿಸಿ ಸಂಸಾರ ಎನ್ನುವಂತಹ ಒಂದು ಮರಕ್ಕೆ ಸಂತಾನವೇ ಫಲರೂಪ ಇದ್ದ ಹಾಗೆ ಸಂತಾನ ಇಲ್ಲದೆ ಸಾಯುವ ಒಬ್ಬ ಮನುಷ್ಯನು ತಮ್ಮ ವಂಶವೃಕ್ಷದ ಕೊನೆಯ ಮಗನಾಗಿ ತನ್ನಿಂದ ಮುಂದೆ ಬರೇ ಶೂನ್ಯವನ್ನೇ ಬಿಟ್ಟು ತೆರಳಬೇಕಾಗುತ್ತದೆ. ಪಿತೃಗಳಿಂದ ಪಡೆದಂತಹ ಈ ಜೀವವು ಪಿತೃಋಣವನ್ನು ತೀರಿಸುವುದು ಸಂತಾನದ ಮೂಲಕವಾಗಿ. ಆ ವಿಚಾರದಲ್ಲಿಯೂ ನಾನು ಭಾಗ್ಯವಂತ. ನಮ್ಮ ದಾಂಪತ್ಯದ ಶುಭ ಫಲವಾಗಿ ಯೋಗ್ಯಳಾದ ಮಗಳನ್ನು ಪಡೆದುಕೊಂಡೆ. ಗುರು ಹಿರಿಯರ ಸೂಚನೆಯ ಮೇರೆಗೆ ವೈಶಾಲಿನಿ ಎನ್ನುವಂತಹ ನಾಮಕರಣವನ್ನು ಮಾಡಿದೆ. ರೂಪವತಿಯೂ ಗುಣವತಿಯೂ ಗುಣ ಸಂಪನ್ನೆಯಾದಂತಹ ಆಕೆಯ ನಡೆ ನುಡಿಗಳಿಂದ ಇಷ್ಟು ಸಣ್ಣ ಇದ್ದ ಹುಡುಗಿ ಈಗ ಎದೆಯೆತ್ತರಕ್ಕೆ ಬೆಳೆದು ನಿಂತವಳಿ ಕಾಲಿರಿಸಿದ ಆಕೆಗೆ ಮದುವೆ ಮಾಡಬೇಕಾದದ್ದು ತಂದೆಯಾದಂತಹ ನನ್ನ ಕರ್ತವ್ಯವಾಗಿದೆ. ಮದುವೆ ಮಾಡಬೇಕೆಂದು ಯಾರ್ಯಾರನ್ನು ಹುಡುಕಿ ಮದುವೆ ಮಾಡುವುದಲ್ಲವಲ್ಲ, ಆಕೆಯ ರೂಪಕ್ಕೆ ಗುಣಕ್ಕೆ ಯೋಗ್ಯನಾದಂತಹ ವರನನ್ನೇ ಹುಡುಕಬೇಕಾಗಿದೆ. ಅಂತಹ ವರನು ಈ ಕಾಲಕ್ಕೆ ಯಾರಿದ್ದಾರೆ ಎಂದು ಆಲೋಚಿಸಿದರೆ ನನ್ನ ಮತಿಗೆ ಹೊಳೆಯಲೇ ಇಲ್ಲ. ಆ ಕಾಲಕ್ಕೆ ನಮ್ಮ ಮಂತ್ರಿಗಳಾದಂತಹ ಸುಮತಿಯಲ್ಲಿ ಈ ವಿಚಾರವನ್ನು ಮುಂದಿಟ್ಟಂತಹ ಕಾಲಕ್ಕೆ ಉತ್ತಮವಾದ ಒಂದು ಸಲಹೆಯನ್ನೇ ಕೊಟ್ಟವರಿದ್ದಾರೆ. ನನ್ನ ಮಗಳಿಗೆ ಸ್ವಯಂವರದ ಮೂಲಕವಾಗಿ ಪರಿಣಯ ಮಾಡು, ಸಕಲ ಅರಸರನ್ನು ಸ್ವಯಂವರಕ್ಕೆ ಕರೆಸು, ವಿಕ್ರಮವನ್ನೇ ಪಣವಾಗಿರಿಸು, ಯಾರು ಕೊನೆಗೆ ಅಜೇಯನಾಗಿ ಉಳಿಯುತ್ತಾನೋ ಅಂತಹ ವೀರನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎನ್ನುವ ಉತ್ತಮವಾದ ಸಲಹೆಯನ್ನೇ ಸೂಚಿಸಿದವರಿದ್ದಾರೆ. ಅದಕ್ಕೆ ನಾನೂ ಒಪ್ಪಿದೆ. ಸ್ವಯಂವರವನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದವನಿದ್ದೇನೆ. ಸಕಲ ಅರಸರಿಗೂ ಈ ವಿಚಾರ ತಿಳಿಯಬೇಕಾಗಿದೆ. ಆದ್ದರಿಂದಲೇ ಒಕ್ಕಣೆಯ ಓಲೆಯಲ್ಲಿ ಮುಂದೆ ಬರುವಂತಹ ಶುಭ ಲಗ್ನದಲ್ಲಿ ಸಪ್ತಮಿಯ ದಿನದಂದು ಕೇಸರಿಯ ಸುಲಗ್ನದಲ್ಲಿ ನನ್ನ ಮಗಳಿಗೆ ಸ್ವಯಂವರದ ಮೂಲಕ ಪರಿಣಯವನ್ನು ಮಾಡುತ್ತೇನೆ. ಅದರಲ್ಲಿ ಧಾತ್ರಿ ನೃಪರಾದಂತಹ ಎಲ್ಲರೂ ತಮ್ಮ ವಿಕ್ರಮವನ್ನು ಮೆರೆಸಿ ಎಲ್ಲ ಕಿರೀಟಾಧಿಪರನ್ನು ಸೋಲಿಸಿ ಕೊನೆಗೆ ಅಜೇನಾಗಿ ಯಾರು ಉಳಿಯುತ್ತಾನೋ ಅವನಿಗೆ ನನ್ನ ಮಗಳಾದ ವೈಶಾಲಿನಿಯನ್ನು ಧಾರೆ ಎರೆದು ಕೊಡುತ್ತೇನೆ ಎನ್ನುವ ವಿಚಾರವನ್ನು ಬರೆದು ಅದಕ್ಕೆ ನನ್ನ ಮುದ್ರೆಯನ್ನು ಒತ್ತಿ ಅದನ್ನು ಓಲೆದೂತನ ಕೈಗಿತ್ತು ಸಮಸ್ತರಿಗೂ ತಲುಪಿಸಬೇಕು ಎನ್ನುವ ಹಾಗೆ ಆಜ್ಞೆಯನ್ನು ಮಾಡಿದ್ದೇನೆ. ಪುರವೂ ಶೃಂಗರಿಸಲ್ಪಡಬೇಕಾಗಿದೆ. ಸೇವಕರಿಗೂ ಅಪ್ಪಣೆಯನ್ನು ಕೊಟ್ಟವನಿದ್ದೇನೆ. ಮಗಳಿಗೆ ಈ ವಿಚಾರವನ್ನು ತಿಳಿಸಬೇಕಲ್ಲ, ನಡೆಯುತ್ತೇನೆ. ಶೂರಸೇನ ಮಹಾರಾಜ ನಾಳೆ ಸರಿ ಅನೇಕವಿದೆ.
ಓಲಗ ಚಾವಡಿಯನ್ನೇ ಪ್ರವೇಶ ಮಾಡಿದ್ದೇನೆ. ಪ್ರವೇಶ ಮಾಡಿದ ಕ್ಷಣವೇ ನಮ್ಮವರೆಲ್ಲ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಸೂರಸೇನನಿಗೆ ಜಯವಾಗಲಿ ಶುಭವಾಗಲಿ ಎಂಬಂತ ಘೋಷಣೆಯನ್ನು ಕೇಳಿದಾಗ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ಆಗ್ತಾ ಇದೆ. ವ್ಯಕ್ತಿಯಾದವ ಸಾಮರ್ಥ್ಯದಷ್ಟು ಉನ್ನತವಾದಂತಹ ಮಟ್ಟವನ್ನೇರುತ್ತಾನೆ ಎಂಬುದಕ್ಕೆ ಜ್ವಲಂತವಾದಂತಹ ಸಾಕ್ಷಿ ಈ ಸೂರಸೇನ. ಇಲ್ಲಿರುವಂತಹ ಪ್ರಜೆಗಳನ್ನೆಲ್ಲ ಮಕ್ಕಳೋಪಾದಿಯಲ್ಲಿ ನೋಡ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ತಂದವ ನಾನಲ್ಲ. ಆದ್ದರಿಂದ ನನ್ನನ್ನೆಲ್ಲರೂ ರಾಜ ಪ್ರತ್ಯಕ್ಷ ದೇವತಾ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ಆದರೂ ಕೂಡ, ಆದರೆ ಪ್ರವೇಶ ಮಾಡಿದ ಕ್ಷಣವೇ ವಾಮಭಾಗ ಬಹಳ ಶೂನ್ಯತೆಯಲ್ಲಿ ಕಾಣ್ತಾ ಇದೆ. ಯಾಕೆ ಮದುವೆ ಆಗ್ಲಿಲ್ಲ? ಮದುವೆ ಆಗ್ಬೇಕಾದ್ರೆ ನನ್ನ ಸಮಾನತೆ ಸರಿಯಾದಂತ ಹುಡುಗಿ ಬೇಕು, ಅನುರೂಪವಾದಂತ ತರುಣಿ ಬೇಕು. ಇದರ ಬಗ್ಗೆ ನಾನು ಆಲೋಚನೆ ಮಾಡಲಿಲ್ಲ. ಯಾವುದಕ್ಕೊಂದು ಕಾಲ ಕೂಡಿ ಬರ್ಬೇಕಲ್ಲ. ಕಾಲ ಕೂಡಿ ಬಂದ ಮೇಲೆ ಮದುವೆ ನಿರ್ಧಾರವನ್ನು ಕೈಗೊಂಡವ ನಾನಾಗ್ತೇನೆ. ಆದರೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕಿದ್ದಾರಂತೆ. ಯಾರಂತೆ 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 ವಿಚಾರಿಸುವವರಿಲ್ಲ. ಒಂದು ಅವರಲ್ಲಿ ಬಿಟ್ಟಿದ್ದಾರೆ. ನನ್ನ ಮುಂಭಾಗದಲ್ಲಿ ಬಂದವ ನೀನು. ಮುಂದೆ ಬಾ. ಗೊತ್ತಾಗ್ತದೆ ನನಗೆ. ಯಾರಿಗೆ? ನನಗೆ. ನೀವು ಬಂದದ್ದೆಲ್ಲಿಗೆ? ನನ್ನ ಬಂದದ್ದು ಸರಿ ಉಂಟು. ಅಂಗದೇಶ ಅಲ್ಲ ಇದು? ಅಂಗದೇಶನೇ. ಮತ್ತೆ ಹೌದೇನಾ? ಗೊತ್ತಾಗ್ತದೆ. ಬರ್ತೇನೆ. ಎಲ್ಲಿ ಹೋಗುದು? ಒಂದು ವಿಶೇಷ ಕಾರ್ಯ ಉಂಟು. ಯಾರೋ ಕಾರ್ಯ? ಯಾರ್ಯಾರ ಕಾರ್ಯ ಅಂತಲ್ಲ, ಮತ್ತೆ ನಾನು ಕಾರ್ಯಾರ್ಥಿಯಾಗಿ ಬಂದವ. ನಾನೊಬ್ಬರನ್ನು ಕಾಣಬೇಕಂತಲೇ ಬಂದದ್ದು. ಒಬ್ಬರನ್ನು ಕಾಣಬೇಕು. ಹೌದೌದು. ಯಾವ ರೀತಿ ಇದ್ದಾರೆ ಅವರು? ಅವರು ಇದ್ದಾರೆ. ನನಗೆ ನಾನು ಹೋಗಿ ನೋಡಿ ಬರ್ತೇನೆ. ಎಲ್ಲಿ? ಅವರನ್ನು ಕಾಣ. ನೀನು ಬಂದದ್ದೆಲ್ಲಿಗೆ? ಇಲ್ಲಿಗೆ, ಅಂಗಾದೇಶಕ್ಕೆ. ಹೌದೌದು. ನಾನು ಓಲಗ ಚಾವಡಿಯನ್ನು ಪ್ರವೇಶ ಮಾಡಿ ಸಭಾ ಆಸ್ಥಾನವನ್ನು ಏರುವಂತಹ ಸಮಯದಲ್ಲಿ ನನ್ನ ಮುಂಭಾಗದಲ್ಲೇ ಸಂಚಾರವನ್ನು ಮಾಡುತ್ತಾ ಒಳ ಪ್ರವೇಶ ಮಾಡಿದ್ದಿ. ನೀನು ಎಲ್ಲಿ ಬೇಕಾದ್ರೂ ಕೂತ್ಕೊಂಡ. ಒಬ್ಬ ಯೋಗ್ಯತವಾದಂತ ವ್ಯಕ್ತಿ ಇದ್ದಾನೆ, ಅವನನ್ನು ಲೆಕ್ಕಿಸದೆ. ಅಲ್ಲ ಹಾಗಲ್ಲ. ಮತ್ತೆ ನನಗೆ ಒಬ್ಬರನ್ನು ಕಾಣಬೇಕು. ನಿನ್ನಲ್ಲಿ ಈಗ ಮಾತಾಡಿದ್ರೆ ಅವರಲ್ಲಿ ಹೇಳುವ ವಿಷಯ ಮರ್ತು ಹೋಗ್ತದೆ. ಯಾರಿನ ಮಾವ ಇದ್ದಾರೆ ಇಲ್ಲಿ? ಅಲ್ಲ, ಒಬ್ಬರನ್ನು ಕಾಣಬೇಕು. ಕಾಣಬೇಕು. ಯಾರನ್ನು ಕಾಣಬೇಕು ನಿನಗೆ? ಇಲ್ಲಿ ಅರಸರು, ಅರಸರು, ಶೂರಸೇನ ಅವರ ಮಹಾಪ್ರಭುಗಳನ್ನು ಅವರನ್ನು ಕಾಣಬೇಕು. ನಾನು ಹೋಗಿ ಬರ್ತೇನೆ. ಯಾರನ್ನು? ಶೂರಸೇನ ಮಹಾಪ್ರಭುಗಳು. ಮಹಾಪ್ರಭುಗಳು. ಸೂರಸೇನ. ಶೂರಸೇನ. ಈಗ ನನ್ನನ್ನು ಕಾಣುವಾಗ ಯಾವ ರೀತಿ ಕಾಣ್ತಾ ಇದ್ದೀನಿ? ಒಂದು ದ್ವಾರ ಬಾಲಕ. ಕಪಾಲಕ ಭಾಷೆಯಲ್ಲಿ ಕೆಟ್ಟವನೇ. ಹೇಳಬಾರ್ದಿತ್ತು. ವೀರ, ಧೀರ, ರಣದಿ ಗಂಭೀರ, ಸಾಹಸ ಸಿಂಹ. ಅವರು ಸತ್ತೋಗಿದ್ದಾರೆ. ಸತ್ತವರ ವಿಚಾರ ಸಾಹಸ ಸಿಂಹ. ಅಷ್ಟು ಪರಾಕ್ರಮವುಳ್ಳವ ಅಂಗಾಧಿಪತಿ ಸೂರಸೇನ. ಹೌದಾದ ಅವರೇ. ಅವರನ್ನೇ ಕಾಣಬೇಕು. ಹೋಗಿ ಬರ್ತೇನೆ ನಾನು. ಯಾರು? ಅವರೇ ಶೂರಸೇನ. ಬಾಯಿಲಿ ಮುಂದೆ ಬಾ. ಸೂರಸೇನ ಯಾರು? ನಾಳೆ ಕ್ಷಮೆ ಕೊಡಿ ನನಗೆ. ಯಾವುದಕ್ಕೆ? ಕ್ಷಮೆ ಕೊಡಿ. ಕ್ಷಮೆ ಕೊಡಿ. ನಿಮ್ಮಲ್ಲೇ ಒಂದು ವಿಚಾರ ಉಂಟು. ನನ್ನಲ್ಲೇ ಮಾತಾಡೋಕೆ ಒಂದು ಬೇರೆ ಲಾಲಿಸಬೇಕು. ಶೂರಸೇನ ಗೊರೆಯೇ ನೋಡಿದ್ಯಲ್ಲ, ಹೋಗ್ಬೋದು. ಹಾಗಲ್ಲ, ವಿಷಯ ಉಂಟು. ಬೇರೆ ವಿಷಯ ಉಂಟು. ವಿಷಯ ಉಂಟು. ಏನು? ನಾನು ಇಲ್ಲಿ ಅವವಲ್ಲ. ಮತ್ತೆ ನಾನು ಬೇರೆ ದೇಶದಿಂದ. ಮೇಲಿಂದ ಬಂದ? ಮೇಲಿಂದ ಅಲ್ಲ. ಎಂತದ್ದು ಮೇಲಿಂದ? ಮತ್ತೆ ಹಾಗಲ್ಲ, ಬೇರೆ ದೇಶದಿಂದ. ಬೇರೆ ದೇಶದಿಂದ ಬಂದದ? ಮಾಲಾದೇಶ. ಮಾಲಾದೇಶ. ಹೌದೌದು. ಅಲ್ಲಿ ಅರಸರು ವಿಶಾಲರಾಯರು. ವಿಶಾಲರಾಯ. ಹೌದೌದು. ಅವರ ಜನ ನಾನು. ಅವರ ಜನ? ನೀನು ಮೊದಲೇ ಹೇಳ್ಬೇಕಿತ್ತು. ಹೌದೌದು. ಹೌದೌದು. ಏನು ವಿಶೇಷ ಬಂದದ್ದು? ನೀನು ನನಗೆ ಕಾರ್ಯವನ್ನು ಕೊಟ್ಟು ಕಳುಹಿಸಿದ್ದಾರೆ. ಮೊನ್ನೊಂದು ದಿನ ಬಂದು ಹೇಳಿದ್ರು, ಇವ ದೂತ ನೀನನ್ನು ಊರು ಬಿಡು ಅಂತ ಹೇಳಿದ್ರು. ಮಾಡಬಾರದ ಕೆಲಸವನ್ನು ನೀನು ಮಾಡಿದ್ದೆ. ಯಾವುದಕ್ಕೆ?
ನೀನು ಅಲ್ಲಿ ದೂತ ಆ, ಏನೋ ಅನ್ಯಾಯ ಮಾಡಿ ಆ, ಅದಕ್ಕೆ ಬೇಕಾಗಿ ನಿನ್ನ ಅಲ್ಲಿಂದ ಬಡಿದೋಡಿಸಿದ್ದಾರೆ ಹಾಗಲ್ಲ. ಮತ್ತೆ ಆ, ಹಾ ನನ್ನನ್ನು ಯಾಕೆ ಕರೆದದ್ದು? ಯಾಕೆ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ವರನೇಷನ್ ಮಾಡಬೇಕು. ಯಾವುದು? ವರನೇಷನ್. ವರನನ್ನು ಹುಡುಕುವುದಕ್ಕೆ ಬೇಕಾ ವರನೇಷನ್ ಮಾಡಬೇಕು, ಅನ್ವೇಷ? ಊರು ಬಿಡು ಅಂತ ಹೇಳಿದ್ರು. ಆ ರೀತಿ ಹಾ. ನೀನು ಮೊದಲೇ ಹೇಳ್ಬೇಕು. ನಾನು ಕೆಲವರನ್ನು ಹುಡುಕಿದ್ದೇನೆ, ಹಾ. ಅವರಿಗೆಲ್ಲರಿಗೆ ಓಲೆಯೊಂದನ್ನು ಕೊಡು ಹ್ಮ್. ಎಂದು ಹೇಳಿದ್ದಾರೆ. ಹಾ. ರಾಯರೇ, ಹಾ. ಕೊಡುವುದಕ್ಕೆ ಮರೆತೋಯ್ತು, ಕೊಡ್ಬೇಕಂತ ಬಂದದ್ದು ನಾನು. ಯಾರಿಗೆ ನಿಮ್ಗೆ ಯಾವುದನ್ನು ಕೊಡುವುದಕ್ಕೆ ಸಾಧ್ಯತೆ ಉಂಟೆ ಏನು ಕೂಡದೆ? ಹಾ? ಕೂಡದೇನು? ಕೊಡುವುದಕ್ಕೆ ಮುಂದಾಗಿ ಬಂದವರಿಗೆ ಕೂಡದೆ ಏನಂತ? ಹಾ? ಏನು ಕೂಡದೆ? ಕೂಡುತ್ತಾರೆ ಇಲ್ಲಿಗೆ ಕೂಡುತ್ತಾರೆ ಇಲ್ಲಿಗೆ ಓಲೆ ಇದು ಓಲೆ. ಹಾ ಇದರಲ್ಲಿ ಅಕ್ಷರದಲ್ಲಿ ಬರೆದಿದೆ. ಮತ್ತೆ ಯಾವ್ದರಲ್ಲಿ ಬರೆಯುದು? ಕೆಲವರು ಸೂಚ್ಯವಾಗಿ ಬರೀತಾರೆ ಹೀಗೆ. ಅಕ್ಷರಲ್ಲಿ ಬರೆದಿದೆ. ಹೌದೌದೌದು. ಹಾ. ಇದನ್ನು ನಿಮ್ಮಲ್ಲಿ ಒಪ್ಪಿಸಲಿಕ್ಕೆ ಹೇಳಿದ್ದಾರೆ. ಹಾ. ಇದಕ್ಕೆ ಒಂದು ಇದಕ್ಕೆ ಮಾನ್ಯತೆಯನ್ನು ಕೊಡಬೇಕು. ಕೊಡ್ಬೇಕು. ನೀನು ಹೇಗೋ ಬಂದಿದ್ದೆ ಹೌದಾ? ಹೌದೌದೌದು. ತಿರುಗಾಡಿ ಸ್ವಲ್ಪ ಆಯಾಸವಾಗಿದೆ. ಹೌದೌದು, ಐಸು ಸುಮ್ಮಾಗಿದೆ. ಹೌದಾ? ಹಾ. ನಿನಗೆ ಕುಡಿಲಿಕ್ಕೆ ಏನಾದ್ರೂ ಬೇಕಾ? ಇಲ್ಲ ಇಲ್ಲ, ಹಾ? ಈಗ ಉಂಟಾ? ಹಾ? ನಾನು ತಕೊಂಡು ಬಂದಿದ್ದೆ, ಯಾವುದು? ದಾರಿ ಮಧ್ಯದಲ್ಲಿ ಖಾಲಿ ಹೇಗದು. ಹೌದಾ? ಹಾ. ಅಲ್ಲ ಬಿಸಿ ಏನಾದರೂ ಪಾನಕ ಅಂತದ್ದೇನು ಈಗ ಬಿಸಿ ಬೇಡಪ್ಪ. ಬೇಡವಾ? ಹಾ, 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 ಹಾ. ಹಾಗಾದ್ರೆ ಅಲ್ಲಿ ಒಳಗಡೆ ಹಾ. ಇದ್ದಾರೆ, ತಣ್ಣಗಿದ್ದು ಉಂಟಾ? 4 ಮಂದಿ ಇದ್ದಾರೆ. ತಣ್ಣಗಿದ್ದು ತಣ್ಣಗೆ ತಂಪಿದ್ದು ತಂಪಿದ್ದು. ಹಾಗೆ ಹಾ. ಯಾವುದು ಬೇಕು ಅದನ್ನು ತೆಕೊಂಡು ಆನಂತರ ಹೋಗಿ ಆದಿತ್ರೆ ಅದನ್ನೊಂದು ನೋಡಿ ಹಾಗೆ ನೋಡಿ. ಹಾ. ಹಾ. ಅಲ್ವಾ? ಸ್ವಸ್ತಿ ಶ್ರೀ ಮಹಾ ಚೈತ್ರ ಶುದ್ಧ ಸಪ್ತಮಿಯ ದಿನ ಚೈತ್ರ ಶುದ್ಧ ಸಪ್ತಮಿಯ ದಿನ ಉತ್ತಮದ ಕೇಸರಿ ಸುಲಗ್ನದಲ್ಲಿ ಉತ್ತಮದ ಕೇಸರಿ ಲಗ್ನದಲ್ಲಿ ಮಮ ಪ್ರೇಮ ಪುತ್ರಿ ವೈಶಾಲಿನಿಯ ಪರಿಣಯವ ನಿಶ್ಚಯಿಸಿಗೆ ಮಮ ಪ್ರೇಮ ಪುತ್ರಿ ವೈಶಾಲಿನಿಯ ಬರೆಸಿ ಕಳಿದ ಲಿಖಿತವು ಬರೆಸಿ ಕಳಿಸಿದಂತ ಲಿಖಿತ ಸಮಸ್ತ ನೃಪರನು ಗೆಲ್ಲುವ ಪುರುಷ ವಂಚಾಲನಗೆ ಸಮಸ್ತ ಪುರುಷರನ್ನು ಗೆಲ್ಲುವಂತ ಪುರುಷ ಯಾರಿದ್ದಾರೆ? ಪುತ್ರಿಯನು ಧಾರೆ ಎರೆದೊಲಿದಿವೆ ಇತಿ ಮಾಡವಾದಿ ಬಲ ಹತ್ತಾಕಿದ ಬಹಳ ಸಂತೋಷವಾಯಿತು. ಮಾಲವ ದೇಶದಲ್ಲಿ ಆಳ್ವಿಕೆ ಮಾಡಿದಂತ ಯಾರವ? ವೈಶಾಲರಾಯ, ವಿಶಾಲರಾಯ ತನ್ನ ಮಗಳಿಗೆ ಸ್ವಯಂವರ ಅಂತ ಇಟ್ಟಿದ್ದಾನಂತೆ. ಆದರೆ ಯಾರು ಸಂಗ್ರಾಮದಲ್ಲಿ ಗೆಲ್ಲುತ್ತಾರೋ ಅಂತವರಿಗೆ ನನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ. ನಮಗೇನು ಕಡಿಮೆ, ನಮ್ಮಲ್ಲೇನು ಧನಬಲ, ಜನಬಲ, ಸೇನಾಬಲ, ಅಧಿಕಾರ ಬಲ, ಯೋಗ್ಯವಾದಂತಹ ಗುರುಮಠದಿಂದ ಬೇಕಂತ ವಿದ್ಯೆಗಳನ್ನು ಕಲಿತವ ನಾನಾಗಿದ್ದೇನೆ. ಆದರೆ ಹೇಗೋ ಮದುವೆ ಆಗಲಿಲ್ಲ. ಇವರ ಯೋಗ್ಯತೆ ಓಲೆಗೆ ಮಾನ್ಯತೆಯನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ ಹೋಗ್ಬೇಕಲ್ಲ. ಮಾನವ ದೇಶದಿಂದ ಬಂದಂತಹ ಓಲೆಯನ್ನು ನೋಡಿದಾಗ ಬಹಳ ಸಂತೋಷವಾಯಿತು. ಓದಿದಂತ ನನಗೆ ಅದಕ್ಕೆ ಮಾನ್ಯತೆಯನ್ನು ಕೊಡುವುದಲ್ಲ ಕರ್ತವ್ಯ. ಅದಕ್ಕೆ ಬೇಕಾಗಿ ಆದಷ್ಟು ಶೀಘ್ರವಾಗಿ ನಮ್ಮವರ ಜೊತೆ ಸೇರಿಕೊಳ್ಳು. ಮಾಲವ ದೇಶಕ್ಕೆ ನನ್ನ ಆಗಮನ. ಸುತೆಯ ವೈಶಾಲಿನಿ
ಒಯ್ಯನೆ ಮಾರನ ಗಿಣಿಯಂತೆ ಒಯ್ಯನೆ ಒಯ್ಯನೆ ನಾರಿಯರ ಬಳಸಿರಲಿ ಬದಲು ಮಾರಿಯರ ಬಳಸಿರಲಿ ಬದಲು ಕೇಳಿಗೆ ನೋತಲೆ ನೀರಜಾಕ್ಷಿ ನಾರಿಯರ ಬಳಸಿರಲಿ ಬದಲು ಮಾರಿಯರಿಗೆ ಪೂರವನ ಹೃದಯ ವೈಶಾಲಿನಿ ಮಾರದ ಗಿಣಿಯ ತೆಗೆ ಒಯ್ಯನೆ ಆ ಆ ಓ ಸಖಿಯರೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ಹೆಣ್ಣಿನ ಜೀವನವೂ ಒಂದೇ, ಇಳಿಜಾರಿನ ಪ್ರಯಾಣವೂ ಒಂದೇ ಅಂತ ಹೇಳುತ್ತಾರೆ. ಒಂದು ವೇಳೆ ನಾವು ಇಳಿಜಾರಿನ ಪ್ರಯಾಣದಲ್ಲಿ ಎಡವಿ ಬಿದ್ದೆವು ಎಂದಾದರೆ ಮತ್ತೆ ಮೇಲೆ ಬರುವುದು ಕಷ್ಟ. ಹೆಣ್ಣಿನ ಜೀವನದಲ್ಲಿಯೂ ಹಾಗೆ. ಅವಳೇನಾದರೂ ಎಡವಿ ಬಿದ್ದಳು ಎಂದಾದರೆ ಮತ್ತೆ ಅವಳು ಮೇಲೆ ಏಳುವುದು ಕಷ್ಟ. ಅದಕ್ಕೆ ಏನು ಆಗಬೇಕು? ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರ ಆಕೆಗೆ ಒದಗಿ ಬರಬೇಕು. ನನ್ನಪ್ಪ ವಿಶಾಲರಾಯ ವಿಶಾಲವಾದಂತಹ ಹೃದಯವನ್ನು ಹೊಂದಿದವ, ವಿಶಾಲವಾದಂತಹ ಮನಸ್ಸನ್ನು ಹೊಂದಿದವ. ಬಾಲ್ಯದಲ್ಲಿಯೇ ಬೇಕಾದಂತಹ ಶಿಕ್ಷಣವನ್ನು ನನಗೆ ಒದಗಿಸಿಕೊಟ್ಟವ. ಸರಿ, ಸಂಸ್ಕಾರವನ್ನು ನಾನು ಕಲಿತವಳಿದ್ದೇನೆ. ನನ್ನಪ್ಪ ಕೇವಲ ಅವನದ್ದಾದಂತಹ ರಾಜ್ಯವನ್ನು ವಿಸ್ತಾರ ಮಾಡುವುದಲ್ಲ, ಮತ್ತೆ ಕೌಟುಂಬಿಕವಾಗಿಯೂ ಆ, ಅವನದ್ದಾದಂತಹ ನಿರ್ಧಾರಗಳು ಏನುಂಟು ಅವೆಲ್ಲವನ್ನೂ ಕೂಡ ನಾವು ಮನ್ನಿಸಿದರು, ನಾವು ಮನ್ನಣೆಗೆ ತೆಗೆದುಕೊಂಡವರು. ಖಂಡಿತ. ಅಪ್ಪ ಭೂರಮಣ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಹೌದು. ಕೇವಲ ಒಂದು ಪ್ರಜೆಗಳಿಗೆ ಅರಸನಾದರೆ ಅವ ಭೂರಮಣ ಅಲ್ಲ. ಆಹಾ. ಸಾಂಸಾರಿಕವಾದಂತಹ ವಿಷಯದಲ್ಲಿ ಅವನು ನೈಪುಣ್ಯತೆಯನ್ನು ಹೊಂದಿರಬೇಕು ಎನ್ನುವುದರ ಅರ್ಥ. ಹೌದು. ವೈಶಾಲಿನಿ, ಆ, ಇವತ್ತು ನಾನು ಕುಮಾರಿ, ಹೌದು. ನಾಳೆಯ ದಿವಸ ನಾನು ವಧು. ವಧು ವೈಶಾಲಿನಿ. ಆ. ಹೌದಲ್ಲ? ಆ. ಅದಕ್ಕೆ ಬೇಕಾಗಿ ಹ್ಮ್. ಈ ಹಿಂದಿನ ದಿವಸವನ್ನು ಉಪಯೋಗ ಪಡಿಸಬೇಕು ಆ. ಎನ್ನುವಂತಹ ಉದ್ದೇಶದಿಂದ ನಿಮ್ಮನ್ನೆಲ್ಲ ನನ್ನ ಬಳಿಗೆ ಕರೆಸಿದವಳು. ಹೌದು. ಯಾಕೆ ಗೊತ್ತೇ? ಯಾಕೆ? ಇಂದಿನ ದಿನವೇ ಬೇರೆ, ನಾಳೆಯ ದಿವಸವೇ ಬೇರೆ. ಖಂಡಿತ. ನಾಳೆಯಿಂದ ನಾನು ಹೀಗಿರುವುದಕ್ಕೆ ಸಾಧ್ಯ ಉಂಟಾ? ಅದಾಗುವುದಿಲ್ಲ. ಅದಾಗುದಿಲ್ಲಲ್ಲ. ಹೆಣ್ಣಿನ ಜೀವನ ನಾಳೆ ಇದ್ದಾಗೆ ನಾನು ಇವತ್ತಿರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ವೇ? ಆ, ಎಂತದು? ಹೆಣ್ಣಿನ ಜೀವನವೇ ಹಾಗಲ್ವೇ? ಹೌದು. ಆ. ಅದಕ್ಕೆ ಬೇಕಾಗಿ ಹ್ಮ್. ಈ ದಿವಸವನ್ನು ಹ್ಮ್. ಒಳ್ಳೆದರಲ್ಲಿ ಉಪಯೋಗಿಸಿಕೊಳ್ಳಬೇಕಾದ್ರೆ ಸಖಿಯರನ್ನೆಲ್ಲ ನಿಮ್ಮನ್ನು ಕೂಡಿಕೊಂಡು ನಾನು ಇಲ್ಲಿರುವುದಲ್ಲ, ಮತ್ತೆ ನಮ್ಮದಾದಂತಹ ಉಪವನವನ್ನು ಸೇರಿಕೊಳ್ಳಬೇಕು, ಸೇರಿ ನೀರಾಟವನ್ನು ಆಡಬೇಕು, ಆಡಿ ಹೀಗೆಂದು ಮನಸ್ಸಲ್ಲಿ ನಾನು ನಿರ್ಧಾರವನ್ನು ಮಾಡಿದ್ದೇನೆ. ಹಾಗಾಗಿ ನೀವೆಲ್ಲ ಬರ್ತೀರಲ್ವಾ? ನೀನು ಕರೆದ ಮೇಲೆ ಇಲ್ಲ ಅಂತ ಹೇಳಿಕ್ಕಾಗತ್ತದ? ನೀನು ಬರುತ್ತೀಯಲ್ವಾ? ಹೌದಲ್ಲ? ಹಾಗಾದ್ರೆ ನಾವು ಜೊತೆ ಸೇರಿಸಿಕೊಂಡು ಆ. ಉಪವನದತ್ತ ಸಾಗೋಣ. ನಾವೀಗ ಜಲಕೀಲಿಯನ್ನು ಆಡುವುದಕ್ಕೆ ಬೇಕಾಗಿ ಬಂದವರು. ಅದಕ್ಕೆ ಬೇಕಾಗಿ ಇದು ನಿಮಗೆಲ್ಲ ಈಜುವುದಕ್ಕೆ ಬರ್ತದಲ್ಲ? ನನಗೆ ಬರುವುದಿಲ್ಲ. ಅವುಗಳಿಗೆ ಬರುತ್ತದೆ, ಆಗಲಿ. ಹಾಗಾದ್ರೆ ನನಗೂ ಬರುತ್ತದೆ. ಆ. ನಾವಿಬ್ಬರು ನಿನ್ನನ್ನು ಸುಧಾರಿಸಿಕೊಳ್ಳಿಕ್ಕೆ ಆಗುತ್ತದೆ. ಮುಳುಗಿದ್ರೆ ಎತ್ತಲಿಕ್ಕೆ ಆಗುತ್ತೆ. ಹೌದು. ಹೌದು. ನೀರಲ್ಲಿ ಮುಳುಗುವುದು ಏಳುವುದು, ಮುಳುಗುವುದು ಏಳುವುದು. ಒಂದು ವೇಳೆ ಉಸಿರು ಕಟ್ಟಿದ್ರೆ ನಿನಗೆ ಅಯ್ಯೋ, ಅದಕ್ಕೆ ನೀನು ಬಿರಿತೀರಲ್ಲ. ಹೌದಲ್ಲ? ಹಾಗಾದ್ರೆ ತಡ ಮಾಡುದು ಯಾಕೆ? ಇಳಿಯೋಣ ಒಂದೇ ನೀರಿಗೆ. ಆಗಲಿ. ನೀರಾಟ ಮಾಡಿದರೋ ನೀರಾಟ ಮಾಡಿದರೋ ಸರಸದಲ್ಲಿ ಸಾರಸವೇತ್ರೆಯರು ಸರಸದಲ್ಲಿ ಸಾರಸವೇತ್ರೆಯರು
ನೀರಾಟ ಮಾಡಿದರು ಸರಸದಲ್ಲಿ ಸಾರಸಲೇತ್ರೆಯರು ಸರಸದಲ್ಲಿ ಸಾರಸಲೇತ್ರೆಯರು ಸಾರಸಲೇತ್ರೆಯರು ನೀವೆಲ್ಲ ಆಡಿದಿರಲ್ಲ ಹಾ. ನಾನು ಕೂಡ ನನ್ನ ಕಾಲನ್ನು ಹೀಗೆ ಹೀಗೆ ನಾನು ನೋಡುದು ಕಾಲು ಬಡಿಯುವುದು ಮಾತ್ರ ಮುಂದೆ ಹೋಗುದಿಲ್ಲ. ನಾನು ನೋಡುದು ನನ್ನ ಕಾರ್ಯ ಹಿಡಿದು ಅವನು ಕಾಲು ಎಳೆಯುವುದಲ್ವಾ? ಹೌದಪ್ಪ, ಆಯ್ತಲ್ಲ.
ನೀರಿನ ಮೇಲೆದ್ದು ಬಂದಿದ್ದೇವೆ. ಹೌದು ಬೇಕಾದಂತಹ ವಸನವನ್ನು ಉಟ್ಟವರಿದ್ದೇವೆ. ಹೌದು. ಇದು ತಲೆಗೂದಲನ್ನೆಲ್ಲ ಬಾಚಿದ್ದೇವೆ. ಆಯ್ತಾಯ್ತು. ಆಯ್ತು. ಆ, ಬರೇ ನೀರಾಟವನ್ನು ಆಡುದ? ಅದು ಸಾಕಾಗ್ತದೆ. ಸಾಕಾಗುದಿಲ್ಲ. ಆಹಾ. ಇನ್ನೇನಾದ್ರೂ ಹೊಸ ಆಟ ಇದ್ರೆ ಆಡಬೇಕು. ಹೌದು. ಯಾವ ಆಟ ಆದೀತು? ಕಣ್ಣು ಮುಚ್ಚಲಾದೀತಾ? ಕಣ್ಣ ಮುಚ್ಚಾಲೆಲ್ಲ ಎಂತದು ಸುಮ್ಮನೆ? ನನಗೆ ಬೇರೆ ಗೊತ್ತಿಲ್ಲ. ಮರಕೋತಿ ಆದೀತ? ಮರಗೋತಿ ನನಗೆ ಹತ್ತಿರಕ್ಕೆ ಬರುವುದಿಲ್ಲ. ಕೋತಿಯೇ ನೀನು? ಹೌದು. ನೀನಿರುವ ಕೋತಿ ಬೇಕಂತಿಲ್ಲ. ಇಲ್ಲ, ಇಲ್ಲ. ಮರ ಇದ್ರೆ ಆಯ್ತು. ಹೌದು. ನಗುರಿ ಆಡು. ಅದಕ್ಕೆ ಕಲ್ಲು ಹುಡುಕುದು ಯಾರು? ಚೆಂಡು ಬೇಕು, ಅದು ಮಾಡುದು ಯಾರು? ಅದಾಗ್ಲಿಕ್ಕಿಲ್ಲ. ಕಬಡ್ಡಿ ಆಡುವ? ಕಬಡ್ಡಿ. ಇನ್ನು ಬಿಟ್ಟರೆ ನಿಮಗೆ ಎಲ್ಲ ಬರ್ತದೆ ನಿಮ್ಮ ಬಾಯಿ. ಹೌದೌದು. ಬೇಡ ಬೇಡ. ಮತ್ತೆ ನಮಗಿನ್ನ ಆಟ ಆಡುವುದಕ್ಕಿಂತ ಮುಂಚಿತವಾಗಿ ಹೆಣ್ಣು ಮಕ್ಕಳಿಗೆ ಏನು ಬೇಕಾದದ್ದು? ಯಾವುದು? ಆ? ಹೂ ಬೇಕು. ಹೂ ಬೇಕು. ಒಂದು ಹೂವಿನ ಗಿಡದಲ್ಲಿ ಒಂದು ಹೂವನ್ನು ಕಂಡರೆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ? ಅದನ್ನು ತೆಗೆದು ಆ. ಮುಡಿಗೆ ಇಡ್ತಾರೆ. ಎಲ್ಲಿ ಇಡ್ತಾರೆ? ಮುಡಿಗೆ. ಮುಡಿಗೆ ಹೌದು. ಎಲ್ಲಿ? ಆ, ಇಲ್ಲಿ. ಹಿಂದೆ. ಹೌದು. ಯಾಕೆ ಮುಂದೆ ಇಡುವುದಿಲ್ಲ ಅದನ್ನು? ಅದು ಮುಂದೆ ಇದ್ರೆ ಅವರ ಮುಖ ಚಂದ ಕಾಣುವುದಿಲ್ಲ. ಹಿಂದೆ ಇದ್ದರೆ ಅದರ ಹೂವಿನ ವಿಶೇಷ. ಅದರಲ್ಲಿಯೂ ಮತ್ಸರವರಿಗೆ ಆ. ಅವರಿಗಿಂತ ಚಂದ ಆ ಹೂ ಕಾಣಬಾರದು ಎನ್ನುವಂತ ಉದ್ದೇಶ. ಅದಕ್ಕೆ ಅವ್ರು ಹಿಂದೆ ಇಡುದಲ್ಲ. ಅದಕ್ಕೆ ಹೇಳುವುದಲ್ವಾ, ಆ. ಹೆಣ್ಣು ಮಕ್ಕಳು ಹುಟ್ಟಿದಾಗ್ಲೇ ಮತ್ಸರವನ್ನು ಹುಡುಕಿಕೊಂಡೇ ಬರ್ತಾರೆ ಅಂತ. ಹೌದಲ್ಲ? ಆ. ಹಾಗೆ ಹ್ಮ್. ಬೇಕಾದಂತ ಸುಮಗಳನ್ನು ಕೊಯ್ಬೇಕಲ್ಲ. ಹೌದು. ನೀನ್ ಯಾವ ಹೂವನ್ನು ಕೊಯ್ತಿ? ನಾನು ವಂತಿಗೆ. ಯಾವಾಗ ನೋಡಿದ್ರೆ ಅದೇ ನಿನ್ನದು. ಅದು ಸಹ ನನಗೆ ಅದು ಎಷ್ಟು ಉಂಟು ಗೊತ್ತುಂಟಾ? ಯಾವುದೆಲ್ಲ? ಇದ್ರೆ ಒಂದೊಂದು ಮಾರಿಡ್ತೇನೆ. ಯಾವುದು? ಸೇವಂತಿಗೆ ಮತ್ತೆ ಹೀರಾವಂತಿಗೆ. ನಿನಗೆ ಗುಲಾಬಿ ಹೂವೆ. ಆದಿತ್ತು. ನಮ್ಮ ಉಪವನದಲ್ಲಿ ಸಿಗ್ತದ ಅದು? ಸಿಗುದಿಲ್ವಾ ಅಂತ. ಅವಳು ಎಲ್ಲಿಗೆ ಬೇಕಾದ್ರೂ ಹೋಗಿ ತರ್ತಾಳೆ. ನಾನೊಂದು ಮಲ್ಲಿಗೆಯನ್ನು ಹುಡುಕಿಕೊಂಡು ಹೋಗುತ್ತೇನೆ. ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ. ಹೋಗೋಣವಂತೆ. ಆ. ವಿಧ ವಿಧವಾದಂತಹ ಹಸುಮಗಳನ್ನು ಕೊಯ್ಯುತ್ತಾ ಮುಂದೆ ಮುಂದೆ ಸಾಗೋಣ. ಹಾಗೆ ಆಗಲಿ. ಸರಸದಲ್ಲಿ ಮಾಲೆಯ ಒಲೆಯುತ್ತಾಗ, ಸರಸದಲ್ಲಿ ಮಾಲೆಯನ್ನು ನೇಯುವುದಾಗ, ಕುರುಬು ವಿವರಿಸಿದ ನಲಿದನು, ಕುರುಬನು ಗರಿಯೂತ ನಲಿದನು ಹರುಷವ್ಯುಗ, ಹರುಷವ್ಯುಗ. ಪರಿಯ ಸುಮಗಳನ್ನು
ಅರಂದಮ ಪ್ರಭುಗಳಡೆಗೆ ಬಂದಂತ ವಾರ್ತಾವಾಹಕ ಮಾಳವ ದೇಶದಲ್ಲಾಗುವಂತ ಸ್ವಯಂವರ ಕುರಿತಾದಂತ ಹೇಳಿಕೆಯೊಂದನ್ನು ತಾನು ಒದಗಿಸಿಕೊಟ್ಟುದು. ಅಲ್ಲಿಯ ಪುರಾಧಿಪನು ತನ್ನ ಮಗಳಾದಂಥ ವೈಶಾಲಿನಿ ನಾಮಕಳಿಗೆ ಪರಾಕ್ರಮದ ಪಣದ ಮೂಲಕವಾಗಿ ವಿವಾಹ ಮಾಡುವಂತ ಸಿದ್ಧತೆಯನ್ನು ಮಾಡಿ ದೇಶಾಧಿಪರಿಗೆ ಓಲೆಯನ್ನು ಕಳುಹಿದ್ದಾನೆ. ಉತ್ಸಾಹ ಹೆಚ್ಚಿತು ನನಗೆ. ಹೋಗಿ ಅಪ್ಪನಲ್ಲಿ ಕೇಳಿಕೊಂಡೆ. ಹೊಸ ಹೊಗರಿನ ಹೊಂತಗಾರಿ ಬೇರೆ, ಸೂರ್ಯಕಲದ ಸಾರ್ವಭೌಮತ್ವ ಮತ್ತು ನಮ್ಮ ಶೌರ್ಯ ಹೆಚ್ಚುಗಾರಿಕೆ ಎಲ್ಲವನ್ನು ಸ್ಥಾಪಿಸುವ ಮೂಲಕವಾಗಿ ನನ್ನನ್ನು ಸ್ಥಾಪಿಸುವುದಕ್ಕೊಂದು ಅವಕಾಶ. ಮೇಲಾಗಿ ಯೋಗ್ಯಳಾದಂಥ ವಧು ನನಗೆ ದೊರಕೊಂಡಿದಳು ಅಂತಾದರೆ ಮನೆ ತುಂಬಿದ ಹಾಗಾಗ್ತದೆ, ಮನ ತುಂಬಿದ ಹಾಗಾಗ್ತದೆ. ಅಪ್ಪನೂ ಒಪ್ಪಿಗೆಯನ್ನು ಕೊಟ್ಟುದು. ತಾತನಪ್ಪಣೆಯನ್ನು ಕೈಗೊಂಡು ಮಿತವಾದಂತಹ ಸೇನಾಪುರಾತವನ್ನೆಲ್ಲ ಸೇರಿಸಿಕೊಂಡು ಮದುವೆ ನಾಳೆಯಲ್ಲೂ ಸಮಯ ಅಷ್ಟಿಲ್ವ ಇನ್ನು ಏನು ಮಾಡೋಣ, ಎಲ್ಲಿರೋಣ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಅಲ್ಲಲ್ಲಿ ಉಳಕೊಳ್ಳುವುದಕ್ಕೆ ಬೇಕಾದ ಬಿಡದಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೇನೆಯನ್ನೆಲ್ಲ ಅಲ್ಲಿ ನಿಲ್ಲಿಸಿ ಆ ಸೌಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಹಾಗೆ ಅವರೆಲ್ಲರಿಗೂ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಸೇನೆಗೆ ಆಜ್ಞೆಯನ್ನು ಕೊಟ್ಟು ಸುಮ್ಮನೆ ಇರುವುದಲ್ಲ, ಒಮ್ಮೆ ಸುತ್ತಬೇಕು. ಬಂದ ಮೇಲೆ ಸುಮ್ಮನೆ ಇದ್ದಾಯಿತು. ಒಮ್ಮೆ ಊರು ಹೇಗುಂಟು, ಉದ್ಯಾನವನ ಎಲ್ಲ ಹೇಗೆ, ಇಲ್ಲೇ ಜನರ ಮನಸ್ಸು ಹೇಗೆ ತಿಳಿಯಬೇಕು ಎಂಬ ಉದ್ದೇಶದಿಂದ ಪುರದ ಉದ್ಯಾನವನ್ನು ಸಂಚರಿಸುತ್ತಾ ಸಾಗಿದ್ದೇನೆ. ಸ್ವರ್ಣ ಪುತ್ತಳಿಗೆ ಈವ ಒಡೆದೋಳು ಕಣ್ಣೆದು ತಲವೀಜಿದ. ಸ್ವರ್ಣ ಪುತ್ತಳಿಗೆ ಈವ ಒಡೆದೋಳು ಕಣ್ಣೆದು ರಾಜಿಸ ಅವೀಕ್ಷಿತ. ಓಡಿ ಬೆಳಗ ಸ್ವರ್ಣ ಪುತ್ತಳಿ ಜೀವ ಒಡೆದಲು ಕಣ್ಣೆದುರು ರಾಜಿ ಜಲ ಬೇಕಿದ ನೋಡಿ ಬೆಳಗಾದ. ಹೇಗಿದ್ದಾಳೆ ಅವಳು? ಜೊನ್ನವದು ಪೆಣ್ಣಾಯ್ತೆ, ಮುನಿಗಳ ಜನ್ನದಿರುವುದಿಸಿದಳೆ, ಮುನಿಗಳ ಜನ್ನದಿರುವುದಿಸಿದಳೆ. ಸಾಸಿರ ಗಣ್ಣ ಕಳುಹಿದ ಸುರವಧುವೋ, ಸಾಸಿರ ಗಣ್ಣ ಕಳುಹಿದ ಸುರವಧುವೋ. ಮೀನ್ ಕಣ್ಣಿನವಳೆನುದ, ಮೀನ್ ಕಣ್ಣಿನವಳೆನುದ. ತನ್ನ ಸಖಿಯರ ನಗಲಿದ್ರೆ ಪಸುತೆ ಸ್ವರ್ಣ ಪುತ್ತಳಿ ಜೀವ ಒಡೆದು ಕಣ್ಣೆದುರು ರಾಜಿಸಲ ವೀಕ್ಷಿದನು ನೋಡಿ ಬೆರಗಾದ. ಪಯಣಿಸುತ್ತಾ ಬಂದಂತ ಮುಹೂರ್ತವೇ ಅಲ್ಲ, ಶುಭ ಶಕುನವೇ. ಹಾಗೆ ಉದ್ಯಾನವನದ ವನಸಿರಿಯನ್ನು ನೋಡುತ್ತಾ ಅದನ್ನು ಅನುಭವಿಸುತ್ತಾ ನಾನು ಮುಂದೆ ಮುಂದೆ ಸಾಗುತ್ತಿರುವಾಗ ಪಕ್ಕನೇ ನನ್ನ ನಡೆಗೊಂದು ತಡೆಯಾದ ಹಾಗೆ, ಅಲ್ಲವಾದರೆ ನೆಲದಲ್ಲಿ ಕಾಲು ಕೀಲಿಸಿದಂತಹ ಅನುಭವ. ಏನು ಆಶ್ಚರ್ಯವಪ್ಪ, ಬಾನಂಚಿನಿಂದ ಕೋಲ್ಮಿಂಚೊಂದು ದರೆಯಂಚನ್ನು ಸೇರಿಕೊಂಡಿದ್ದೆ. ಅದೇ ವಿಧಿಯೇ ಏನಾದರೊಂದು ವಂಚನೆಯನ್ನು ಮಾಡಿದಲಿ ಎನ್ನುವಂತಹ ಒಂದು ಚಿತ್ರಣವನ್ನು ನಾನು ಕಂಡೆ. ಓ, ಆ ಕಡೆಯಲ್ಲಿ ಚತುರನಾದಂತಹ ಕುಶಲಕರ್ಮಿಯೋರ್ವರು ಅಂದವಾಗಿ ಬಂಗಾರದಿಂದ ಒಂದು ಬೊಂಬೆಯನ್ನು ನಿರ್ಮಿಸಿ ಅದಕ್ಕೊಂದು ಜೀವ ತುಂಬಿದ ಹಾಗೆ
ಸ್ವರ್ಣ ಪುತ್ಥಳಿಯಂತೆ ಕಾಣುವ ಬಹಳ ಚೆಲುವಾದಂತಹ ಹೆಣ್ಮಗಳು. ಅಪ್ಪ, ಕಣ್ಣು ಬಿಟ್ಟದ್ದು ಬಿಟ್ಟ ಹಾಗೆ ಒಂದು ಕ್ಷಣ ನಾನು ಅನಿಮಿಷನಾಗಿ ಹೋದೆ. ಜಾಗೃತನಾಗಲೇಬೇಕಲ್ಲ. ಕಂಡ ಅನುಭವ ನಮ್ಮಲ್ಲಿ ಮೆಲುಕು ಹಾಕಿದಾಗ ಸಮಾಧಾನ ಇಮ್ಮಡಿಯಾಗುವುದು. ಯಾರಿರಬಹುದು? ಯೋಚಿಸುವುದು ನಾನು. ಹೀಗುಂಟು. ನಿಶೆಯ ಕಾಲದಲ್ಲಿ ಬಾನಂಗಣದಲ್ಲಿ ರಾರಾಜಿಸುವಂತಹ ಚಂದ್ರಮನಿಂದ ಹೊರಹೊಮ್ಮುವ ಕಿರಣಕ್ಕೆ ಹೆಸರು ಜ್ಯೋತ್ಸ್ನಾ ಎನ್ನುವ ಹಾಗೆ. ಇನ್ನೊಂದು ತದ್ಭವ ಬಳಕೆಯಲ್ಲಿ ಹೆಸರುಂಟು, ಜೊನ್ನ ಅಂತ. ಜೊನ್ನವದು ಪೆಣ್ಣಾಯ್ತು, ಚಂದ್ರಕಿರಣವೇ ಹೆಣ್ಣಾಯ್ತು. ಹೇಗೆ ಬಳಿ ಹೋಗುವ ತಂಪು 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 ತಂಪಾಗಿ. ಅಲ್ಲದಿದ್ರೆ ಹೇಗೆ? ಏನೇನೋ ಲೋಕ ಕಾರ್ಯೆಚ್ಚುಗಳಾದಂತಹ ಮುನಿಗಳು ಯಜ್ಞವನ್ನು ಮಾಡುವ ಮೂಲಕವಾಗಿ ಯಜ್ಞ ಫಲದ ಮೂರ್ತ ಸ್ವರೂಪಳಾಗಿ ಹೆಣ್ಮಗಳನ್ನು ಪಡೆಯುವುದುಂಟಂತೆ. ಮುನಿಗಳ ಜನ್ಮವದು ಪೆಣ್ಣಾಯ್ತೆ. ಅಲ್ಲ 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 ಅಲ್ಲವೇ 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 ಹೇ ಬಾಸುರಾ ನಿಲ್ಲಬೇಕಂತ ಹೇಳಿದಿರಿ, ಮತ್ತೇನಿದು? ನಾನು ನಿಂತೆ. ತಡೆ. ಯಾಕೆ ತಡೆ? ಯಾಕೆ? ಕಂಡವರ ನಡೆಗೆಲ್ಲ ತಡೆ ಒಡ್ಡುವಂತಹ ನಡೆಯೇ ನನ್ನದು. ತಡೆಯೊಡ್ಡಬೇಕಾದಂತಹ ಒಂದು ಸನ್ನಿವೇಶವನ್ನು ನೀನು ಸೃಷ್ಟಿಸಿದೆ. ಯಾಕೋ? ಹೂಗಳನ್ನೆಲ್ಲ ಕೊಯ್ಯುತ್ತಾ ನಿನ್ನವರನ್ನು ಕೂಡಿಕೊಂಡು ವೇಗವಾಗಿ ಎತ್ತಲು ಗಮಿಸುತ್ತಾ ನೀನಿರುವೆ. ತಡೆಯುವುದಕ್ಕೆ ಕಾರಣ ಉಂಟು. ಏನು? ನಿನ್ನ ತೋಟ ಇರಬಹುದು, ಆದವರ ಹೆಣ್ಮಕ್ಕಳಿಗೆ ಹೂಗಳೇ ಪ್ರಿಯ. ಹೌದು. ಕಿತ್ತುಕೊಂಡು ಎತ್ತಿಕೊಂಡು ಹೋಗುದು, ಕದ್ದುಕೊಂಡು ಹೋಗಬಾರದು ಅಲ್ವಾ? ಅಲ್ಲ. ಮತ್ತೆ ಯಾಕೆ ಕದ್ದುಕೊಂಡು ಹೋಗ್ತೀಯ? ಯಾವುದನ್ನು? ಎನ್ನ ಮನವ ನೀ ಕದ್ದೊಯ್ಯುವುದಿಲ್ಲ ಏಕೆ?
ಓಹೋ, ನನ್ನ ಮನಸ್ಸನ್ನೇ ಕದ್ದುಕೊಂಡು ಹೋದೆಯಲ್ಲ. ನಿಮ್ಮ ಮನಸ್ಸೆನ್ನುವಂತಹ ಹೂವನ್ನು ಹೌದು. ನಿನ್ನನ್ನು ನೋಡಿದ ಆ ಕ್ಷಣದಲ್ಲಿ ಮನವು ಸಂಪೂರ್ಣವಾಗಿ ನಿನ್ನೆಡೆಗೆ ಸೆಳೆಯಲ್ಪಟ್ಟಿತು. ನೋಡುವಾಗ ಅದು ನಿನ್ನ ಜೊತೆಗೆ ಹೋಗುವುದಕ್ಕೆ ತೊಡಗಿತು. ಆದ್ದರಿಂದ ನಿಲ್ಲಿಸಿತ್ತು. ಹೇಗೂ ನಿಂತಾಯ್ತಲ್ಲ. ಕೊಂಡು ಹೋಗುವುದು ಹಿಂದೆ ಕೊಡಬೇಡುವೆ. ಹಿಂದೆ ಕೊಡಬೇಕಾದ್ರೆ ಮೊದಲು ಎರಡು ಮಾತನಾಡಬೇಡುವೆ. ನೀವು ನಿಲ್ಲಿಸುದಿಲ್ಲ ಅಂತ ಭಾವಿಸಿದ್ದಲ್ಲ. ಹೌದು, ಇದು ನಿಲ್ಲುವುದಿಲ್ಲ. ಇದು ನಿಲ್ಲಿಕ್ಕಿಲ್ಲ ಅಂತ ಭಾವಿಸಿದೆ. ಅಲ್ಲ ಅಲ್ಲ ಅಲ್ಲ, ಇದು ನಿಲ್ಲುವಂತಹುದೇ. ಹೌದು, ಒಳ್ಳೆಯದು. ಈ ರಸಿಯಳು ನೀನೆಲ್ಲಿ ಪುಟ್ಟಿದೆ? ನಿನ್ನಪ್ಪ ಯಾರು? ನಿನ್ನಮ್ಮ ಯಾರು? ಸಾಮಾನ್ಯವಾದ ಈ ಪ್ರಶ್ನೆ ಮೂಡುವಂತದ್ದೇ ಅಲ್ವಾ? ಹೌದು. ಸಜ್ಜನಿಗರನ್ನು ಸಮ್ಮುಖವನ್ನು ಕಂಡಾಗ ಕೇಳಕೂಡದು ಅಂತಿಲ್ಲ. ಸಂಸ್ಕಾರವಂತರಾದ ಧಾರಾಳವಾಗಿ ಕೇಳಬಹುದು. ಪರಿಚಯ ಮಾಡುವುದಕ್ಕಾಗಿ. ಮತ್ತೆ ನನಗೆ ಸುತ್ತಿ ಬಳಸುವ ಅಭ್ಯಾಸ ಮೊದಲೇ ಇಲ್ಲ. ನೇರ ಏನಿದ್ರು ನೇರ ನೇರ ಮುಖಕ್ಕೆ ಮುಖ, ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡುವುದು. ನಿನ್ನ ಚಾರು ನಾಮಧೇಯವೇನು ಎಲ್ಲವನ್ನು ಹೇಳಬಹುದೇ? ಪರಿಚಯ ಬೇಕೇ? ಗೊತ್ತಾಗ್ಲಿಲ್ಲ. ಕೇಳಬೇಕು. ಲಾಲಿಸಯ್ಯ ಮಾಡವದಾಗ ನೃಪಾಲನುಗೆಯಲು ಮಾಡವದ ನೃಪಾಲನುಗೆಯಲು ಲಾಲಿಸಯ್ಯ ಆ ಸರಿಯದು ಅಲ್ವಾ? ನಿಮ್ಮಲ್ಲಿ ಮಾತನಾಡುವಾಗಲೇ ನನಗೆ ಅರ್ಥವಾಯಿತು. ಏನರ್ಥವಾಯಿತು? ನಿಮ್ಮಲ್ಲಿ ಪರಿಚಯವನ್ನು ಹೇಳಿಕೊಳ್ಳಬಹುದು ಎನ್ನುವ ಹಾಗೆ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ನಾಚಿಕೆ ಎನ್ನುವಂತಹ ಒಂದು ತಾಡೆ ಗೋಡೆ ಇರ್ತದೆ. ಎಲ್ಲರಲ್ಲಿಯೂ ತಮ್ಮ ಪರಿಚಯವನ್ನು ಹೇಳಿಕೊಳ್ಳುವುದಿಲ್ಲ. ನಾಳೆ ಒಂದು ಅಪಾಯ ಆಗಬಾರದು ಎನ್ನುವಂತ ಒಂದು ಉದ್ದೇಶ, ಜಾಗರೂಕತೆ. ಅದಕ್ಕೆ ಬೇಕಾಗಿ ನಿಮ್ಮನ್ನು ಕೂಲಂಕುಷವಾಗಿ ಗಮನಿಸಿದಾಗ ನನ್ನ ಪರಿಚಯವನ್ನು ನಿಮ್ಮಲ್ಲಿ ಹೇಳಿಕೊಳ್ಳಬಹುದು. ಆದ್ದರಿಂದಲೇ ಹೇಳ್ತಾ ಇದ್ದೇನೆ. ಹೇಗೆ ಲಾಲಿಸಬೇಕು ನನ್ನ ಪರಿಚಯ. ಇದು ಪರಿಚಯವನ್ನು ಹೇಳುವುದಾದ್ರೆ ನನ್ನ ಊರಿನಿಂದ ಪ್ರಾರಂಭಿಸಬೇಕು, ನನ್ನ ಅಪ್ಪನಿಂದ ತೊಡಗಬೇಕು. ಕೆಲವು ಸಲ ಹಾಗೆ ಅಲ್ವಾ? ಊರಿನಿಂದ ತೊಡಗು. ಕೆಲವು ಹಾಗೆಂಟು ಊರಿಯಿಂದ ವ್ಯಕ್ತಿಗೆ ಹೆಸರು, ವ್ಯಕ್ತಿಯಿಂದ ಊರಿಗೆ ಹೆಸರು, ಎರಡೂ ಸೇರಿಸಿದರೆ ಅಲ್ವಾ? ಹೌದು. ಇದು ನಮ್ಮ ಊರು ಮಾಳವ. ಮಾಳವ ಅಂದ್ರೆ ಮಾಳವ ದೇಶ. ಮತ್ತೆ ಇದ್ಯಾವುದು? ಇದುವೇ ಇವು
ಊರಿನವಳೇ ನೀನು? ಈ ಊರಿನವಳೆ. ಮಾಳ ಅಲ್ಲ, ಮಾಳವ. ಮಾಳದವಳ? ಮಾಳವಾದವಳು. ಮಾಳವದವಳು. ಮಾಳವದಲ್ಲಿ ವಿಶಾಲರಾಯ ಕೇಳಿರಬಹುದು ನೀವು. ಹಾಗೊಬ್ಬರಸ ಇದ್ದಾನೆ ಅಂತ ಗೊತ್ತಿದೆ. ಇರ್ಲಿಯಪ್ಪ ಅವ. ಅಲ್ಲ, ಪರಿಚಯ ಅದುವೇ ನನ್ನದು. ಅದೇ. ಅವ್ರು ಇರ್ಲಿ ಅಲ್ಲ, ನೀವು ನನ್ನ ಪರಿಚಯವನ್ನು ಕೇಳಿದ್ರಲ್ಲ. ಹೌದು. ವಿಶಾಲರಾಯನ ಮಗಳು ನಾನು. ಮಾಳವಾಧಿಪನ ಅಣುಗೆಯೇ ನೀನು? ಮಾಳವಾಧಿಪನ ಅಣುಗೆ ನಾನು. ಈಗ ನಾಳೆ ಸ್ವಯಂವರ ಅಂತ ನಿರ್ಧಾರದ್ದು. ಹೌದು, ಅದು ನಮಗೆ. ಮತ್ತೆ ನೀನೇನು ಮನೆ ಬಿಟ್ಟದ್ದು? ನಾವು ಉಪವನಕ್ಕೆ ಬೇಕಾಗಿ, ಉಪವನದಲ್ಲಿ ಹೂಗಳನ್ನು ಕೊಯ್ಯುವುದಕ್ಕೆ, ನೀರ ಕೇಳಿಗೆ ಬೇಕಾಗಿ ಬಂದವರು. ಕೇಳಿಗ? ಕೇಳಿ. ಕೇಳಿಯೇ ಬಂದದ್ದಲ್ಲ? ಕೇಳಿಯೇ ಬಂದದ್ದು. ನಾವೆಲ್ಲ ಹಾಗೆ ನೀರ ಕೇಳಿಗಾಗಿ. ನೀರ ಕೇಳಿಗಾಗಿ ಬಂದವರು ನಾವೆಲ್ಲ. ಹೀಗೆ ಬಯಸಿದೆ. ಹೇಗೆ? ನೀರಾ ಕೇಳಿ ಕೇಳಿಗಾಗಿ ಬಂದೆ ಅಂತ ಹೇಳಿ ಹಾಗೆ ಕೇಳಿ. ಅದನ್ನು ಬಿಡಿಸಿ ಹೇಳಿದ್ರೆ ಹಾಗೆ, ಒಟ್ಟಿಗೆ ಹೇಳಿದ್ರೆ ನೀರ ಕೇಳಿ. ನೀರ ಕೇಳಿ, ಜಲ ಕೇಳಿ. ಜಲ ಕೇಳಿಗೆ ಬೇಕಾಗಿ ಇಲ್ಲಿಯವರೆಗೆ ಬಂದವರು ನಾವು. ಸರಿ. ಯಾಕಂತ ಹೇಳಿದ್ರೆ ನಾಳೆಯ ದಿವಸ ಅದು ಬೇರೆ, ಅದು ನಮ್ಮ ದಿನವೇ ಬೇರೆ. ಹೌದಪ್ಪ. ಈ ದಿನ ಮತ್ತೆ ನಮಗೆ ನಾಳೆಯಿಂದ ಬರುವುದಿಲ್ಲ. ನಾಳೆ ಈ ಸಖಿಯರು ನನಗೆಲ್ಲ ಸಿಗುವುದಿಲ್ಲ. ನಾಳೆಯ ನಂತರ ನೀನು ಅಪ್ಪನ ಮನೆಯಲ್ಲೇ ಇರುತ್ತಿ ಎಂಬ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಆಡುಂಬಳದಲ್ಲಿ ತಿರುಗಾಟ ಮಾಡಬೇಕಾದ್ರೆ ಈಗಲೇ ಆಗಬೇಕು. ಈಗಲೇ ಆಗಬೇಕು. ಅದಕ್ಕೆ ಬೇಕಾಗಿ ಸಖಿಯರನ್ನು ಒಡಗೂಡಿಕೊಂಡು ಈ ಉಪವನದತ್ತ ಬಂದವಳು ನಾನು. ಸರಿ ಸರಿ, ಒಳ್ಳೆ ಒಳ್ಳೆ ಬರಿ. ನನ್ನ ಹೆಸರು ಅದು ಹೇಳಲೇ ಇಲ್ಲ. ವಿಶಾಲ. ವಿಶಾಲರಾಯ ನನ್ನ ಅಪ್ಪ. ಹಾ. ಅದನ್ನೇ ಸ್ವಲ್ಪ ತಿರುಗಿಸಿ ಸ್ವಲ್ಪ ಎಲ್ಲ ಸೇರಿಸಿದ್ರೆ ನನ್ನ ಹೆಸರು ಸಿಗ್ತದೆ, ವೈಶಾಲಿನಿ ಎನ್ನುವ. ವಿಶಾಲನ ಮಗಳು ವೈಶಾಲಿನಿ. ವೈಶಾಲಿನಿ. ನಾನು ಮೀನಾಕ್ಷಿ ಅಂತ ಭಾವಿಸಿದ್ದೆ ಅವಾಗ. ಹೇಗೆ? ಮೀನ್ ಕಣ್ಣಿನ ಹುಡುಗಿಯನ್ನು ಕಂಡಾಗ. ಮೀನಾಕ್ಷಿ ಮೀನಾಕ್ಷಿ ಅಲ್ಲ, ವಿಶಾಲಾಕ್ಷಿ ಅಲ್ಲ, ಅಲ್ಲ, ವೈಶಾಲಿ. ವೈಶಾಲಿನಿ. ಇದು ಇದು ನನ್ನ ಪರಿಚಯ. ನಾಳೆಯ ವಧು. ನಾಳೆಯ ವಧು ನಾನೇ, ವಧು ವೈಶಾಲಿನಿ. ವಧು ವೈಶಾಲಿನಿ ನಾನೇ. ನೀನೆ. ನನಗೆ ಶುಭ ಯೋಗ. ಏನು? ಶುಭ ಶಕುನ. ಒಳ್ಳೆಯ ಕೆಲಸಕ್ಕೆ ಹೊರಡುವಾಗ ಸಿಕ್ಕಿದ್ದು ಮದುಮಗಳು. ಮದುಮಗಳು, ನಾಳಿನ ಮದುಮಗಳು. ಆಯ್ತು ಆಯ್ತು, ಇದು ನನ್ನ ಪರಿಚಯ. ಆಯ್ತಲ್ಲ? ಈಗ ನನ್ನ ಪರಿಚಯವನ್ನು ನಾನು ಹೇಳಿಕೊಂಡ ಮೇಲೆ ನಿಮ್ಮ ಪರಿಚಯವನ್ನು ಕೇಳುವುದು ನನ್ನ ಧರ್ಮ ಅಲ್ವಾ? ಹೌದು. ಮತ್ತೆ ನೀವು ಹೇಳುದು ಅಲ್ಲ, ಅವಳ ಪರಿಚಯವನ್ನು ಕೇಳುದು ಒಂದು ಅವಳಿಗೆ ಕೇಳಬಹುದಿತ್ತು ನಾನು ಯಾರು ಎನ್ನುವ ಹಾಗೆ. ಒಳ್ಳೆ ಕ್ರಮದ ಹುಡುಗಿ ಅಂತ ಭಾವಿಸಿದ್ರೆ ಅವಳದನ್ನು ಹೇಳಿದ್ರೆ ಅವಳು ಹೋದ್ರು. ಈ ಕಡೆ ಒಂದು ಪರಿಚಯ ಕೊಡ್ಲೇ ಇಲ್ಲ. ಅಲ್ಲ, ಈ ಕಡೆಯ ಪರಿಚಯವೇ ಕೇಳಿಲ್ಲ. ಒಂದು ರೀತಿಯ ಉದಾಸೀನ ಪ್ರವೃತ್ತಿ. ಹೌದು, ಅನ್ನುವಂತ ಅಷ್ಟೇನು ದೊಡ್ಡ ಸ್ಥಿತಿ ಅವಳಿಗೆ. ಏನವಳು ದೊಡ್ಡವಳ ಮಗಳಾದ್ರೆ ಹೌದು, ಹಾಗೆಲ್ಲ ಕಾಣುವ ಕ್ರಮ ಉಂಟು. ಆದ್ದರಿಂದಲೇ ಕೇಳಿದ್ದು. ನನ್ನ ಸ್ವಭಾವಕ್ಕೆ ಹಾಗೆ ಕಾಣಲೂಬಹುದು ಅಲ್ವೇ? ನೀವು ಯಾರು? ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೆ ಕಾರಣವೇನು? ಎಲ್ಲವನ್ನು ಹೇಳಬಹುದೇ? ನೀನು ಕೇಳಿದ್ದೀಯಾ? ಎಲ್ಲಿ? ಅಯೋಧ್ಯೆಯ ಕುರಿತಾಗಿ. ಅಯೋಧ್ಯೆ. ಶಶಿಮುಖಿ ನಿನಗೆ ಕೈವ ಮಾನವಾದಿಪ ಪರಿಣಯ ಬಗೆಗೆ ನಿನಗೆ ಕೈವ ಮಾನವಾದಿಪ ಪರಿಣಯವೇ ಬಗೆಗೆ
ಆಯ್ತು. ಚಂದ್ರಮುಖಿ, ಏನು? ನಿನ್ನ ಮುಖಮಂಡಲವನ್ನು ನೋಡಿದ್ದು. ಬಾಣಂಗಣದಲ್ಲಿ ಮಿಶಿಲಿರುವಂತಹ ಶಶಿಯು ನಿನ್ನ ಮುಖದಲ್ಲಿ ಮನೆ ಮಾಡಿದನೋ ಎಂಬಂತೆ ಇರುವಳು. ಕೇಳಲೆ ಶಶಿಮುಖಿ, ನಾಳೆ ಇಲ್ಲಿಯ ರಸ ವಿಶಾಲರಾಯ ನಿನಗೆ ಪರಿಣಯವೆಸಗುವ ಎಂಬ ಬಗೆ ನಮ್ಮ ಊರಿನ ತನಕ ಬಂತು. ಅಂದ್ರೆ ಅಯೋಧ್ಯೆಗೆ? ಅಯೋಧ್ಯೆಯಿಂದ ಇಲ್ಲಿಗೆ ಹೊರಟು ಬಂದದ್ದಲ್ವಾ? ಹೌದಪ್ಪ. ವಿಚಾರವನ್ನು ಗಮನಕ್ಕೆ ಬಂದು ಆ ವಿಷಯವನ್ನು ಕೇಳಿ ಇಲ್ಲಿಯ ತನಕ ಬಂದವು. ಅಯೋಧ್ಯೆಯವರು ಇಲ್ಲಿ ಒಂದು ವಿಸ್ತಾರ ಮಾಡಲೇಬೇಕು ನಿಮ್ಮ ಪ್ರದೇಶವನ್ನು, ಅಲ್ವಾ? ಬೇಕಾಗ್ತದೆ ಅಯೋಧ್ಯೆಯವರು ಎಂಬಂತೆ ಉದ್ದೇಶವನ್ನು ಇರಿಸಿಯೇ ಬಂದದ್ದು. ನಾಳೆ ಅಲ್ವ? ಆಗ ನನಗೆ ನೀನು ಹೆದರಕೊಂಡದರಿಂದ ಈಗಲೇ ಕೇಳಿ ಬಿಡುವ. ಹೌದು ಹೌದು, ಹೇಳಿ ಹೇಳಿ. ಹೇಗೆ? ನೀನು ನನ್ನ ಪರಿಣಯವಾಗುವೆಯಾ? ಅವೀಕ್ಷಿತ ಅಯೋಧ್ಯೆಯ ಕರಂದಮ ಭೂವತಿಯ ಮಗಳು ಹೆಸರೆನ್ನದ ವೀಕ್ಷಿತನೆಂದು ಎನ್ನ ಪರಿಣಯ ಒಪ್ಪೆಯ ನೇರ ಮತ್ತೆ ಸುಳ್ಳು ಸುತ್ತು ಬರಲಿಕ್ಕೆ ಕೇಳುವುದೇ? ಹೌದು. ಈಗ ನಿಮಗೆ ನಾನು ಒಪ್ಪಿಗೆ ಆಗಿದ್ದೇನೆ, ನೀನು ನನಗೆ ಒಪ್ಪಿಗೆ ಆಗಿ ಆಯ್ತು, ನನಗೂ ನೀವು ಒಪ್ಪಿಗೆ. ಹಾಗಾದ್ರೆ ಒಂದು ವಿಷಯ ಉಂಟು. ಚೆಲುವ ರೂಪ ನಡೆಗೆ ಒಲಿದೆ ಒಲಿದೆ ಆಗರೆನ್ನ ವರಿಸೆಯ ಚೆಲುವ
ವಧು ಎನ್ನುವುದು ತಿಳಿದಾಕ್ಷಣವೇ ಮದುವೆ ಆಗುತ್ತೇನೆ ನಿನ್ನನ್ನು ವರಿಸುವೆಯಾ ಎನ್ನುವ ಹಾಗೆ ಹೇಳ್ತಾ ಇದ್ದೀನಿ. ಆದ್ರೆ ನಾಳೆ ಒಂದು ಸ್ವಯಂವರ ಅಂತ ಏರ್ಪಡಿಸಿದ್ದಾರೆ. ಹೌದಲ್ಲ? ಹಾಗಂತ ಹೇಳಿ ಹಾ. ಹೆಣ್ಣಾದಂತಹ ನಾನು ಅಥವಾ ವಧುವಾದಂತಹ ನಾನೇ ನನಗೆ ಬೇಕಾದಂತಹ ಹುಡುಗನ ಆರಿಸಿಕೊಳ್ಳುವುದಲ್ಲ. ಅದಾಗುವುದಿಲ್ಲ. ಮತ್ತೆ ಹೇಗೆ? ಆ ಸ್ವಯಂವರ ಮಂಟಪದಲ್ಲಿ ನನ್ನಪ್ಪ ವಿಶಾಲರಾಯ ಒಂದು ಪಣವನ್ನಿರಿಸಿದ್ದಾನೆ. ಪಣ ಯಾರೊಡನೆ ಕಾದುವುದು, ಯಾರು ಯಾರೊಡನೆ ಕಾದುವುದು ಎನ್ನುವ ರಾಜಾದಿರಾಜರು ಬಂದು ಸೇರುವುದು. ಪರಾಕ್ರಮವೂ ಪಣ. ಪರಾಕ್ರಮವೇ ಪಣ. ಅವರೆಲ್ಲರೂ ಕೂಡ ಪರಾಕ್ರಮದ ಮೂಲಕವಾಗಿ ಸೆಣಸಾಡುವುದು. ಯಾರು ಯಾರನ್ನು ಎಲ್ಲರನ್ನು ಯಾರಾತನು ಸೇವಲಿಸುತ್ತಾನೋ ಅಂತವನ ಕೊರಳಿಗೆ ವಿಶಾಲರಾಯನ ಮಗಳು ವರ್ಣಮಾಲಿಕೆಯನ್ನು ಹಾಕುವುದು. ಸ್ವಯಂವರದ ನಿಯಮ ಪಾಲನೆ. ಇದು ಹಾಗುಂಟು. ಈಗ ನೀವು ಹೇಳಿದ ಹಾಗೆ ಹೆಣ್ಣಾದವಳು ಬಯಸುವುದೇನು? ಕನ್ಯಾವರಯತೆ ರೂಪಂ ಪಿತಾ ಶ್ರುತಂ ಮಾತಾ ವಿತ್ತಂ ಬಾಂಧವಾಹ ಕುಲಮಿಚ್ಚಂತಿ. ಮತ್ತೆಂತದ್ದು? ಉತ್ತರೇ ಭೋಜನ. ಭೋಜನ ಪ್ರಿಯ. ಉಳಿದವರ ಊಟವನ್ನೇ ಬಯಸುವುದು. ಹೌದು. ಹೆಣ್ಣಾದವಳು ಮಾತ್ರ ಭೋಜನೇ ಮಿತರೇ ಜನ. ಮಿತರೇ ಜನ. ಮಿತರಾದ ಜನ ಅಂತಲ್ಲ, ಅಲ್ಲ, ಇತರ ಜನಗಳು. ಇತರ ಜನರು ಭೋಜನವನ್ನು ಮಾತ್ರ ಲೆಕ್ಕ ಆಗುದು. ಎಷ್ಟು ಹೇಗೆ ಊಟ ಹೇಗಿತ್ತು? ಹೌದು. ಆದ್ರೆ ಹೆಣ್ಣಾದವಳು ಕನ್ಯಾವರಯತೆ ರೂಪಂ. ಯಾವ ರೂಪ ಅಂತಿದೆ? ಒಳ್ಳೆಯ ರೂಪ. ಬಾಹ್ಯ ರೂಪವಷ್ಟೇ, ಬಾಹ್ಯ ರೂಪವಷ್ಟೇ ಅಲ್ಲ, ಅಂತರಂಗದ ರೂಪ, ಆಂತರಿಕವಾದಂತಹ ರೂಪಂ. ರೂಪಂ ಮಾತಾ ವಿತ್ತಂ. ಮಾತಾ ವಿತ್ತಂ. ಹೆಣ್ಣು ಎಷ್ಟುಂಟು ಹುಡುಗನಲ್ಲಿ? ಅದು ಅತ್ತೆ. ಮಾತಾ ವಿತ್ತಂ. ಹೆಣ್ಣಿನ ತಾಯಿ ಅಂತ ಹೇಳುವುದಕ್ಕಿಂತಲೂ ಗಂಡಿನ ಅತ್ತೆ. ಹೌದಪ್ಪ, ಗಂಡಿನ ಅತ್ತೆ. ಏನು ಬಂದಿತ್ತು? ಹೇಗೆ ನನ್ನ ಅಳಿಯ ಗಟ್ಟಿಯೋ ಗಟ್ಟಿಯ ಹಾಗೆ, ಮಾವ ಹಾಗೆ. ಹೇಗೆ? ಹೇಗೆ? ಪಿತಾಶ್ರುತಂ. ಎಷ್ಟು ಕಲ್ತಿದ್ದಾನವ? ವಿದ್ಯೆ ಎಷ್ಟು? ಸಾಕಿಯಾನೋ ಇವ? ಬೆಳೆಸಿಯಾನೋ ಇವ? ಹೌದು. ಕಲಿಕೆ ಉಂಟು. ಈಗ ಅಪ್ಪ ಅಮ್ಮ ಏನ್ ನನ್ನ ಯೋಚನೆ ಮಾಡ್ತಾರೆ ಅದೆಲ್ಲವೂ ನಿಮ್ಮಲ್ಲಿ ಉಂಟು. ಈಗ ನಾನು ಯೋಚನೆ ಮಾಡಿದ್ದೇನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಿಮ್ಮ ರೂಪ ಹೇಗುಂಟು ಅಂತ ನೋಡಿದ್ರೆ ಬಹಳ ಚಂದವಾದಂತಹ ರೂಪ, ಮನ್ಮಥ ಸದೃಶ ನೀವು. ಹಾಗೆಯೇ ನಿಮ್ಮ ಗುಣವನ್ನು ನಾನು ಮೆಚ್ಚಿದವಳಿದ್ದೇನೆ ಅಲ್ವೇ? ಒಂದು ಮಾತು ಸಾಕು ಒಬ್ಬರದ್ದು. ನಾಲಿಗೆಯಿಂದ ಹೊರಡುವಂತ ಒಂದು ಮಾತು 10 ಹೆಜ್ಜೆ ಜೊತೆ ಹೋದ್ರೆ ಸಾಕು, ಸಾಕಾಗ್ತದೆ. ಒಂದು ವಾಕ್ಯ ಅಂದವಾಗಿ ಮಾತನಾಡಿದ್ರೆ ಸಾಕು, ಸಾಕಾಗುತ್ತದೆ. ವಸ್ತ್ರ ವಪು ವಾಕ್ಯ ವಿದ್ಯಾ ವಿನಯ ಅಥವಾ ವಿಭವ ವಕಾರ ಪಂಚಗದ ತೀರ್ಮಾನ ಹಾಗೆಯೇ ಬಿಡ್ತದೆ. ಹೌದು ಅಲ್ವಾ? ನೀವು ಒಂದು ಮಾತನಾಡಿದಾಗ ನನಗೆ ಅರ್ಥವಾಯಿತು. ಯೋಗ್ಯತಾವಂತರು ಎನ್ನುವ ಹಾಗೆ ಕಲುಷವಿಲ್ಲ, ಶುದ್ಧ ಮನಸ್ಸು. ನಿಮಗೆ ನಿಮ್ಮನ್ನು ವರಿಸುವುದಕ್ಕೆ ನನ್ನ ಒಪ್ಪಿಗೆ ಉಂಟು. ಆದರೆ ನಾಳೆಯ ದಿವಸ ನೀವು ಕೂಡ ಈ ಸ್ವಯಂವರ ಮಂಟಪದಲ್ಲಿ ಭಾಗಿಯಾಗಬೇಕು. ಬಂದಂತಹ ರಾಜಾದಿರಾಜರನ್ನೆಲ್ಲರನ್ನು ಸೋಲಿಸಬೇಕು. ದ್ವಂದ್ವ ಕಾಳಗದಲ್ಲಿ ಅವರೆಲ್ಲರನ್ನು ಗೆದ್ದು ಬಳಿಕ ನನ್ನದಾದಂತಹ ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕ್ತೇನೆ. ಒಳ್ಳೆಯ ಎಂತದ್ದು? ನನ್ನ ಪರಿಚಯ ಹೇಳುವಾಗಲೇ ನಾನು ನೇರವಾಗಿ ನನ್ನ ಪರಿಚಯ ಹೇಳಿದ್ದೆ ಹಾಗೆ. ಯಾವನೋ ಹೆಸರಿನ ಮೇಲೆ ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳುವುದಿಲ್ಲ, ಸ್ವಯಂ ಬದುಕನ್ನು ಕಲ್ಪಿಸುವನು. ಪೇಳು ನಾನು ಅವೀಕ್ಷಿತನು ಅಂತ ನಾನು ಆಡಿದ್ದೆ. ಮತ್ತೆ ನೀ ಕೇಳುವಾಗ ಹಿನ್ನೆಲೆ ಹೇಳಬೇಕಾಗಿ ಬಂತು. ಇನ್ನೊಬ್ಬರ ಹೆಸರನ್ನು ಹೇಳಕೂಡದು ಅಂತಲ್ಲ, ನನ್ನನ್ನೇ ನಾನು ಹೇಳುವುದ ಕಾರಣವಾದ್ದು ತಂದೆಯ ಹೆಸರಿಂದಲೋ ಮಾವನ ಹೆಸರಿಂದಲೋ ಬಂಧುಗಳ ಹೆಸರಿಂದಲೋ ಸ್ಥಾಪನೆಯಾಗತಕ್ಕವನಲ್ಲ ನಾನು. ಹೀಗೆ ನನ್ನ ಕ್ರಮವು ಹೀಗೆ, ನಿಮ್ಮ ವೀಕ್ಷಣೆ ಹೀಗೆ, ಎಲ್ಲ ಹೀಗೆ. ಅದಕ್ಕೆ ಆ ವೀಕ್ಷಿತ ಇತರರು ವೀಕ್ಷಿಸಿದಂತೆ ನಾನಲ್ಲ. ಅಲ್ಲ, ಏನು ಹೇಳೋದಿದ್ರೆ ಪಟಕ್ಕಾಗಲೇ ಹೇಳಿ ಆಯ್ತದು. ಹೌದು, ಕಹಿಯೋ ಸಿಹಿಯೋ ಪ್ರಶ್ನೆ ಇಲ್ಲ, ನನ್ನ ಸ್ವಭಾವ. ಹೌದು, ನಿಮ್ಮ ಸ್ವಭಾವವನ್ನು ನಾನು ಮೆಚ್ಚಿದವಳಿದ್ದೇನೆ. ಈಗ ನಾ ಹೇಳಿದಂತಹ ಆ ವಿಚಾರವನ್ನು ಮುಂದಿಟ್ಟುಕೊಂಡು ನಾಳೆ ನೀವು ಭಾಗವಹಿಸಬೇಕಾಗುತ್ತದೆ. ಆದೀತು. ನಿಯಮ ಇರುವನು ನಾನು. ನಿಯಮ ಅದು ಇಷ್ಟೆಲ್ಲ ಎಲ್ಲರನ್ನು ಗೆಲ್ಲಬಲ್ಲೆ, ವಿಶ್ವಾಸ. ನೀವು ಗೆಲ್ಲುತ್ತೀರಿ ಎನ್ನುವಂತಹ ವಿಶ್ವಾಸ ನನಗುಂಟು. ಆದ್ರೆ ಅದೊಂದು ವೇದಿಕೆ ನಿರ್ಮಾಣ ಆಗಬೇಕಷ್ಟೇ. ಯಾಕಂತ ಹೇಳಿದ್ರೆ ನಾಳೆ ವೈಶಾಲಿ ನಿಮ್ಮ ಅಪ್ಪನ ಮಾತನ್ನು ಮೀರಿದ್ದಾಳಂತ ಆಗಬಾರದು. ನಿನ್ನಪ್ಪ ಹೂಡಿದ ಪಂಥದಲ್ಲಿ ನಾನು ಭಾಗವಹಿಸಿ ನೇರ ಯುದ್ಧದಲ್ಲಿ ಗೆದ್ದು ಕೊಂಡೊಯ್ಯುವುದನ್ನು ಅವನ ಮಗಳಾಗಿ ಕ್ಷಾತ್ರ ಕನ್ಯೆಯಾಗಿ ನೀನು ಒಪ್ಪತಕ್ಕವಳು, ಮೆಚ್ಚತಕ್ಕವಳು. ಮೊದಲು ನಿಮಗೆ ಮಾಲೆ ಹಾಕಿ ಮತ್ತೆ ಅವರನ್ನು ಸೋಲಿಸಿ ಅಂತ ಹೇಳಿದ್ರೆ ನಿಮಗೆ ಸರಿಯಲ್ಲ. ಎಲ್ಲರನ್ನು ಗೆದ್ದವನೆಂಬ ಹೆಮ್ಮೆ ಬೇರೆ ಇರ್ತದೆ. ಹೌದು, ಒಳ್ಳೆಯದು. ಹಾಗಾದ್ರೆ ನಿನಗಿಚ್ಚಿದೆ ಅಂತ ಆಯ್ತಲ್ಲ. ಹೌದು, ನಿನ್ನ ಹಿನ್ನೆಲೆಯ ಚೇತನ ಅದೇ ನನಗೆ ಗೆಲುವಿಗೆ ಇನ್ನೊಂದು ಪ್ರೋತ್ಸಾಹವೂ ತಾನಾಗುತ್ತದೆ, ಚೈತನ್ಯವೂ ಆಗುತ್ತದೆ. ಹೌದು ಎನ್ನುವ ಸಮಾಧಾನ ನನಗುಂಟು. ಹಾಗಾದ್ರೆ ಈಗ ಹೋಗುದೆ ಮತ್ತೆಂತದ್ದು? ಏನು ನೆನಪಿಗೆ? ನಿಮಗೆ ನೆನಪಿಗೆ ಏನಾದ್ರೂ ಕೊಟ್ರೆ ಒಳ್ಳೆಯದು. ತಕೊಳ್ಳಿ, ಅದು ಇನ್ನೊಂದು ಬಲವನ್ನು ಕೊಡ್ತದೆ ಅಂತ. ಹೌದು, ನೆನಪು ಪಕ್ಕನೆ ಕೈ ತಿರುಗಿಸುವಾಗಲೂ ಕಾಣ್ತದೆ. ಅವಳ ಕೊಡುಗೆ ಎನ್ನುವ ಹಾಗೆ. ಹೌದು, ಬಹಳ ಒಳ್ಳೆಯದು. ಕೊಡುವುದಕ್ಕುಂಟು ಯಾವ ಬೆರಳಿಗೆ ಆಗ್ತದೆ ಅಂತ ಯಾವ ಬೆರಳಿಗೂ ಆಗುತ್ತದೆ. ನಿಮಗೆ ಮಾಡಿಸಿಟ್ಟಾಗುಂಟದು. ಬದಲಾವಣೆ ಒಂದೇ ಅಲ್ವಾ? ಹೌದು, ಬಹಳ ಒಳ್ಳೆಯದು. ವಧು ವೈಶಾಲಿ ಇನ್ನೂ ಕಾಣುವುದು ನೀವು ಸ್ವಯಂವರ ಮಂಟಪದಲ್ಲಿ. ಆದೀತು. ಹೌದು, ಮಂಟಪಕ್ಕೆ ಇವರು ಬರ್ತಾರಲ್ಲ, ಅವರು ಬರ್ತಾರೆ ನಿನ್ನನ್ನು ಕರ್ಕೊಂಡು ಬರ್ಲಿಕ್ಕೆ. ಹೌದು, ಒಳ್ಳೆಯದು. ನಾಳೆ ನೋಡೋಣ. ನಾಗವೇಣಿ ಹೋಗೋಣ. ನಾಗವೇಣಿಯು ತೆರಳೆಗೆ
ನೃಪಸುತ ಯೋಗವೇತಿಯುವುದೇನುತ ಚಿಂತಿಸಿ ನಾಗಶಯನ ನೆನೆದು ಬೌದಲು ಬಿಡದಿ ಎಡೆಗದು ನಾಗವೇಳೆಯುತ್ತಿರುಳೆ ನೃಪಸುತಾಗ ತನ್ನ ಮನಸ್ಸನ್ನು ಒಪ್ಪಿಸುವ ಮೂಲಕವಾಗಿ ನಾಗವೇಣಿಯು ತಾನತ್ತ ತೆರಳಿದಳು. ಆದರೆ ಯೋಗ ಹೇಗುಂಟು ಅಂತ ನಾವು ಹೇಳುವುದಕ್ಕಾಗುವುದಿಲ್ಲವಲ್ಲ. ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಅಂತ ಒಂದು ಹೇಳಿಕೆ ಉಂಟು. ಏನೇ ಇರಲಿ, ನಾಗಶಯನ ಇದ್ದಾನೆ ಎನ್ನುವಂತಹ ಬಲವಾದ ನಂಬಿಕೆಯಿಂದ ಬಿಡದೆ ಅಂತ ಹೋಗ್ತೇನೆ. ಬರುವಂತಹ ಅರಸಕುಮಾರರಿಗೆ ಯಾವುದೇ ಕುಂದು ಕೊರತೆ ಆಗದಂತೆ ಇಲ್ಲ, ಇಲ್ಲ, ಇಲ್ಲ. ನೋಡಿಕೊಳ್ಳುವ ಹೊಣೆ ನಿನ್ನದು. ನನ್ನದು ಜವಾಬ್ದಾರಿ. ಅದೋ ಬರುತ್ತಾ ಇದ್ದಾರೆ. ಆಸನವನ್ನು ನಿಲ್ಲಿಸ್ತೇನೆ. ಬರಲಿ 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 ಬರಲಿ. ಇಲ್ಲಿ ಕುಳಿತುಕೊಳ್ಳಿ. ಇನ್ನು ಯಾರು ಬರ್ತಾರಂತ ನೋಡುವ. ಅದ ಬಳಿಕ ಎಲ್ಲ ವಿಚಾರಿಸುವ, ಆಯ್ತಾ? ಇಲ್ಲ ಇಲ್ಲ, ಹೀಗೆ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಅದೇ ಯಾರು ಬರುದು, ಅದೇ ಯಾರು ಬರುದು? ಇಲ್ಲಿ ಬಂದಿದ್ದೇನೆ. ಆ ಕಡೆ ಎಲ್ಲ ಗಾಡಿ ಬರ್ತುಂಟ. ಒಬ್ಬ ಯೋಗ್ಯತವಾದಂತಹ ವ್ಯಕ್ತಿ ಬರುವಾಗ ಒಂದು ಮಾನ್ಯತೆಯನ್ನು ಕೊಡದಿ ನನ್ನ ತಂದು ಹಾಗಲ್ಲ, ನೀವು ಬರುವಾಗ ಹೀಗೀಗಿ ಮಾಡ್ತಂದು ಬರ್ತಿದ್ರಿ. ನಮ್ಮ ಯೋಗ್ಯತೆ ಅಷ್ಟು ಮೇಲಕ್ಕೇರಿದೆ. ಇದು ನಮಸ್ಕಾರ. ನಮಸ್ಕಾರ. ಬಂತು ಬಂತು. ಬಂತ ಹ್ಮ್. ಗೊತ್ತಾಗ್ಲಿಲ್ಲ. ನೀನು ಕೊಟ್ಟದ್ದೇನು ನಮಸ್ಕಾರ. ಮತ್ತೆ ನಾನು ಕೊಟ್ಟದ್ದೇನು? ಅದೌದು. ನಮ್ಮಂತ ಯೋಗ್ಯತಾದಂತಹ ವ್ಯಕ್ತಿಗಳು ಬರುವಾಗ ನಿಮ್ಮಂತ ಒಂದು ಅದು ನಿಮಗೆಲ್ಲ ಕೊಟ್ರೆ ಅದು ಸಮಾನತೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿಲ್ಲ, ಅಲ್ಲಿಂದಷ್ಟೇ ಬಂತು ಅಂತೆ. ನಮ್ಮ ಯೋಗ್ಯತೆ ಏನು, ನಿಮ್ಮ ಹಣ ಹಾಗಲ್ವಾ? ನನ್ನ ಯೋಗ್ಯತೆ ಏನು, ನಿನ್ನ ಹಣೆ ಬರೆ. ಆಚೀಚೆ ಐತಿ. ಇದು ತಮ್ಮ ಹೆಸರು ಕಚ್ಚಿಂಟಲ್ಲ ಇದೆ. ಏನು ಕಲ್ಲು ತುಂಬಿ ಹಾಕ್ತೀರ ನನ್ನ ಎದೆಗೆ? ಗಟ್ಟಿ ಉಂಟಂತ ಹೇಳಿ. ಅಂಗಾದೇಶವನ್ನೇ ಆಳ್ವಿಕೆಯನ್ನು ಮಾಡುವಂತ ಮಂಗ ಮಂಗ ನಿನ್ನ ಕಪಾಲಕ್ಕೆ ಬಾರಿಸನು. ಯಾರು ತಪಲಿಗೆ ಬಾರಿಸುದು? ಅಂಗಾದೇಶವನ್ನೇ ಆಳ್ವಿಕೆಯನ್ನು ಮಾಡುವಂತ ಹಾ ಸೂರಸೇನ. ಬರಬೇಕು. ಎಲ್ಲಿಗೆ ನಾನು ಬಂದದ್ದಾಯ್ತು. ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಹೀಗೆ ಹೀಗೆ. ನಿಮಗೆ ನಾನು ವಿಶೇಷವಾದ ಆಸನ ಇರಿಸಿದ್ದೆ. ಗೊತ್ತಿತ್ತು ನೀವು ಬರ್ತೀರ ಅಂತ. ಇಲ್ಲಿ ಕೂತ್ಕೊಳ್ಳಿ. ಇದು ಅಲ್ಲಿಂದ ಆಗುದಿಲ್ಲ ಅಂತ. ಆನೆ ಬಾರೆ ಕೆಟ್ಟವನೇ. ಸುಮ್ಮನೆ ಯಾಕೆ? ನೀವು ಬಿದ್ದದ್ದ? ನೀವು ಹೇಗೆ ಬಿದ್ದದ್ದು? ಕುಳಿತುಕೊಳ್ಳಿ ಹೇಳಿದವ ನೀನಲ್ಲ. ಹೌದೌದು. ಮತ್ತೆ ತೆದ್ದ
ವಿಷಯ ಉಂಟು ನೋಡಿ ಅಂತೆ ಬಿಸಿಲು ನಿಮ್ಮ ಮುಸುಡಿಗೆ ಬೀಳ್ತದೆ ಮುಖಕ್ಕೆ ಅದೇ ಬೀಳ್ತದೆ ಒಂದು ವೇಳೆ ನೀವು ತಪ್ಪಾದ್ರೆ ಎಷ್ಟು ಚಂದಾದಂತ ಹೌದು ಇಲ್ಲ 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 ಇಲ್ಲಿ ಇಲ್ಲಿ ಇಲ್ಲಿಂದ ಅದಕ್ಕಿದೆ ಅದು ಸಭೆಗೆ ನೀವು ಅಷ್ಟು ಕಾಣುದಿಲ್ಲ ಅಲ್ಲಿ ಅಡ್ಡ ಆಗ್ತೀರಿ ಹಾಗೆ ನೀವು ಒಂದು ಕೆಲಸ ಮಾಡಿ ಇಲ್ಲಿ ಕೂತ್ಕೊಳ್ಳಿ ನಾನು ಬರ್ಬೇಕು ಹಿಂದಿಂದ ಬರ್ಬೇಕಾ ನೀವು ಬಂದಿರ ಸ್ವಲ್ಪ ಹಿಡಿತೇನೆ ಬೇಡ. ಆಚೆ ಬಿದ್ರೆ ನಮಸ್ಕಾರ ಪ್ರತಿ ನಮಸ್ಕಾರ. ತಮ್ಮ ಹೆಸರು ಕೊಪ್ಪಳ. ಹ? ನೀವು ಏಯ್! ನಿಮ್ಮ ಯಾರು ವಾರಣ ಧ್ವಜ. ನಿಮ್ಮ ಅದು ನಿನ್ನ ಹೆಸರು. ನಿಮ್ಮ ನಿನ್ನ ಕುಟುಂಬದವರಲ್ಲ. ಅದು ಅವನ ತಾತನ ಹೆಸರು. ಯಾರು ಅದು ಅವನ ಅಲ್ಲ, ತಾತನ ನಿಮ್ಮ ಹೆಸರು ವಾರಣ ಧ್ವಜ. ತಮ್ಮ ಊರು ಕುಂತಲೇಶ. ಉಂಟಾನಾ ನೀವು ಏಯ್! ಉಂಟಾ ನೀವು? ಉಂಟ ನೀನು. ಕುಂತಲೇಶ ದೇಶದ ಅರಸ. ತಮ್ಮ ಅಪ್ಪನ ಹೆಸರು ತಂದೆ ಹೆಸರು ನಿನಗೆ ಅಪ್ಪ ಅಂದೆಂತ ಈಗ? ಅಲ್ಲಲ್ಲ ಬೇಕು ಮದುವೆಗೆ ಬಂದದ್ದು ನಾನು ಹಾ ಮತ್ತೆ ಅಪ್ಪ ಎಂತ ಈಗ? ಅಲ್ಲಲ್ಲ ಹಾಗಲ್ಲ ನಾಳೆ ನಾವು ನಮ್ಮಿಂದ ಹೆಣ್ಣು ಕೊಡುವುದು ಯಾರ ದೇಶಕ್ಕೆ ಹೋಗಿದೆ ಯಾರವರ ತಂದೆ ಕೇಳಿದ್ರೆ ನಮಗೆ ಒಂದು ಅದು ನನ್ನ ಹೇಳುವುದಕ್ಕೆ ಹೆಸರು ಆಧಾರ ಹೇಳಿದ್ರೆ ಸಾಕು. ಸಾಕು ನಮಸ್ಕಾರ ಪ್ರತಿ ನಮಸ್ಕಾರವನ್ನು ಕೊಡುತ್ತಾ ಇದ್ದೇನೆ. ಎಂತ ಒಂದು ಹಿತವಚನ ತಮ್ಮ ಹೆಸರು ಭದ್ರಸೇನ ಎನ್ನುವ ಅಯ್ಯೋ ತಮ್ಮ ಊರು ಮಾದ್ರೇಶ. ಮಾದ್ರಿ ರಾಶಿ ಮಾದ್ರೇಶ ಮಾದ್ರಿ ಇರ್ಲಿ ತಮ್ಮ ತಂದೆಯ ಹೆಸರು ವೀರಸೇನ ಎನ್ನುವ ಹಾಗೆ. ಇಲ್ಲಿ ಬರ್ರಿ. ಆ, ನನ್ನಂತ ಒಂದು ಯೋಗ್ಯತವಾದಂತ ವ್ಯಕ್ತಿ ಬಂದಾಗ ಆಹಾ. ನಮಗೇನು ಕುಡಿಯುವುದಕ್ಕೇನಿರುವ ಅಲ್ಲ ನಾವು ವ್ಯವಸ್ಥೆ ಉಂಟು ಆದ್ರೆ ಹೇಳ್ತಾರೆ ನೀವೆಲ್ಲ ಬರುವಾಗ್ಲೇ ತರ್ತೀರಂತೆ ಇಲ್ಲ ಅದು ಬೇರೆ ಅದು ಬೇರೆ ಅದು ಬೇರೆ ಹಾ, ಹಾ, ಹಾ. ಇಲ್ಲಿ ಬಂದ ಮೇಲೆ ವ್ಯವಸ್ಥಾಪಕರು ಯಾರು? ನಾವು ಅದು ನೀನು. ಕೊಡುವಂತ ಕ್ರಮ ಉಂಟು ಮತ್ತೆ? ತಮಗೆ ಬಿಸಿಯಾ ಹಾ? ಬಿಸಿಯಾ ಯಾವ್ದರಲ್ಲಿ ಅಲ್ಲ ಅಲ್ಲ ಈಗ ಒಮ್ಮೆ ಬಿಸಿ ಬಿಸಿ ಆಗ್ತದೆ ಆದ್ರೆ ಸ್ವಲ್ಪ ತಂಪಿದ್ದಿದ್ರೆ ಸ್ವಲ್ಪ ಒಳ್ಳೆದಾಗ್ತದೆ. ತಂಪಿದ್ದು ಬೇಕಾ ನಮ್ಮಲ್ಲಿ ವ್ಯವಸ್ಥೆ ಉಂಟು ನಮ್ಮಲ್ಲಿ ವ್ಯವಸ್ಥೆ ಉಂಟು ಸ್ವಲ್ಪ ಕಡಿಮೆ ಉಂಟು ಕೆಟ್ಟವನೇ ನೀನು ಅದಕ್ಕೆ ಕೈ ಹಾಕುದು ಮತ್ತೆ ನೀನು ಕುಡೀರಿ ಇದ್ರಲ್ಲೇ ಕೊಡ್ಬೇಕಾ ಇದ್ರಲ್ಲೇ ಆದೀತಾ ಅದು ನಿನ್ನ ಅಪ್ಪಗೆ ಕೊಡು. ಬೇಡವಾ ಈಗ ಅದಕ್ಕೆ ಕೈ ಹಾಕ್ತಿ ನೀನೇ ಮುಸ್ತಿ ನೀನೇ ತರ್ತಿ. ಅದು ಸ್ವಲ್ಪ ಸಿಹಿ ಕಮ್ಮಿ ಇತ್ತ ಬೇಡ ಬೇಡ ನಿಮಗೆ ಏಯ್! ಆ? ಇದೆಲ್ಲ ನಮ್ಮಂತವ್ರು ಆಯ್ತಾ ನಿಮ್ಮ ಬಿಸಿ ಮುಗೀತಾ ಈಗ ನಡೆ ಇಲ್ಲಿ. ಇದು ಗೊತ್ತುಂಟಾ ಆ ವಿಷಯ ವಿಷಯ ಅಂತ ಮತ್ತೆ ಬರ್ತಾ ಇದ್ದಾರಲ್ಲ ಯಾರು ನಮಸ್ಕಾರ ಒಳ್ಳೇದಾಗ ಅಯೋಧ್ಯೆಯ ಅವೀಕ್ಷಿತ ಬಂದವರನ್ನು ಎಲ್ಲ ಇದೆ ಬಂದವರನ್ನು ಭಜನಿಸಿ ಬಂಧನದ ಪುತ್ರರಿಗೆ ಬೇಡರು ನೃಪರು ಶೌರ್ಯದಲ್ಲಿಗೆ ನೀವೆಲ್ಲರೂ ಬಂದು ಸೇರಿದ್ದೀರಿ ಬಹಳ ಸಂತೋಷವಾಯಿತು. ಬಂದಂತಹ ನಿಮಗೆ ಯೋಗ್ಯ ರೀತಿಯಲ್ಲಿ ಉಪಚರಿಸಿದವನಿಗೆ ಸಮಾಧಾನವಾಯಿತು. ಏನಾದರೂ ಕೊರತೆ ಆಗಿದ್ದಲ್ಲಿ ಮನ್ನಿಸಬೇಕು. ಇರುವುದೇ ಬಿಡಿ. ಆಗಲಿ ಅದು ಎತ್ತರದ ಪೀಠದಲ್ಲಿ ನನ್ನ ಮಗಳು ಕುಳಿತುಕೊಂಡವಳಿದ್ದಾಳೆ, ಕೈಯಲ್ಲಿ ಸುಮಮಾಲೆಯನ್ನು ಧರಿಸಿಕೊಂಡವಳಿದ್ದಾಳೆ. ಈಗಾಗಲೇ ನಿಮಗೆ ತಿಳಿದಂತಹ ವಿಚಾರವೇ. ಆಕೆಯನ್ನು ವಿವಾಹವಾಗಬೇಕಾದರೆ ಸೇರಿದಂತಹ ನೃಪರೆಲ್ಲರೂ ದ್ವಂದ್ವ ಯುದ್ಧವನ್ನು ಮಾಡಿ ವಿಕ್ರಮವನ್ನೇ ಪಣವನ್ನಾಗಿರಿಸಿ ಕೊನೆಗೆ ಗೆಲ್ಲುವಂತಹ ಪುರುಷ ಸಿಂಹನಿಗೆ ಆಕೆ ಮಾಲೆಯನ್ನು ಧರಿಸುವುದರ ಮೂಲಕವಾಗಿ ವಿವಾಹವಾಗುವವಳಿದ್ದಾಳೆ. ವೇದಿಕೆ ಸಿದ್ಧವಾಗಿದೆ. ನಿಮ್ಮ ನಿಮ್ಮ ವಿಕ್ರಮವನ್ನು ಮೆರೆಸಿರಿ. ಇದೋ ಪಣ ಪ್ರಾರಂಭವಾಗಲಿ. ಅಂದು
ಸುಮ್ಮನೆ ಬಿಡುವುದಿಲ್ಲವೋ? ಏನ್ ಮಾಡ್ತಿ? ನನ್ನ- ಎಲ್ಲ ಭದ್ರಸೇನ ಏನಿಲ್ಲ. ಒಂದು ಹೆಣ್ಣಿಗೆ ಬೇಕಾಗಿ ಆ, ಬಂದೆಯ ಬಂದಾಗಿ ಇಂದು ನಡೆದರೆ ಲೇಸು, ಇಲ್ಲವಾದರೆ ಇಲ್ಲವಂತಾದರೆ ಕೈಯಲ್ಲಿ ಕಟಾರಿ ಹಿಡಿದಿದ್ದೇನೆ. ಒಂದೊಮ್ಮೆಗೆ ಸೋತೆನಾದರೂ ಹಾ. ಇನ್ನೊಮ್ಮೆ ನನ್ನ ಮುಂದೆ ನಿನ್ನ ಪರಾಕ್ರಮ ತೋರಿಸುವುದಕ್ಕೆ ಅಸಾಧ್ಯ. ಬಾ ಮುಂದೆ. ಪಂಥದಲ್ಲಿ ನೀವುಗಳ ಹುಟ್ಟು ಗೆಲುವೆಯ ಎಲ್ಲ ವೀರರೇ! ಭದ್ರಸೇನನ್ನು ತೋರಿಸೆಂಬಂತ ಅಹಂಕಾರದಿಂದ ಮುಂದೆ ಬಂದಂತಾದರೆ ನಿನ್ನ ಪರಾಕ್ರಮ ನನ್ನಲ್ಲಿ ತೋರಿಸು. ಬಾ ಮುಂದೆ. ಶೂರಸೇನ, ಕೋರಿ ಪರಾಕ್ರಮ ನೀನು. ನೆರೆದಂತ ವೀರ ಭಟರು, ವೀರಪುಂಗವರ ನಾಯಕರು ಯುದ್ಧೋತ್ಸಾಹಿಗಳಾಗಿ ಮುಂದೆ ಬಂದಾಗ ಅವರನ್ನೆಲ್ಲ ತಡೆದು ಓಡಿಸಿದೆ ಎನ್ನುವಂತ ನಿನ್ನ ಹೆಮ್ಮೆಯಿಂದ ಒಪ್ಪದಿರು. ಬಂದವನು ಇದ ವಂಶಜಾತ ವೀಕ್ಷಿತ ಸಾಮರ್ಥ್ಯ ಉಂಟೆ ನನಗೆ. ಅದೆಷ್ಟೋ ವೀರರನ್ನು ಸೋಲಿಸ್ತಾ ಮುಂದಾಗಿ ಬಂದೆ. ಈ ಸಮಯದಲ್ಲಿ ನನ್ನಲ್ಲಿ ಹೋರಾಡೋದಕ್ಕೆ ಬಂದಂತಾದರೆ ಅವರನ್ನು ಸೋಲಿಸಂತೆ ನಿನ್ನನ್ನು ಸೋಲಿಸಲು ಸಾಮರ್ಥ್ಯ
ಇಷ್ಟೆಲ್ಲ ಮಂದಿ ನಾವಿದ್ದೇವೆ, ಹ. ನಮ್ಮ ಯೋಗ್ಯತೆಯನ್ನು ತಿಳಿಯದೆ ಅದಕ್ಕೆ ನಿಮಗೊಂದು ಮರ್ಯಾದೆ ಆದರೂ ಕೊಡ್ಬೇಕಿತ್ತ. ಇಷ್ಟ ಅವ ಈಗ ಏನೋ ಮೋಸ ಎಂದು ಎಳೆದುಕೊಂಡು ಹೋದ ರೀತಿಯಲ್ಲಿ ಹಿಡಿದುಕೊಂಡು ಹೋಗಿದೆ ನಿಮ್ಮ ಕಣ್ಣ ಮುಂಭಾಗದಲ್ಲಿ. ಪರಾಕ್ರಮೆ ಪ್ರಭಾವ ಎಂದಾದರೆ ನಮ್ಮನ್ನೆಲ್ಲರೂ ಹೋರಾಡುವುದಕ್ಕೆ ಸಿದ್ಧರಾಗಬೇಕಿತ್ತು. ಆದರೆ ಈ ಸಮಯದಲ್ಲಿ ನಮ್ಮಲ್ಲಿ ಹೋರಾಡುವುದಕ್ಕೆ ಇರುವುದು, ನಮ್ಮಲ್ಲಿ ಕಾದಾಡುವಂತಹ ಸಮಯದಲ್ಲೇ ನಮಗೆ ಹಿಂದಕ್ಕೆ ನಾವು ಓಡಿದ್ದೇವೆ ಅಂತ ಬಯಸಿದ್ದೇವೆ. ಇಲ್ಲ, ಸ್ವಲ್ಪ ಮಾನ್ಯತೆಯನ್ನು ಕೊಟ್ಟು ನಾವು ಹೋದದ್ದು. ನೋಡು, ನಿಮ್ಮ ಮಗಳನ್ನು ಈ ರೀತಿಯಾಗಿ ಕರೆದುಕೊಂಡು ಹೋಗ್ತಾ ಇದ್ದೇವೆ ನಾವು. ಅವನನ್ನು ಬಿಡಬಾರದು. ನಿಮ್ಮನ್ನೆಲ್ಲ ಸೋಲಿಸಿದಂತಹ ವೀಕ್ಷಿತ ಆ, ಸ್ವಲ್ಪ ಹೊತ್ತು ನಿಲ್ಲುವುದಕ್ಕೂ ಅವನಿಗೆ ಆಗಲಿಲ್ಲ. ಅವ ಸ್ವಲ್ಪ ನಿಲ್ಬೇಕಿತ್ತು. ನನಗೂ ಗೌರವವನ್ನು ಕೊಡದೆ ಮತ್ತೆ? ಚಕ್ರವರ್ತಿ ಅನ್ನುವಂತಹ ಅಹಂಕಾರದಿಂದ ಆಕೆಯನ್ನು ಅಪಹರಿಸಿಕೊಂಡು ಹೋದ. ಮತ್ತೆ ಇದು ನನಗೆ ಮಾಡಿದಂತಹ ಅವಮಾನ. ಅವನನ್ನು ಸುಮ್ಮನೆ ಬಿಡಕೂಡದು. ನಿಮ್ಮ ಮನೆತನದ ಮರ್ಯಾದೆಯ ಪ್ರಶ್ನೆ ಅವನನ್ನು ಬಿಟ್ಟೆ. ಅವರನ್ನು ಶಿಕ್ಷಿಸುವುದಕ್ಕೆ ನಾನೇ ಮುಂದುವರಿಯುತ್ತೇನೆ. ನಿಮ್ಮ ಜೊತೆಯಲ್ಲಿ ನಾವು ನೀವೆಲ್ಲರೂ ನನ್ನ ಬೆಂಬಲಿಗರಾಗಿ ಬನ್ನಿ. ಮಗಳನ್ನು ಅಪಹರಿಸುವಷ್ಟು ಧೈರ್ಯವಂತಲ್ಲ ಅನ್ನೋಗೆ. ಒಂದು ಹೆಣ್ಣು ಮಗಳನ್ನು ಅಪಹರಿಸಿದರೆ ಯಾವ ಶಿಕ್ಷೆ ಆಗುತ್ತದೆಂದು ಲೋಕದ ಜನರಿಗೆ ತಿಳಿಯಬೇಕು. ಏನು ನೋಡುತ್ತಾ ಇದ್ದೀರಿ? ಸೆರೆಮನೆಯನ್ನು ಅವರನ್ನು ರಕ್ಷಿಸುವುದಕ್ಕೆ ಯಾರು ಬರುತ್ತಾರೆಂದು ನಾನು ನೋಡುತ್ತೇನೆ. ವೈಶಾಲಿನಿ, ತೆರಳು. ಬಳಿರೆ ಪರಾಕ್ರಮ ಕಂಠೀ ನಮಃ. ಇರುವಂತಹ ಸ್ಥಳ ಅಯೋಧ್ಯೆಗೆ ಅಧಿಪತಿ ಯಾರು ಎಂಬುದಾಗಿ ಕಾರಂಧಮ ಭೂಪತಿ ಎಂಬುದಾಗಿ ನಾನೇ ಸರಿ ಓಲಗ ವಿತ್ತ ವಿಚಾರ ಅನೇಕ ಇದೆ ಆಲಿಸಿ. ನಡುವೆ ಮೆರೆದನು ಕರಂದಮನು ಹುಡುಕನ ಮಧ್ಯದಲ್ಲಿ ಗಣ್ಯವೂ ಮಾನ್ಯವೂ ಆದ ವಂಶದಲ್ಲಿ ಸಂಚರಿಸಿದಂತಹ ವ್ಯಕ್ತಿಯ ಮೇಲೆ ಆ ವಂಶದ ಧವಳ ಕೀರ್ತಿಗೆ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಳ್ಳುವ ಅಲ್ಲ ನಡೆದುಕೊಳ್ಳುವ ಹೊಣೆ ಹುಟ್ಟಿನೊಂದಿಗೆ
ಕೊಡುತ್ತದೆ. ಕರ್ತವ್ಯದ ಆದರ್ಶವನ್ನು, ನೀತಿ ನಿಯಮದ ಪಾಠವನ್ನು ಜೀವಕೋಟಿಗಳ ಮುಂದಿಟ್ಟಂತಹ ಭಗವಾನ್ ಸೂರ್ಯನಾರಾಯಣನ ವಂಶವಾಹಿನಿಯಲ್ಲಿ ಅದೆಷ್ಟೋ ಧೀರೋದಾತರೆಲ್ಲ ಆಳಿದ್ದಾರೆ, ಬಾಳಿದ್ದಾರೆ. ಕೀರ್ತಿಯ ಪತಾಕೆಯನ್ನು ಪ್ರತಿಷ್ಠಾಪಿಸಿ ಹೋಗಿದ್ದಾರೆ. ಅವರಿಂದ ತೊಡಗಿ ಆ ಕೀರ್ತಿಯ ಪ್ರವಾಹ ಏನಿದೆಯೋ ಅದು ನನ್ನಲ್ಲಿಯವರೆಗೂ ಹರಿದು ಬಂದಿದೆ. ಅಯೋಧ್ಯೆಗೆ ಅಧಿಪತಿಯಾಗಿ ಕರಂದಮ ಎಂಬ ಅಭಿಧಾನದಿಂದ ಬೆರೆಯುತ್ತಾ ಇದ್ದೇನೆ. ಉಡುಗಡಣ ಮಧ್ಯದಲ್ಲಿ ಉಡುಪತಿ ಶೋಭಿಸುವಂತೆ, ತಾರಾಮಂಡಲದಲ್ಲಿ ಚಂದ್ರಮನಂತೆ ರಾರಾಜಿಸುವಂತೆ ನಾನು ರಾಜಾಜಿಸುತ್ತಾ ಇದ್ದೇನೆ, ಮೆರೆಯುತ್ತಾ ಇದ್ದೇನೆ. ಮಾತ್ರವಲ್ಲ, ಸಿಂಹ ವಿಸ್ತಾರವನ್ನು ಏರಿ ಕುಳಿತಾಗ ಎಡದಲ್ಲಿ ಬಲದಲ್ಲಿ ಛತ್ರ ಚಾಮರಾದಿಗಳು, ಮಧ್ಯ ನಾನು, ನಡುವಿನಲ್ಲಿ ನನ್ನ ರಾಜಕೀಯ ಸುಸೂತ್ರವಾಗಿ ದಕ್ಷತೆಯಿಂದ ಕೂಡಿದೆ ಎಂಬಂತ ಸಂತೋಷ ನನಗಾಗುತ್ತಾ ಇವೆ. ನೋಡಿದ್ರ ನಮ್ಮ ಸಭೆ ಎಷ್ಟು ಶಿಸ್ತಿನಿಂದ ಹೇಗಿದೆ? ಅದಲ್ವೇ ಸಜ್ಜನಿಕೆ, ಅದಲ್ವೇ ಸಂಸ್ಕಾರ. ಅದನ್ನು ಕಾಣುವಾಗ ನೆಮ್ಮದಿ ನನಗೆ ಉಕ್ಕೇರುವುದು, ಸಂತೋಷವಾಗುತ್ತಾ ಇವೆ. ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆದಿದ್ದೇನೆ. ಭುಜದೆತ್ತರಕ್ಕೆ ಬೆಳೆದು ನಿಂತ ಮಗ ರಾಜಕೀಯಕ್ಕೂ ನನಗೆ ಸಹಾಯಕನಾಗಿ ಪೂರಕನಾಗಿ ನಡೆದುಕೊಳ್ಳುತ್ತಾ ಇದ್ದಾನೆ ಎಂಬುದರಿಂದ ಸಮಾಧಾನದಲ್ಲಿ ಇರುವಾಗ ಯಾರೋ ಒಬ್ಬ ಓಡೋಡಿಕೊಂಡು ಏನು ಹೇಳಿದ ಮೊನ್ನೆ ಒಂದು ಲೇಖನ ಬಂದಿತ್ತು. ಮಾಳವ ದೇಶವಂತೆ, ಸ್ವಯಂವರವಂತೆ. ಈ ವಿಚಾರವನ್ನು ಅರ್ಥ ಮಾಡಿಕೊಂಡಿರುವಂತಹ ನನ್ನ ಮಗ ಪ್ರಾಯ ಪ್ರಬುದ್ಧ ವಿದ್ಯಾಗುಣ ಸಂಪನ್ನ ಹೋದರೆ ಅಲ್ಲಿ ಸ್ವಯಂವರಕ್ಕೆ ಭಾಗವಹಿಸುವುದಕ್ಕಾಗಿ. ನನ್ನ ಮಗನೇನು ಸಾಮಾನ್ಯನಲ್ಲ, ವೀರನಿದ್ದಾನೆ, ಶೂರನಿದ್ದಾನೆ, ಪರಾಕ್ರಮ ಉಳ್ಳವನೇ ಹೌದು. ಅಲ್ಲಿ ಹೋಗಿ ಹೋರಾಟವನ್ನು ಮಾಡುವುದರ ಮೂಲಕ ಹೆಣ್ಣನ್ನು ವರಿಸುತ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ ನಾನಿದ್ದರೆ ಅಪಸ್ವರವನ್ನೇ ಕೇಳಿದೆ. ವೀರನಾಗಿ ಯುದ್ಧವನ್ನು ಮಾಡಿದ ಹೆಣ್ಣನ್ನು ಮದುವೆಯಾಗಿ ಬರುವ ಕಾಲದಲ್ಲೇ ಉಳಿದ ಅರಸು ಮಕ್ಕಳೆಲ್ಲ ಸೇರಿ ಅವರನ್ನು ಬಂಧಿಸಿದ್ದಾರೆ, ಕಾರಾಗೃಹದಲ್ಲಿರಿಸಿದ್ದಾರೆ ಎಂಬ ವರ್ತಮಾನ ಬಂದು ಹೇಳಿದನಲ್ಲ. ಇನ್ನು ತಡ ಮಾಡುವುದು ಸರಿಯಲ್ಲ. ಚತುರಂಗ ಸೇನೆಯನ್ನು ಕೂಡಿಕೊಂಡು ಅತ್ತ ಕಡೆ ಹೋಗ್ತೇವೆ.
ಆದರ್ಶ ಪ್ರಿಯನಾಗಬೇಕಿತ್ತು. ಅದನ್ನು ಬಿಟ್ಟು ನಿನ್ನ ಮಗನು ಮಾಡುವಂತಹ ಎಲ್ಲಾ ಕೆಲಸಕ್ಕೆ ಸಹಕಾರಿಯಾಗಿ ಬರ್ತೀ ಎಂದಾದರೆ ನಿನಗೂ ಅವನಿಗೆ ಕೊಟ್ಟಂತಹ ಶಿಕ್ಷೆಯನ್ನೇ ಕೊಡ್ತೇನೆ. ಈ ಭೂಪಟದಲ್ಲಿ ಇಲ್ಲದೆ ಇರುವ ಸ್ಥಳಕ್ಕೆಲ್ಲ ನಾನು ಅಧಿಕಾರಿ ಎಂಬ ಹಾಗೆ ಎದೆ ತಟ್ಟಿ ಹೇಳಿಕೊಳ್ಳುವ ನಿಮ್ಮಲ್ಲೆಲ್ಲ ನನ್ನ ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ. ಬೆಷ್ಟೆ. ಮೊನ್ನೆವರೆಗೆ ಇವರು ಅರಸೊತ್ತಿಗೆ ಆಗಲೇ ಇಲ್ಲ, ಅರಸರಾಗಲೇ ಇಲ್ಲ. ಈಗ ಎಲ್ಲಾ ಕಾಲ ನಿನ್ನ ಮಗನನ್ನು ಸೆರೆಮನೆಯಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಬಂದೆಯಾ? ಮತ್ತೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೋದರೆ ನನ್ನ ಮಗನನ್ನು ಸೆರೆಮನೆಯಿಂದ ಬಿಡಿಸಿಕೊಳ್ಳುವುದಕ್ಕೆ ನನಗೂ ನೈತಿಕತೆ ಇಲ್ವಾ, ಅಧಿಕಾರ ಇಲ್ವಾ? ನಿಮ್ಮ ಬೆನ್ನಿಗೆ ಬಾರಿ ಅಂಗರಾಜವನ್ನೇ ಆಳ್ವಿಕೆಯನ್ನು ಮಾಡುವಂತ ಸೂರಸೇನ ನಾನಾಗಿದ್ದೇನೆ. ಓಹೋ ಈಗ ಅಂಗರಾಜದ ಅಧಿಪತಿ ನೀನು? ಓಹೋ, ಪರಿಚಯ ಸಿಕ್ಲಿಕ್ಕೆ ಇಲ್ಲ ಇಲ್ಲ ಸಿಕ್ಕು. ನೀನು ಬಂದದ್ದು ಮಾಲಾ ದೇಶಕ್ಕೆ, ಹೌದೇಳ? ಇಲ್ಲಿರುವಂತ ರಾಜರನ್ನ ಸೋಲಿಸುತ್ತಾ ತಾನಾಗಿ ಮೆರೆಬೇಕೆಂಬ ಆಶೆಯಿಂದ ಅಲ್ಲ ನಿನ್ನ ಮಗನನ್ನು ಬಿಡಿಸುವುದಕ್ಕೆ ಬೇಕಾಗಿ ಬಂದವನಿಗೆ ತಿಳಿದುಕೊಳ್ಳೆ. ನಾನು ಇದುವರೆಗೂ ತಾನಾಗಿಯೇ ಮೆರೆದವನು. ನನ್ನನ್ನು ಉದ್ಘಾಟಿಸಿಕೊಳ್ಳುವುದಕ್ಕೆ ನಾನು ಎಲ್ಲಿಯೂ ಪ್ರಯತ್ನ ಮಾಡಲೂ ಇಲ್ಲ. ಆ ಆಶಯವೂ ನನಗಿಲ್ಲ, ಆ ಪ್ರಚಾರವೂ ನನಗೆ ಬೇಡ. ಆದರೆ ಬಿಡಿಸುವುದಕ್ಕೆ ಬಂದರೆ ಬಿಟ್ಟು ಕೊಡುವವರು ನಾವಲ್ಲ, ಸಾಮರ್ಥ್ಯದಲ್ಲಿ ಹೋರಾಡಿದೀವಿ. ಹೋರಾಟವ ನಿನ್ನಲ್ಲಿಯ ನಿನ್ನ ಪರಾಕ್ರಮ ಏನು ಅಂತ ರಣಕ್ಷೇತ್ರ ವಿವೇಕವನ್ನು ಕಳೆದುಕೊಂಡೇನು? ದುರ್ನಡತೆ ನಿನ್ನಲ್ಲುಂಟಾಯಿತೆ. ಹೇಗೆ? ಧರ್ಮದ ಹಾದಿಯನ್ನು ಬಿಟ್ಟು ಅಧರ್ಮದ ದಾರಿಯನ್ನು ತುಳಿಯುತ್ತಾ ಇರುವೆ. ಅಲ್ಲದೆ ಇದ್ರೆ ಸ್ವಯಂವರ
ಎಂಬುದನ್ನು ಏರ್ಪಡಿಸಿದ್ಯಾ ನೀನು? ಸರಿ, ನಾನೇ. ಆರ್ಯಾವರ್ತದಲ್ಲಿರುವಂತಹ ಎಲ್ಲ ರಾಜಕುಮಾರನನ್ನು ಕರೆಸಿಕೊಂಡಿದ್ಯಾ? ಹೌದು. ಹಾಗಾದ್ರೆ ಅಲ್ಲಿ ಪಣವೇನು? ದುರದಲ್ಲಿ ಯಾರು ಜಯಿಸುತ್ತಾರೋ ಅಂತವರಿಗೆ ಹೆಣ್ಣನ್ನು ಕೊಡುವುದು. ಸರಿ. ಪರಾಕ್ರಮವೇ ಪಣ. ಹಾಗಿದ್ದು ಕೂಡ ಯಾರಾದರೂ ಒಬ್ಬರು ಪರಾಕ್ರಮವಂತರು ಎನ್ನುವ ಮಾತ್ರಕ್ಕೆ ಕಣ್ಣಿಲ್ಲದೆ ಇರುವವನಿಗೂ, ಬಾಯಿ ಬಾರದೆ ಇರುವವನಿಗೂ, ಅಂಗಾಂಗಗಳು ಸರಿ ಇಲ್ಲದೆ ಇರುವವನಿಗೂ ನಿನ್ನ ಮಗಳನ್ನು ಕೊಡುವುದಕ್ಕೆ ನೀನು ಮುಂದಾಗುತ್ತಿ ಎಂಬುದು ಸ್ಪಷ್ಟವಲ್ವ? ಕೇವಲ ಪರಾಕ್ರಮ ಹೊಂದಿದ್ದರೆ ಸಾಕು. ಕಣ್ಣು ಇಲ್ಲದಿದ್ರೂ ತೊಂದರೆ ಇಲ್ಲ, ಮೂಗು ಸರಿ ಇಲ್ಲದಿದ್ರೂ ತೊಂದರೆ ಇಲ್ಲ, ಮುಖ ಓರೆಯಾಗಿದ್ದರೂ ತೊಂದರೆ ಇಲ್ಲ ಅಲ್ವೇ? ನಿರ್ಣಯವೇ ಹಾಗೆ, ವಿಕ್ರಮವೇ ಪಣ. ಯಾರಲ್ಲಿ ಪರಾಕ್ರಮ ಇರುತ್ತದೋ ಮತ್ತೆ ನಾವು ಆಚೆ ಈಚೆ ನೋಡ್ಲಿಕ್ಕಿಲ್ಲ, ಅವರಿಗೆ ಕೊಡುವುದು. ನಿನಗೆ ನಿನ್ನ ಹೆಣ್ಣನ್ನು ಬಾವಿಗೆ ಹಾಕಬಹುದಿತ್ತಲ್ಲ? ಯಾಕೆ? ಯಾರೇ ಆಗಿರಲಿ ತನ್ನ ಮಗಳಿಗೆ ಯೋಗ್ಯ ವ್ಯಕ್ತಿ ಬೇಕು. ಯೋಗ್ಯ ವ್ಯಕ್ತಿ ಬೇಕು ಅಂತಾದ್ರೆ ರೂಪವಂತನಾಗಿರಬೇಕು, ಸಂಪನ್ನನಾಗಿರಬೇಕು, ಗುಣವಂತನಾಗಿರಬೇಕು. ವಿಕ್ರಮ ಎನ್ನುವುದು ಮುಖ್ಯವಾಗಿರುತ್ತದಲ್ವ? ವಿಕ್ರಮ ಎಂಬುದು ಆಮೇಲೆ. ರೂಪವೇ ಇಲ್ಲ ಅಂತಾದ್ರೆ, ಗುಣವೇ ಇಲ್ಲ ಅಂತಾದ್ರೆ, ಸರಿಯಾಗಿ ಅಂಗಾಂಗಗಳೇ ಹೊಂದಿರದೇ ಇದ್ದರೆ ಅವನನ್ನು ಮನುಷ್ಯ ಅಂತ ಹೇಳುವುದಕ್ಕಾಗುತ್ತದೆ. ಯಾರೋ ನಿನಗೆ ಬೇಕಾದದ್ದು ಕೇವಲ ಪರಾಕ್ರಮ ಒಂದೇ. ಹಾಗಾದರೆ ರಾಜಕೀಯವಾಗಿ ಯಾವುದೋ ಒಂದು ದುರಾಲೋಚನೆ ನೀನು ಮಾಡಿದ್ದಿ, ದೂರಾಲೋಚನೆಯನ್ನು ಇಟ್ಟುಕೊಂಡಿದ್ದಿ ಎಂಬುದರಲ್ಲ ಅನುಮಾನ ಇಲ್ಲ. ಆದರೂ ನನ್ನ ಮಗ ಬಂದ, ಹೋರಾಟವನ್ನು ಮಾಡಿದ, ಎಲ್ಲರನ್ನು ಜಯಿಸಿದ. ಹೌದಾ? ಜಯಿಸಿದಂತ ಅವನು ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕಾದದ್ದು ನಿನ್ನ ಕರ್ತವ್ಯವಲ್ವ? ಏನು ಮಾಡಿದೆ ನೀನು? ಅದಕ್ಕೆ ಅವನು ಅವಕಾಶವನ್ನೇ ಕೊಡಲಿಲ್ಲವಲ್ಲ? ಅಲ್ಲ, ಅವಕಾಶ ಕೊಡಬೇಕಾದದ್ದಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ಯಾ? ಅವನು ನಿಂತರೆ ತಾನೇ ನಾನು ನನ್ನ ಕರ್ತವ್ಯ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ನಾನು ನನ್ನ ಕರ್ತವ್ಯವನ್ನು ಮಾಡುವುದಾದರೂ ಹೇಗೆ? ಅಲ್ಲಲ್ಲ, ನಾನು ಹೇಳುವುದು ಹಾಗಲ್ಲ. ನೀನು ಮಾಡದೆ ಹೋದರೆ ಅವನು ಅವನ ಕರ್ತವ್ಯವನ್ನು ಮಾಡಿದ. ಹೇಗೆ? ನನಗೆ ಯುದ್ಧದಲ್ಲಿ ಸಿಕ್ಕಿರುವಂತಹ ಸೊತ್ತು, ವಸ್ತು, ಹೆಣ್ಣು ಅದನ್ನು ಕರೆದುಕೊಂಡು ಹೋಗುವುದೇ. ಅದಲ್ಲಂತಾದ್ರೆ ಈಗ ಅವ ಹುಡುಗ, ಅವನಿಗೆ ಯಥಾರ್ಥವಾಗಿ ಸ್ವಯಂವರದ ವಿಷಯ ಗೊತ್ತಿಲ್ಲದೆ ಇದ್ರೆ, ಈಗ ಮಗ ನೀನಷ್ಟು ಅವಸರ ಮಾಡುವುದು ಸರಿಯಲ್ಲ. ನೀನು ಗೆದ್ದವನಿದ್ದಿ, ನೀನು ಪರಾಕ್ರಮವಂತನಿದ್ದಿ. ಇನ್ನು ಮುಂದೆ ನನ್ನ ಮಗಳಿಗೆ ಪತಿ ಇದ್ದಿ, ನಿನಗೆ ಹೊಣೆಗಾರಿಕೆ ಇದೆ. ವಿವರಿಸಬೇಕಾದ ಕರ್ತವ್ಯ ನಿನಗೆ. ವಿವರಿಸಬೇಕಾದರೆ ಅವನು ನಿಲ್ಲಿಸಬೇಕಿತ್ತು ನೀನು. ನಿನಗೆ ಅಲ್ಲಿವರೆಗೆ ನಿಲ್ಲಿಸುವುದಕ್ಕಾಗುತ್ತದೆ? ಅವ ಬಂದಾಗಿನಿಂದ ಕಡೆಯವರೆಗೆ ಯುದ್ಧ ಮಾಡುವಲ್ಲಿವರೆಗೆ ನಿಲ್ಲುವುದಕ್ಕೆ ನಡೆದಂತಹ ಘಟನೆ ಏನು ಏನು ಅಂತ ನನಗೆ ಬೇಡ. ಮೋಸದಿಂದ ಬಂಧಿಸಿದ್ದು ಹೌದಾ ನೀವು? ನಾವು ಬಂಧಿಸುವುದು ಯಾಕೆ? ಈಗ ಅವನು ಯಾಕೆ ಎಂಬುದು ನನಗೆ ಪ್ರಶ್ನೆ ಬೇಡ, ನಿನ್ನ ಉತ್ತರವೂ ಬೇಡ. ಬಂಧಿಸಿದ್ದು ಹೌದಾ? ಮೋಸದಿಂದ ಬಂಧಿಸಿದ್ದು ಹೌದು. ಅದನ್ನು ತಂದೆಯಾಗಿ ಕೇಳುವುದಕ್ಕೆ ಬಂದಿದ್ದೇನೆ. ಈಗಲಾದರೂ ನನ್ನ ಕಾಲಿಗೆ ಎರಗಿ ಮಗನನ್ನು ಬಿಡಿಸಿ ಕ್ಷಮೆ ಯಾಚಿಸಿ ಹೆಣ್ಣನ್ನು ಮದುವೆ ಮಾಡಿ. ಚಕ್ರವರ್ತಿ ಪೀಠದ ಮೇಲೆ ನಮಗೆ ಗೌರವ ಎಂಬುದು ಇದ್ದೇ ಇದೆ. ಈ ಪ್ರಪಂಚದಲ್ಲಿ ಯಾರೇ ಇರಲಿ, ಎಲ್ಲಿಯೇ ಇರಲಿ, ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ಪ್ರಶ್ನಿಸುವಂತಹ, ಅವರಿಗೆ ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ನಿಮಗೆ ಇದ್ದೇ ಇದೆ. ಆದರೆ ಈ ಕಾಲಕ್ಕೆ ತಪ್ಪು ಮಾಡಿದವ ನಿಮ್ಮ ಮಗ, ಅವನನ್ನು ನೀನು ಪ್ರಶ್ನಿಸಬೇಕಿತ್ತು. ಅದನ್ನು ಬಿಟ್ಟು ನನ್ನನ್ನು ಪ್ರಶ್ನಿಸುವುದಕ್ಕೆ ಮುಂದಾದೆ. ಅವನು ಸ್ವಯಂವರಕ್ಕೆ ಬಂದದ್ದು ಹೌದು, ನೃಪರನ್ನು ಸೋಲಿಸಿದ್ದು ಹೌದು, ಪಣವನ್ನು ಗೆದ್ದಿದ್ದು ಹೌದು, ಒಪ್ಪಿಕೊಳ್ಳುತ್ತೇನೆ ನಾನು. ಆದರೆ ಅಲ್ಲ, ನೀನು ಒಪ್ಪಿಕೊಳ್ಳದಿದ್ರು ಅವ ಗೆದ್ದದ್ದು ನಾನು ಒಪ್ಪಿಕೊಳ್ಳುತ್ತೇನೆ. ಅದರಲ್ಲಿ ನನಗೆ ಯಾವ ಹಿಂಜರಿಕೆಯೂ ಇಲ್ಲ. ಆದರೆ ಗೆದ್ದ ಬಳಿಕ ನಾನು ಧಾರೆ ಎರೆದು ಕೊಡುವ ತನಕ ಅವನು ಅಲ್ಲಿ ನಿಲ್ಲಬೇಕಿತ್ತು. ಅವನು ನಿಲ್ಲದೆ ನೇರವಾಗಿ ಚಕ್ರವರ್ತಿ ಮನೆತನಕ್ಕೆ ಸೇರಿದವ ಎನ್ನುವಂತಹ ಅಹಂಕಾರದಿಂದ
ಇಲ್ಲದಿದ್ದ ನನ್ನ ಮಗಳ ಕೈ ಹಿಡಿದು ಅಪಹರಿಸಿಕೊಂಡು ಹೋದ ತನ್ಮೂಲಕವಾಗಿ ಅಪಹಾರ ಎಂತದ್ದು? ಅವನ ಸೊತ್ತನ್ನು ಅವ ಅಪಹರಿಸುವುದರಲ್ಲಿ ಅರ್ಥ ಉಂಟು. ಅವನ ಸೊತ್ತು ಅವನಿಗೆ ಧಕ್ಕೆ ಆಗಿದೆ, ಆಗಿರಬಹುದು. ಅದು ನಿನ್ನ ಕೈಯಿಂದ ಅವನು ಸೆಳೆದಾಗಿದೆ, ಅವನಿಗೆ ಹೊಣೆಗಾರಿಕೆ ಉಂಟಾಗಿದೆ, ಅವನದ್ದೇ ವಸ್ತು ಅದು. ಮತ್ತೆ ಅವ ಅಪಹರಿಸುವುದಕ್ಕಿಲ್ಲ. ಅವನದ್ದೇ. ಮತ್ತೆ ಯುದ್ಧದಲ್ಲಿ ಗೆದ್ದ ಆಮೇಲೆ ನಿನಗೆ ನಿನ್ನ ಮಗಳನ್ನು ಕೇಳುವ ನೈತಿಕತೆಯೇ ಇಲ್ಲ, ನೀನು ಕಳೆದುಕೊಂಡಿದ್ದಿ. ನಾನು ಕೇಳುವುದಲ್ಲ, ಮತ್ತೆ? ಅವನು ಗೆದ್ದ ಬಳಿಕ ಅವನಿಗೆ ಸಂಸ್ಕಾರ ಎನ್ನುವುದು ಬೇಡ. ಈಗ ಒಂದು ಸ್ಪರ್ಧೆ ನೀನು ಇರ್ತದೆ. ಸಂಸ್ಕಾರ ಬೇಡು ಅಂತ ಕೇಳುವುದಕ್ಕೆ ಅವನ ನನ್ನ ಮಗ ಅಯೋಧ್ಯೆಯ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸವನ್ನು ಗೈದವನವನು. ನಿನ್ನ ಪ್ರಶ್ನೆಯನ್ನು ಬೇಡ, ಮತ್ತೆ ಅನುಮಾನವೂ ಬೇಡ. ಮತ್ತೊಂದು ವಿಚಾರ, ಅವನಿಗೆ ಸಂಸ್ಕಾರ ಇಲ್ಲ ಅಂತ ಹೇಳುವುದಲ್ಲ, ಅವ ಗೆದ್ದ ಮೇಲೆ ನಿಮ್ಮ ಒಳಗೆ ನಿಮ್ಮ ಕೈಯೊಳಗೆ ಅವ ಇಲ್ಲವೋ ಅವನ ಅಧೀನದಲ್ಲೇ ನೀವಿರುವುದೀಗ. ಸ್ವಯಂವರ ಗೆದ್ದದ್ದು ಹೌದಾದ ಅವನಿಗೆ ಶಿಷ್ಟಾಚಾರ ಈಗ ಎನ್ನುವುದು ಸ್ವಯಂವರದಲ್ಲಿ ಬೇಕೇ ಬೇಕು. ಗೆದ್ದವನಿಗೆ ಇಲ್ಲಿ ಅಧಿಕಾರಿ ಆಗುವುದಕ್ಕೂ ಅರ್ಹತೆ ಇದೆ. ಯಾರು ಹೇಳಿದ್ದು? ಮತ್ತೆ ನನ್ನ ಅಳಿಯನಾಗುತ್ತಾನೆ ಹೊರತು ಇಲ್ಲಿ ಅಧಿಕಾರದ ಪೀಠವನ್ನು ಕೊಡುತ್ತೇನೆ ಎಂದು ನಾನು ಹೇಳಿಯೇ ಇಲ್ಲ. ಅಲ್ಲ, ನಿನ್ನ ಅಧಿಕಾರ ಕೊಡುತ್ತೇನೆ ಎಂಬುದು ನಾನು ಕೇಳೂ ಇಲ್ಲ, ಹೇಳುವುದೂ ಇಲ್ಲ. ಅದು ಹೇಗೆ? ಆದರೆ ಒಂದಿದೆ, ಈಗ ನಿನ್ನ ಪಣ ಏನು? ಏನು? ಪರಾಕ್ರಮ. ವಿಕ್ರಮವೇ ಪಣ. ಹಾಗಾದ್ರೆ ಎಲ್ಲರನ್ನು ಗೆದ್ದವನು ಅವನು, ಹೌದಾ? ಹೌದು. ಹೌದು ತಾನೆ? ಆದ್ರೆ ಗೆದ್ದ ಬಳಿಕ ನಾನು ಧಾರೆ ಎರೆದು ಕೊಡುವ ತನಕ, ನಾನು ಕನ್ಯಾದಾನ ಮಾಡುವ ತನಕ ಅವನು ನಿಲ್ಲುವುದು ಸಂಸ್ಕಾರ ಶಿಷ್ಟಾಚಾರ. ಈಗ ಒಂದು ಸ್ಪರ್ಧೆ ಇರುತ್ತದೆ, ಆ ಸ್ಪರ್ಧೆಯಲ್ಲಿ ಒಬ್ಬರು ಗೆಲ್ಲುತ್ತಾರೆ. ಗೆದ್ದ ಬಳಿಕ ಅವರೇ ಬಂದು ಬಹುಮಾನಕ್ಕೆ ಕೈ ಹಾಕಿ ತೆಗೆದುಕೊಂಡು ಹೋಗುವುದಲ್ಲ, ಆಯೋಜಕನಾದವನು ಬಹುಮಾನ ಕೊಡುವವಲ್ಲಿಯವರಿಗೆ ಅವನು ನಿಲ್ಲಬೇಕು, ಅದು ಸಂಸ್ಕಾರ. ಈಗ ಬಹುಮಾನವೇ ಬೇಡ ಅಂತಾದ್ರೆ? ಬಹುಮಾನ ಬೇಡ ಅಂದರೆ ಅದು ವಿಚಾರ ಬೇರೆ. ಇಲ್ಲಿ ಹಾಗಲ್ಲವಲ್ಲ, ಅವನಾಗೆ ಬಹುಮಾನವನ್ನು ಕಸಿದುಕೊಂಡು ಹೋದದ್ದು. ನೀನು ವಿವೇಕವನ್ನು ಕಳೆದುಕೊಂಡಿದ್ಯಪ್ಪ. ಯಾಕಪ್ಪ? ಯಾಕೆ? ಅಲ್ಲದೆ ಇದ್ರೆ ನಿನ್ನ ಸ್ವಯಂವರಕ್ಕೆ ಯಾರಾದರೂ ರಾಕ್ಷಸರೋ ಇನ್ನಿತರರೋ ಯಾರಾದರೂ ಸರಿಯಾದ ಸಂಸ್ಕಾರ ಹೀನರು ಬಂದು ನಿನ್ನ ಮಗಳನ್ನು ಗೆದ್ದುಕೊಂಡು ಹೋಗಿದ್ರೆ ನಿನ್ನ ವಂಶದ ಕೀರ್ತಿ ಏನಾಗುತ್ತಿತ್ತು? ರಾಕ್ಷಸರು ಬರುವುದಕ್ಕೆ ಸಾಧ್ಯವೇ ಇಲ್ಲವಲ್ಲ. ಯಾಕೆಂದ್ರೆ ನಾನು ರಾಕ್ಷಸರಿಗೆ ಆಹ್ವಾನವನ್ನು ಕೊಟ್ಟೆ ಇಲ್ಲ. ನೃಪರಿಗೆ ಮಾತ್ರ ಪರಾಕ್ರಮವೇ ಪಣ ಅಂದ ಮೇಲೆ ಯಾರಿಗೆ ಬರಬೇಕು ಯಾರಿಗೆ ಬರಬೇಡ ಅಂತ ಹೇಳುವುದಕ್ಕೆ ನಿನಗೆ ಅಧಿಕಾರ ಇಲ್ಲ, ಪರಾಕ್ರಮ ಮಾತ್ರ ಅಧಿಕಾರ ಇದೆ. ಯಾಕೆಂದರೆ ನಾನು ಓಲೆ ಕೊಟ್ಟು ಕಳುಹಿಸಿದ್ದೇನೆ, ಯಾರಿಗೆ ಓಲೆ ಎಂಬುದು ತಲುಪಿದೆಯೋ ಅವರು ಮಾತ್ರ ಬರುವಂತಹದ್ದು, ಅನ್ಯರಿಗೆ ಬರುವುದಕ್ಕೆ ಅವಕಾಶವೇ ಇಲ್ಲ. ಈಗ ಅನ್ಯರು ಬರಲಿಲ್ಲ. ಈಗ ನಾನು ನಿನ್ನಾದರೂ ಹೇಳುವುದು, ಈಗ ಅವ ಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಿದ್ದಾನೆ ಎಂಬ ಒಂದೇ ವಿಚಾರಕ್ಕಾಗಿ ಮೋಸದಿಂದ ಅವನನ್ನು ಬಂಧಿಸಿದ್ದು ನಿನ್ನ ಪರಮಾಪರ. ಮೋಸದಿಂದಲ್ಲ, ಅವನು ಕೊಂಡು ಹೋದ ಬಳಿಕ ಪರಿಣಾಮ ಏನಾಯ್ತು ಗೊತ್ತಾ? ಸೇರಿದಂತಹ ನೃಪರ ಮಧ್ಯೆ ನನಗೆ ಅವಮಾನವಾಯಿತು. ಹೌದಾ? ನನ್ನ ಮುಖಕ್ಕೆ ಮಸಿ ಬೆಳೆದು. ಈಗ ನನ್ನ ಮಗಲ್ಲು ಅವಮಾನ ಮಾಡಿ ಹೌದೌದು. ನಿನ್ನ ಬೆನ್ನಿಗೆ 2 ಬಾರಿ ಸಂಗರ ನಿಮ್ಮ ವಾದ ಬೇಡವೈ ಸಂಗರ ನಿಮ್ಮ ವಾದ ಬೇಡುತ್ತಲೇನು ಸೇಡಿನೋಳಿ ಪರಿ ಮಾಡಲು ಚಿತವೇ ಸೇಡಿನೋಳಿ ಪರಿ ಮಾಡಲು ಚಿತವೇ ಅತಿ ಛಲವಲ್ಲ ಕತಿಯಿಂದ ಶುಭವಿಲ್ಲ ಅತಿ ಬೇಗ ಸಂಧಿಯ ಪಿತನ್ನೆ ನೆಸಗಯ್ಯ ಬೇಡವೈ ಸಂಗರ ವಾದ ಬೇಡ ಬೇಡವೈ ನಿಮಗೀಗ ಎಷ್ಟು ವಯಸ್ಸಾಗಿದೆ? ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಪ್ಪ? ಯಾಕೆ ಮಗಳೇ? ಸ್ವಲ್ಪ ಆದ್ರೂ ಆಲೋಚನೆ ಮಾಡಬೇಕಾ ಬೇಡ? ನೀವು ಏನು ಆಲೋಚನೆ ಮಾಡಬೇಕು? ನಾನು ಅಯೋಧ್ಯೆಯಿಂದ ಬಂದವರವರು, ನಾವು ಕೇವಲ ಒಂದು ಮಾಳವ ದೇಶಕ್ಕೆ ಸೀಮಿತವಷ್ಟೇ. ಹೌದು. ಅವರೊಡನೆ ಸಂಗರಕ್ಕೆ ಹೋಗುತ್ತಾ ಇದ್ದೀರಲ್ವ ನೀವು? ಬೇಡ ಬೇಡ ಈ ಯುದ್ಧ. ಕಥೆಯಿಂದ ಶುಭವಿಲ್ಲ ನಮಗೆ. ಯುದ್ಧ ಮಾಡಿ ನಮಗೆ ಏನು ಫಲವಿಲ್ಲ. ಹಾಗಾದರೆ ಯುದ್ಧವನ್ನು ನಿಲ್ಲಿಸಬೇಕು. ಯುದ್ಧವನ್ನು ನಿಲ್ಲಿಸಬೇಕು, ಅವರೊಡನೆ ಸಂಧಾನವನ್ನು ಮಾಡಬೇಕು. ಅಪ್ಪ, ಈರ್ಷೆ, ಅಸೂಯೆ, ಛಲ ಇದೆಲ್ಲ ಸಜ್ಜನರಿಗೆ ಭೂಷಣ ಅಲ್ಲಪ್ಪ, ಅಲ್ವೇ? ನಾವು ಎಷ್ಟು ತನಕ ಛಲವನ್ನು ಮಾಡಿ ಇರಬಹುದು? ಎಷ್ಟರವರೆಗೆ? ಒಂದು ಸ್ವಲ್ಪ ಹೊತ್ತಿನವರೆಗೆ ಮಾಡಬಹುದು. ಮತ್ತೆ ನಮ್ಮದಾದಂತಹ ನಿಜ ರೂಪ ನಮಗೆ ಸ್ವಸ್ವರೂಪ ಜ್ಞಾನ ಅರ್ಥವಾಗುತ್ತದೆ. ಅಯ್ಯೋ,
ನಾವು ಸುಮ್ಮನೆ ಅವರೊಡನೆ ವಾದ ಮಾಡಿದ್ದು ಎನ್ನುವ ಹಾಗೆ. ಇದರಲ್ಲಿ ಏಳಿಗೆ ಕಾಣೋದಕ್ಕೆ ಯಾರು ಇಲ್ಲ. ಈಗ ನೀವು ಎಷ್ಟು ಅಂತ ವಾದ ಮಾಡ್ತೀರಿ? ಎಷ್ಟೊತ್ತು ವಾದ ಮಾಡಬಹುದು? ಸ್ವಲ್ಪ ಹೊತ್ತು ವಾದ ಮಾಡಬಹುದು. ಮತ್ತೆ ಇದು ಎಲ್ಲಿವರೆಗೆ ಹೋಗ್ಬೋದು? ತಾರಕಕ್ಕೆ ಹೋಗುತ್ತದೆ. ಅದರಿಂದ ಫಲ ಏನಿಲ್ಲ. ಯಾರಿಗೆ ಉಪಯೋಗ ಆಗುದಕ್ಕಿದೆ? ಅದು ಹೌದು, ನಷ್ಟವೇ. ಅದು ಹೌದು. ನಿಮ್ಮ ಮಗಳ ಬಾಳನ್ನು ನೀವು ನರಕಕ್ಕೆ ತಳ್ಳುತ್ತೀರ ನೀವು. ಈಗ ನೋಡಿ, ಬಂದವರು ಯಾರು? ಚಕ್ರವರ್ತಿ ಪೀಠದವರು. ಅವರ ಮಗನಿಗೆ ಕೊಡಬೇಕಾದದ್ದು ಈಗ ಧರ್ಮ. ಈಗ ನೀವು ಸ್ವಲ್ಪ ಮಾತುಕತೆ ಮಾಡಿ ಇದನ್ನು ಒಂದು ಸರಿದಾರಿಗೆ ತಂದ್ರೆ ನಿಮ್ಮ ಮಗಳ ಬಾಳು ಉಜ್ವಲವಾಗುತ್ತದೆ. ಸರಿಯಾದ ಮಾತನ್ನೇ ಆಡಿ. ಕುವರಿಗಿಂತೆನೆ ಕೇಳಿ ಭೂಪ ಕೈದುವನು ಪಿಸುಟು ಬವರ ನಿಲ್ಲಿಸುತ್ತ ಕೋಸಲೇಶ ನಮಂ ಮನ್ನಿಸುತ್ತ ಚಕ್ರವರ್ತಿಗಳೇ, ಮಗಳು ಕುವರನನು ಕತ್ತಲಾಲಯದಿಂದ ಬಿಡಿಸುತ್ತಲಿ ಸಂಭ್ರಮದಿ ಕರೆಸುತ್ತಾಯ ಕುವರಿಯರು ಸಿಂಗರಿಸಿ ಬರದುಳ್ಳ ಆಜ್ಞೆಯ ನಿತ್ತು ತವಕದಿ ಪುರೋಹಿತರ ಕರೆಸುತ್ತಲಿರಕ ಕುವರಿ ಇಂತೆನೆ ಕೇಳಿ ಭೂಪ ಕೈದನು ಬಿಸುಟು ಹಿಡಿದಾದ ವಿಚಾರವನ್ನೇ ಆಡಿದೆ. ನೀವಿಬ್ಬರು ಮಾತಾಡಿಕೊಳ್ಳುವುದಲ್ಲ ತಂದೆ ಮಗಳು. ಮೊದಲು ನನ್ನ ಮಗನನ್ನು ಕಾರಾಗೃಹದಿಂದ ಬಿಡಿ. ಆಗಲಿ ಚಕ್ರವರ್ತಿಗಳೇ, ಇವರು ನೋಡಿದ್ರೆ ಇವರೇ ಮದುಮಗನಾಗೆ ಮಾಡ್ತಾರೆ. ಅದೇ ಯುದ್ಧ ಮಾಡಿದ್ದಕ್ಕೆ ಒಂದು ಕ್ಷಮೆಯನ್ನು ಕೊಡಬೇಕು. ಏನೋ ಕಾಲದೋಷವೋ ಕರ್ಮ ವಿಪರೀತವೋ ಹಾಗೆಂದ ಮಾತ್ರಕ್ಕೆ ನಿಮ್ಮ ಮೇಲೆ ದ್ವೇಷ ಅಸೂಯೆ ಏನೂ ಇಲ್ಲ ನಮಗೆ. ಅಲ್ಲ, ನೀನು ದೇಶ ಅಸೂಯೆ ಇಟ್ಟು ನನಗೇನು ತೊಂದರೆ ಇಲ್ಲ. ಅದೇ. ಆದ್ರೆ ನನ್ನ ಮಗನನ್ನು ಮೊದಲು ಬಿಡಿಸು. ಎಲ್ಲಿ ಅವೀಕ್ಷಿತರನ್ನು ಕರೆತನ್ನಿ. ಚಕ್ರವರ್ತಿಗಳೇ, ನಿಮ್ಮ ಮಗನನ್ನು ನಿಮಗೆ ಒಪ್ಪಿಸಿದ್ದೇನೆ. ಮಗಳೇ, ಅಪ್ಪ ಶೃಂಗಾರಗೊಂಡು ಬಾ. ಪುರೋಹಿತರು ಬರಲಿ. ಚಕ್ರವರ್ತಿಗಳ ಮುಂದೆ ನಿಮ್ಮಿಬ್ಬರ ಮದುವೆ ಆಗಲಿ. ಆಗಲಲ್ಲವೇ ಚಕ್ರವರ್ತಿಗಳೇ? ನಿಲ್ಲು 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 ಮಗನೇ. ತರಳನಿ ಸುಮ್ಮನೆ ಚಿಂತಿಸಬೇಡವೈ ಪರಿಭವವನ್ನು ನೆನೆದು ದುರುಳನ ಒಳದಲ್ಲಿ ಕೆಳಗಿರಬೆ ಮುದದಲ್ಲಿ ಪರಿಯ ಕಣಿಯಾಗುನು ಮುದದಲ್ಲಿ ಪರಿಣಯ ಕಣಿಯಾಗುನಿ ತರಳ ತರಳು. ಏನಪ್ಪ ನಿನ್ನ ಮುಖ ಬಾಡಿ ಹೋಗಿದೆ. ಶರೀರವೇ ಒಂದು ರೀತಿಯಲ್ಲಿದೆ. ಯಾವುದೋ ಒಂದು ಚಿಂತೆ ನಿನ್ನನ್ನು ಆವರಿಸಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಯಾಕಪ್ಪ ಚಿಂತಿಸುತ್ತಾ ಇರುವೆ? ಯಾಕೆ ದುಃಖ ಮಾಡುತ್ತಾ ಇರುವೆ? ಕ್ಷಣಿಕವಾಗಿರುವಂತಹ ಸೋಲು ಇರಲಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ನೋಡು, ಅವರೆಲ್ಲ ಮದುವೆ ಮಾಡಿಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ವೈಭವದಿಂದ ಎಲ್ಲರೂ ಸಿದ್ಧರಾಗಿ ನಿಂತಿದ್ದಾರೆ. ಆದ ಕಾರಣ ಸರ್ವಾಂಗ ಸೌಂದರ್ಯವತಿ ಆಗಿರುವಂತಹ ಅವಳನ್ನು ನೀನು ಮದುವೆಯಾಗು ಮದುವೆ ಆಗು. ಯಾರನ್ನು? ಈ ಹುಡುಗಿಯನ್ನು. ನೀವೇ ಮಾತಾಡುದು, ನನಗೆ ಮಾತಾಡ್ಲಿಕ್ಕೆ ಉಂಟು. ಅಂದರೆ ಚಿತ್ತವಿಸಬೇಕು. ಚಿತ್ತವಿಸೈತಂದೆ ಚಿತ್ತದ ವ್ಯತೆಯ ಬಿತ್ತರಿಸುವುದೆಂದು ಹೊತ್ತಿದೆ ಹೃದಯ ಬಿತ್ತರಿಸುವುದೆಂದು ಹೊತ್ತಿದೆ ಹೃದಯ ಮತ್ತೆ ಬಗಾಳಿಯು ಹತ್ತಿರ ಬರಲು ಮತ್ತೆ ಬಗಾಳಿಯು ಹತ್ತಿರ ಬರಲು ವಿಸ್ತರಿಸುತ್ತಿದೆ ಮತ್ತೆನ್ನ ತಳವು ಚಿತ್ತವಿಸೈತಂದೆ ಚಿತ್ತದ ವ್ಯಥೆಯ ವಿತರಿಸುವುದೆಂದು ಹೊತ್ತಿದೆ ಹೃದಯ ತಾತ ಅಪ್ಪಯ್ಯ, ಮಗನೇ, ನೀವಾಡಿದಂತ ಮಾತುಗಳೆಲ್ಲ ಕಿವಿ ಚೆನ್ನಾಗಿ ಕೇಳಿಸಿವೆ. ಹೇಳಿಸಿಕೊಂಡೆ. ಆದರೆ ಅದರಂತೆ ನಿಮ್ಮ ಆಜ್ಞಾವಾಕ್ಯಕ್ಕೋ ಪ್ರಿಯವಾಕ್ಯಕ್ಕೋ ತಲೆಬಾಗಿ ಮುಂದಣ ಹಂತಕ್ಕೆ ಸಿದ್ಧನಾಗುವುದಕ್ಕೆ ನನ್ನ ಮನಸ್ಸು ಒಡಂಬಡುವುದಿಲ್ಲ. ಚಿತ್ತವೀಸಲು ತಾತ, ಚಿತ್ತದ ವ್ಯತೆ. ಯಾತೆ ಏನಾಯ್ತು? ಇವಳನ್ನು ಮದುವೆ ಆಗು. ಮದುವೆ ಆಗಬೇಕು. ವರಿಸು. ಅವಳ ಸೌಂದರ್ಯವನ್ನು ಹೊಗಳುತ್ತೀರಿ, ಹೌದು. ಕೈಯ ಮಾಲೆಯ ಬಗ್ಗಾಡುತ್ತೀರಿ.
ಒಲಿದು ಬರ್ತಾಳೆ ಎನ್ನುವ ವಿಸ್ತಾರವೇ ಉಂಟು. ನಾನು ನಡೆ ಇಂದು ನೋಡುವುದಲ್ವಲ್ಲ, ಈ ನಡೆಯನ್ನು ಕೆಲ ದಿನಗಳ ಹಿಂದೆಯೂ ನೋಡಿದ್ದೆ. ಮದಿಸಿದ ಗಜ ನಡೆದ ಹಾಗೆ ನಡೆಗೋಳು, ಮತ್ತೆ ಆವಾಗ ಮನೆಯವಳು. ಹತ್ತಿರ 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 ಬಂದ್ರೆ ಯಾಕೋ ಏನೋ ನನ್ನ ಚಿತ್ತದ ನೋವು ಮತ್ತೆ 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 ಉಮ್ಮಳಿಸುವುದಕ್ಕೆ ತೊಡಗುತ್ತದೆ. ಚಿತ್ತದಲ್ಲಿ ಉರಿ ಹೆಚ್ಚುತ್ತದೆ. ಯಾಕೋ ಉರಿ? ಅವಳ ಕುರಿತಾಗಿ ಆಸಕ್ತಿಯೇ ನನಗಿಲ್ಲ. ಸೋಲಿನ ಮನೋಭಾವದಿಂದ ನಾನು ಕುಗ್ಗಿ ಹೋಗಿದ್ದೇನೆ. ಮಸಣದ ಮನೆಯಲ್ಲಿ ಮದುವೆ ಯೋಚನೆ. ಸನು ಮತದೊಳ್ ಒರೆಗುವರ ಸನು ಮತದೊಳ್ಳೊರೆಗುವರ ಮನದಿದು ಗುಡವಿದೇಗೆ ಮನದಿದು ಗುಡವಿದೇಗೆ ಪಣಗೆಂತೆ ವರಿಸಿರುವಂತೆ ಒಳ್ಳನ್ನು ನೀ ಪಣಗೆದ್ದೆ ವರಿಸಿನ್ನು ವನಿತೆ ಇವಳನ್ನು ಸನುಮತದೊಳ್ಳೊರೆಗುವರ ಕುಮಾರ, ಸನುಮತದಿಂದಲೇ ನೀನು ಒಪ್ಪಿಗೆಯನ್ನು ಕೊಡಬೇಕಪ್ಪ, ಒಪ್ಪಿ ಮದುವೆಯನ್ನಾಗಬೇಕಪ್ಪ. ಯಾಕೆ ಯಾವುದೋ ಚಿತ್ತದಲ್ಲಿ ನಿನಗೆ ದುಮ್ಮಾನ ಇದೆ, ದುಗುಡವಿದೆ. ಕ್ಷಣಿಕ ಒದಗಿ ಬಂದಿರುವಂತಹ ಸೋಲಿನಿಂದ, ಪರಿಭವದಿಂದ ಇರಲಿ. ಆದರೂ ಪ್ರಾರಂಭದಲ್ಲಿ ನೀನು ಬಂದು ಯುದ್ಧವನ್ನು ಮಾಡಿದಿ ತಾನೆ. ಕಾಡಾಕಾಡಿಯಾಗಿ ಹೋರಾಟ ಮಾಡುವುದರ ಮೂಲಕ ಅರಸು ಕುಮಾರರನ್ನೆಲ್ಲ ಸೋಲಿಸಿ ಗೆದ್ದವನಿದ್ದಿ. ಆ ಮೇಲೆ ಸೋಲಲ್ಪಟ್ಟಿದ್ದೀಯ. ಹೇಗೆ ಸೋತದ್ದು? ಹೇಗೆ? ಕೆಲವು ಮಂದಿಗಳು ಒಟ್ಟು ಸೇರಿ ನಿನ್ನ ಮೇಲೆ ಮುಗಿಬಿದ್ದಾಗ ಯಾರಿಗಾದರೂ ಅಡಿ ತಪ್ಪುವುದು ಸ್ವಾಭಾವಿಕವಷ್ಟೇ. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾದ ದಾಳಿಗೆ ನೀನು ಒಳಗಾಗಿ ಇದೇ ರೀತಿಯಾಗಿ ಬೇಸರಗೊಂಡಿರುವೆ. ಬಿಡು, ನಿನ್ನ ಮನೆತನದ ಯೋಗ್ಯತೆಯನ್ನು, ಕುಲದ ಒಲುಮೆಯನ್ನು ನೋಡಿ ಇನ್ನಾದರೂ ನೀನೇ ವರಿಸಬೇಕಾದದ್ದು ನಿನಗೆ ಕರ್ತವ್ಯವಾಗುತ್ತದೆ. ಇನ್ನೂ ಹೇಳುವುದಿದ್ದರೆ ಬಾವಿ ಚಕ್ರವರ್ತಿ ಇದ್ದಿ ನೀನು, ಅಯೋಧ್ಯೆಗೆ ಅಧಿಪತಿ ಆಗುವವನಿದ್ದಿ. ಶ್ವೇತ ಛತ್ರ ನೆರಳಿ ನಡಿಯಲ್ಲಿ ಅನ್ನದಾನವನ್ನು ನ್ಯಾಯದಾನವನ್ನು ಮಾಡುವಂತಹ ಯೋಗ್ಯತಾವಂತ ವ್ಯಕ್ತಿ ನೀನಾಗಿರುವೆ. ಆದ್ದರಿಂದ ಕುಲೋನ್ನತಿಯಾಗಿರುವಂತಹ ಈ ಮನೆತದ ಹೆಣ್ಣನ್ನು ಯಾವ ಕಾರಣಕ್ಕೂ ನೀನು ನಿರಾಕರಿಸಕೂಡದು. ವರ್ರಿಸು ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಗೆದ್ದೇನೆ. ಸೋತವ ಕುಟುಗೋರೆ ಯಾತಕ್ಕೆ ಪಿತನೇ, ಸೋತವ ಕುಟುಗೋರೆ ಯಾತಕ್ಕೆ ಪಿತನೇ, ಸಾತಿಶಯಗಳಿಗ ಯಾತಕ್ಕೆ ಪುಟನೇ, ರಾದೋಳು ಸೋತು ಕಣದಲ್ಲಿ ಬಿದ್ದೆ, ಕೊನೆಗೆ ನೀ ಮನದೀಗ ಕ್ಷಣದಲ್ಲಿ ಗೆದ್ದೆ. ತಾತ ಹೊಸವಗರನ ಹೊಂತ ಕಾರ್ಚನದಲ್ಲಿ ಯುದ್ಧವನ್ನು ಮಾಡಿದೆ. ಒಂದು ಕ್ಷಣದಲ್ಲಿ ಗೆದ್ದೆ. ಮರುಕ್ಷಣದಲ್ಲಿ ಅವರೆಲ್ಲ ನನ್ನನ್ನು ಆವರಿಸಿಕೊಂಡು ರಣಕಣದಲ್ಲಿ ಬೀಳಿಸಿದರು. ರಣಕಣದಲ್ಲಿ ಬಿತ್ತು ಹೋದೆ ನಾನು. ವಂಚನೆ, ಮೋಸ, ತುಮುಲ ಯುದ್ಧ ಏನೇ ಇರಬಹುದು. ನೀವೇ ಹೇಳಿದಿರಲ್ಲ, ಭಾವಿ ಚಕ್ರವರ್ತಿ ಆಗಬೇಕಾದವ ಎಷ್ಟು ಎಚ್ಚರ ಬೇಕು ನನಗೆ. ನೀ ಮೇಲೆ ಎಚ್ಚರ ಬೇಕೋ ಬೇಡ ಬೇಕಲ್ಲ. ಶತ್ರು ಯಾರು, ಮಿತ್ರ ಯಾರು, ಉದಾಸೀನ ಯಾವುದು ಎನ್ನುವುದರ ತಿಳುವಳಿಕೆ ಬೇಕು. ಇಷ್ಟು ಮಂದಿಗಳ ಮಧ್ಯೆಯನ್ನು ಹೆಣ್ಮಗಳವರನ್ನು ಅಪಹರಿಸಿಕೊಂಡು ಹೋಗುವ ಕಾಲಕ್ಕೆ ಇವರೆಲ್ಲ ದೇಶಸಾಧನೆಯನ್ನು ಮಾಡಿ ಯಾರು ಎನ್ನುವಂತಹ ಯೋಚನೆಯನ್ನು ಮಾಡದೆ ಹುಂಬತನ ಉಳ್ಳವನಾಗಿ ನಾನು ನಡೆದ ಕಾರಣದಲ್ಲೇ ಸೋತದ್ದು ಎನ್ನುವಾಗ ನನ್ನ ಗೆಲುವು ಹೇಗಾಗ್ತದೆ? ಬಿದ್ದು ಹೋದೆ. ಆಮೇಲೆ ನೀನು ಬಂದೆ, ಒಂದು ಕ್ಷಣದಲ್ಲಿ ಗೆದ್ದೆ. ಮಗು ನಾನು ಗೆದ್ದಿದ್ದೇನೆ.
ಹೇಗಾಯ್ತು ಈಗ? ಹ್ಮ್ ಅವೀಕ್ಷಿತ ಸ್ವಂತಿಗೆಯಿಂದ ಪಡೆದ ಹಾಗಾಗಲಿಲ್ಲ. ಹ್ಮ್ ಅಪ್ಪನ ಕೊಡುಗೆಯಾಗಿ ಇನ್ನೊಬ್ಬಳನ್ನು ಪಡೆದ ಅಂತ ಆಗ್ತದೆ. ಹ್ಮ್ ಸೋತವನಿಗೆ ಉಡುಗೊರೆ ಉಂಟೆ? ಅವನಿಗಿಲ್ಲ. ಲೋಕದಲ್ಲಿ ಗೆದ್ದವನಿಗೆ ತಾನೇ ಉಡುಗೊರೆ. ಹ್ಮ್ ಗೆದ್ದವ ನೀನು, ಹ್ಮ್ ಸೋತವ ನಾನು. ಹ್ಮ್ ಸೋತನಿಗೆ ಉಡುಗೊರೆ ಏತರದು? ಹ್ಮ್ ಈ ಸಾತಿಶಯದ ಮಾತು ಹ್ಮ್ ನನಗೆ ಬೇಡ, ಹ್ಮ್ ನನಗೆ ಬೇಡ, ಬೇಡ. ಕ್ಷಣಿಕ ಸೋಲದು ಸೋಲೆ ಮನಕ್ಕೆ ಸಂಶಯ ಶೂಲೆ ಕ್ಷಣಿಕ ಸೋಲದು ಸೋಲೆ ಮನಕ್ಕೆ ಸಂಶಯ ಶೂಲೆ ಇನ ವಂಶ ಕೀರ್ತಿಯನ್ನನುಸರಿಸಿ ಬಾಳು ಇನ ವಂಶ ಕೀರ್ತಿಯನ್ನನುಸರಿಸಿ ಬಾಳು ಕ್ಷಣಿಕ ಸೋಲದು ಸೋಲೆ ಮಗನೇ ಕ್ಷಣಿಕವಾಗಿರುವಂತ ಸೋಲಿನಿಂದ ನೀನು ಕುಬ್ಜನಾಗಿ ಹೋಗಿರುವೆ, ದುಃಖಿಸುತ್ತಾ ಇರುವೆ. ದುಃಖವನ್ನು ಬಿಟ್ಟು ಬಿಡು. ನಿನ್ನಪ್ಪನಾಗಿರುವಂತ ನಾನು ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಗೆಲುವನ್ನು ಪಡೆದಿದ್ದೇನೆ. ನನಗೆ ಸಿಕ್ಕಿರುವಂತ ಉಡುಗೊರೆಯನ್ನು ಮಗನಿಗೆ ಕೊಡಬಾರದು ಅಂತುಂಟೇನು? ಹಾಗಾದ ಕಾರಣ ನೀನದನ್ನು ಸ್ವೀಕರಿಸಲೇಬೇಕು. ಸೂರ್ಯವಂಶದ ಕೀರ್ತಿಗೆ ತಕ್ಕುದಾಗಿಯೇ ನಡೆದುಕೊಳ್ಳಬೇಕಾದದ್ದು ನಮಗೆ ಹೊಣೆಗಾರಿಕೆಯೂ ಹೌದು. ಆ ಕೀರ್ತಿಗೆ ಎಳ್ಳಿನಿತು ನಾವು ಕುಂದು ಬರುವ ರೀತಿಯಲ್ಲಿ ನಡೆದುಕೊಳ್ಳಕೂಡದು ತಾನೆ, ಕಳಂಕವನ್ನು ತರಕೂಡದು ತಾನೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ, ಮಗನೇ, ಆ ಹುಡುಗಿಯನ್ನು ನೀನು ವರಿಸು ವರಿಸು ವರಿಸು. ಇವರ ವಾದವ ಕೇಳಿದು ಗುಡದಿ ಕುವಲಯಾಂಬಗೆ ಬಂದು ಸನಿಗಕ್ಕೆ ತವಕದಲ್ಲಿ ನಯನುಡಿಗಳಲ್ಲಿ ತಾನೆಂದಳಿಂತೆಂದು ನೀತಿಯೇ ನೀತಿಯೇ ತೊರೆಯುವುದನ್ನ ಕರುಣಾಳು ಬೀಳು ನೀತಿಯೇ ಕರುಣಾಳು ಬೀಳು ನೀತಿಯೇ ನೀತಿಯೇ ತೊರೆಯುವುದನ್ನ ನೀತಿಯೇ ತೊರೆಯುವುದನ್ನ ಕರುಣಾಳು ಬೀಳು ನೀತಿಯೇ ತೊರೆಯುವುದನ್ನ ನೀತಿಯೇ ನೈರನದ ಕಣದಲ್ಲಿ ಕೂತಳಾದಿವರನ್ನು ಸೋಲಿಸಿ ನೀತಿಯೇ ರಣದ ಕಣದಲ್ಲಿ ಭೂತಳಾಧಿಪರನ್ನು ಸೋಲಿಸಿ ಮಾತಿನಂತೆಯ ಬಣವ ಗೆಲಿಸಿ ನೀತೆರಸಿ ಕೊನೆಗೊಮ್ಮೆ ಬಿಡುವುದು ನೀತಿಯೇ ನೀತಿಯೇ ತೊರೆಯುವುದನ್ನ ಕರುಣಾಳು ಬೀಳು ನೀತಿಯೇ ನೀತಿಯೇ ಇದು ನೀತಿಯೇ. ನಿಮ್ಮಿಬ್ಬರ ವಾದವನ್ನು ಆಗದಿಂದ ನಾನು ಗಮನಿಸುತ್ತಾ ಇದ್ದೇನೆ. ಮಗನೇ, ಮದುವೆಯಾಗು ಎನ್ನುವ ಹಾಗೆ ನಿಮ್ಮಪ್ಪ, ಇಲ್ಲ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ನೀವು. ಯಾವುದು ನೀತಿ ಯಾವುದು ಅನೀತಿ ಎನ್ನುವ ಹಾಗೆ ಅಯೋಧ್ಯೆಯಲ್ಲಿ ಕುಳಿತಂತಹ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂತಹ ಅಗತ್ಯವೇನೂ ಇಲ್ಲ. ಎಲ್ಲವನ್ನು ಚೆನ್ನಾಗಿ ತಿಳಿದವರು ನೀವು. ಕೇವಲ ಅರೆ ಕ್ಷಣದ ಸೋಲಿಗೆ ಬೇಕಾಗಿ ನಾ ವೈಶಾಲಿನಿಯನ್ನು ಮದುವೆಯಾಗಲಾರೆ ಎನ್ನುವ ಹಾಗೆ ಕಾರಣವನ್ನು ಕೊಡುತ್ತಾ ಇದ್ದೀರಿ. ಸ್ವಲ್ಪ ಆಲೋಚನೆ ಮಾಡಿ. ಈ ಕ್ಷಣದಲ್ಲಿ ನೀವೇನಾದರೂ ನನ್ನನ್ನು ಬಿಟ್ಟು ಹೋದಿರಿ ಎಂದಾದರೆ ನರಕದಲ್ಲಿ ಜೀವನವನ್ನು ಸಾಗಿಸಬೇಕಾದದ್ದು ನೀವಲ್ಲ, ಮತ್ತೆ ನನ್ನ ತಂದೆಯೂ ಅಲ್ಲ, ಇನ್ಯಾರು? ನಾನು ಆಗ್ತೇನೆ. ನಾನು ಸಾಗಿಸಬೇಕಾಗುತ್ತದೆ. ಮಹಾರಾಜ, ಸೋತಿದ್ದೇನೆ ಸೋತಿದ್ದೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಹಾಗಾದರೆ ಬಂದಂತಹ ಆ ರಾಜರೊಡನೆ ನೀವು ಗೆದ್ದದ್ದು ಸುಳ್ಳೇ?
ಅವರೊಡನೆ ದ್ವಂದ್ವ ಕಾಳಗವನ್ನು ಮಾಡಿದ್ದು ಸುಳ್ಳೆ? ಅದು ನಿಮಗೆ ಸತ್ಯ ಎಂದು ಆಗಲಿಲ್ಲವೇ? ಸ್ವಲ್ಪ ಆಲೋಚನೆಯನ್ನು ಮಾಡಿ. ಅಂದು ನೀವು ನನ್ನನ್ನು ಸ್ವಯಂವರ ಮಂಟಪದಲ್ಲಿ ಗೆದ್ದು ನನ್ನನ್ನು ಹಿಡಿದುಕೊಂಡು ಬಂದಿದ್ದೀರಿ. ಈ ಕ್ಷಣದಲ್ಲಿ ನಿಮ್ಮ ತಂದೆ ಅವರೆಲ್ಲರನ್ನು ಗೆದ್ದು ನಿಮ್ಮನ್ನು ಬಿಡಿಸಿದ್ದಾರೆ ಎಂದ ಮಾತ್ರಕ್ಕೆ ನಿಮ್ಮ ಅಯೋಧ್ಯೆಗೆ ಯಾವ ಕಾರಣಕ್ಕೂ ಸೋಲಾಗಲಿಲ್ಲ. ಒಂದು ಕ್ಷಣದಲ್ಲಿ ನಿಮಗೆ ಸೋಲಾಗಿರಬಹುದು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನನ್ನನ್ನು ನೀವು ಮದುವೆಯಾಗುವುದೇ ಒಳಿತು, ಮದುವೆಯಾಗುವುದೇ ಒಳಿತು ಮಹಾರಾಜ. ನಾನು ವರನೇ? ವರ ಚಂದಿರಾಸ್ಯ ಕುಂದರದನೆಂದು ರಣದಲ್ಲಿ, ವರ ಚಂದಿರಾಸ್ಯ ಕುಂದರದನೆಂದು ರಣದಲ್ಲಿ ಬಂದ ತ್ರಿಪುರ ವೃಂದ ಸೋಲು ತಂದ ಕ್ಷಣದಲ್ಲಿ, ಬಂದ ತ್ರಿಪುರ ವೃಂದ ಸೋಲು ತಂದ ಕ್ಷಣದಲ್ಲಿ ಐ ತಂದು ತಂದೆ ನಿಂದು ಮುಂದೆ ಮಂದ ತ್ರಿಪುರನು, ಐ ತಂದು ತಂದೆ ನಿಂದು ಮುಂದೆ ಮಂದ ತ್ರಿಪುರನು ಕೊಂದ ಡಾನು ಹಿಂದೆ ಸೋತ ಕೊಂದ ಮರೆಯನು, ಕೊಂದ ಡಾನು ಹಿಂದೆ ಸೋತ ಕೊಂದ ಮರೆಯನು ವರ ಚಂದಿರಾಸ್ಯ ಕುಂದರದನೆ ಕಿಂದು ರಣದಲ್ಲಿ, ಕಿಂದು ರಣದಲ್ಲಿ ಅಂದು ಹೇಳಿದ್ದೆ ಇಂದು ಹೇಳುತ್ತೇನೆ. ವರವರ್ಣಿನಿ ನೀನು ಚಂದ್ರನಂತ ಮುಖವನ್ನು ಹೊಂದಿದವಳು, ಶ್ರೇಷ್ಠಳಾದಂತಹ ಚಂದ್ರನಂತೆ ಮುಖವನ್ನು ಹೊಂದಿದವಳು, ವರ ಚಂದಿರಾಸ್ಯ. ನೀನು ನಗುವಾಗ ಬಹಳ ಚಂದ, ಮೊಗ್ಗಾದಂತಹ ಮಲ್ಲಿಗೆಯನ್ನು ಪೋಣಿಸಿದ ಹಾಗೆ ಕುಂದರದನೆಯಾಗಿರುವವಳು ನೀನು. ಹೊತ್ತಿ ಹೇಳಬೇಕು, ಅಡಿಯಿಂದ ಮುಡಿಯ ತನಕ ನೋಡಿದೆ ಅಂತಾದ್ರೆ ಕಡು ಬೆಳಗಿನ ಹುಡುಗಿಯಾದಂತ ನಿನ್ನಲ್ಲಿ ಒಂದು ಎಡರು ತೊಡರನ್ನು ಆಡುವುದಕ್ಕೆ ಅವಕಾಶವೂ ಇಲ್ಲ. ನನಗೆ ಯೋಗ್ಯತೆ ಖಂಡಿತವಾಗಿ ಇಲ್ಲ. ಗೆದ್ದೆ ಅಲ್ವೋ? ನೀವು ಗೆಲ್ಲಿಲ್ಲವೇ? ಎಷ್ಟು ಮಂದಿ ಪರ ಬಂದರು, ಎಲ್ಲರನ್ನು ಗೆದ್ದಿದ್ದೀರಿ. ಒಂದು ಕ್ಷಣದಲ್ಲಿ ಗೆದ್ದಿದ್ದೆ ನಾನು. ಮತ್ತೆ ಯಾಕೆ ಈ ಹಿಂಜರಿಕೆ? ಎಲ್ಲ ಸೇರಿಕೊಂಡ್ರು. ನಿನ್ನ ಅಪ್ಪನು ಸೇರಿದ್ದ, ಸುತ್ತಮುತ್ತಲಿಂದ ಸೇರಿ ಬೆಂಗಡೆಯಿಂದ ಬಂದು ನನ್ನ ಬಂಧಿಸಿ ಕಾರಾಗೃಹದ ಒಳಗೆ ಹಾಕಿದ್ರು. ನಿಮ್ಮ ಮನೆಯ ಕತ್ತಲೆ ಕೊಡಲಿ 4 ದಿನವಾದರೂ ನಾನು ಇದ್ದನೋ ಇಲ್ವೋ? ಅದು ಹೌದು. ಕಾರಣವಾದದ್ದು ನೈತಿಕವಾದಂಥ ಅರ್ಹತೆ ಯೋಗ್ಯತೆ ನನಗೆ ಇಲ್ಲವಾದದ್ದು. ನಿಮ್ಮ ನಾಡಲಾಡಿ ಮೈ ಮೇಲೆ ಎಚ್ಚರ ಇದ್ದು ವರ್ತಿಸಬೇಕಂತ ನಾನು ಸೂರ್ಯಕುಲ ಜನ ಇದ್ದೇನೆ ಎನ್ನುವ ಹೆಮ್ಮೆಯಿಂದ ಮೈ ಮರೆತದ್ದರಿಂದ ಸಿಕ್ಕಿದ ಫಲವದು. ಆಮೇಲೆ ಐತಂದ ಪಿತ ಬಂದ ನೃಪರನ್ನಲ್ಲ, ಹಂದ ನೃಪರ ಅಂದಗಿರಿಸಿ ಆ ಹಿಂದಿಂದ ಕೈ ಕಟ್ಟುವವರಿದ್ದಾರಲ್ಲ, ಅದು ಒಳ್ಳೆ ಜಾತಿಯದಲ್ಲ. ಹಂದೆ ನೃಪರ ನೋಡಿ, ನಿಮಗೂ ಗೊತ್ತುಂಟು ಅವರು ಬಂದು ನಿಮ್ಮನ್ನು ಹಿಂದಿನಿಂದ ಬಂದಿಸಿ ಅಂದ ಕೆಡಿಸಿದ. ಆದ್ರೆ ಆ ಸೋಲಿನ ಕಹಿ ಮಾತ್ರ ನಾ ಮರೆಯಲಾರೆ. ಬೇಡ ಸ್ವಾಮಿ, ಸಾಧ್ಯ ಇಲ್ಲ. ನೆವನದ ಮಾತುಗಳನ್ನು ಆಡಬೇಡಿ. ನೇವನಗೆ ಭೂವರರಲ್ಲಿ ಬವರ ಗೈದಿಗರೀತಿಗೆ, ಭೂವರರಲ್ಲಿ ಬವರ ಗೈದಿಗರೀತಿಗೆ ದಿವ್ಯ ಸಂತತಿ ಪೋಕಳ್ಳುವುದು ಕರೆಯ ಬಂದಿಯೊಳಗೆ ನನಗಾನೆ ನಿನಗೆ, ದಿವ್ಯ ಸಂತತಿ ಪೋಕಳ್ಳುವುದು ಕರೆಯ ಬಂದಿಯೊಳಗೆ ನನಗಾನೆ ನಿನಗೆ, ಇನ್ನವತರಿಸಿ ವರಿಸೆನ್ನ ನಿಕ್ಷಣ ತವ ಚರಣ ಸೇವೆಯನ್ನು ಕರುಣಿಸಬಾರದೆ, ಇನ್ನವತರಿಸಿ ವರಿಸೆನ್ನ ನಿಕ್ಷಣ ತವ ಚರಣ ಸೇವೆಯನ್ನು ಕರುಣಿಸಬಾರದೇನೆ. ನೆವನಗೆ ಭೂವರಲಿ ಬವರ ಗೈದಿಗರೀತಿಗೆ ಆ ಯಾಕೆ ನೆವನದ ಮಾತುಗಳನ್ನಾಡುತ್ತಾ ಇದ್ದೀರಿ? ನಿಮಗೆ ನೇರವಾಗಿ ಹೇಳಬಹುದು, ವೈಶಾಲಿನಿ ನನಗೆ ಇಷ್ಟ ಇಲ್ಲ ಎನ್ನುವ ಹಾಗೆ. ಭೂವರರೊಡನೆ ನೀವು ಯುದ್ಧವನ್ನು ಮಾಡಿದ್ದು ಸುಳ್ಳಲ್ಲವಲ್ಲ. ನೀವೇ ಹೇಳಿದ ಹಾಗೆ ಅವರೆಲ್ಲರೂ ಹಂದೆ ನೃಪರು. ಮುಂದಿನಿಂದ ಬರುತ್ತಿದ್ದರೆ ನಿಮ್ಮನ್ನು ಕಟ್ಟುವುದಕ್ಕೆ ಅವರಿಂದ ಸಾಧ್ಯವಾಗುತ್ತಿತ್ತೆ. ಹಿಂದಿನಿಂದ ಬಂದು ತಾನೇ ಕಟ್ಟಿದ್ದು.
ಅದನ್ನು ನೀವು ಅರ್ಥವಿಸಿಕೊಳ್ಳಬೇಕು. ಏನೇ ಇರಲಿ ದಿವಿಜ ಸಂತತಿಯೇ ಹೊಗಳುತ್ತಾ ಉಂಟು, ಗೆದ್ದವರು ನೀವೇ ಎನ್ನುವ ಹಾಗೆ. ಅಂತಿರುವಾಗ ನಿಮಗೆ ಯಾಕೆ ಹಿಂಜರಿಕೆ? ಇನ್ನಾದರೂ ಮನಸ್ಸು ಮಾಡಿ ಈ ವೈಶಾಲಿನಿಯನ್ನು ವರಿಸಿ ನನಗೊಂದು ಬಾಳ್ವೆಯನ್ನು ಕೊಡಿ. ನನ್ನನ್ನು ನರಕ ಕೂಪದಲ್ಲಿ ಬಿಟ್ಟು ಹೋಗಬೇಡಿ. ನಿಮ್ಮ ಚರಣ ಸೇವೆಗೆ ನಾನು ಸಿದ್ಧಳಾಗಿದ್ದೇನೆ. ನನ್ನನ್ನು ವರಿಸಬೇಕು, ನನ್ನನ್ನು ವರಿಸಬೇಕು. ಜಲಜನಯನೇ ಈ ಛಲವಿದೇಕೆ ಜಲ ಜನ ಎನ್ನೆ ಕಲಕ ಮುಖದಲ್ಲಿ, ಈ ಛಲವಿದೇಕೆ ಜಲ ಜನ ಎನ್ನೆ ಕಲಕ ಮುಖದಲ್ಲಿ, ಬಲವು ತುಂಬಿ ಇಳಿಗೆ ಕುಸಿದೆ ಸಿಲುಕಿ ಸೆರೆಯಲಿ, ಬಲವು ತುಂಬಿ ಇಳಿಗೆ ಕುಸಿದೆ ಸಿಲುಕಿ ಸೆರೆಯಲಿ, ನೀ ತಿಳಿದು ಬೇರೆ ಗಳಿಸಲೊಬ್ಬ ಕಳೆಯಲೊಬ್ಬನೇ, ನೀ ತಿಳಿದು ಬೇರೆ ಗಳಿಸಲೊಬ್ಬ ಕಳೆಯಲೊಬ್ಬನೇ, ಬೆಳೆಯನೊಂದು ಬೆಳೆಸಲೊಬ್ಬ ಬಳಸಲೊಬ್ಬನೇ, ಬೆಳೆಯನೊಂದು ಬೆಳೆಸಲೊಬ್ಬ ಬಳಸಲೊಬ್ಬನೇ, ಈ ಛಲವಿದೇಕೆ ಜಲ ಜನ ಎನ್ನೆ ಕಲಕ ಮುಖದಲ್ಲಿ. ಛಲ ಅಲ್ವಾ? ಛಲ ಅಲ್ಲ, ಇದು ನನ್ನ ಭಿನ್ನ. ಏಯ್! ಈ ಛಲವಿದೇಕೆ ಜಲಜನಯನೇ? ನಿನ್ನ ಮುಖ ನೋಡಿದೆ, ಕಣ್ಣು ನೋಡಿದೆ. ತಾವರೆ ಎಸಳೆಂತ ಕಣ್ಣುಂಟು, ಅದರಲ್ಲೂ ನೀರಿದೆ, ನಯನದಲ್ಲಿ ಜಲ ತುಂಬಿದೆ. ಜಲಜನಯನೂ ಹೌದು, ಜಲ ತುಂಬಿದ ನಯನಿಯೂ ಹೌದು. ಒಂದು ರೀತಿಯ ನಿರಾಶಾಭಾವ. ಅದಕ್ಕೆ ಕಾರಣೀಕರ್ತರು ನೀವೇ ಆಗಿದ್ದೀರಿ. ಒಲಿದು ಬಂದದ್ದು ದಕ್ಕುವುದಿಲ್ಲವಲ್ಲ ಎಂಬಂತ ಒಂದು ಖೇದ ನಿನ್ನಲ್ಲಿ ಉಂಟು. ಆ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದ್ದೀರಿ. ಈಗ ನಾನೆಲ್ಲಿ ನಿರ್ಮಾಣ ಮಾಡಿದೆ? ಛಲವಿದೇಕೆ? ಛಲ ಮಾಡುತ್ತಿರುವುದು ನೀವು, ನಾನಲ್ಲ. ಅಲ್ವೇ ಅಲ್ಲ. ಗೆಲುವು ಸೋಲಿನ ಕುರಿತಾಗಿ ನಾನು ಯೋಚನೆ ಮಾಡಬಲ್ಲೆ. ಗೆದ್ದದ್ದಿದ್ರು ಸೋತದ್ದು ಅಷ್ಟೇ ಸತ್ಯ. ಸೋತದ್ದನ್ನು ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ವಲ್ಲ. ಮಳೆ ನಿಂತಿತು ಎಂದ ಮಾತ್ರಕ್ಕೆ ಮಳೆ ಬಂದಿಲ್ಲ ಅಂತ ಹೇಳುವುದಕ್ಕಾಗ್ತದೆಯೇ? ಮರದ ಹನಿ ಹೇಳುವುದಿಲ್ಲ ಮಳೆ ಬಂದಿದೆ ಎನ್ನುವ ಹಾಗೆ. ಒಬ್ಬನ ಮುಂದೆ ಸೋತದ್ದಲ್ವಲ್ಲ, ಸೇರಿದ ಸಮಸ್ತ ಭೂಮಂಡಲಾಧೀಶರ ಮುಂದೆ ಸೋತವ. ಹಾಗಾದ್ರೆ ಸುಮನಸರೆಲ್ಲ ಹೊಗಳುವುದು? ಅವರೆಷ್ಟು ಹೊಗಳಿಯಾರು. ಸೋತ್ರೆ ಏನಾಯ್ತು? ನಾಳೆ ಎಲ್ಲರೂ ಪ್ರಚಾರ ಹೇಗೆ ಮಾಡ್ತಾರೆ? ಅವ ಸೆರೆ ಸಿಕ್ಕಿದ ಹುಡುಗ ಎನ್ನುವ ಹಾಗೆ. ಮತ್ತೆ ಬಿಡುಗಡೆ ಹೊಂದಿದ್ದೇನೆ ಬಿಡು, ಅದು ನನ್ನ ಸ್ವಂತಿಕೆಯಿಂದಲ್ಲ, ನನ್ನ ಅಪ್ಪನ ಬಲದಿಂದ. ಹೌದು ಅಂತಾದ ಪ್ರಶ್ನೆ ಬರ್ತದೆ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಏನು? ಬೆಳೆಯನ್ನು ಬೆಳೆಸುವುದಕ್ಕೊಬ್ಬ, ಬಳಸುವುದಕ್ಕಿನ್ನೊಬ್ಬ, ದುಡಿಮೆಯನ್ನು ಮಾಡುವುದಕ್ಕೊಬ್ಬ, ಗಳಿಸಿದ್ದನ್ನು ಉಣ್ಣುವುದಕ್ಕಿನ್ನೊಬ್ಬನ, ಅಥವಾ ಬೇರೆ ಯಾರಾದು? ಬೆಳೆಯನ್ನು ಬೆಳೆಸಲೊಬ್ಬ, ಬಳಸಲೊಬ್ಬನಲ್ಲ. ದುಡಿಮೆಯನ್ನು ದುಡಿಯಲೊಬ್ಬ, ಅದನ್ನು ಬೇಕಂತೆ ಉಪಯೋಗಿಸೋಕೆ ಇನ್ನೊಬ್ಬ ಆಗುವುದಿಲ್ಲ. ಆದ್ರಿಂದ ಆಡಿದ್ದು ಯಾರ್ಯಾರದ್ದು ಫಲದಿಂದ ಹೊರಬಂದು ಸ್ವಂತಿಕೆಯನ್ನು ನೈತಿಕತೆಯನ್ನು ಕಳಕೊಂಡ ನಾನು ನಿನಗೆ ಯೋಗ್ಯವರ ಅಲ್ಲ, ಆದ್ದರಿಂದ ಬೇಡ. ಹಾಗಾದ್ರೆ ನಾನು ಮನಸ್ಸೊಬ್ಬನಿಗೆ ಕೊಡುವುದು, ನನ್ನ ದೇಹವನ್ನು ಮತ್ತೊಬ್ಬನಿಗೆ ಕೊಡುವುದು ನನಗೆ ಆಗದು ಅಂತ ಮಾತ್ರ ನಾನು ಆಡಿದ್ದು. ನೀನೇನು ಮಾಡಬೇಕು ಅಂತ ನನ್ನ ಹೇಳಿಕೆ ಅಲ್ಲ. ಅಪಾಯ ನನಗಾಗ್ಲಿಕ್ಕಿಲ್ಲ. ಹಾಗೆ ಆಟ ಹಿಡಿದ್ರೆ ಆಗ್ಲಿಕ್ಕಿಲ್ಲ. ಎಂತದ್ದು ಮಗನೇ ಒಂದು ಮನಸ್ಸು ಮಾಡಿ. ಎಂತದ್ದು ನೀನು ಈಗ ಏತಕ್ಕೆ ಜನಿಸಿದೆ ಏತಕ್ಕೆ ಜನಿಸಿದೆ ಭುವಿಯುಳು ಈ ತೆರಬವಣೆಯನು, ಖಾತೆಯುಳಿ ತನ್ನೆ ಕಮಲ ಜಪಾತಕ್ಕೆ ಇವಳೆನುತ ಪಣ ಗೆಲಿದ ತನ್ನೆ ಪತಿ ನಿನಗೆನು ತಾಡಿದ ತವ ವಚನವ, ಪಣ ಗೆಲಿದ ತನ್ನೆ ಪತಿ ನಿನಗೆನು ತಾಡಿದ ತವ ವಚನವ, ಮನದಲ್ಲಿ ನಿಜವೆಂದರಿದರೆ ಕನಸಿನ ಕಂಟಾಯ್ತೆ, ಕನಸಿನ ಕಂಟಾಯ್ತೆ. ವಂಶಜರಿಂಶಜಿ ಪರಿಯನಗಿ ದುರ್ಗತಿ ಕರುಣಿಪ, ದುರ್ಗತಿ ಬಂದು ಹೋಯಿತಲ್ಲ. ವಂಶಜರಿಂಶಜಿ ಪರಿಯನಗಿ ದುರ್ಗತಿ ಕರುಣಿಪ, ಏನು ಈ ಬಗೆಯನ್ನೆಂದಿಗೂ ಕನವರಿಸಲಿ ಕಳವೇ, ಶಿವ ಶಿವ ಏತಕ್ಕೆ ಜನಿಸಿದೆ ವಿಧಿಯೇ
ಪಾಪವೋ ಏನು ಈ ಜನ್ಮದಲ್ಲಿ ನಾನು ಅನುಭವಿಸುತ್ತಾ ಇದ್ದೇನೆ. ಬಹುಶಃ ಪೂರ್ವ ಜನ್ಮದಲ್ಲಿ ಯಾವ ಪ್ರೇಮಿಗಳನ್ನು ದೂರ ಮಾಡಿದ್ದೇನೋ ಅಥವಾ ಯಾವ ಗಂಡ ಹೆಂಡತಿಯನ್ನು ನಾನು ದೂರ ಮಾಡಿದ್ದೇನೋ, ಇಂದು ಈ ಜನ್ಮದಲ್ಲಿ ನಾನು ಅನುಭವಿಸಬೇಕಾದಂತಹ ಸ್ಥಿತಿಯೊಂದು ಬಂದೊದಗಿತ್ತಲ್ಲ ಶಿವನೇ. ಎಲ್ಲರ ಹಣೆಯಲ್ಲಿ ಬರೆಯುವವನು ವಿಧಾತ. ನನ್ನ ಹಣೆಯಲ್ಲಿ ಒಂದಿಷ್ಟು ಎರಡು ಒಳ್ಳೆಯ ವಾಕ್ಯಗಳನ್ನು ಬರೆಯಬಹುದಾಗಿತ್ತು. ಆ ವಿಧಾತನಿಗೆ ನನ್ನ ಮೇಲೆ ಯಾಕೆ ಮಾತ್ಸರ್ಯ ಉಂಟಾಯಿತು ನಾ ತಿಳಿ. ಇಲ್ಲವಾದಲ್ಲಿ ದ್ವಂದ್ವ ಕಾಳಗದಲ್ಲಿ ಎಲ್ಲರನ್ನು ಯಾರು ಸೋಲಿಸುತ್ತಾನೋ ಅಂಥವರನ್ನೇ ವರಿಸುವುದು ಎನ್ನುವ ಹಾಗೆ ಪಣವಿತ್ತು. ಅದರ ಪೂರ್ವದಲ್ಲಿ ಹಿಂದಿನ ದಿವಸದಲ್ಲಿ ಈ ಅವೀಕ್ಷಿತನೊಡನೆ ನಾನೇ ಆಡಿದಂತಹ ಮಾತು, ನಾಳೆ ದಿವಸ ದ್ವಂದ್ವ ಕಾಳಗದಲ್ಲಿ ಎಲ್ಲರನ್ನು ಸೋಲಿಸಿ ನಾನು ನಿನ್ನ ಕೊರಳಿಗೆ ಸುಮಮಾಲೆಯನ್ನು ಹಾಕುತ್ತೇನೆ ಎನ್ನುವ ಹಾಗೆ. ಎಲ್ಲವೂ ಸರಿಯಾದ ದಾರಿಯಲ್ಲಿ ನಡೆದು ಹೋದರೆ ಕೇವಲ ಒಂದು ಕ್ಷಣದ ಸೋಲಿಗೆ ಬೇಕಾಗಿ ನನ್ನನ್ನು ಬಿಟ್ಟೇ ಹೋದನಲ್ಲ. ನನ್ನ ಮನಸ್ಸಿನ ಭಾವ ಏನು ಎನ್ನುವುದನ್ನು ಅರಿಯದೆ ನನ್ನನ್ನು ಬಿಟ್ಟು ಹೋದನಲ್ಲ ವೀಕ್ಷಿತ. ಅಯ್ಯೋ, ನನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ನಾನು. ನನಗೆ ಸೂರ್ಯ ವಂಶದವರಿಂದ ಇಂತಹ ಒಂದು ಅಪವಾದ ಬರುತ್ತದೆ ಅಥವಾ ಇಂತಹ ಒಂದು ನರಕ ಯಾತನೆ ನಾನು ಅನುಭವಿಸಬೇಕಾಗುತ್ತದೆ ಎನ್ನುವ ಹಾಗೆ ಕನಸಿನಲ್ಲಿಯೂ ನಾನು ಎಣಿಸಿದವಳಲ್ಲ. ಸಾಕಪ್ಪ ಸಾಕು, ಈ ಹೆಣ್ಣು ಜನ್ಮವೇ ಸಾಕು ನನಗೆ, ಹೆಣ್ಣು ಜನ್ಮವೇ. ಹೌದಪ್ಪ, ಜಾಲವಲ್ಲವೆನ್ನನುದಿಯು ನಾಳೆಯೊಳಗೆ ಗೈವೆಲಗ್ನ ಶೂಲಿಯಾಣೆಗು, ನಾಳೆಯೊಳಗೆ ಗೈವೆಲಗ್ನ ಶೂಲಿಯಾಣೆಗು ಬಾಲಕಿಯೇ ಚಾರುಶೀಲೆ ಬಾಲೆ. ಅಪ್ಪ, ಅಳುತ್ತಿರುವೆ ಕಂದ, ದುಃಖಿಸುತ್ತಾ ಇರುವೆಯಾ? ದುಃಖಿಸದೆ ಮತ್ತಿನ್ನೇನು ಮಾಡಲಿ ನಾನು? ಹುಟ್ಟಿದಾರಾಭ್ಯದಿಂದ ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಂಡವಳನ್ನ ಮಗನೇ ನಾನು. ಇಲ್ಲಪ್ಪ, ಈಗ ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಂಡು ಸಹಿಸುವುದಕ್ಕೆ ಆಗುತ್ತಿಲ್ಲ ಮಗಳೇ. ಏನು ಮಾಡಲಿ ನನ್ನ ದುರ್ವಿಧಿ. ನಿನ್ನ ಸಂಕಷ್ಟ ನನಗೂ ಅರ್ಥವಾಗುತ್ತದೆ ಮಗಳೇ. ನೀನು ಪ್ರೀತಿಸಿದಂತಹ ವೀಕ್ಷಿತ ಸ್ವಯಂವರದ ಪಣಕ್ಕೆ ಬಂದ, ಎಲ್ಲರನ್ನು ಗೆದ್ದ. ಆದರೆ ಏನು ಮಾಡೋಣ, ನಾವು ಬಯಸುವುದು ಒಂದಾದರೆ ದೈವ ಬಯಸುವುದು ಬೇರೆ ಮಗಳೇ. ಆದರೆ ಆ ದೈವಕ್ಕೆ ನಾನೇ ಗುರಿಯಾಗಿ ಹೋದಿನಿ. ವಿಧಿ ನಿಯಮವನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯ ಹೇಳು? ನನ್ನಿಂದಲೂ ಸಾಧ್ಯವಿಲ್ಲ, ನಿನ್ನಿಂದಲೂ ಸಾಧ್ಯವಿಲ್ಲವಲ್ಲ ಮಗಳೇ. ನಾನೇ ನಿನ್ನನ್ನು ಕೈಯಾರೆ ಎತ್ತಿ ಧಾರೆ ಕೊಡಬೇಕಾಗಿತ್ತು. ಆದರೆ ಏನು ಮಾಡೋಣ, ಅಂತಹ ವೀಕ್ಷಿತನ ಮುಂದೆ ಕಾಳಗವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ನೀನು ಚಿಂತಿಸಬೇಡ ಮಗಳೇ, ನಾನಿದ್ದೇನೆ. ಅವೀಕ್ಷಿತ ಹೋದರೇನು, ಆ ಕರಂದಮ ಚಕ್ರವರ್ತಿ ಹೋದರೇನು, ನಾನು ಇನ್ನಿದ್ದೇನೆ ಮಗಳೇ. ನಾಳೆಯೊಳಗೆ ನಿನಗೆ ಯೋಗ್ಯನಾದಂತಹ ವರನನ್ನು ಹುಡುಕಿ ಮದುವೆ ಮಾಡುತ್ತೇನೆ. ಶಿವನ ಆಣೆಗೂ ಮದುವೆ ಮಾಡುತ್ತೇನೆ, ಚಿಂತಿಸಬೇಡ. ನಾನಿದ್ದೇನೆ ನನಗಿನ್ನು ಮದುವೆ ಸಿಂಗಾರವು ಬಣ್ಣಹೀನ ಬಾಳು, ಎನಗಿನ್ನೀತಕ್ಕೆ ಸಿಂಗಾರವು ಬಣ್ಣಹೀನ ಬಾಳು. ಸನ್ನುತಿಸುವೆ ನಾ ವಿಧಿಯನು ಮನ್ನಣೆಗಿಂದಲೇ, ಸನ್ನುತಿಸುವೆ ನಾ ವಿಧಿಯನು ಮನ್ನಣೆಗಿಂದಲೇ. ಮಮ್ಮ ಪತಿಯನ್ನು ಕರೆವಂತೆ ಸಗುವೆ ಇನ್ನೀಯನಗಾದೆ, ಮಮ್ಮ ಪತಿಯನ್ನನ್ನು ಕರೆವಂತೆ ಸಗುವೆ ಇನ್ನೀಯನಗಾದೆ. ಹೊನ್ನೇತಕ್ಕೆ ಮಣ್ಣೇತಕ್ಕೆ ಇನ್ನೇತಕ್ಕೆ ಪರಿಣಯ,
ನನಗೆ ಮದುವೆ. ಯಾಕೆ ಮಗ? ಇನ್ನು ಒಂದು ವೇಳೆ ಮದುಮಗಳಾಗಿ ಬಂದರೂ ಕೂಡ ನನಗೆ ಶೃಂಗಾರ ಮಾಡಿದಿರೋದು ನನಗೆ ಅಲ್ಲ ಶೃಂಗಾರ, ಮತ್ತೆ ನನ್ನ ಹೆಣಕ್ಕೆ ಮಾಡಿದಂತಹ ಶೃಂಗಾರಕ್ಕೆ ಸಮ. ಆಡಕೂಡದು ಮಗಳೇ. ಹೋಗುವಂತಹ ಅಪಮಾನವೆಲ್ಲವೂ ಅವಮಾನವೆಲ್ಲವೂ ಎಲ್ಲರ ಕಣ್ಣ ಮುಂಭಾಗದಲ್ಲಿ ಹೋಗಿ ಆಯಿತು. ಎಲ್ಲರ ಬಾಯಲ್ಲಿ ಆಡಿಕೊಳ್ಳುತ್ತಾ ಇದ್ದಾರೆ, ವೈಶಾಲಿನಿಯ ಮದುವೆಯಾಗುವಂತ ಅವೀಕ್ಷಿತ ಬಿಟ್ಟು ಹೋದ ಎನ್ನುವ ಹಾಗೆ. ಏನು ಮಾಡುವುದಕ್ಕೆ ಸಾಧ್ಯ ಹೇಳು? ಒಂದು ಹೆಣ್ಣಾದವಳಿಗೆ ಒಮ್ಮೆ ನಿಶ್ಚಯವಾಗಿ ಆ ನಿಶ್ಚಯವು ಮುರಿದು ಹೋಯಿತು ಎಂದಾದರೆ ಮತ್ತೆ ಆ ಮನೆಯವರು ಪಡುವಂತಹ ಸಂಕಷ್ಟ ಹೇಳ ತೀರದಪ್ಪ. ಅವನಿಗೆ ಏನು ಗೊತ್ತು ಹೆಣ್ಣು ಹೆತ್ತವರ ಸಂಕಟ? ನಿಮ್ಮ ಸಂಕಟ ಅವನಿಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಅವನಿಗೆ ಮನಸ್ಸಿಗೆ ತೋಚಿದಂತಹ ನಿರ್ಧಾರವನ್ನು ಮಾಡಿಕೊಂಡು ಮುಂದೆ ಸಾಗಿ ಹೋದ. ಸಂಕಷ್ಟಕ್ಕೆ ಸಿಲುಕಿದವರು ನಾವಲ್ಲವೇ? ಹೌದು ಮಗ. ಇನ್ನೇಕೆ ಹೊನ್ನು, ಇನ್ನೇಕೆ ಈ ಮಣ್ಣು? ಯಾವುದು ಬೇಡ, ಈ ಅರಮನೆಯ ಸುಕೋಪ ಭೋಗಗಳು ಬೇಡ, ನನಗೆ ಈ ಬಂಗಾರವೂ ಬೇಡ, ನನಗೆ ಈ ಶೃಂಗಾರವೂ ಬೇಡಪ್ಪ. ಏನು ಮಾಡುವೆ ಮಗಳೇ ನೀನು? ಆದ್ರೆ ಒಂದಂತೂ ನಾನು ಮನಸ್ಸಲ್ಲಿ ನಿರ್ಧಾರವನ್ನು ಮಾಡಿದ್ದೇನೆ. ಏನು ಮಗಳೇ? ಅವೀಕ್ಷಿತನನ್ನೇ ನಾನು ಪ್ರೀತಿಸಿದ್ದು ಅವನನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ಪಣ ತೊಟ್ಟವಳು. ನನಗೆ ಜನ್ಮದಾತ ನೀನಾಗಿರಬಹುದು, ನಮಗೆಲ್ಲರಿಗೂ ಸೃಷ್ಟಿಕರ್ತ ಯಾರು? ಬ್ರಹ್ಮದೇವ, ಆ ವಿಧಾತ. ಅವನಲ್ವೇ ನನ್ನ ಹಣೆಯಲ್ಲಿ ಹೀಗಾಗಬೇಕೆನ್ನುವ ಹಾಗೆ ಬರೆದದ್ದು. ಅದಕ್ಕೆ ಬೇಕಾಗಿ ಘೋರವಾದಂತಹ ಕಾನನವನ್ನು ಸೇರಿಕೊಳ್ಳುತ್ತೇನೆ. ಅಜನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ. ಅವೀಕ್ಷಿತನೇ ನನ್ನನ್ನು ಕರೆದುಕೊಂಡು ಹೋಗುವ ಹಾಗೆ ಅವನಲ್ಲಿ ವರವನ್ನು ಬೇಡಿಕೊಳ್ಳುತ್ತೇನೆ. ಅದಕ್ಕೆ ನೀನು ಆಜ್ಞೆಯನ್ನು ಕೊಡಬೇಕಪ್ಪ. ಏನಾಡುತ್ತಿರುವೆ ಮಗಳೇ? ತಪಸ್ಸು ನೀನು? ಹೌದು. ಬೇಡ ಮಗಳೇ, ಅಜನ ಭಜನೆ ಸುಲಭವೇ ಸುಜನ ಮೌನಿ ವರರಿ ಗೊಲಿಯ. ಒಲಿಯುವುದಿಲ್ಲ. ಅಜನ ಭಜನೆ ಸುಲಭವೇ ಸುಜನ ಮೌನಿ ವರರಿ ಗೊಲಿಯ. ವಿಜನವನದಿ ಪೂಜಿಸಿ ವಿಜನವನದಿ ಪೂಜಿಸಿ ಪವನ ವಚನ ನುಲಿಪೆಯೋ. ಅಜನ ಭಜನೆ ಸುಲಭವೀಣಿ ಸುಜನ ಮೌನಿ ವರರಿ ಗೊಲಿಯ. ಅಜನ ಭಜನೆ ಸುಲಭವೇ ಅಪ್ಪ. ನಮ್ಮ ಮನಸ್ಸಿಗೆ ಆಘಾತವಾದಾಗ, ನೋವಾದಾಗ ಆತುರದ ಕೈಗೆ ಬುದ್ಧಿಯನ್ನು ಕೊಡಕೂಡದು ಮಗಳೇ. ನಾವು ಸ್ಥಿತಪ್ರಜ್ಞರಾಗಿಯೇ ಇರಬೇಕು. ಇಲ್ಲ, ಇಲ್ಲಿ ಅರಮನೆಯಲ್ಲಿ ನಾವು ಉಳಿದೆ ಎಂದಾಗ ನಾವು ಹುಚ್ಚಿ ಆಗುತ್ತೇನೆ. ಆತುರದ ಕೈಗೆ ಬುದ್ಧಿಯನ್ನು ಕೊಟ್ಟು ನಾವು ತೀರ್ಮಾನವನ್ನು ಮಾಡಿದೆವು ಎಂದಾದರೆ ಮುಂದೊಂದು ದಿವಸ ನಾವು ಆ ತೀರ್ಮಾನಕ್ಕೆ ಬೇಕಾಗಿ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತದೆ ಮಗಳೇ. ಆಲೋಚಿಸು ನೀನು. ನಿಮ್ಮ ಮಗಳು ಈ ಅರಮನೆಯಲ್ಲಿ ಹುಚ್ಚಿಯಾಗಿ ತಿರುಗಿದ್ರೆ ನಿಮಗೆ ಅದನ್ನು ಅನುಭವಿಸುವುದಕ್ಕೆ ಅಥವಾ ನೋಡುವುದಕ್ಕೆ ಸಾಧ್ಯವಾದ? ಅದಕ್ಕೆ ಬೇಕಾಗಿ ತಪಸ್ಸಿಗೆ ಹೋಗುವೆಯಾ ನೀನು? ಹೋಗುತ್ತೇನೆ. ಏನು ತಪಸ್ಸೆಂದರೆ ಸುಲಭವೆಂದು ಭಾವಿಸಿದೆಯೇನೆ ನೀನು? ಏನು? ದೇಹದ ಕಾಮನೆಗಳನ್ನು ದೂರವಿಟ್ಟು ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳನ್ನು ತೊರೆದಂತಹ ಆ ಋಷಿ ಮುನಿಗಳಿಗಾದರೂ ಒಲಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುವಂತಹ ಆ ಬ್ರಹ್ಮದೇವನ ಕುರಿತು ನೀನು ತಪಸ್ಸನ್ನು ಆಚರಿಸುವೆಯಾ? ಅಜನ ಭಜನೆಯನ್ನು ಮಾಡುವುದಕ್ಕೆ ನಾವು ಹೊರಡುತ್ತೇನೆ. ಕೂಡದು ಮಗಳೇ. ಯಾಕಪ್ಪ? ಇಷ್ಟರವರೆಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾ ಇದ್ದವಳು ನೀನು. ಈ ಅರಮನೆಯಲ್ಲಿ ಕುಳಿತುಕೊಂಡು ಸಖಿ ವೃಂದದವರಿಂದ ಸೇವೆಯನ್ನು ಕೈಗೊಂಡವಳು. ಇವತ್ತಿಗೆ ಬಿಟ್ಟೆ. ಬಂಗಾರದ ಪಾತ್ರೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಉಂಡವಳು ಮಗಳೇ ನೀನು. ಇನ್ನು ಬೇಡ ನನಗದು. ನೀನು ನಿದ್ರಾಹಾರಗಳನ್ನು ತೊರೆದು ತಪಸ್ಸು ಮಾಡುವುದೇ ಬೇಡ ಕಂದ, ಬೇಡ ಮಗಳೇ. ಹೋಗ್ತೇನೆ, ನಾ ಹೋಗಲೇಬೇಕು. ನಮಗೆ ಮೊದಲಾಗಿ ಬೇಕಾಗಿರುವುದು ಮನಸ್ಸು. ಹಠ ಸಾಧನೆಯ ಮೂಲಕವಾಗಿ ಆ ಮನಸ್ಸೊಂದಿದ್ದರೆ ಖಂಡಿತವಾಗಿಯೂ ಹೇಳ್ತಾರ, ದೇವನೊಲಿದರೆ ಕೊರಡು ಕೊನರುತ್ತದೆ ಎನ್ನುವ ಹಾಗೆ ದೇವನನ್ನು ಒಲಿಸಿಕೊಂಡಾದರೂ ನನಗೆ ಬೇಕಾದದ್ದನ್ನು ನಾನು ಸಾಧಿಸಿಕೊಳ್ಳುತ್ತೇನೆ. ನೀವು ಮನಸ್ಸು ಮಾಡಬೇಕು. ಹಠವನ್ನು ಬಿಡುವುದಿಲ್ಲವೇ ನೀನು? ಎಷ್ಟು ಹೇಳಿದರೂ ನನ್ನ ಮಾತು ಕೇಳುವುದಿಲ್ಲವೇ? ಹೋಗಲೇಬೇಕು. ಆಗಲಿ ಮಗಳೇ, ನಿನ್ನ ನಿರ್ಧಾರಕ್ಕೆ ನಾನು ಅಲ್ಲ ಎಂದು ಹೇಳುವವನಲ್ಲ. ನಿನಗೆ ತಪಸ್ಸಿನ ಮೂಲಕ ನೆಮ್ಮದಿ ಸಿಗುತ್ತದೆ ಎಂದಾದರೆ ಅಡ್ಡಿಪಡಿಸುವವನಲ್ಲ ಮಗಳೇ ನಾನು. ವಧು ವೈಶಾಲಿನಿಯನ್ನು ಕಣ್ಣಾರೆ ಕಾಣಬೇಕೆನ್ನುವಂತಹ ಕನಸನ್ನು ಕಟ್ಟಿಕೊಂಡವ ನಾನು. ಈ ಕಾಲಕ್ಕೆ ತಪಸ್ವಿನಿಯಾದ ನಿನ್ನನ್ನು ನೋಡುವ ದೌರ್ಭಾಗ್ಯ ಒದಗಿ ಬಂತಲ್ಲ ಮಗಳೇ, ನನಗೆ ದೌರ್ಭಾಗ್ಯ ಒದಗಿ ಬಂತಲ್ಲ. ನನ್ನ ಬಾಳ್ವೆ ಒಂದು ಸರಿದಾರಿಯಲ್ಲಿ ಹೋದರೆ ಅದುವೇ ನಿಮಗೆ
ಒಲಿಯುವಂತಹ ಭಾಗ್ಯವಲ್ಲವೇ? ಪರಿಸ್ಥಿತಿಗೆ ನಾನೇ ಕಾರಣನಾಗಿ ಹೋದನಲ್ಲ ಮಗ. ಇಲ್ಲಪ್ಪ, ನಿಮ್ಮನ್ನು ಯಾವ ಕಾರಣಕ್ಕೆ ನಾನು ದೂಷಿಸಲಾರೆ. ಇದು ನನಗೆ ಬಂದಂತಹ ದೌರ್ಭಾಗ್ಯ ಅಂತ ನಾನು ತಿಳಿಯುತ್ತೀನಿ. ವಿಧಿ ಹೀಗೆ ಆಗಬೇಕೆನ್ನುವ ಹಾಗೆ ಬರೆದಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ಅಪ್ಪಣೆಯನ್ನು ಕೂಡಿ ನಾ ಹೊರಡುತ್ತೇನೆ. ಆಗಲಿ ಮಗಳೇ, ನಿನ್ನ ತಪಸ್ಸಿಗೆ ಆ ವಿಧಾತನು ಆದಷ್ಟು ಬೇಗ ಒಲಿಯಲಿ ಎಂದು ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆ ಕಾರಣದಲ್ಲಿ ದುಷ್ಟ ಶಕ್ತಿಗಳಿಂದ ನಿನಗೆ ಯಾವ ಕಷ್ಟ ಬರದಂತೆ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಮಗಳೇ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಯಾವುದನ್ನಾದ್ರೂ ತೆರಳು ಮಗಳೇ, ತೆರಳು ತೆರಳು. ವನದಿ ತಮವನೇ ಗೈವ ಕ್ರೀಡ ನಿಲುಗಡೆಗಳು ಕುವರಿದಳೆದು ಮಾಳವಾದಿಪ ಹೋಗಲು ಮಾಳವಾದಿಪ ಹೋಗಲು ಕುವರಿ ತಳೆಯಲ್ ದುಃಖ ಉಕ್ಕಿ ಬರುತ್ತಿರಲು ಪತಿಯ ತಪದಿಂ ಪಡೆವೆ ತಪಸ್ಸಿನಿಂದ ನಾನು ನನ್ನ ಪತಿಯ ತಪದಿಂ ಪಡೆವೆ ಸಾಧನೆಯಿಂದ ನನ್ನ ಪತಿದೇವರನ್ನು ಮತ್ತೆ ಪಡೆಯುತ್ತೇನೆ ನಾನು. ಅಮಿತ ಹಂಬಲದಿ ನನಗೆ ವಿಶ್ವಾಸ ಇದೆ, ಅವೀಕ್ಷಿತ ನನ್ನ ಸತಿಯು ವನಮುಖವಾಗಿ ನಡೆದರಲು ವನಮುಖವಾಗಿ ಸುರಜಾಲ ಪರಿಪಾಲನೀರಾಗ ವರಗರ ಶಯನ. ಯಾಕಮ್ಮ ಚಿಂತೆ? ನಾರದ ಮುನಿಗಳೇ, ಅಳ್ತಾ ಇದೀಯಾ? ಶಿವಮಸ್ತು. ಸುರಮುನಿಯನ್ನು ಕಂಡು ವನಿತೆ ಕಣ್ಣೀರಲಿ ಉತ್ತಮ ಸುರಮುನಿಯನ್ನು ಕಂಡು ವನಿತೆ ಕಣ್ಣೀರಲಿ ಚರಣವ ತೊಳೆದು ತಾ ಅಳುತ್ತಾ ಚರಣವ ತುಳಿದು ತಾನಳುತ್ತಾ ಕರುಣಾಳು ಮುನಿಪನುಳ್ ಎಂದಳು ಕರುಣಾಳು ಮುನಿಪನುಳ್ಳೆಂದಳು ತನ್ನಯ ದುರಿತದ ಕಥೆಯ ಎಲ್ಲವನು ತನ್ನಯ ದುರಿತದ ಕಥೆಯ ಎಲ್ಲವನು ಸುರಮುನಿಯನು ಕಂಡು ಮುನಿಪೋತ್ತಮ ವೈಶಾಲಿನಿ, ನಾರದ ಮುನಿಗಳೇ, ಹೇಳಮ್ಮ, ಹೇಳು ಇದೋ ಹೇಳು. ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಆಗಲಿ ತಾಯಿ. ಯಾವ ಹೆಣ್ಣಾದರೂ ನಿಮ್ಮನ್ನು ಕಂಡಾಕ್ಷಣವೇ ಪೂಜಿಸಬೇಕು, ಅರ್ಚಿಸಬೇಕು. ಓ ಆದರೆ ನನ್ನ ಬಳಿ ನಿಮ್ಮನ್ನು ಪೂಜಿಸುವುದಕ್ಕೆ ಏನೂ ಇಲ್ಲ ಮುನಿಗಳೇ. ಓ, ನನ್ನ ಕಣ್ಣುಗಳಿಂದ ಹರಿಯುವಂತಹ ಕಂಬನಿಯನ್ನೇ ನಿಮ್ಮ ಪಾದದ್ವಯಗಳು ತೊಳೆಯುತ್ತಾ ಇದೆ. ಆಗಲಮ್ಮ, ಅದುವೇ ಪುಷ್ಪಗಳು, ಅದನ್ನೇ ಸ್ವೀಕರಿಸಬೇಕು ನೀವು. ಆಗಲಿ ತಾಯಿ. ಮುನಿಪೋತ್ತಮ, ಅಮ್ಮ, ನನ್ನ ಸಂಕಷ್ಟಕ್ಕೆ ಕಾರಣ ಏನು ಎನ್ನುವ ಹಾಗೆ ಕೇಳುತ್ತಾ ಇದ್ದೆ. ದುಃಖಿಸ್ತಾ ಇದ್ದೀಯಾ? ಏನು ಅಂತ ಹೇಳಲಿ? ಏನು ವ್ಯಥೆಯ ಕಥೆ ನಿಂದು? ಯಾವ ಹೆಣ್ಣಿಗೂ ಇಂತಹ ಕಷ್ಟ ಬರಬಾರದು ಮುನಿಗಳೇ, ಕಷ್ಟ ಬರಬಾರದು. ಅಂತಹ ಕಷ್ಟ ಬಂತೆ? ಹೌದು. ಏನ್ ತಾಯಿ? ನನ್ನಪ್ಪ ಸ್ವಯಂವರವನ್ನು ಏರ್ಪಡಿಸಿದ್ದ, ಓಹೋ, ಹಣವೊಂದನ್ನು ಏರ್ಪಡಿಸಿದ್ದ. ಹಾ. ದ್ವಂದ್ವ ಕಾಳಗದಲ್ಲಿ ಯಾರಾದರೂ ಸೋಲಿಸುತ್ತಾರೋ ಓ. ಎಲ್ಲವನ್ನು ಗೆದ್ದವನಿಗೆ ನನ್ನ ಮಗಳಾದಂತಹ ವೈಶಾಲಿಯನ್ನು ಕೊಡುವುದು ಎನ್ನುವ ಹಾಗೆ ಓ, ಅವೀಕ್ಷಿತ ಮಹಾರಾಜನೂ ಬಂದು ಸೇರಿದ್ದ. ಹ್ಮ್, ಪರಸ್ಪರ ಪ್ರೀತಿಸಿದ್ದೆವು ನಾವು. ದ್ವಂದ್ವ ಕಾಳಗದಲ್ಲಿ ಎಲ್ಲರೊಡನೆ ಹೋರಾಟವನ್ನು ಮಾಡಿ ಹಾ. ಎಲ್ಲರನ್ನು ಗೆದ್ದಾದ ಬಳಿಕ ಓ, ನನ್ನನ್ನು ರಥ ಏರಿಸಿಕೊಂಡು ಅವೀಕ್ಷಿತ ಮಹಾರಾಜ ಹೊರಟ ಹೋದ. ಭಲೆ ಮೆಚ್ಚಲೇಬೇಕು. ಆದರೆ ಏನು ಮಾಡೋಣ, ಏನಾಯ್ತು? ದಾರಿ ಮಧ್ಯದಲ್ಲಿ ಹಾ. ಎಲ್ಲರೂ ಹಿಮ್ಮದಿಯಿಂದ ಬಂದು ಹಾ. ಅವೀಕ್ಷಿತ ಮಹಾರಾಜನನ್ನು ಕಟ್ಟಿ ಹಾಕಿದರು. ಮೋಸದಿಂದ? ಮೋಸದಿಂದ ಹೌದೇ? ಬಿಡಿಸುವುದಕ್ಕೆ ಬೇಕಾಗಿ ಅವನ ಅಪ್ಪ ಬಂದ. ಹಾ, ಸೆರೆ ಬಿಡಿಸಿ ಆಯಿತು. ಹಾ. ಇನ್ನೇನು ಮದುವೆ ಆಗಬೇಕು ಎನ್ನುವಷ್ಟರಲ್ಲಿ ಓ, ಕಟುವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟ. ಏನಮ್ಮ? ಅವನ ಪಾಲಿಗೆ ಅದು ಸೋಲಂತೆ. ಓ, ಒಂದು ಕ್ಷಣದ ಸೋಲಾದರೂ ನನ್ನ ಪಾಲಿಗಾದಂತಹ ಸೋಲು ಎನ್ನುವ ಹಾಗೆ ಭಾವಿಸಿ ಹೌದೇ? ನನ್ನನ್ನು ತೊರೆದು ಹೋದ. ಓ, 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 ಅದಕ್ಕೆ ಬೇಕಾಗಿ ವಿದ್ಯೆ ಕುರಿತಾಗಿ ತಪಸ್ಸನ್ನಾಚರಿಸಿ ಆದರೂ ಅವೀಕ್ಷಿತ ಮಹಾರಾಜನನ್ನು ಮತ್ತೆ ಪಡೆಯುತ್ತೇನೆ ಓ, ಎನ್ನುವಾಗ ಹಠ ಸಾಧನೆಯಿಂದ ಈ ಕಾನನದತ್ತ ಬಂದವಳು ನಾನು. ಓ, ನೀವೇ ದಾರಿಯನ್ನು ತೋರಿಸಬೇಕು. ಓ, ಮುಂದೇನು ಗತಿ ಎನ್ನುವ ಹಾಗೆ ನನಗೆ ತಿಳಿಯುತ್ತಾ ಇಲ್ಲ. ಹಾ. ಹಾಗಾಗಿ ನಿಮ್ಮ ಪದದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ರಕ್ಷಿಸಬೇಕು. ಮಗಳೇ, ಹೇಳಮ್ಮ, ಹೇಳು.
ತಪ್ಪನಾಲಿಸುತ್ತೆಂದ ದುಗುಡಬೇಕೆಲ್ಲೆ ಬಾಲೆ ನಿನಗೊರಿವೇನು ಕಾರಣವನು ನಿನಗೊರಿವೇನು ಕಾರಣವನು ಜನುಮಾಂತರದ ಕರ್ಮವೆಂದು ಬಾಧಿಸುತ್ತೆಂದು ಜನುಮಾಂತರದ ಕರ್ಮವೆಂದು ಬಾಧಿಸುತ್ತೆಂದು ವನಿತೆ ನೀ ತಿಳಿದರಿಂದ ಮುನಿಪನಾಲಿಸುತ್ತೆಂದ ಮಗಳೇ ವೈಶಾಲಿನಿ, ನಾರದ ಮುನಿಗಳೇ, ಇದಿಷ್ಟು ನಿನ್ನ ವ್ಯಥೆಯ ಕತೆ. ನನ್ನ ಕಥೆ. ಇದಕ್ಕೆಲ್ಲ ಯಾಕಮ್ಮ ದುಗುಡ ಮಾಡುತ್ತಾ ಇದೀಯಾ? ಮತ್ತಿನ್ನೇನು ಮಾಡಲಿ ನಾನು? ಚಿಂತಿಸಬೇಡ ಅಮ್ಮ, ಚಿಂತಿಸಬೇಡ. ಇದೆಲ್ಲ ಜನ್ಮಾಂತರದ ಕರ್ಮ ಎನ್ನುವುದು ಇದಕ್ಕೆ. ಅದೇ ಹೌದಮ್ಮ. ನಾನು ಆಲೋಚನೆ ಮಾಡಿದ್ದೇನೆ. ವಾ, ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಪಾಪವನ್ನು ನಾನು ಮಾಡಿರಬೇಕೆನ್ನುವ ಹಾಗೆ. ಹಾಗಾಗಿ ಹೀಗಾಗಿ ಹೋಗಿದೆ. ಆದ್ರೆ ಆ ಕತೆ ಏನು ಅಂತ ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾನು ಹೇಳಿದ್ರೂ ನೀನು ನಂಬುವುದಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗಾಗಿ ಆ ನಿನ್ನ ಪೂರ್ವ ಜನ್ಮದ ಕಥೆಯನ್ನು ನೋಡುವುದಕ್ಕೆ ಇದು ದಿವ್ಯ ದೃಶ್ಯ. ಒಂದು ದಿನ ಗಂಧರ್ವಲೋಕದಿ ಮಂದಹಾಸದಿ ಚಿತ್ರಸೇನನು ಒಂದು ದಿನ ಗಂಧರ್ವಲೋಕದಿ ಮಂದಹಾಸದಿ ಚಿತ್ರಸೇನನು ಚಂದದಿಂದೋಲಗ ತೊಳಿರಿ ನಡೆದಂದ ಮುನಿಪ ಚಂದದಿಂದೋಲಗ ತೊಳಿರಿ ನಡೆದಂದ ಮುನಿಪ ಒಂದು ದಿನ ಗಂಧರ್ವ ಲೋಕತಿ ಮಂದಗ ಸತಿ ಚಿತ್ರಸೇನನು ಒಂದು ದಿನ ನಮೋ ಶ್ರೀಹರಿ, ರಕ್ಷಿಸು ತಂದೆ ರಕ್ಷಿಸು. ಈ ಸ್ವರ್ಗ ಲೋಕದಲ್ಲಿ ಪೂರ್ವ ಭಾಗದಲ್ಲಿರುವಂತಹ ಗಂಧರ್ವ ಲೋಕದ ಅಧಿಪತಿಯಾಗಿ ಚಿತ್ರಸೇನ ಎಂಬ ನಾಮಧೇಯದಿಂದ ಮೆರೆಯುತ್ತಾ ಇದ್ದೇನೆ. ಬಹಳ ಸಂತೋಷವಾಗಿ ಈ ಕಾಲದಲ್ಲಿ ಇರುವಂತಹ ವೇಳೆ ನನ್ನದು. ದೇವತೆಗಳು ನಾವು ಸದಾ ಕಾಲ ನಮ್ಮವರಾದಂತಹ ಅಸುರರು ಅಡಿಗಡಿಗೆ ಬಾಧಿಸ್ತಾ ಇರ್ತಾರೆ. ಇದನ್ನೆಲ್ಲವನ್ನು ಮೆಟ್ಟಿ ನಿಂತು ನಮ್ಮದಾದಂತಹ ದೇವಲೋಕವನ್ನು ಸಂರಕ್ಷಿಸುವುದು ಅಥವಾ ನಮ್ಮದಿಂದ ಕೆಳಲೋಕದಲ್ಲಿರುವಂತಹ ಜನಸಾಮಾನ್ಯರಿಗೂ ಯಾವುದೇ ರೀತಿಯ ಕುಂದುಕೊರತೆ ಬರದ ಹಾಗೆ ಸಂರಕ್ಷಿಸುವಂತಹ ಹೊಣೆಗಾರಿಕೆಯನ್ನು ದೇವರು ನಮಗೆ ಅನುಗ್ರಹಿಸಿದವರಿದ್ದಾರೆ. ಈ ಕಾಲದಲ್ಲಿ ಎಲ್ಲವೂ ಸಾಂಗವಾಗಿ ನೆರವೇರುತ್ತಾ ಇದೆ. ಇರಲಿ, ದೇವಲೋಕದಲ್ಲಿ ಈ ಗಂಧರ್ವ ಲೋಕದಲ್ಲಿ ಅಧಿಪತಿಯಾಗಿ ನಾನಿದ್ದುಕೊಂಡು ನಮ್ಮದಾದಂತಹ ಕಾರ್ಯವನ್ನು ಚೆನ್ನಾಗಿ ನೆರವೇರಿಸ್ತಾ ಇದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಈ ಕಡೆ ಬಂದಿದ್ದಾರಂತೆ. ಯಾರದು? ಘನಮಗಿನ ಕುಂಭ ಜಗಿ ವಿನಯ
ಮಣಿದು ಪೀಠವನಿತ್ತು ಮಣಿದು ಪೀಠವನಿತ್ತು ಸದ್ಗುಣ ವನತೆಯನ್ನು ಪೂಜಿಸುತ್ತಾ ಎಂದನು ಸದ್ಗುಣ ವನತೆಯನ್ನು ಪೂಜಿಸುತ್ತಾ ಎಂದನು ಮುನಿವರಂಗೆ ಪರಮ ಪೂಜ್ಯರೇ ನಿಮ್ಮ ದರ್ಶನ ದೊರಕಿದುದು ಸೌಭಾಗ್ಯದಿಂದಲೇ ಚರಣ ಸೇವಕರಿಗೆ ನನ್ನ ಅನುಜ್ಞೆ ಬೇಡಿ ಚರಣ ಸೇವಕರಿಗೆ ನನ್ನುಜ್ಞೆಯು ಅರುಹಿರಿಗ ಘನ ಮಹಿಮಾ ಓ ಮಹಿಮಾನ್ವಿತರೇ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗ್ಲಿ. ಬಂದವರು ನೀವು ಆ, ಯಥೋಚಿತವಾಗಿ ಸತ್ಕರಿಸಿದವನೇ ಇದ್ದೇನೆ. ಈ ಕಾಲದಲ್ಲಿ ಆಹಾ, ನಿಮ್ಮನ್ನು ನೋಡಿದ ಕ್ಷಣವೇ ಸಂತೋಷವಾಯಿತು. ಓಹೋ, ಘನಮಹಿಮರು ತಾವುಗಳು. ಆ, ಈ ಕಾಲದಲ್ಲಿ ನಮ್ಮದಾದಂತಹ ಪುರವನ್ನೇ ಸೇರಿದ್ದೀರಿ. ನಿಮ್ಮನ್ನು ನೋಡುವಂತಹ ಯೋಗ ಭಾಗ್ಯವು ಆ, ನಮಗೆ ಲಭಿಸಿದೆ. ಆಹಾ, ನಾವೇ ಧನ್ಯರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಓ, ಈ ಕಾಲದಲ್ಲಿ ಆ, ನಮ್ಮದಾದಂತಹ ಗಂಧರ್ವ ಲೋಕಕ್ಕೆ ಬಂದವರು ನೀವು. ಆಹಾ, ನೀವೇನು ಸುಮ್ಮನೆ ಬರುವವರಲ್ಲ. ಆಹಾ, ಈ ಕಾಲದಲ್ಲಿ ನಮ್ಮನ್ನು ಕಾಣಬೇಕೆಂದು ಬಂದಿರೋ ಅಥವಾ ಕಾರ್ಯಾರ್ಥವಾಗಿ ಬಂದಿರೆ? ಏನು ಉದ್ದೇಶ ತಿಳಿಸಬಹುದೇ? ಓಹೋ, ಕಚ್ಚದ ನಡೆಯಲಿ ತಪವ ತೊರೆದಿಗೆ ಶುಚಿ ರುಚಿಯ ಭೋಜನದ ಬಯಕೆಯುಳ್ಳ ಬಂತಿಗೆ ಕೊಡು ಎನಗೆ ದಿವ್ಯಾನ್ನ ಭೋಜನ ಷಡ್ರಸದ ಪಕ್ಷಗಳ ಸೋಮವ ಬಡಿಸು ಘೃತ ದುಗ್ಧಗಳೆನ್ನಲು ಸಡಗರದಿ ಕೊಡು ಎನಗೆ ದಿವ್ಯಾನ್ನ ಭೋಜನ ಷಡ್ರಸ ಪಕ್ಷವ ಪುತ್ರಸೇನೋ, ಗುರುಗಳೇ, ನಿನ್ನ ಉಪಚಾರವನ್ನು ಕಂಡು ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಹಾ, ಅಷ್ಟು ತೃಪ್ತಿ. ಆಹಾ, ಆ, ಲೋಕದ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ನಿತ್ಯ ನಿರಂತರ ತಪಸ್ಸನ್ನು ಮಾಡುವವರೇ ನಾನು ಅಗಸ್ತ್ಯ ಮುನಿ. ಹೌದು. ಈ ಕಾಲಕ್ಕೆ ತಪಸ್ಸನ್ನು ತೊರೆದಿದ್ದೇನೆ. ಹಸಿವೆ ಹೆಚ್ಚಾಗ್ತಾ ಉಂಟು. ನಿಮಗೆ ಓ, ದೃಷ್ಟಿಯನ್ನು ಆಯುರಿಸಿದೆ ಅಂತ ಆದ್ರೆ ಹಾ. ಕಂಡದ್ದು ಈ ಗಂಧರ್ವ ಲೋಕ. ಲೋಕ ಪಾವನವಾಯಿತು. ನಿನ್ನಲ್ಲಿಗೆ ಬರಬೇಕು, ನಿನ್ನಲ್ಲಿ ಮೃಷ್ಟಾನ್ನ ಭೋಜನವನ್ನು ಸ್ವೀಕರಿಸಬೇಕೆಂಬ ಹಂಬಲ ನನ್ನ ಮನಸ್ಸಿನೊಳಗಾಯಿತು. ಓಹೋ. ಆ ಕಾರಣದಾನಿಗೆ ಇಲ್ಲಿಗೆ ಬಂದಿದ್ದೇನೆ. ಹಾಗೆ ಮೃಷ್ಟಾನ್ನ ಭೋಜನವನ್ನು ಕೊಡುವೆಯೋ? ಅದಕ್ಕೆ ಏನಂತೆ ವ್ಯವಸ್ಥೆ ಮಾಡುತ್ತೇನೆ. ಆಹಾ. ನೀವು ಕುಳಿತುಕೊಳ್ಳಿ. ಆಹಾ. ಓಹೋ, ಮಹರ್ಷಿಗಳ ಆಗಮನವಾಗಿದೆ. ಮೃಷ್ಟಾನ್ನ ಭೋಜನ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಲ್ಲಿ ತಯಾರು ಮಾಡುವುದು? ಓ, ಅರ್ಥವಾಯಿತು. ಮಗಳಿದ್ದಾಳೆ ಭಾಮಿನಿ, ಅವಳನ್ನೇ ಕರೆದು ವಿಚಾರ ಹೇಳುತ್ತೇನೆ. ತರಳೆ ಭಾಮಿನಿಯನ್ನು ಸನಿಗಗೆ ಕರೆದು ನೇಮವನ್ನಿಯಲಾಕೆಯು ಹರುಷದಿಂದುಣ ಬಡಿಸಿದಳು ಯತಿವರನಿಗಂದು ತರಳೆ ಭಾಮಿನಿಯ ಕರೆದು ಭಾಮಿನಿ, ಅಪ್ಪಯ್ಯ, ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಿದ್ದೇನೆ. ಶುಭವಾಗಲಿ ಮಗಳೇ. ಯಾಕಾಗಿ ನಿನ್ನ ಕರೆದಿದ್ದೀರಾ ನೋಡಿದಾಗ ಅಪ್ಪಯ್ಯ? ಸಂತೋಷವಾಗುತ್ತಾ ಇದೆ. ಏನು? ಒಂದು ಕರೆದ್ರೆ ಓಡೋಡಿ ಬಂದು ಏನು ಬೇಕು ಏನಾಗಬೇಕು ಅಂತ ಕೇಳುವವಳು ನೀನು. ಸತ್ಯ? ಈ ಕಾಲದಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀಯಾ ಹೌದು. ಏನಾಗಬೇಕು ಅಂತ? ನಿಜ ಅಪ್ಪಯ್ಯ. ಮಗಳೇ, ಏನು? ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು ಮಗಳೇ. ಯಾಕಾಗಿ? ಅಪ್ಪಳು ಆ ಕಡೆ ನೋಡಿದ್ಯಾ? ಯಾರದು? ಮಹರ್ಷಿಗಳು. ವಂದಿಸಿಕೊ, ವಂದಿಸು. ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಮಗಳೇ, ಏನು? ಅವರ ಅಗತ್ಯ ಮುನಿಗಳು ಆ, ಈ ಕಾಲದಲ್ಲಿ ನಮ್ಮ ಲೋಕಕ್ಕೆ ಬಂದಿದ್ದಾರೆ. ಯಾಕಾಗಿ? ಅವರಿಗೆ ಹಸಿವೆಯಾಗುತ್ತಾ ಉಂಟಂತೆ. ಹಸಿವೆ? ಆ. ಅದಕ್ಕೆ? ಅವರಿಗೆ ಮೃಷ್ಟಾನ್ನ ಭೋಜನ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ. ಹಾಗಾಗಿ ನನ್ನಲ್ಲಿ ಹೇಳಿದ್ರು ಆ. ತಯಾರು ಮಾಡಬೇಕು, ಆದಷ್ಟು ಬೇಗ ಹಸಿವು ನಿವಾರಣೆ ಮಾಡಬೇಕು ಎನ್ನುವ ಹಾಗೆ. ಆ. ಆಗ ನನ್ನ ಮನಸ್ಸಿಗೆ ಬಂದದ್ದು ನೀನು. ಹೌದು. ಹಾಗಾಗಿ ಏನು? ಹೇಗೆ ಮಹರ್ಷಿಗಳಿಗೆ ಆ. ಬೇಕಾದಂತಹ ಮೃಷ್ಟಾನ್ನವನ್ನು ತಯಾರು ಮಾಡಿ ಕೊಡಬಹುದೇ? ನಾನು ತಯಾರು ಮಾಡಿಕೊಡುತ್ತೇನೆ ಅಪ್ಪಯ್ಯ. ನೋಡು, ಆ, ಹಾಗಾದ್ರೆ ಆದೀತು. ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ನಿಮ್ಮ ಮಗಳ ಹೇಗೆ ಅಂತ ನಿಮಗೆ ಗೊತ್ತುಂಟು ತಾನೇ? ಗೊತ್ತುಂಟು. ಎಚ್ಚರಿಕೆಯಿಂದ ಜಾಗೃತಿಯನ್ನು ವಹಿಸಿಕೊಡುತ್ತೇನೆ. ಆ, ಆದಷ್ಟು ಬೇಗ ಅವರನ್ನು ಸಂತೋಷಪಡಿಸು ಮಗಳೇ. ಆದೀತಂತೆ. ಮಾಡಿದ ಮಾತನ್ನು ನೆರವೇರಿಸಿಕೊಡಬೇಕಾದ ಮಗಳಂತಹ ನನ್ನ ಕರ್ತವ್ಯ. ಹಾಗಾಗಿ ಅವರ ಆಡಿದ ಮಾತಿನಂತೆ ದಣಿದು ಇತ್ತ ಕಡೆಗೆ ಬಂದಿದ್ದೀರಿ. ಊಟ ಮಾಡಬೇಕೆಂಬುದಾಗಿ ತಾನೆ. ಹೀಗೆ ಬನ್ನಿ, ಇಲ್ಲಿ ಕುಳಿತುಕೊಳ್ಳಬೇಕು.
ಇಲ್ಲ. ಪ್ರಾರಂಭಿಸಬಹುದು. ನಿಧಿ ಗಬಗಬನೆ ಗಬಗಬನೆ ಗಬಗಬ ಗಬಗಬನೆ ಗಬಗಬನೆ ಕಾಣುವುದನ್ನು ನೋಡುತ್ತಲಂಗನೆ ಸನಿಗದಲ್ಲಿಯ ಸಖಿಯೊಳೆಂದಳು ಮುನಿಯ ಛೇಡಿಸುತ್ತ ನೋಡೆ ಸಖಿ ನೋಡೆ ಸಖಿಯ ನಮ್ಮ ತಿಥಿ ಮುನಿಯ ಕಳೆ ಕೂಟಿಗ ಸುಂದರವದನು ನೋಡೆ ನೋಡೆ ನೋಡಿ ಸಖಿಯೇ ಆ ನೋಡೆ ಸಖಿಯ ನಮ್ಮ ತಿಥಿ ಮುನಿಯ ಕಳೆ ಕೂಡಿಗ ಸುಂದರವದನವನು ಕಳೆ ಕೂಡಿಗ ಸುಂದರವದನವನು ಕಾದ ಖಗದ ಕಿರುಕೂಡಲ್ಲದು ಕಾದ ಖಗದ ಕಿರುಕೂಡಲ್ಲದು ಜತೆ ನೋಡು ಕೊನೆಯೊಳಿಗದ್ದವು ನೋಡೆ ಸಖಿಯ ನಮ್ಮ ತಿಥಿ ಮುನಿಯ ಕಳೆಗೂಡಿಗ ಸುಂದರವದನವನು ಕಳೆಗೂಡಿಗ ಸುಂದರವದನವನು ನೋಡೆ ಸಖಿಯೇ ನೋಡೆ ಸಖಿಯೇ ಓ ಸಖಿಯರೇ, ಏನಿದು ವಿಶೇಷತೆಯನ್ನು ಕಾಣುತ್ತಿದ್ದೇನೆ. ಅತಿಥಿಗಳು ಯಾರೇ ಆದರೂ ಬಂದ ಕ್ಷಣದಲ್ಲಿ ನಮ್ಮ ಮನೆಗೆ ಆಧಾರದಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ತಾನೆ. ಅತಿಥಿ ದೇವೋಭವ ಎಂಬುದಾಗಿ ಮಾತನಾಡುತ್ತಾರೆ. ಯಾಕೆ ಬಂದಂತ ಅತಿಥಿಗಳನ್ನು ಯಾವತ್ತೂ ಕೂಡ ದೇವರ ರೀತಿ ನಾವು ನೋಡಿಕೊಳ್ಳಬೇಕು. ಇಂದಿನ ದಿವಸ ನಮ್ಮ ಅರಮನೆಗೆ ಬಂದಂತಹ ಮುನಿಗಳನ್ನು ಹಸಿವೆಂಬ ಕಾರಣಕ್ಕಾಗಿ ಇತ್ತ ಕಡೆಗೆ ಬಂದಿದ್ದಾರೆ. ತಂದೆಯವರು ಆಡಿದ ಮಾತಿನಂತೆ ಅವರಿಗೆ ಬೇಕಂತಹ ಭೋಜನ ಬಡಿಸಿದವಳು ನಾನು. ಆದರೆ ಈ ಹೊತ್ತಿಗೆ ಇವರನ್ನು ನೋಡಿದಾಗ ಊಟ ಮಾಡದೆ ಒಂದು 4 ದಿವಸ ಕಳೆದು ಹೋಗಿರಬಹುದು. ಯಾಕೆ ಆ ರೀತಿ ಊಟವನ್ನು ಮಾಡುತ್ತಿದ್ದಾರಲ್ಲ ನೋಡಿ, ಬಾಳೆಲೆಲ್ಲ ಖಾಲಿ ಖಾಲಿಯಾಗಿ ಹೋಗಿದೆ. ಊಟ ಆ ರೀತಿ ಕೂಡ. ಅಷ್ಟು ಮಾತ್ರವಲ್ಲದೆ ಏನಪ್ಪ ಸಖಿಯರೇ, ಓ ಸಖಿಯರೇ, ನೀವು ಅಲ್ಲಿ ನಿಂತು ನೆಗಡುದು ಸರಿಯಲ್ಲ ಸಖಿಯರೇ. ನಾನು ಆಡುವ ಮಾತನ್ನು ಕೇಳಬೇಕು. ಹಾಗಾಗಿ ಅಷ್ಟು ಮಾತ್ರವಲ್ಲ, ಏನಪ್ಪ ಯಾವುದಾದ್ರೂ ಊಟವನ್ನು ಮಾಡುವಾಗ ಬಾಯಿಗೆ ರುಚಿ ಕೊಡಬೇಕಾದ್ರೆ ಹೇಗೆ ಊಟ ಮಾಡಬೇಕು? ನಿಧಾನದಲ್ಲಿ ಊಟವನ್ನು ಮಾಡಬೇಕು. ಇವ ಆ ರೀತಿಯ ಬಹಳಷ್ಟು ಅವಸರದಿಂದ ಊಟವನ್ನು ಮಾಡುತ್ತಿದ್ದಾನೆ. ಹಾಗಾಗಿ ಅಷ್ಟು ಮಾತ್ರವಲ್ಲ, ಈತನನ್ನು ಸರಿಯಾಗಿ ನೋಡಿ ಅಂತ. ಗಿಡ್ಡದೇಗ ಓ ದೇವ್ರೇ, ಕಿರುಗುಡ್ಡವೋ ಹೊಟ್ಟೆ ಗಿಡ್ಡದೇಗ 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 ಕಿರುಗುಡ್ಡವೋ ಹೊಟ್ಟೆಯೋ ಕಿರುಗುಡ್ಡವೋ ಹೊಟ್ಟೆಯೋ ನಿಜ ಇವನ ಗಡ್ಡವು ಆಲದ ಬೀಡಲುಗಳು ಆಲದ ಬೀಡಲುಗಳು ಕೊಟ್ಟು ಮುನಿಯ ಚೆಲು ಸೊಟ್ಟ ನೋಡೆ ನೋಡಿ ಸಖಿಯರೇ, ಕೊಟ್ಟು ಮುನಿಯ ಚೆಲು ಸೊಟ್ಟ ನೋಡೆ ಚೆಲು ಸೊಟ್ಟ ನೋಡೆ ಸಖಿಯಲ್ಲದಿಲ್ಲದಿದೆ ಮುಸುವಿನೋಳು ಸಖಿಯಲ್ಲದಿಲ್ಲದೆ ಮುಸುವಿನೋಳು ನೋಡೆ ಸಖಿಯೇ ನಮ್ಮ ಅತಿಥಿ ಮುನಿಯ ಸುಂದರ ಗೂಡಿಗ ವದನವನು ನೋಡೆ ನೋಡೆ
ಮಾತ್ರವಲ್ಲ, ಆತನ ದೇಹವನ್ನು ನೋಡಿದ್ದೀರಾ, ಅಂಗಾಂಗವನ್ನು ನೋಡಿದ್ದೀರಾ. ಇಷ್ಟರವರೆಗೆ ಇವರು ನೋಡ್ಲೇ ಇಲ್ಲ. ಯಾಕೆ? ಇವರಿಗೆ ನಾನೆಲ್ಲ ಹೇಳಿ ಆಗಬೇಕು. ಹಾಗಾಗಿ ಸರಿಯಾಗಿ ಆತನ ಜಟೆಯನ್ನು ನೋಡಿ ಅಂತೆ. ಹೇಗಿದೆ? ಅದೆಷ್ಟು ಹಕ್ಕಿಗಳಿಗೆ ಆಶ್ರಯವಾಗುತ್ತ ವಾಸಸ್ಥಳದ ಹಾಗೆ ಇದೆ. ಅಷ್ಟು ಮಾತ್ರವಲ್ಲ, ಓ ದೇವರೇ, ಆತನ ಗಡ್ಡ, ಅದು ಗಡ್ಡವಾ? ಅದು ಗಡ್ಡ ಅಲ್ಲ, ಆಲದ ಮರದ ಬೇರಿನ ಹಾಗೆ ಉಂಟದು. ಸಣ್ಣಂತಹ ದೇಹ. ಓ, ಎಲ್ಲವನ್ನು ನೋಡಿದ್ದೇನೆ. ಹೊಟ್ಟೆ ನೋಡಿ, ಅದು ಹೊಟ್ಟೆಯ? ಅದು ಹೊಟ್ಟೆಯ ಅಲ್ಲ. ಏನದು? ಅದು ಗುಡಾವಣದ ಹಾಗೆ ಉಂಟು. ಎಷ್ಟು ನೋಡಿದರೂ ಕೂಡ ಇಂತಹ ಮುನಿಯನ್ನು ಇಷ್ಟರವರೆಗೆ ನಾವು ಕಣ್ಣಲ್ಲಿ ನೋಡಿದೇ ಬರಲ್ಲ. ಈತನ ವರ್ತನೆ ನೋಡುವಾಗ ಏನು ನಿಂತಲ್ಲಿ ನಿಲ್ಲುವುದಾ? ಆಹಾ, ನಗು ಬರುತ್ತುಂಟು ಸಖಿಯರೇ. ಮುಖ ಮುಖ ನೋಡುವುದಲ್ಲ, ನಗು ನಗು ನಗು. ಈ ಬಾರಿ ಹಾಸ್ಯವರಾಗಿ ಮನಿಮದಿ ಹೋಗುವುದೆಂದರೆ ದುಷ್ಟರಿಂದ ಈ ರೋಗದ ಹೊಪ್ಪಿನಲ್ಲಿ ಊಟವನ್ನು ಬಡಿಸಿದವಳು ನೀನು. ನಿಜ. ಊಟ ಮಾಡುವುದನ್ನು ಕಂಡು ನನ್ನದಾದಂತ ಗಡ್ಡ, ನನ್ನದಾದಂತಹ ದೊಡ್ಡ ಹೊಟ್ಟೆ, ಹೌದಪ್ಪ, ನನ್ನದಾದಂತಹ ಜಟೆ, ಇದನ್ನೆಲ್ಲ ಕಂಡು ನನಗೆ ಅಪಹಾಸ್ಯವನ್ನು ಮಾಡಿದೆಯಾ? ನಿಜ. ಬಿಡಲಾರೆ ನಿನ್ನನ್ನು. ಏನು? ಇಕೋ, ಈ ಅಗಸ್ತ್ಯ ಮುನಿ ಏನೆಂಬುದಾಗಿ ತೋರಿಸ್ತೇನೆ. ನಿನಗೆ ಶಾಪವನ್ನ ಕೊಡುತ್ತೇನೆ. ಮುಂದಕ್ಕೆ ನೀನು ಭೂಲೋಕದಲ್ಲೇ ಜನಿಸು. ಮುನಿಪ ನಿನ್ನ ಪಾಲಿಗಿಂದು ಘನತರ ಪಾರಾದ ಗೈದೆ ಮುನಿಸಿ ನಿಂದ ಶಪಿಸಿ ಮರ್ತ್ಯ ಜನ್ಮವಿತ್ತೆಯ ನೊಂದು ಬೀಳುತ್ತೀನು ದೇವ ಮುಂದಕ್ಕೆ ಪರಿಹಾರವೇ ಹಿಂದೆ ಬರುವುದೆಂದು ಬೀಳು ತಂದೆ ದಯೆಯಲಿ ಮುನಿಪಾ ತಿಳಿದೆ ತಪ್ಪಿನ ಕೆಲಸ ಮಾಡಿದವಳೆ ನಾನು. ನಾನು ಮಾಡಿದಂತಹ ತಪ್ಪಿನ ಕೆಲಸಕ್ಕೆ ಕ್ಷಮೆಯನ್ನು ಕೊಡಬೇಕು. ಯಾಕೆ ಮಾತನಾಡಿದ್ದೇನೆ? ಗಂಧರ್ವ ಲೋಕದ ಕಣ್ಣೀರು ಎಂಬುದಾಗಿ ಅಹಂಕಾರಿನ ಮೆರೆದವಳು ನಾನು. ಗ್ರಾಮ, ಕ್ರೋಧ, ಲೋಭ, ಮದ, ಮತ್ಸರಿನ ಷಡ್ವೈರಿಗಳನ್ನು ತರಿದವರು ತಾವು. ಹಸಿವಿನಿಂದ ನಮ್ಮ ಅರಮನೆಗೆ ಬಂದಂತಹ ಕ್ಷಣದಲ್ಲಿ, ಊಟವನ್ನು ಮಾಡುತ್ತಂತಹ ಸಂದರ್ಭದಲ್ಲಿ ನೀವು ಊಟವನ್ನು ಮಾಡುವುದನ್ನು ನೋಡಿ, ಕಣ್ಣಾರೆ ನೋಡಿ ಅಪಹಾಸ್ಯ ಮಾಡಿದ್ದೇವೆ. ಅದಕ್ಕಾಗಿ ಶಾಪವನ್ನು ಕೊಟ್ಟಿದ್ದೀರಲ್ಲ. ಕೇಳದೆ ತಪ್ಪಿನ ಕೆಲಸಕ್ಕೆ ಮಾಡಿದ್ದೇವೆ. ನಾವು ಮಾಡಿದಂತಹ ತಪ್ಪಿನ ಕೆಲಸಕ್ಕೆ ಪರಿಮಾರ್ಜನೆ ದೊರಕಬೇಕು. ನೀವು ಪರಿಮಾರ್ಜನೆ ಮಗಳ ಜಣದುದ್ವೇಗ ನಿನ್ನಯ ನಗೆಯ ನಳಿಸುವಡಾಯ್ತು ಕಾರಣ ಜಗದ ಕಾರಣ ಕರ್ತನಾಟವಿ ಮಿಗುಲು ತಿಳಿಯೇ ಕುಲ ಸೊಬಗು ಸಿರಿ ವಿದ್ಯೆ ಯೌವನ ಮಿಳಿತವಪ್ಪುದು ನಿನ್ನೊಳ್ ಆದರೆ ಗೆಲ್ಲಲರಿಯದನು ರಾಗವದರಿ ಇಳಿಯೊಳಲ್ಲಿ ವಿರಗದಲ್ಲಿ ನೀನಿಗೆ ನೊಲವಿಗೆ ತರಗರಿಸಿ ಹಂಬಲಿಸಿ ಕೊನೆಗ ಪುರುಷನೆದುರೇ ಚಿತೆಯಾಗಿ ಏರುತ್ತ
ಪರಿಮಾರ್ಚನೆಗೆ ಆಗಿ ಹಂಬಲಿಸುತ್ತಿದ್ದೀಯ ನೀನು. ನಿಜ. ನೋಡುವಾಗ ಬೇಸರವಾಗ್ತದೆ. ಆ, ಕೋಪದ ಬುದ್ಧಿಯಿಂದ ತಗೊಂಡಂತಹ ನಿರ್ಧಾರವಿದು. ಹೌದು. ನಿನಗೊಂದು ಮಾತು ಗೊತ್ತುಂಟೆ? ಏನದು? ಮುನಿಗಳು ಆ, ಶೀಘ್ರ ಕೋಪಿಗಳಾದ್ರು ದೀರ್ಘದ್ವೇಷಿಗಳಲ್ಲ. ಸತ್ಯ. ನೀನೊಬ್ಬಳು ಗಂಧರ್ವ ಕನ್ಯೆ ಹೌದು. ಎಂಬುದು ನಿನಗೆ ಪರಿಜ್ಞಾನ ಬೇಕಿತ್ತು. ನಿಜ. ಅದು ನೀನು ಮರೆತು ಬಿಟ್ಟೆ. ಖಂಡಿತ. ಆ ಕಾರಣದಿಂದಾಗಿ ಈ ರೀತಿ ವ್ಯವಹರಿಸಿದ್ಯಾ ನೀನು. ಸತ್ಯ. ಪರಿಮಾರ್ಚನೆಗಾಗಿ ಈಗ ಬೇಡುತ್ತಿದ್ದೀಯಲ್ಲ, ಹೌದು ತಂದೆ. ಇದು ನಿನಗೆ ಶೋಭೆಯಲ್ಲ. ನೀ ಮಾಡಿದಂತ ಕೃತ್ಯ. ಆ, ಪರಿಮಾರ್ಚೆ ಎಂಬುದು ಕೊಡ್ತೇನೆ, ಏನದು? ಆದರೆ ಕೊಟ್ಟ ಶಾಪವನ್ನು ಹಿಂಪಡೆಯುವುದು ನನ್ನಿಂದ ಅಸಾಧ್ಯ. ಅಸಾಧ್ಯವೇ? ನೀನು ಭೂಲೋಕದಲ್ಲಿ ಜನಿಸಲೇಬೇಕು. ಹೌದೇ? ಭೂಲೋಕದಲ್ಲಿ ಜನಿಸಿ ಆ, ಎಲ್ಲರೂ ಭೂಲೋಕದಲ್ಲಿ ಇರುವಂತೆ ಇರಲೇಬೇಕು. ಹೌದೇ? ಒಬ್ಬ ಗಂಡಸನ ಸುಖವನ್ನು ಪಡಿಲೇಬೇಕು. ಆ, ತದ ಬಳಿಕ ಆ ಪುರುಷನ ಮುಂದೆ ಆ. ಚಿತಾಯವನ್ನೇರಿ ಮತ್ತೆ ಮರಳಿ ಈ ಲೋಕಕ್ಕೆ ಬರಬಹುದು. ಆ. ನಿನಗೆ ಶುಭವಾಗ್ಲಿ ಅಮ್ಮ. ಆದೀತಂತೆ. ಈ ಹೊತ್ತಿಗೇನ ಸ್ಥಿತಿ ಬಂದು ಒದಗಿತ್ತು. ಮುನಿಗಳು ಆಡಂತ ಮಾತು ಸತ್ಯವಾಗಿ ಹೋಯ್ತಲ್ಲ. ಇನ್ನು ಮುಂದಕ್ಕೆ ನನ್ನಂತಹ ಗಂಧರ್ವ ಲೋಕಕ್ಕೆ ತೆರಳುವ ಹಾಗಿಲ್ಲ. ಈ ಭೂಲೋಕದಲ್ಲಿ ಮಾನವ ಜನ್ಮದಲ್ಲಿ ಇರುತ್ತೇನೆ ಅಂತ ಹೇಳಿ ಮುನಿ ಸಂತವಿಸಿ ಬಾನಡರೆ ವನಿತೆಯು ತಪವ ನಡೆಸಿದಳು. ಇಂತು ಕುಂಭಜನುಗ್ರ ಶಾಪರಿ ಗೊತ್ತಾಯ್ತಲ್ಲ ಕತೆ. ನನ್ನ ಪೂರ್ವ ಜನ್ಮದ ವೃತ್ತಾಂತವೆಲ್ಲವೂ ತಿಳಿಯಿತು. ವ್ಯಥೆಯಾಗಿ ತಗಲಿದೆ ಎಂಬುದು ಗೊತ್ತಾಯ್ತಾನೆ. ಹೌದು. ಎಲ್ಲ ಅಗಸ್ತ್ಯ ಮುನಿಗಳ ಶಾಪವಷ್ಟೇ. ಆದರೂ ಬಿಡುಗಡೆಯಾಗಿಲ್ಲ. ಮತ್ತೆ ನನ್ನ ಅಪ್ಪ ಬರ್ತದ್ದು ಮುಗಿಬೇಕಲ್ಲ. ಹಾಗೆಯೇ ಆಗ್ತದೆ. ನೀನು ನೆಚ್ಚಿದ ಹುಡುಗನನ್ನೇ ನೀನು ಮದುವೆಯಾಗುತ್ತಿ. ಹಾಗಾದ್ರೆ ಸಂದೇಹವೇ ಇಲ್ಲ. ಹಾಗಾದ್ರೆ ನಾನು ತಪಸ್ಸನ್ನು ಆಚರಿಸುವುದಕ್ಕೆ ಶೀಘ್ರದಲ್ಲೇ ವಧು ವೈಶಾಲಿನಿ ಪರಿಣಯ ಹಾಗೆ ಆಗ್ತದೆ. ತಪಸ್ಸನ್ನು ಆಚರಿಸು. ಭಗವಂತನ ಅನುಗ್ರಹವೇ. ಹೆಣ್ಣಿನ ಜೀವನವನ್ನು ತಿಳಿದವರು ಹರಿಯುವಂತಹ ನದಿಗೆ ಹೋಲಿಸಿದ್ದಾರೆ. ಯಾಕೆ? ಎಲ್ಲೋ ಹುಟ್ಟಿ ಹರಿದು 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 ತದನಂತರದಲ್ಲಿ ಮತ್ತೊಂದು ಸ್ಥಾನವನ್ನು ಸೇರುತ್ತಾಳೆ. ಯಥ ಪ್ರಕಾರವಾಗಿ ಹೆಣ್ಣೊಬ್ಬಳು 2 ಮನೆಗಳನ್ನು ಬೆಳಗುವಂತಹ ಪುಣ್ಯದ ಕೆಲಸವನ್ನು ಮಾಡುವವಳು. ಹುಟ್ಟಿದ ಮನೆಯನ್ನು ಜೊತೆಗೆ ಸೇರಿದ ಮನೆಯನ್ನು. ಹೌದು, ಈ ಹೊತ್ತಿಗೆ ಕೋಸಲಾಧಿಪತಿಯ ಕೈಯನ್ನು ಹಿಡಿದ ಅವರ ಪ್ರೀತಿಯ ಮಡದಿ ವೀರೇ ನಾನು. ನನ್ನವರ ದಿನನಿತ್ಯದ ಕೈಂಕರ್ಯಗಳಿಗೆ ಅವರಿಗೆ ಪೂರಕಳಾಗಿದ್ದುಕೊಂಡು ನಮ್ಮೂರಿನ ಪ್ರಜೆಗಳ ರಕ್ಷಣೆಯ ಅವರ ನೆಮ್ಮದಿಯ ಜೀವನದಲ್ಲಿ ನಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಆದರೆ ಏನು ಮಾಡೋಣ ಹೇಳಿ ಸ್ವಾಮಿ? ಚಿತೆ ಮತ್ತು ಚಿಂತೆಗೆ ಕೇವಲ ಬಿಂದುವಿನಷ್ಟು ವ್ಯತ್ಯಾಸವಂತೆ
ಚಿತೆ ಎನ್ನುವುದು ಮಾನವನ ದೇಹವನ್ನು ಸುಟ್ಟು ಬಿಟ್ಟರೆ ಚಿಂತೆ ಎನ್ನುವುದು ಮಾನವನ ಮನಸ್ಸನ್ನು ಸುಡುವುದಕ್ಕೆ ಮುಂದಾಗುತ್ತದೆ. ಈ ಮಾತನ್ನು ಹೇಳುವುದಕ್ಕೆ ಕಾರಣವಿದೆ. ನೋಡುಗರ ಕಣ್ಣಿಗೆ ಹೇಗೆ ಇರುವುದಕ್ಕೆ ಅರಮನೆ, ಕೆಲಸಕ್ಕೆ ಸಖಿವೃಂದವರು, ಇಷ್ಟೆಲ್ಲ ವೈಭವಗಳಿದ್ದರೂ ಮಹಾರಾಣಿಗೆ ಯಾವ ಚಿಂತೆ? ಹೇಳುವವರು ಸಾವಿರ ಮಾತುಗಳನ್ನು ಹೇಳುತ್ತಾರೆ. ಏನು ಮಾಡೋಣ ಹೇಳಿ? ಎತ್ತರದಲ್ಲಿ ಕುಳಿತುಕೊಂಡಂತಹ ನಮಗೆ ನಮ್ಮ ಮನದ ದುಗುಡತೆಯನ್ನು ನಮಗೇ ತಿಳಿಯದೆ ಬಿಟ್ಟರೆ ಊರಿನವರ ಮುಂದೆ ಅದನ್ನು ಪ್ರಸ್ತಾವಿಸಲು ಸಾಧ್ಯವಿಲ್ಲ. ಹಾಗೆಂದು ನನ್ನ ಮನದಲ್ಲಿರುವಂತಹ ದುಗುಡತೆಯನ್ನು ನಾನು ತಿಳಿಸಬೇಕಾದರೆ ನನ್ನವರಲ್ಲಿ ತಿಳಿಸಲೇ ಖಂಡಿತ ಇಲ್ಲ. ರಾಜಕೀಯದ ವಿಚಾರದಲ್ಲಿ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ಹಾಗಾದರೆ ಈ ಹೊತ್ತಿಗೆ ವೀರೆಯ ಮಾತುಗಳನ್ನು ಕೇಳುವವರು ಯಾರು? ಇದನ್ನು ತಿಳಿದುಕೊಂಡು ಅರ್ಥವಿಸಿಕೊಳ್ಳುವಂತಹ ಮನಸ್ಸುಳ್ಳವರು ಯಾರು? ಸರಿ, ಯಾರು ಯಾರು ಬೇಕಾಗಿಲ್ಲ, ನನ್ನ ಮಗನಿದ್ದಾನೆ. ಹಾಗಾಗಿ ಅವನನ್ನೇ ಕರೆದು ಸಮಸ್ತ ವಿಚಾರವನ್ನು ತಿಳಿಸಬೇಕು. ಮಗನೇ ಪರೀಕ್ಷಿತ, ಬಂದೆ. ಚಿನ್ನ ಸದ್ಗುಣರನ್ನ ಬಾಲ, ಚಿನ್ನ ಸದ್ಗುಣರನ್ನ ಬಾಲ, ಕೇಳಿ ನೀನು ಸಂತಸದಿ ಕೇಳುವುದು ಗುಣಶೀಲ ಬಾಲ. ಸದ್ಗುಣರನ್ನ ಬಾಲ, ಕೇಳಿ ನೀನು ಸಂತಸದಿ ಕೇಳುವುದು ಗುಣಶೀಲ. ತವಕದಿ ನಾನೊಂದು ದಿನದಿ, ತವಕದಿ ನಾನೊಂದು ದಿನದಿ ಕರೆದವನಿಸುತ್ತವನೋರ್ವನ ಮುದತಿ. ಭವ ದುಃಖ ಹರಿಸುವ ಮನದಿ, ಭವ ದುಃಖ ಹರಿಸುವ ಮನದಿ, ಕೇಳು ಅವನೊಂದು ಕಾರ್ಯವ ಪೀಠ ಸಂತಸದಿ. ಚಿನ್ನ ಸದ್ಗುಣರನ್ನ ಬಾಲ, ಕೇಳಿ ನಿನ್ನು ಸಂತಸದಿ ಕೇಳುವುದು ಗುಣಶೀಲ. ಅಮ್ಮ 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 ಅಮ್ಮ, ಕಂದ, ಏನಮ್ಮ ಕರೆದೆ? ಮಗನೇ, ಓ, ಈ ಮಾತೆಯ ಮಾತನ್ನು ಕೇಳಿಕೊಂಡು ಓಡೋಡಿ ಬಂದೆಯ? ಅಮ್ಮನ ಮಾತಲ್ಲದೆ ಇನ್ಯಾರ ಮಾತು ಕೇಳೋಣ? ಹರ್ಷವಾಯ್ತು ಮಗನೇ. ಇಂತಹ ಅನೇಕ ವಿಚಾರಗಳನ್ನು ನಿನ್ನನ್ನು ನೋಡಿ ಪ್ರಪಂಚದ ಜನತೆಗಳು, ಅರ್ಥಾತ್ ನಮ್ಮ ಪ್ರಜೆಗಳು ಕಲಿಯುವುದಕ್ಕೆ ಬಹಳಷ್ಟಿದೆ ಮಗನೇ. ತಾಯಿಗೆ ತಕ್ಕಂತೆ ಮಗ, ಸರಿ ಅಲ್ವೇ ಮಗನೇ? ಓ. ಈ ಹೊತ್ತಿಗೆ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ ಮಗನೇ. ಓ. ಪ್ರತಿನಿತ್ಯವೂ ಅರಮನೆಯಲ್ಲಿ ಬೇಕು ಬೇಕಾದಂತಹ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಊರಿನತ್ತ ತಿರುಗಾಟವನ್ನು ಮಾಡುತ್ತಾ ಇರುವುದು ಊರಿನ ಪ್ರಜೆಗಳ ಸುಕ್ಷೇಮವನ್ನು ಬಯಸುತ್ತಾ ಒಂದಿಷ್ಟು ತಿರುಗಾಟವನ್ನು ಮಾಡುತ್ತಿದ್ದವಳು ನಾನು. ನಾವಂತ ಎಚ್ಚರಿಕೆ ವಹಿಸಿದ್ದು ಅಂತಾದ್ರೆ ಪ್ರಜೆಗಳೆಲ್ಲ ಬಹಳ ಸಂತೋಷ ಪಡ್ತಾರೆ, ಅಲ್ವೇ? ನಮ್ಮನ್ನು ಕೇಳುವುದಕ್ಕೆ ಯಾರಾದರೂ ಇದ್ದರೆ ಎನ್ನುವ ಹಾಗೆ ತಿಳಿಯುತ್ತಾರೆ. ನಮ್ಮ ಅಮ್ಮನೇ ಬರ್ತಾರೆ ಮಾತಾಡಿಸಲಿಕ್ಕೆ, ಅಲ್ವೇ ಮಗನೇ? ಓ, ಇಷ್ಟೆಲ್ಲ ಇದ್ದರು ಅರಮನೆಯಲ್ಲಿ ಬೇಕು ಬೇಕಾದಂತಹ ಸುಖ ಭೋಗಗಳು ನಮ್ಮಲ್ಲಿದ್ದರು. ಈ ಹೊತ್ತಿಗೆ ನಿನ್ನ ತಾಯಿಗೆ ಒಂದು ಬೇಸರ ಮಗನೇ. ಬೇಸರ ಉಂಟು? ಹೌದಪ್ಪ. ಏನೇನು ಬೇಸರ ಇದ್ರೆ ಏನು ಮಾಡುದು ಅದಕ್ಕೆ? ಪರಿಹಾರವು ನಿನ್ನಲ್ಲಿ ಇಲ್ಲ. ಮತ್ತೆ ಯಾರಲ್ಲಿ ಉಂಟು ಪರಿಹಾರ ಎಲ್ಲಿ ಎನ್ನುವುದನ್ನು ಹುಡುಕಿಕೊಂಡು ನಾನು ಹೋದವಳು. ಸಿಕ್ಕಿದ್ರೆ ಯಾರಾದ್ರು? ಮಗನೇ, ಓ, ಪುರೋಹಿತರ ಬಳಿಗೆ ಹೋದೆ. ಪುರೋಹಿತರು? ಹ, ಸಾಮಾನ್ಯರಲ್ಲ, ಮತ್ತೆ ನಮ್ಮ ಆಸ್ಥಾನದ ಪುರೋಹಿತರು. ಹಾ ಹಾ ಹಾ, ಯತಿವರಿಯರು, ಬ್ರಾಹ್ಮಣವರಿಯರು ಎಲ್ಲ ಹೌದವರು. ಮಗನೇ, ಅವ್ರು ಏನಿದ್ರು ಸರಿ ಮಾಡ್ತಾರೆ. ನನ್ನ ಮನದಲ್ಲಿದ್ದಂತಹ ದುಃಖವನ್ನು ಅವರಲ್ಲಿ ತಿಳಿಸಿದೆ. ಹಾ, ದುಃಖಕ್ಕೆ ಕಾರಣವನ್ನು ಅವರು ತಿಳಿಸಿದರು ಮಗನೇ. ಹಾ, ನಿನ್ನ ಮುಖ ನೋಡಿಯೇ ಕಾರಣ ಹೇಳಿದ್ರು. ನೀನು
ನೀವು ದುಃಖ ಹೇಳುವಾಗ ಈ ದುಃಖ ಯಾವುದರಿಂದ ಬರ್ತದೆ ಅಂತ ಹೇಳಿದ್ರ? ಹೌದಪ್ಪ, ಯಾವುದರಿಂದ ಬರ್ತದೆ ಅಂತ? ಅವರು ಹೇಳಿದರು ಹೌದು. ಹಾ. ಅದರ ಮುಂಚಿತವಾಗಿ ಈ ದುಃಖಕ್ಕೆ ಕಾರಣವೇನೆಂದು ನಾನು ಒಂದನ್ನು ಅರ್ಥವಿಸಿಕೊಂಡೆ. ಯಾವುದು? ನಿನ್ನ ತಂದೆಯವರನ್ನು ಗಮನಿಸಿದೆಯಾ? ನೋಡಿದೆ. ಏನು ಮಾಡುತ್ತಾರೆ? ಆಗೊಂದು ಸ್ವಲ್ಪ ಸರಿ ಇಲ್ಲ ಅವಳು ಮನಸ್ಸು. ಅಲ್ವಾ, ಅವರು ಹಿಂದಿನ ಹಾಗೆ ಈಗಿಲ್ಲ. ಏನೋ ಒಂದು ಮೌಢ್ಯದ ಹಾಗೆ. ಅವರ ವಿಚಾರವನ್ನು ಬಿಡು ಮಗನೇ. ನನ್ನ ಮಗ ಇರುವಂತಹ ಒಬ್ಬ ಮಗ ಅವೀಕ್ಷಿತ, ಹೌದು ನಾನೇ. ಅವನನ್ನೊಮ್ಮೆ ಗಮನಿಸಂತೆ. ಹೇಗುಂಟು? ಹಿಂದಿನ ಆಗಿದ್ದಾನ? ಏನು ಮಾಡ್ಲಿ, ಇದ್ದ ಹಾಗೆ ಇರುವುದಕ್ಕಾಗುವುದಿಲ್ಲ. ಅಲ್ವೇ? ಸಣ್ಣದಿರುವಾಗ ದೊಡ್ಡದಾದ ಮೇಲೆ ಅಲ್ಲ. ಕೆಲವೊಂದು ಘಟನೆಗಳು ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ರೀತಿಯಲ್ಲಿ ಬದಲಾವಣೆಗೊಳಿಸ್ತಾ ಹೋಗ್ತದೆ. ಹಾಗೆಲ್ಲ ಹಾಳಾಗುತ್ತದಲ್ಲ. ನನ್ನ ದುಃಖಕ್ಕೆ ಕಾರಣ ಇದು ಎನ್ನುವ ಹಾಗೆ ನಾನು ತಿಳಿದಿದ್ದೆ ಮಗನೇ. ಈಗ ಮಗನ ಮೌಢ್ಯವೇ ಅಮ್ಮನ ದುಃಖಕ್ಕೆ ಕಾರಣ ಹಾಗೆಂದು ತಿಳಿದುಕೊಂಡದ್ದು ತಪ್ಪಾಯ್ತು. ಮತ್ತೆ ಇದಕ್ಕೆ ಮತ್ತೊಂದು ವಿಚಾರ ಉಂಟು. ಏನಂತೆ? ಪುರೋಹಿತರು ಹೇಳಿದಂತಹ ದ್ವೇಷಗಳು ಯಾವುದು ಗೊತ್ತೇ? ಯಾವುದೆಲ್ಲ ಕಾರಣ? ಗ್ರಹ ದೃಷ್ಟಿ ಜನದೃಷ್ಟಿಗಳಿಗೆ, ಗ್ರಹ ದೃಷ್ಟಿ ಜನದೃಷ್ಟಿಗಳಿಗೆ, ಮತ್ತಿನ್ನಿಗ ದುಃಖ ಮನಕ್ಲೇಶ ಪರಿತಾಪಗಳಿಗೆ ಇದು ತಮ್ಮ ಪರಿಹಾರವೊಂದು, ಇದು ತಮ್ಮ ಪರಿಹಾರವೊಂದು. ಶ್ರೇಷ್ಠ ಮಗ ಕಿಮ್ಮಿಚ್ಛಕ ನಡೆಸುನಿ, ಶ್ರೇಷ್ಠ ಮಗ ಕಿಮ್ಮಿಚ್ಛಕ ನಡೆಸುನಿರೆಂದು ಗೃಹ ದೃಷ್ಟಿ ಜನದೃಷ್ಟಿಗಳಿಗೆ. ಮಗನೇ, ಅಮ್ಮ. ಪುರೋಹಿತರು ಆಡಿದಂತಹ ಮಾತುಗಳು ಎರಡೇ ಮಗನೇ. ಯಾವುದೆಲ್ಲ? ಒಂದು ಗೃಹ ದೃಷ್ಟಿ, ಮತ್ತೊಂದು ಜನದೃಷ್ಟಿ. ಗೃಹ ದೃಷ್ಟಿ. ಹೌದು ಮಗನೇ, ಅದೆಂತದ್ದು? ಗೃಹಗಳು ನಮ್ಮ ಮೇಲೆ ಬಿದ್ದಂತಹ ದೃಷ್ಟಿ. ಸೂರ್ಯ ಚಂದ್ರ ಮೊದಲಾದಂತ ಗ್ರಹಗಳು, ಗ್ರಹ ದೃಷ್ಟಿ, ಗ್ರಹಗತಿ ಅಂತ ಹೇಳಲಿಕ್ಕುಂಟು. ಕೆಲವೊಂದು ಜನ್ಮ ಜಾತಕಕ್ಕೆ ಅನುಗುಣವಾಗಿ ಅವರ ಕುಂಡಲಿಯಲ್ಲಿ ಯಾವುದೋ ಗ್ರಹಗಳು ಇರಬೇಕಾದಲ್ಲಿರುವಾಗ ದೃಷ್ಟಿ ವಕ್ರವಾಯಿತು ಅಂತಾದ್ರೆ ಪರಿಣಾಮ ಬೀರ್ತದೆ ಅಂತ ಒಂದು ಹೇಳಿಕೆ ಹೇಳುವುದು ಕೇಳಿದ್ದೆ. ಅಲ್ವೇ? ಯಾವ ರೀತಿ ಕಾಲಚಕ್ರದ ನಿಯಮಗಳು ನಡೆಯಬೇಕು ಅದು ವಿರುದ್ಧವಾಗಿ ನಡೆಯುವುದಕ್ಕೆ ಪ್ರಾರಂಭವಾಗ್ತದೆ. ಲಗ್ನಕ್ಕೆ ಯಾವುದೋ ಗ್ರಹಗಳು ದೃಷ್ಟಿ ಹಾಯಿಸಿತು ಅಂತ ಆದ್ರೆ ಅದರ ಮೇಲೆ ಅದರ ಪರಿಣಾಮ ಉಂಟಾಗ್ತದೆ ಅಂತ ಜ್ಯೋತಿಷ್ಶಾಸ್ತ್ರಜ್ಞರು ಹೇಳುವಂತ ಹೇಳಿಕೆ. ಅಲ್ವೇ? ಗ್ರಹ ದೃಷ್ಟಿ ಉಂಟು. ಅಷ್ಟು ಮಾತ್ರವಲ್ಲ, ಮತ್ತೆ ಜೊತೆಗೆ ಜನದೃಷ್ಟಿ. ಅದೆಂತದ್ದು ಜನದೃಷ್ಟಿ ಅಂದ್ರೆ? ಮಗನೇ, ನಮ್ಮದಾದಂತಹ ಈ ಸುಖ ಜೀವನವನ್ನು ಕಂಡು ನಮ್ಮದಾದಂತಹ ವೈಭವವನ್ನು ಕಾಣುತ್ತಾ ಎಲ್ಲಿಯಾದ್ರೂ ನಮ್ಮ ಸುಖ ಸಂಸಾರಕ್ಕೆ ಜನರ ದೃಷ್ಟಿಗಳು ಬಿದ್ದಿರಬಹುದು. ಹಾಗೊಂದು ಹೇಳಿಕೆ ಉಂಟು. ಅಂದವಾಗಿದ್ದುಕೊಂಡಾಗ ಯಾರೋ ದೃಷ್ಟಿ ಉಳ್ಳವರು ಒಂದು ಮಾತನಾಡಿದ್ರೆ ಸಾಕು, ಅಲ್ಲರೂ ಒಮ್ಮೆ ಕಣ್ಣು ಹೀಗೆ ನೋಡಿ ಅಂತ ಹೇಳಿದ್ರೆ ಸಾಕಾಗ್ತದೆ. ಅಲ್ವೇ? ಜನದೃಷ್ಟಿ. ಜನದೃಷ್ಟಿ ಸೊರಗಿಯೇ ಹೋಗ್ತಾರೆ. ಅರಮನೆಯಲ್ಲಿ ಬೇರೆ ಯಾರು ಬೇಡ, ನೀನೊಬ್ಬನಿದ್ರೆ ಸಾಕು. ಅವನಿದ್ರೆ ನಿನ್ನೊಬ್ಬನನ್ನೇ ಕಂಡು ಅಷ್ಟು ಜನರ ದೃಷ್ಟಿ ನಿನ್ನ ಮೇಲೆ ಬೀಳುವುದಕ್ಕುಂಟು ಮಗನೇ. ಈಗ ಆ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂತ. ಮಗನೇ, ಯಾವುದಾದರೂ ಒಂದು ಸಮಸ್ಯೆ ಎನ್ನುವುದು ಹುಟ್ಟಿಕೊಂಡರೆ ಅದಕ್ಕೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ದೃಷ್ಟಿ, ಜನದೃಷ್ಟಿ, ಅಂತಸ್ತಾಪ, ಬಹಿತ್ತಾಪ ಇಂತ ಅನೇಕವಾದಂತಹ ದೋಷಗಳಿಗೆ ಕುಂದುಗೊರತೆ ಇರ್ತದೆ. ಇದ್ರೆ ಹುಟ್ಟಿಕೊಂಡಂತಹ ಸಮಸ್ಯೆಗೆ ಪರಿಹಾರ ಎನ್ನುವುದು ಇದ್ದೇ ಇರ್ತದೆ. ಪ್ರಶ್ನೆಗೆ ಉತ್ತರ ಉಂಟಮ್ಮ, ಸಮಸ್ಯೆಗೆ ಪರಿಹಾರ ಉಂಟು ಅಲ್ವೇ? ಇದ್ದೇ. ಇದಕ್ಕೂ ಪರಿಹಾರವನ್ನು ನೀಡಿದ್ದಾರೆ ಮಗನೇ. ಹೌದಾ? ಶ್ರೇಷ್ಠವಾದ ವ್ರತವನ್ನೊಂದನ್ನು ಆಚರಿಸುವುದಕ್ಕೆ ತಿಳಿಸಿದ್ದಾರೆ. ಅದ್ಯಾವುದು ವ್ರತ? ಅಂತಿಂತಹ ವ್ರತವಲ್ಲ, ಕಿಮಿಂಚಕ ವ್ರತ. ಕಿಮಿಚ್ಛಕ ವ್ರತ ಅಂದ್ರೆ? ಮಗನೇ, ಈ ವ್ರತವನ್ನು ಪಾಲಿಸಿಕೊಂಡು ಬರುವವಳು ನಾನು, ವ್ರತವನ್ನು ಆಚರಿಸುವವಳು ನಾನು. ಆದರೆ ಇದಕ್ಕೆ ಪೂರಕನಾಗಿ ನನಗೆ ಇರಬೇಕಾದವನು ನನ್ನ ಮಗ. ಅದು ಹೇಗಮ್ಮ? ನೀನು ಜೊತೆಯಾಗಿರಬೇಕು ಮಗನೇ. ಇದ್ರೆ ಈ ವ್ರತದ ನಿಯಮಗಳುಂಟು. ಅದೇನು ನಿಯಮ? ನಾನು ವ್ರತದಲ್ಲಿ ನಿರತಳಾದಂತಹ ವೇಳೆಯಲ್ಲಿ ಈ ವ್ರತದ ವಿಶೇಷತೆ ಏನು? ಹೇಗೆ? ಯಾರಾದರೂ ಯಾಚಿಸಿಕೊಂಡು ಬಂದಾಗ ಯಾಚಕರು ಬಂದ್ರೆ ಅವರಿಗೆ ಇಲ್ಲ ಎನ್ನುವ ಹಾಗೆ ಹೇಳದೆ ಅವರು ಕೇಳಿದ್ದನ್ನು ಕೊಟ್ಟು ಬಿಡಬೇಕು. ಇಲ್ಲ ಅನ್ನುವುದಕ್ಕೆ ಇಲ್ಲ. ಇಲ್ಲ. ಏನು ಕೇಳಿದ್ರು ಕೃಪಣತೆ ಇಲ್ಲದೆ ಕೊಡಬೇಕಾಗ್ತದೆ. ದೇಹಿ ಎಂದು ಬಂದವರಿಗೆ ಇಲ್ಲ ಎನ್ನುವ ಹಾಗೆ ನೀಡಬೇಕು. ನಮ್ಮ ಮನೆತನದಲ್ಲ ಅಭ್ಯಾಸ ಇಲ್ಲ. ಮಗನೇ, ಈ ವ್ರತದ ವಿಶೇಷತೆ ಇದಾಗಿದೆ. ಹಾಗಾಗಿ ಈ ವ್ರತವನ್ನು ಆಚರಿಸುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ನನ್ನಿಂದ ಏನಾಗಬೇಕು? ಯಾಚಿಸಿಕೊಂಡು ಬಂದವರಿಗೆಲ್ಲ ದಾನ ಕೊಡುವುದಕ್ಕೆ ನಿನ್ನಿಂದಲೇ ಆಗಬೇಕು. ನೀನು ಮುಂದೆ ನಿಂತು ನಡೆಸಿಕೊಡಬೇಕು. ಇದಕ್ಕೆ ಚಿಂತೆಗಳೇ ತಾಯೇ, ಮುದದಿ ವ್ರತದ ಬೆಳೆಯ ಮಾಡು ಈಗಳಿಗೆ ಹೊಡೆಸುವೆನು ಡಂಬರವ ರಾಜ್ಯದೊಳಗೀಗ. ನಾನೇ ನಡೆಸುವೆನು ತವ ವ್ರತವ ಶ್ರದ್ಧೆಯೊಳಗತಿ ಬೇಗ.
ಮಗನು ಸಂಘವಾಗಿ ಸಾನುಕೂಲವಾಗಿ ಬಂದಾನೋ ಬಾರನೋ ಹೀಗೆನ್ನುವಂತ ಒಂದು ಚಿಂತೆ ನಿನಗುಂಟು ಅಂತ ಆದ್ರೆ ಇದಕ್ಕೆ ಚಿಂತೆಗಳೇಕೆ ನಿನಗೆ? ಚಿಂತೆಯನ್ನು ಬಿಡು, ನೀನು ವೃತಸ್ಥಳಾಗು. ವೃತ ಆರಂಭವಾಗಲಿ. ಏನೊಂದು ಕೊರತೆ ಆಗದ ರೀತಿಯಲ್ಲಿ ಅದನ್ನು ಸಂಘವಾಗಿ ನಡೆಸುವಂತ ಹೊಣೆಗಾರಿಕೆಯನ್ನು ನಿನ್ನ ಮಗನಾದ ನಾನು ವಹಿಸಿಕೊಳ್ತೇನೆ. ದೇಹ ತೀಟೆಗಾಗಿ ಪಡ್ಕೊಂಡ ಮಗನೂ ಅಲ್ಲ, ಧರ್ಮಪುತ್ರ. ಹೆತ್ತಮ್ಮನ ಮನಸ್ಸನ್ನು ಆನಂದಗೊಳಿಸುವನು ನಂದನ. ನಾನು ಸರಿಯಾದ ನಂದನ, ಕರ್ಮಪುತ್ರ. ಏನಾಗಬೇಕು ಅದನ್ನು ನಡೆಸುವ ಮೂಲಕವಾಗಿ ನಿನ್ನ ಮನದ ಅಪೇಕ್ಷೆಯನ್ನು ತೀರ್ಚುವೆನು. ಮಗನೇ, ನೀನು ಆಡಿದಂತಹ ಮಾತುಗಳನ್ನು ಕೇಳಿದಾಗಲೇ ಮನಸ್ಸಿಗೆ ಸಂತೋಷವಾಯಿತು. ನನ್ನ ಮಗನೆನ್ನುವಂತಹ ಬೆಳಕು ಕೇವಲ ಅರಮನೆಯ ಒಳಗಿರುವಂತಹ ಬೆಳಕಲ್ಲ, ಇದು ಪ್ರಪಂಚಕ್ಕೆ ಬೆಳಕಾಗಬೇಕು. ಇದನ್ನು ಅರ್ಥವಿಸಿಕೊಂಡು ಬಂದವಳು ಬರೇ ಬೆಳಕಲ್ಲ, ಒಂದು ಬಾಳಿಕೆ ಆಗಬೇಕು. ಬಾಳಿಕೆಗೆ ಬರಬೇಕು, ಬಾಳಿಕೆಗೆ ಬರಬೇಕು. ಮಗನೇ, ವ್ರತಗಳ ಸಿದ್ಧತೆ ಆಗಬೇಕು. ನೀನು ವೃತಸ್ಥಳಾಗಬೇಡು. ಹೌದು, ಆದ್ರೆ ಇಷ್ಟೇ ಸಾಕ. ನಮ್ಮ ಮೇಲೆ ನಾನು ನೀನು ಮಾತಾಡಿಕೊಂಡೆ ವೃತ ಆಯ್ತಾ? ಊರಿನವರಿಗೆ ಗೊತ್ತಾಗಬೇಕ ಬೇಡ? ಇದಕ್ಕೆ ಡಂಗುರ ಹೊಡೆಸುವೆನು. ಯಾರು? ಊರಲ್ಲೆಲ್ಲ ಡಂಗುರ ಹೊಡೆಸ್ತೇನೆ. ಮಹಾರಾಣಿಯರು ಕಿಮಿಚ್ಚಕ ಎಂಬ ವೃತಕ್ಕೆ ಸಿದ್ಧರಾಗಿದ್ದಾರೆ, ವೃತಸ್ಥರಾಗಿದ್ದಾರೆ. ವೃತಾಧ್ಯಾಪನ ಸಮಯದಲ್ಲಿ ಯಾರು ಏನು ಬೇಡಿದರು ಇಲ್ಲವೆನ್ನದೆ ಒಲ್ಲೆನೆನ್ನದೆ ಬೇಕಾದ್ದನ್ನು ಕೊಡ್ತಾರೆ. ಯಾಚಕರಾದವರು ಧಾರಾಳ ಬರಬಹುದು. ಮಗನೇ, ನೀನೊಬ್ಬ ಇದ್ದರೆ ಸಾಕು ಸಂಪೂರ್ಣವಾಗಿ ನಮ್ಮ ಅರಮನೆಯನ್ನು ಶೋಭಿಸುವುದಕ್ಕೆ. ನಿನ್ನೊಬ್ಬನಿಂದಲಾಗಿ ಸಂಪೂರ್ಣವಾಗಿ ವ್ರತವು ಪಾಲಿಸಿಕೊಂಡು ನಾನು ಬರುತ್ತೇನೆ. ಬೇಕಾಗುವಂತಹ ಸಿದ್ಧತೆಯನ್ನು ಎಲ್ಲವನ್ನು ನೀನೇ ತನಯ ಚಾಲದಲ್ಲಿ ಜನಪನೆನೆದು ಸಾಲು ನಿಂತಿಗ ಜನರೊಡನೆ ವೃತ ಶಾಲೆಯಲ್ಲಿ ದಾನಗಳ ಕೊಡುವ ಸುಶೀಲ ಸಲ್ಲಿಸುತ್ತ ನಿಡೆಗೆ ನಡೆದನು ಲೀಲೆಯಿಂದ ಕರಂದವ. ಜನಸಾಗರವೇ ಹರಿದು ಬರುತ್ತಾ ಇದೆ. ಯಾಕೆ ಅಂತ ಆಲೋಚಿಸಿದಾಗ ತಿಳಿದೇನಲ್ಲ. ತಾಯಿಗೆ ವೃತವಂತೆ ಮಗ ದಾನ ಧರ್ಮಾದಿಗಳನ್ನು ಮಾಡುತ್ತಾನಂತೆ. ಏನು ಕೇಳಿದರೂ ಅವರ ಆಶೆಯನ್ನು ಈಡೇರಿಸ್ತಾರೆ ಎನ್ನುವ ವಿಚಾರ ಅರಿತವನು ನಾನು. ಹಾಗಾದರೆ ಇದರಲ್ಲಿ ಭಾಗಿಯಾಗುವುದಕ್ಕೆ ನನಗೂ ಅವಕಾಶವಿದೆ ತಾನೆ? ನನಗೂ ಕೇಳುವುದಕ್ಕೆ ಅವಕಾಶವಿದೆ ಅಲ್ಲ? ನಾನು ಹೋಗಿ ಕೇಳಿದ್ದನ್ನು ಪಡೆಯುವಂತ ಮನಸ್ಸಿನಿಂದ ಅತ್ತ ಕಡೆಗೆ ಹೋಗುತ್ತೇನೆ. ಪೌರೋಹಿತ್ಯ ವರ್ಗದವರು ಹೇಗೆ ನಡೆಸಬೇಕು ಅಂತ ಹೇಳಿಕೆ ಕೊಟ್ಟರು. ತದ್ರೀತಿಯಲ್ಲೇ ವೃತ್ತವನ್ನು ನಿನ್ನ ಸಾಂಗವಾಗಿ ನಡೆಸುವಳು. ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ. ಆಚರಣೆಯಲ್ಲಿ ಕೊರತೆ ಆಗಲಿಲ್ವಲ್ಲ? ಬೇಕಾದಾಯ್ತಲ್ಲ, ಎಲ್ಲ ವ್ಯವಸ್ಥೆ ಆಗಿದೆ. ಹೌದಾ? ಇನ್ನು ಕೇಳಿಕೊಂಡು ಬಂದವರಿಗೆ ಯಾತಕರಿಗೆ ದಾನ ಕೊಡುವ ಸಮಯ. ಬನ್ನಿ ಅಮ್ಮ, ತನವ ಬೇಡುವ ನೋರ್ವ, ಗಬ್ಬದ ದನವ ಬೇಡುವ ನೋರ್ವ, ಗಬ್ಬದ ದನವ ಬೇಡುವ ನೋರ್ವ, ಚಿನ್ನವ ಮಣದಿ ಬೇಡುವ ನೋರ್ವ, ಚಿನ್ನದ ಮಣದಿ ಬೇಡುವ ನೋರ್ವ, ಭೂಮಿಯ ದಾನವೋರ್ವ ಬೇಡುವ, ಭೂಮಿಯ ದಾನವೋರ್ವ ಬೇಡುವ, ಧನವ ಬೇಡುವ ನೋರ್ವ, ಕಪ್ಪದ ಧನವ ಬೇಡುವ ನೋರ್ವ, ಚಿನ್ನದ ಮಣದಿ ಬೇಡುವ ನೋರ್ವ, ಭೂಮಿಯ ದಾನವ ಬೇಡುವ ನೋರ್ವ, ಧನವ ಬೇಡುವ ನೋರ್ವ, ಕಪ್ಪದ ಧನವ ಬೇಡುವ ನೋರ್ವ, ಅಮ್ಮ ಧನವ ಬೇಡುವ. ಅವನಿಗೆ ನಿಲ್ಲಿಸಲಿಕ್ಕೆ ಸರಿ ಗೊತ್ತು. ಅದೊಂದು ಗೊತ್ತುಂಟು, ಏನಾದ್ರೂ ನಿಲ್ಲಿಸಿ. ನೀನು ಯಾಚಕನ? ಹಾಗೆ ಬೇಕಾದ್ದು ಕಷ್ಟ. ನನಗೆ ದನ ಬೇಕು. ಬಾಲ ಇದ್ದದ್ದು ಬಾಲ ಇಲ್ಲದ್ದು, ಅಕ್ಷರಕ್ಕೆ ಬಾಳ ಇದ್ದದ್ದು. ಅದೊಂದು ತಲೆ ಉಂಟವನಿಗೆ. ಹಾಗಾದ್ರೆ ಧನವ ಬೇಡು. ದನವ ಬೇಕು.
ಕಪ್ಪದ ದನವ ಬೇಕು. ಎಷ್ಟು ಬೇಕು ಅಂತ ಉಂಟ ದನ? ಕಪ್ಪಾದ ದನ. ಕಪ್ಪಾದ ದನವು ಕಪ್ಪು ಅದ್ಯಾಕೆ ಕಪ್ಪು ದನ? ಕಪ್ಪು ಕಪ್ಪಲೆ ಆಗುದಿಲ್ಲ. ಕಪ್ಪದ ದನ. ಗಬ್ಬದ ದನ ಅಂದ್ರೆ ಗರ್ಭಿಣಿ ಅಂತ. ಗಬ್ಬದ ದನ ಅಂದ್ರೆ ಗರ್ಭಿಣಿ ಅಂತ. ಕಪ್ಪದಲ್ಲ, ಗಬ್ಬದ ದನ ಗರ್ಭಿಣಿ ಅಂದ್ರೆ ನಾಳೆ ಕರು ಹಾಕ್ತದೆ, ಆಗ ಹಾಲು ಕರೆಯುವುದಕ್ಕಾಗ್ತದೆ ಎಂಬ ಲಾಭ ದೃಷ್ಟಿಯನ್ನಿಟ್ಟುಕೊಂಡು ಗಬ್ಬದ ದನ ಬೇಕು ಅಂತ ಕೇಳುವ. ದನವ ಕೇಳುವನಪ್ಪ, ಗಬ್ಬದ ದನವ ಕೇಳುವನಪ್ಪ. ಈಗ ಯಾವ ದನ ಅಂತ ಸರಿಯಾಗಿ ಕೇಳಿ. ಅವ ಹೇಳಿದ ಒಂದು ಬಾಲ ಇದ್ದ ದನ ಅಕ್ಷರಕ್ಕೆ, ಇನ್ನೊಂದು ಹಿಂದೆ ಬಾಲ ಇರುವ ದನ, ಎರಡು ಬೇಕು. ಅಕ್ಷರ ಅಕ್ಷರ ಅದು ಗರ್ಭಿಣಿ ಆಗಿರ್ಬೇಕು. ಒಂದು ಚಿನ್ನ ಕೇಳಿದ್ದು. ಈಗ ಎಲ್ಲ ನೀನೇ ಕೇಳುದು, ಅವ ಕೇಳಲಿಕ್ಕೆ ಅವೊಂದಾಗಲಿ. ನೀನು ದನ, ಗಬ್ಬದ ದನ, ಚಿನ್ನ. ಮತ್ತೆ ನನಗೆ ಬೇಕಾದ ವಸ್ತ್ರಗಳು. ವಸ್ತ್ರ ಆಮೇಲೆ ಆಮೇಲೆ ನನಗೆ ಬೇಕಾದ ಸಂಪತ್ತು. ಉಣ್ಣುವುದಕ್ಕೆ ಬೇಕಾದ ಎಲ್ಲ ಬೇಕಲ್ಲೋ. ಏನು ಯೋಚನೆ ಮಾಡಬೇಡ. ಓಕೋ ನಮ್ಮ ಕೊಠಾರಿಗಳು ಕೊಟ್ಟಾರಿ ಅಲ್ಲ, ಭಂಡಾರಿಗಳು. ಈಗ ಕೊಟ್ಟಾರಿ ಅವರು ಅಲ್ಲ, ಭಂಡಾರಿಗಳು. ಭಂಡಾರಕ್ಕೆ ಒಡೆಯಲು. ಅಲ್ಲ, ಕೊಟ್ಟಾರಿ ಇದ್ರೆ ನನಗೆ ಒಳ್ಳೆ ಹೋಗ್ತದೆ. ಒಳ್ಳೆ ಪುತ್ರಲ್ಲ, ನಿನಗೆ ಬೇಕಾದಲ್ಲ ಕೊಡ್ತಾರೆ. ಸಂತೋಷವಾಗಿ ನಿನ್ನ ಮನೆಯ ತನಕ ನಾನು ಹೆಚ್ಚೇನು ಕೇಳುವುದಿಲ್ಲ. ಹೆಚ್ಚು ಕೇಳಬೇಕು, ಒಂದೇ ಆಸೆ ಬೇಕಾದ್ದು ಕೇಳಬೇಕು. ಹೆಚ್ಚಾದನ್ನು ಕೇಳಬಾರ್ದು. ನನಗೆ ಗಬ್ಬದ 250 ದನಗಳನ್ನು ಕೊಡು. ಅದ್ಯಾಕೆ? ಗೋಶಾಲೆ ಉಂಟಾ? ಗೋಶಾಲೆ ಮಾಡೋಣ ಅಂತ ಒಂದು ಆಸೆ. ಒಳ್ಳೆಯದದು. ಇರುವುದಕ್ಕೆ ಜಾಗ ಇಲ್ಲ. ಜಾಗವು ನಾವೇ ಕೊಡಬೇಕು. ಕಟ್ಟಬೇಕಲ್ಲ ಕೊಟ್ಟಿಗೆ. ಅದಕ್ಕೆ ಬೇಕಾದ ಸವಲತ್ತು ಕೊಡಬೇಕು. ನೀವೇ ಮಾಡಬೇಕು. ಅದಕ್ಕೆ ವರ್ಷಕ್ಕೆ ಬೇಕಾದಷ್ಟು ತಿಂಡಿ ದಾನದ ಕ್ರಮವೇ ಹಾಗೆ. ಯಾರೇ ಬ್ರಾಹ್ಮಣರು ಬರ್ಲಿ, ಇನ್ಯಾರೇ ಬರ್ಲಿ, ಅವರಿಗೆ ದಾನವನ್ನು ಕೊಟ್ಟೆವು ಅಂತಾದ್ರೆ ಅಲ್ಲಿ ಕೈ ತೊಳ್ಕೊಳ್ಳುವುದಲ್ಲ. ಅವರಿಗೆ ಅದನ್ನು ನಿರ್ವಹಣೆಗೆ ಬೇಕಾದ ಎಲ್ಲವನ್ನೂ, ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಟ್ಟಾಗ ದಾನ ಪ್ರಕ್ರಿಯೆಗೆ ಪೂರ್ಣತೆ. 250 ಕೇಳಿದಷ್ಟಲ್ಲೂ ಅಷ್ಟು ಧನವನ್ನು ವರ್ಷದ ಬಳಿಕ ಅದನ್ನು ಭರಿಸಬಹುದೆಂಬ ಭರವಸೆ ಉಂಟು. ಧನ ಹೌದೌದು, ದನಗಳು. ನಿನಗದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಎಲ್ಲವನ್ನು ಮಾಡಿಕೊಡಲಾಗ್ತದೆ. ಈಗ ಕೊಟ್ಟರೆ ಎಬ್ಬಿಕೊಂಡು ಹೋಗುವುದಕ್ಕೆ ನಿನಗೆ ಸಾಧ್ಯವೋ? ಇಲ್ಲ, ಅಲ್ಲಿ ಬರ್ಬೇಕಲ್ಲ. ಹೌದಾ? ಹೌದು. ಎಲ್ಲವನ್ನು ಎಬ್ಬಿಕೊಂಡು ನಿನ್ನ ಮನೆಯ ತನಕ ಸೇರಿಸುವುದಕ್ಕೆ ವಾ. ನಮ್ಮ ಆಳುಗಳು ಬರ್ತಾರೆ. ಅಷ್ಟಿದ್ರೆ ಸಾಕು. ಹೌದಾ? ಸಂತೋಷ ಸಂತೋಷ. ಸಂತೋಷ ಸಂತೋಷ ಸಂತೋಷ. ಬೇಡುದಿ ಗಂಡು ಭೂಮಿ ಬಗಾಡ ಯೋಜನೆಗೈದು ಯುಕ್ತಿಗಳು ನೀಡಿ ಕೈಯನು ದೇಹಿ ಏನಲದ ನೋಡಿ ಕುವರ. ನೋಡಿದೆಯಾ? ಈಗ ಸಾಧಕವಾಯ್ತು ತಾಯಿ ಸುಯೋಗದಲ್ಲಿ ಪಿತ ದೇಹಿಯನು ದಿಗ. ಈಗಲಿದನು ಬೇಡಿ ಪಡೆಯುವ ಬಡವನಾಗಿಯನು ಬೇಗ ನೀಡುವೆ ಇವನು ಬೇಡಿದುದ. ಆಗದಿದ್ದರೆ ನಿಮ್ಮ ಉದರೊಳಗಾಗಮಿಸಿ ಬಲವೇನು ಧನ್ಯರು ಜಗತ್ತಿನವಿಂದು. ಅಮ್ಮ ಬಂದ ಬೇಡುಗರಿಗೆಲ್ಲ ಬೇಕಾದನ್ನು ಕೊಟ್ಟು ಹಾಗೆ ಇನ್ಯಾರಿದ್ದಾರೆ ಎನ್ನುವಂತೆ ನೋಡುತ್ತಿರುವಾಗ ಓ ಆ ಕಡೆಯಲ್ಲಿ ಸಕಲ ಆರ್ಯಾವರ್ತಕ್ಕೆ ಅಧಿಕಾರಿಯಾಗಿರುವ ನನ್ನ ಪಿತನಾದಂತಹ ಕರಂದಮ ಭೂಪತಿ ಅದೋ ಯಾಚಕರ ಸಾಲಲ್ಲಿ ನಿಂತು ತನ್ನ ಉಭಯ ಕರಗಳನ್ನು ಮುಂದೆ ಚಾಚಿ ದೇಹಿ ಎನ್ನುವಂತೆ ತೊಡಗಿದ್ದಾನೆ. ಸರಿ, ಹೇಳುವುದಕ್ಕೆ ಹೇಗೆ? ಭರತ ಖಂಡಕ್ಕೆ ಅಧಿಕಾರಿ, ಇಲ್ಲಿ ಹೇಗೆ ಯಾಚಕ, ಬಾಟವನಾಗಿದ್ದಾನೆ. ಏನಿಲ್ಲ, ಇವನಿಗೆ ಕೊಟ್ಟಾಗ ಅಥವಾ ಇವರಿಗೆ ಕೊಟ್ಟಾಗ ಎನ್ನ ಜನ್ಮ ಸಾರ್ಥಕವಾಗ್ತದೆ. ನೀನು ಕೈಗೊಂಡ ವೃತ್ತಕ್ಕೆ ಪೂರ್ಣತೆ ಒದಗಿ ಬರ್ತದೆ. ಇದಕ್ಕಿಂತ ಭಾಗ್ಯ ಇನ್ನೇನುಂಟಮ್ಮ? ಎನ್ನಲು ಕೇದ ವೀರ ನುಡಿದಳು ಮನದಿ ಚಂಪವು ಚಂಪವು ಸಂಭ್ರಮಗನೆ ಸನ್ನುಮತದಿ ಕೊಂಡು ಚೌವತಿ ತವ ಪಿತ ಬಯಸಿದಿಷ್ಟವನು. ಎನ್ನಲು ಕೇದ ವೀರ ನುಡಿದಳು. ಮಗನೇ, ನೀನಾಡಿದಂತ ಮಾತುಗಳನ್ನು ಕೇಳಿದಾಗ ನಿನ್ನಲ್ಲಿ ಈ ರೀತಿಯಾಗಿ ಉತ್ತರಿಸಬೇಕು ಎನ್ನುವ ಹಾಗೆ ನನ್ನ ಮನ ಹೇಳುತ್ತಾ ಇದೆ. ಏನಮ್ಮದು? ಮನದಿ ಜಂಬವ ಬಿಡು. ಯಾರಲ್ಲಿ? ನಿನ್ನ ತಂದೆಯವರು ಯಾಚಿಸಿಕೊಂಡು ಬಂದರೆ ಈ ವಿಚಾರವನ್ನು ತಿಳಿದುಕೊಂಡು ಮನದಿ ಜಂಬದೆ ನೀನು ನುಡಿಯುತ್ತಾ ಇದ್ದಿ. ನೋಡಿದ್ರೆ ಮಗನೇ, ಹಾಗಾಡದಿರು. ಯಾಚಿಸಿಕೊಂಡು ಬಂದವರಿಗೆ ಕೊಡುತ್ತೇನೆ ಎನ್ನುವ ಹಾಗೆ ಈ ವೃತದ ನಿಯಮವನ್ನು ಇಷ್ಟರವರೆಗೆ ಪಾಲಿಸಿಕೊಂಡು ಬಂದವರು ನಿನ್ನ ಪಿತ್ತನೇ ಆಗಿರಲಿ, ಯಾಚಿಸಿದನ್ನು ಕೊಟ್ಟು ಬಿಡು. ಅಷ್ಟೇ ತಾನೆ? ಪೂಜ್ಯನೇ, ಯಾಚಕನಾಗಿ ಬಂದ
ಹೆಣ್ಣೇ ಅಲ್ಲ ನೀನು. ನಿನಗೇನು ಬೇಕು ಕೇಳು. ಪೌತ್ರಂ ದೇಹಿ. ಅಮ್ಮ ಅಮ್ಮ ಕೇಳಿದೆಯಾ ತಾಯಿ? ನಿನಗೇನು ಬೇಕು ಎನ್ನುವ ಹಾಗೆ ನೀನಾದರೆ ನಾನು ಕೇಳಿದರೆ ಏನು ಪೌತ್ರನ ಕೊಡು ಎಂದು ಜೋಡಿ ಮಾತು ಬೇಡುತ್ತಲಿಗರು ಏನ ಕೈಯುವುದಿನ್ನು ಇರದಿರುವ ವಸ್ತುವ ದಾನವಾಗಿಯುವೆನೆಂದು ಕೊಡುವೆನೆಂಬಂತಿಲ್ಲ ಕೊಡದಿರುತ್ತೊಡಗು ಸಲ್ಲ ನಡೆದುದೇ ತವ ಅಮೃತ ಬಂದ ಕೊಡುವಿಯುಳಿಂತ ಉಭಯ ಸಂಕಟವನ್ನು ಕೊಡಲೇಕೆ ಮನಗೈದ ವಿಧಿಯು ಏನ ಬೇಡಲಿ ಏನು ಹೇಳೋಣವಮ್ಮ? ನೀನಾಗಲೇ ಹೇಳಿದೆ ಜಂಬಸಲ್ಲದ ಮಗನೇ, ಬಂದವನು ನಿನ್ನಪ್ಪ. ನಿನ್ನ ಮಾತಿನ ಮೇಲೆ ನಾನು ಬಹಳಷ್ಟು ನಂಬಿಕೆ ಇರಿಸಿಕೊಂಡು ನಡೆಯಬೇಕಾಗಿತ್ತು. ಹುಡುಗುತನದ ಹಳೆಯ ಕ್ರಮ ಬಿಟ್ಟು ಹೋಗಲಿಲ್ಲ. ಸ್ವಲ್ಪ ಎದೆಯುಬ್ಬಿಸಿ ಏನು ಬೇಕು ಅಂತ ಕೇಳಿದ್ರೆ ಪೌತ್ರಂ ದೇಹಿ ಅಂತ ಕೇಳುವುದಕ್ಕೆ ತೊಡಗಿದೆ. ಇರುವುದನ್ನು ಕೇಳಿದ್ರೆ ನಾನು ಧಾರಾಳವಾಗಿ ಕೊಡಬಹುದು. ಇಲ್ಲದೆ ಇರುವುದನ್ನು ಕೇಳಿದ ಅಂತಾದ್ರೆ ನಾನು ಕೊಡುವುದಾದ್ರೆ ಹೇಗೆ? ಕೊಡುತ್ತೇನೆ ಅಂತ ಹೇಳಿ ಆಗಿದೆ. ಕೊಡದೇ ಇರುವುದಕ್ಕಾಗುವುದಿಲ್ಲ. ಕೊಡುವುದಕ್ಕೆ ನನ್ನಲ್ಲಿಲ್ಲ. ಇಲ್ಲದ ವಸ್ತುವನ್ನು ಸೇರುವ ಮೂಲಕ ಕೇಳುವ ಮೂಲಕವಾಗಿ ನನ್ನನ್ನು ಉಭಯ ಸಂಕಟಕ್ಕೆ ಒಳಗುಪಡಿಸಿದ. ಅಯ್ಯೋ, ಸಂಕಟಕ್ಕೊಳಗಾದ ಉಭಯ ಸಂಕಟ ನನಗೆ ಉಭಯ ಸಂಕಟ. ಏನಲೆಂದಳೆಲೆ ಬಾಲ ಉಭಯ ಸಂಕಟವಲ್ಲ ನಿನಗೊದಗಿದ ಭಾಗ್ಯಬಹುದು ಜನಕನ ಬಯಕೆಯ ಸಲ್ಲಿಸುವ ಸುತ ಅವ ಜನಗಳು ಘನ ಮಾನ್ಯ ಎನಿಪ ಬಯಕೆಯ ಸಲ್ಲಿಸುವ ಸುತ ಅವ ಜನರೊಳ್ ಘನ ಮಾನ್ಯ ಎನಿಪ ಏನಲೆಂದಲೇ ಮಗನೇ, ನಿನ್ನ ತಂದೆಯವರು ಬಂದು ನಮ್ಮ ಮುಂದೆ ಯಾಚಿಸುವುದಕ್ಕೆ ಮುಂದಾದಾಗ ಇದು ನಿನ್ನ ದೌರ್ಭಾಗ್ಯವೆಂದು ನೀನು ತಿಳಿದುಕೊಂಡೆ. ಉಭಯ ಸಂಕಟ ತಾಯಿ. ಮಗನೇ, ಇದು ನಿನ್ನ ಸೌಭಾಗ್ಯ ಮಗನೇ. ಉಭಯ ಸಂಕಟವಲ್ಲ, ಖಂಡಿತವಲ್ಲ ಭಾಗ್ಯ. ಕಂದ, ಹೇಗಮ್ಮ? ನಿನ್ನ ತಂದೆಯವರು ನಮ್ಮ ಬಳಿಗೆ ಬಂದು ಯಾಚಿಸಿದಂತಹ ವೇಳೆಯಲ್ಲಿ ನಿನ್ನಲ್ಲಿ ಇಲ್ಲದನ್ನು ನೀನು ಕೊಡುವುದಕ್ಕೆ ಮುಂದಾಗುವೆನ್ನುವ ಹಾಗೆ ಹೇಳಿದ್ದಲ್ಲ ಮಗನೇ. ಇದರಲ್ಲಿ ವಿಚಾರವಿದೆ, ಸರಿಯಾಗಿ ಅರ್ಥವಿಸಿಕೋ. ಮುಂದಕ್ಕೆ ನಿನ್ನ ತಂದೆಯವರ ಬಳಿಕ ಈ ಪುರದ ರಕ್ಷಣೆಯ ಹೊಣೆಗಾರಿಕೆ ಯಾರಿಗೆ ಬರಬೇಕಾದದ್ದು? ಅದು ನಿನಗೆ. ನಿನ್ನ ನಂತರ ನಮ್ಮ ವಂಶದ ಉದ್ಧಾರವಾಗಬೇಕು. ನನ್ನ ಮಗನಿಗೆ ಅಲ್ವೇ? ಮಗ ಆದರೆ ಆಗಬೇಕು ಎನ್ನುವುದು ನಿನ್ನ ತಂದೆಯವರ ಮನದಿಚ್ಛೆ ಇತ್ತು ಮಗನೇ. ಹಾಗಾದ್ರೆ ಸಂಕಟವಲ್ವೇ? ಮತ್ತೆ ಇದು ಘನಮಾನ್ಯವೇ ಸರಿ, ಯೋಗ್ಯವಾದ್ದು, ನನಗೆ ಒದಗಿದ ಸೌಭಾಗ್ಯ. ಖಂಡಿತ. ಕೇಳಿದವನು ಯಾರು? ನಿನ್ನ ತಂದೆಯವರು ಮಗನೇ. ಘನಮಾನ್ಯನೀತ ಅಪಯ ಪಿತನೆಲ್ಲಾದೆ ಮುದಿಗೆ ಎಲ್ಲ ಸೊಲ್ಲ ಮತಿವೀನನ ತಮ್ಮ ಮರೆಯುವುದೆಲ್ಲ ಅತಿ ಕರುಣೆಗೆ ಕ್ಷಮಿಸು ಮತಿ ಶೂನ್ಯನಾದೆನ್ನ ಹಿತವನ್ನೇ ಬಯಸಿ ನೀ ಬೇಡಿರುವುದನ್ನು ರತಿಪತಿಯ ಪಿತನಾನೆತಿತವಾಗಿ ಸಲ್ಲಿಸುವೆನು ಕ್ಷಿತಿ ಸಾಕ್ಷಿಯದ ಕಾಲರೊಂದು ಭಿನ್ನಮವು ಪಿತನೇ. ನಿನ್ನ ತಂದೆಯವರನ್ನು ಕಂಡಾಗ ದುಡುಕುತನದಿಂದ ಎದೆ ಉಬ್ಬಿ ಹೋಗಿ ಮಾತನಾಡಿದೆ. ಹಾಗಾಗಿ ನೀನು ಮಾಡಿದಂತಹ ತಪ್ಪಿಗೆ ಗೊತ್ತಾಯ್ತು ಅಪ್ಪಯ್ಯ. ಮಗನೇ, ತಮ್ಮ ಪದಾರವಿಂದಕ್ಕೆ ಶಿರಸ್ಸನ್ನು ಬಾಗಿದೆ. ಶುಭವಾಗಲಿ. ದುಡುಕುತನ ಹೆಚ್ಚಾಯಿತಪ್ಪ. ತುಂಬಿದ ಸಭೆಯಲ್ಲಿಯೂ ನಿಮ್ಮ ಮುಖಭಂಗ ಆಗುವ ಹಾಗೆ ಮಾತನಾಡಿ ಕೆಡುಕ ಅಂತ ನಾನು ಎನ್ನಿಸಿಕೊಂಡೆ. ಈಗ ಅರ್ಥವಾಗ್ತದೆ ನಾನು ಮಾಡಿದೆಲ್ಲವೂ ಸರ್ವಾಪರಾಧ ಎನ್ನುವ ಹಾಗೆ. ಅಪರಾಧಿ ನಾನು ಎನ್ನುವಂತ ಅರಿವು ಬಂದಾಕ್ಷಣವೇ ತವ ಪಾದಕ್ಕೆ ನನ್ನ ಶಿರಸ್ಸನ್ನು ಬಾಗಿಸುವ ಮೂಲಕವಾಗಿ ಕರವನ್ನು ಮುಗಳನ್ನಾಗಿ ಕ್ಷಮೆ ಯಾಚಿಸ್ತೇನೆ. ಕಲ್ಯಾಣ ಮಸ್ತು, ಶುಭ ಮಸ್ತು. ತಪ್ಪು ಮಾಡಿದೆನಪ್ಪ, ಇನ್ನಾದರೂ ನಾ ತಿದ್ದಿಕೊಳ್ಳಲೇಬೇಕು. ಆದ್ದರಿಂದಲೇ ಏನನ್ನು ತಾವು ಬಯಸಿದ್ದೀರೋ ಅದನ್ನು ಕೊಡುವುದಕ್ಕೆ ನಾನು ಸರ್ವತಾ ಸಿದ್ಧನಿದ್ದೇನೆ. ಬರಿ ಮಾತನ್ನಾಡಿದೆ ಅಂತ ಆದ್ರೆ ಹಾರಿಕೆಯ ಮಾತಾಗಿ ಹೋದೀತು. ಹಾಗಲ್ಲ,
ಆತ್ಮಸಾಕ್ಷಿಯಾಗಿ ಮಾತ್ರವಲ್ಲ, ಸೂರ್ಯಚಂದ್ರ ಸಾಕ್ಷಿಯಾಗಿ, ಭಗವಂತನ ಅಂತ ನಾರಾಯಣ ಸಾಕ್ಷಿಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಷಿತಿಯ ಸಾಕ್ಷಿಯಾಗಿ ನಿನಗೆ ಕೊಟ್ಟ ವಚನವನ್ನು ನಡೆಸ್ತೇನೆ ಮಗನೇ. ಉಳಿತು ಮಗನ ವಿಶಾಲತನಯನುಲಿದು ಪರಿಣಯವಾಗಿ ಮನಸ್ಸಿನ ಕಳವಳವನಿ ಕಳೆವೆಯಾದರೆ ಬಳಲಲಿಗೆ ಹರಿಯುಲುವಿನ ಮಗಿರಲು ಶೀಘ್ರಡಿ ಭರಿತ ವಿಭವದೊಳೊಂದು ದಿನ ಹರಿಗಮನೆಯನ್ನು ಪಡೆವಿ ನಿಶ್ಚಯ ತರಳ ನೀನು ಒಳಿತು ಮಗನೇ ಕಂದ. ಒಳಿತು ಮಗನೇ ಕಂದ. ಪರಮ ಪಾವನವಾಗಿರುವಂತ ಇನವಂಶದಲ್ಲಿ ಸಂಜನಿಸಲ್ಪಟ್ಟವನು ನೀನು. ಆಂಶಿಕವಾಗಿ ಅರಸೊತ್ತಿಯಲ್ಲಿ ಕುಳಿತುಕೊಳ್ಳಬೇಕಾದವನು ನೀನು. ಶ್ವೇತ ಛತ್ರ ನೆರಳಿ ನಡಿನಲ್ಲಿ ದಾನ ಧರ್ಮಾದಿಗಳನ್ನು ಕರ್ಮ ನಿರತವಾಗಿ ಮಾಡಬೇಕಾದವನು ನೀನು. ಸೂರ್ಯನ ಕಿರಣಗಳು ಎಲ್ಲಿಯವರೆಗೆ ಪಸರಿಸುತ್ತದೋ ಅಲ್ಲಿಯವರೆಗೂ ಕೂಡ ಸರಿಯಾಗಿ ಅಧಿಕಾರಿಯಾಗಿ ಆಳ್ವಿಕೆ ಮಾಡಬೇಕಾದವನು ನೀನು. ಅಂತಹ ಹೊಣೆಗಾರಿಕೆಯನ್ನು ಹೊಂದಿರುವವನು ಕಂದ ನೀನು. ನೀನೀಗ ಮದುವೆಯನ್ನಾಗದೇ ಇದ್ದರೆ ಆ ಸ್ಥಳಕ್ಕೆ, ಆ ಸಿಂಹವಿಷ್ಟರಕ್ಕೆ ಯಾರನ್ನಾರಿಸುವುದಕ್ಕಾಗುತ್ತದೆ ಹೇಳು ಮಗನೇ. ಅಲ್ಲಿಗೆ ನಿಲ್ಲ ಕೂಡಲಲ್ಲ, ನಿಲ್ಲಬಾರದಲ್ಲ. ಆದ್ದರಿಂದಲೇ ಪೌತ್ರಂ ದೇಹಿ ಎನ್ನುವ ಮಾತನ್ನು ಕೇಳುವುದರ ಮೂಲಕ ಧರ್ಮಪಾಶೆಯಿಂದ ಬಂಧಿಸಿದೆಯಪ್ಪ. ಬಂಧಿಸುವುದರ ಮೂಲಕ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳುವಂತ ಅವಕಾಶವನ್ನು ಮಾಡಿಸಿದವನು ನಾನೇ ಮಗನೇ. ನಿನ್ನ ಮನಸ್ಸಿನಲ್ಲಿರುವಂತ ಆ ಕಳಂಕ ಏನಿದೆಯೋ, ಕಲ್ಮಶ ಏನಿದೆಯೋ, ಅದೆಲ್ಲವನ್ನು ಕಳೆದು ನೀ ಕರ್ಮ ನಿರತನಾಗಿ ನಡೆಯುವಂತ ದಾರಿಯಲ್ಲಿ ಅನವರತವು ನಮ್ಮನ್ನು ಸಂರಕ್ಷಣೆ ಮಾಡಲ್ಪಟ್ಟಂತ ಶ್ರೀಹರಿಯ ಒಲುಮೆ ನಮ್ಮ ಪಾಲಿಗೆ ಇರುವುದಕ್ಕೆ ಸಾಧ್ಯವಿದೆ, ಅವರ ಅನುಗ್ರಹ ಇಡುವುದಕ್ಕೆ ಸಾಧ್ಯವಿದೆ. ಅಂತೆಯೇ ನಡೆಯುವುದರ ಮೂಲಕ ನಮ್ಮ ಪೀಳಿಗೆಯ ಏಳಿಗೆಯನ್ನು ನೀನು ಸರಿಯಾಗಿ ಮುನ್ನಡೆಸುತ್ತಾ ನಮ್ಮ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಬೇಕು, ಮತ್ತೊಂದು ಗರಿಯನ್ನು ಪೋಣಿಸಬೇಕು. ತಂದೆಯಾಗಿ ನನ್ನ ಅಪೇಕ್ಷೆ. ಆದ್ರೆ ಒಂದು ಮಾತಪ್ಪ, ಏನು? ಇನ್ನು ಯಾವಳನ್ನು ನಾನು ಮದುವೆ ಮಾಡಿಸ್ತೇನೆ ಅಂತ ಮಾತ್ರ ತಪ್ಪಾಗಿ ಆಡಬೇಡಿ. ಏನು? ವಿಶಾಲತನಯಿ ನನಗೊಲಿದವಳು, ಅಂದವಳ ಮುಖಭಂಗವನ್ನು ಮಾಡಿ ಬಂದಿ ಇದ್ದರೆ, ಬದುಕಿನಲ್ಲಿ ಮದುವೆಯಾಗುತ್ತಿದ್ದರೆ ಯಾರಿಗೆ ನನ್ನಿಂದ ಅನ್ಯಾಯವಾಗಿದೆಯೋ ಆ ವಿಶಾಲತನೆಯ ಅಂತ ವೈಶಾಲಿನನ್ನು ಮಾತ್ರ ಮದುವೆಯಾಗುತ್ತೇನೆ, ಹೊರತಾಗಿ ಮತ್ಯಾರನ್ನು ಮದುವೆಯಾಗಲಾರೆ. ಇದು ನಿರ್ಣಯ. ಶಹಬಾಸ್ ಮಗನೇ, ಯಾಕೆ ನಮ್ಮಿಂದಲಾಗಿ ಒಂದು ಹೆಣ್ಣಿನ ಬಾಳ್ವೆಯೋ ಜೀವನವೋ ಹಾಳಾಗ ಕೂಡಲಲ್ಲ. ಹಾಳಾದರೆ ಏನಾಗುತ್ತದೆ? ನಮ್ಮ ವಂಶಕ್ಕೆ ಕಳಂಕ. ಆದ್ದರಿಂದ ಆಕೆಯನ್ನೇ ವರಿಸುವುದರ ಮೂಲಕ ನಮ್ಮ ವಂಶಕ್ಕೆ ಉದ್ಧಾರಕನಾಗು ಕಂದ. ಸಮಾಧಾನ ಆಯ್ತಮ್ಮ ನಿನಗೆ? ಖಂಡಿತ ಮಗನೇ, ನಿಮ್ಮಿಬ್ಬರಿಗೂ ಸಮಾಧಾನವಾಯ್ತು. ಸಮಾಧಾನ. ನನ್ನಿಂದ ಅಂತ ತಪ್ಪು ತಿದ್ದುವಂತ ಸುಯೋಗ ನನಗೆ ಒದಗಿಸಿಕೊಟ್ಟು ವೃತ್ತದ ಮೂಲಕವಾಗಿ. ಹಾಗಾದ್ರೆ ಕಿಂಚಿನ್ನ ಸಮಯ ನಾವು ನಮ್ಮ ಮನೆಗಳ ಸಂತೋಷವಾಗಿದ್ದು ಮತ್ತಲ್ಲೂ ಅಪ್ಪ ಏನಿದ್ರು ಯೋಚನೆ ಹೀಗೆ ದಂತಿರಿಪು ಪೀಠದಲ್ಲಿ ಮೇರುಗಿರಿಯು ಹೋಲುವಂತ ಘನತೆಯೊಳಗ ದೃಢಕೇಶನೋರಗವನಿತ್ತ ಅತಿ ವೈಭವದು
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ದೃಢಕೇಶಿ ಎಂದು ಕಿಡಿಬಿಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಅನುಚರರ ರಕ್ಷಿಸು ತಂದೆ ರಕ್ಷಿಸು. ಈ ಶಾಲಿತ ಪಟ್ಟಣದ ವಾಲಗಸ್ಥರಾದಂತಹ ಸಂದರ್ಭ ದೃಢ ಕೇಸಿಗೆ ಜಯವಾಗಲೆಂಬಂತಹ ಜಯಘೋಷ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಇದು ನಮ್ಮ ಪರಂಪರೆ ಸ್ವಾಮಿ. ನಾನು ಮಾತ್ರ ಅಲ್ಲ, ನನ್ನ ಅಪ್ಪ, ನನ್ನ ಅಜ್ಜ, ಮುತ್ತಜ್ಜ ಮೊದಲಾದವರು ಈ ಶಾಲಿತ ಪಟ್ಟಣದಲ್ಲಿ ಅಧಿಕಾರದಲ್ಲಿ ಇದ್ದವರು. ಅದರ ಮೇಲಿನ ಅಧಿಕಾರ ಈಗ ನನ್ನ ಪಾಲಿಗಿದೆ. ನನ್ನ ಆಡಳಿತದಲ್ಲಿ ಯಾವುದೇ ಕುಂದುಕೊರತಿಲ್ಲ ಎಂದು ಪ್ರಜೆಗಳು ಹೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೇವಲ ಮರ ಹುಟ್ಟಿ ಮರ ಸತ್ತಂತಾಗಬಾರದು ನಮ್ಮ ಜೀವನ. ಅದಕ್ಕೆ ಬೇಕಾಗಿ ಮಾಡಿದ ಸಾಧನೆ ಇರುತ್ತೆ. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ಒಲಿದುಕೊಂಡ ಬೇಕು ಬೇಕಾದಂತ ವರವನ್ನು ನೀಡಿದ್ದಾರೆ. ಪಾತಾಳ ಲೋಕ, ಉರಗ ಲೋಕ, ಎಲ್ಲ ಲೋಕವನ್ನು ಸ್ವಾಧೀನ ಮಾಡಿದವನಿದ್ದೇನೆ. ಈಗ ಸ್ವರ್ಗಲೋಕದ ಮೇಲೆ ಆಸೆ, ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕು. ನಾನು ಮಾತ್ರ ಹೋಗುವುದಲ್ಲ, ನಮ್ಮವರು ಬೇಕು. ಎಲ್ಲಿ ಮಂತ್ರಿ ಸೇನಾಧಿಪತಿಗಳು?
ಕರೆಗೆ ಹೋಗೊಟ್ಟು ಓಡೋಡಿ ಬಂದವರಿದ್ದೇವೆ. ನಮ್ಮಿಂದ ಏನಾಗಬೇಕು ಜಿಯ? ಕರೆಸಿದ ಕಾರಣವಾದ್ರೆ ಏನು ತಿಳಿಸಿದಂತಾದ್ರೆ ಕ್ಷಣ ಮಾತ್ರದಲ್ಲಿ ನಡೆಯಿಸಿಕೊಡುತ್ತಾನೆ. ಸಂಶಯ ಬಿಡು, ನಮಗೊಂದು ಆಜ್ಞೆಯನ್ನು ಕೊಡು. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಿ ಆ ದೇವತೆಗಳನ್ನು ಬಡಿದಾಡಿಸಿ ಸ್ವರ್ಗದ ಪೀಠವನ್ನು ನಿನಗೊಪ್ಪಿದ್ದೇವೆ. ಸೇನೆಯನ್ನು ಸಿದ್ಧಗೊಳಿಸಿ ಆದಷ್ಟು ಬೇಗನೆ ಯಾರು ಸ್ವರ್ಗವನ್ನು ಇರುವಂತಹ ಸ್ಥಳ ದೇವೇಂದ್ರ ಎಂದು ಕೇಳಿ ಹೊರಟು ಬಂದ ಕಾರ್ಯಕಾಲ ಏನಂತೆ
ಎನ್ನುವುದು ಕೇಳಿ ಬರುತ್ತಾ ಉಂಟು. ದೃಢಕೇಶಿ ಎನ್ನುವಂತಹ ರಕ್ಕಸ ತನ್ನವರನ್ನೆಲ್ಲ ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು, ಆತನನ್ನು ಎದುರಿಸಬೇಕು. ಎಲ್ಲಿ ನಮ್ಮವರಿಗೆ ಎನ್ನುವಂತಹ ರಕ್ಕಸ ತನ್ನವರನ್ನೆಲ್ಲ ಕೂಡಿಕೊಂಡು ನಮ್ಮದಾದಂತಹ ಲೋಕಲೋಕದ ಸಂಪತ್ತನ್ನು ಪಡೆಯಬೇಕು ಎನ್ನುವಂತಹ ದುರುದ್ದೇಶದಿಂದ ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು, ಆತನನ್ನು ಎದುರಿಸಬೇಕು. ಏನು ನಿಮ್ಮ ಅಭಿಪ್ರಾಯ? ಮಾತುಗಳನ್ನು ಕೇಳುವಾಗ ನನಗೂ ಸಮರೋತ್ಸಾಹ ಹೆಚ್ಚುತ್ತಾ ಉಂಟು. ಹಿಂದೆ ಬಂದಂತಹ ದಾನವರನ್ನು ವಧಿಸಿದ್ದೇವೆ. ಚಿಂತೆ ದಾಳಿ ಮಾಡಿದ ದಾನರು ಎಷ್ಟೇ ಬಲಿಷ್ಠರಾಗಿದ್ದರು ಇನ್ನೇನು ಚಿಂತಿಸಬೇಕಾಗಿಲ್ಲ. ಮಾಡಿದ್ದೇನೆ, ಬಿಡಿ ಚಿಂತೆಯ. ನೀನೇನು ಹೇಳುತ್ತೀ?
ಇಂತಹ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಯಾಕೆ? ಆತನನ್ನು ಎದುರಿಸಬೇಕು. ಮುಂದುವರಿಯೋಣ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅನಾಥ ಶಕ್ತಿಯಿಂದ ನಿನ್ನನ್ನು ಕರಕಲಾಗಿಸ್ತೇನೆ. ದಾಳಿಯನ್ನು ಮಾಡಿದ್ದಾರೆ. ಅವರು ಯಾರು ಬದುಕಿರಲಿಲ್ಲ. ಮತ್ತೆ ನಿನಗೂ ಬದುಕಲು ಅವಕಾಶ ನೀಡುತ್ತಿದ್ದೇನೆ. ಬಂದಾಗಿ ಹಿಂದೆ ಸರಿದ್ದಾರೆ. ಇಲ್ಲೇ ಬಂದು
ಮಾಡಿದ್ದಾರೆ. ಹೌದು. ಆದರೆ ಯಾರು ಬದುಕಿ ಉಳಿದವರಿಲ್ಲ. ಆ, ಆದ್ದರಿಂದ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಹೇಳು. ಒಳ್ಳೆಯ ಮಾತಿನಲ್ಲಿ ಹಿಂದೆ ನಡೆ, ಇಲ್ಲವಾದರೆ ಆದ್ರೆ ನಿನ್ನ ಶಿರ ಕತ್ತರಿಸ್ತೇನೆ. ಏನಿಲ್ಲ. ಈ ಹಿಂದೆ ಬಂದವರನ್ನು ಮೋಸದಿಂದ ಸೋಲಿಸಿದ್ದೀರಿ. ಹಾ. ಆದರೆ ಇಂದು ಸಮರ್ಥ ಸೇನೆ, ಸಮರ್ಥ ನಾಯಕರನ್ನು ಕೂಡಿಕೊಂಡು ಬಂದಿದ್ದೇವೆ. ಓಹೋ. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯೋ? ಇಲ್ಲವಾದರೆ ಇಲ್ಲವಾದರೆ ನನ್ನ ಕೈಯಿಂದ ಸಾಯ್ತೀಯ. ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದವ. ಬಿಟ್ಟುಕೊಡದಿದ್ದರೆ ಪಡೆದಿದ್ರೆ ಪಡೀತಾರೆ. ನಾಕದಾಳ್ವಿಕೆಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಮ್ಮದಾದಂತಹ ನಾಕವೇರಿ ಬಂದೆಯ. ನಾಕ ಎನ್ನುವುದು ಸುಲಭವಾಗಿ ನಮಗೆ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಮೇಘವಂತ ಪರ್ವತವನ್ನು ಸೇರಿ ಶತಾಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಕದ ಅಧಿಕಾರ ಹಸಿಯುವುದಕ್ಕೆ ಬಂದಂತಾದ್ರೆ
ಸರಿಯಲ್ಲ. ನಾವಿರಬೇಕಾದ್ರೂ ಶೋಳಿತದಲ್ಲಿ. ಹೋಗೋಣ ಬನ್ನಿ. ದುರುಳನಾದಂತಹ ದೃಢಕೇಶಿಯಿಂದ ದೇವತೆಗಳಾದಂತಹ ನಮ್ಮ ಪಾಲಿಗೆ ಸೋಲವಾಯಿತು. ಮುಂದೇನು ಮಾಡುವುದು ಎನ್ನುವ ಹಾಗೆ ಯೋಚಿಸಿ ಈ ವಿಚಾರವನ್ನು ಬ್ರಹ್ಮದೇವನಲ್ಲಿ ಹೇಳಿದೆ ಅಂತಾದ್ರೆ ಬ್ರಹ್ಮದೇವನೇ ಆಡಿದಂತಹ ಮಾತು. ಆತನಿಗೆ ವರಬಲ ಉಂಟು. ಆತನನ್ನು ಕೊಲ್ಲುವುದಷ್ಟು ಸುಲಭವಾದಂತಹ ಮಾತಲ್ಲ. ಹಾಗಿದ್ರೆ ಮುಂದೊಂದು ದಿನ ಆತನಿಗೆ ಮರಣ ಬಂದೇ ಬರುತ್ತದೆ. ಆ ಕಾಲ ನಿರೀಕ್ಷೆಯಲ್ಲೇ ನೀನಿರು ಎನ್ನುವ ಹಾಗೆ. ಆದ್ದರಿಂದ 3 ಮೂರ್ತಿಗಳನ್ನೇ ಮನಸಾರೆ ಸ್ಮರಿಸುತ್ತಾ ಆ ಕಾಲ ನಿರೀಕ್ಷೆಯಲ್ಲಿರುತ್ತೇನೆ.
ವಿದ್ಯೆಯನ್ನು ಕರಗತ ಮಾಡಿಕೊಂಡವರು ನಾವು. ಆದ್ರೆ ವಿದ್ಯೆ ಕಲಿಯುವುದು ಮುಖ್ಯವಲ್ಲ, ಅದನ್ನು ಪ್ರದರ್ಶಿಸುವುದಕ್ಕೆ ವಿಶೇಷವಾದಂತಹ ಒಂದು ವೇದಿಕೆ ಸಿಕ್ಕದಿದ್ದರೆ ಕಲಿತಂತಹ ವಿದ್ಯೆಗೆ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಹಾಗಿರುವಾಗ ಇನ್ನು ತಡ ಮಾಡುವುದಲ್ಲ, ನಾವೊಂದು ದಿಗ್ವಿಜಯನ್ನು ಕೈಗೊಳ್ಳಬೇಕು. ಹಾಗಾಗಿ ದೇಶ ವಿದೇಶವನ್ನು ಸುತ್ತುವರಿಬೇಕು, ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಬೇಕು. ತಡ ಮಾಡುವುದು ಸರಿಯಲ್ಲ, ಹತ್ತ ಕಡೆ ಹೋಗೋಣ. ಚತುರಂಗ ಸೇನೆಯನ್ನು ಕೂಡಿಕೊಂಡು ನಡೆಯುವ ದಿಗ್ವಿಜಯಕ್ಕೆ. ಈಗಾಗಲೇ ಅಂಗ ವಂಗ ಕಳಿಂಗ ಕಾಂಬೋಜ ಕರ್ನಾಟಕ ಮುಂತಾದಂತಹ ದೇಶವನ್ನು ಜಯಿಸಿದ್ದಾಗಿದೆ, ಕಪ್ಪವನ್ನು ಸಂಗ್ರಹಿಸಿದ್ದಾಗಿದೆ. ನಮ್ಮ ಅಧಿಕಾರವನ್ನು ಒಪ್ಪಿ ನಮಗೆ ಶರಣಾದವರನ್ನು ಮನ್ನಿಸಿದ್ದೇವೆ. ನಮ್ಮ ವಿರೋಧಿಯಾಗಿ ಬಂದವರನ್ನು ಕೊಟ್ಟಿ ಅವರನ್ನು ಈಗಾಗಲೇ ನಾವು ಕೊಂದಿದ್ದೇವೆ. ಅಲ್ಲಿ ನಮ್ಮ ಅಧಿಕಾರ ಮುದ್ರೆಯನ್ನು ಸ್ಥಾಪಿಸಿದ್ದೇವೆ. ಆದರೆ ತಮ್ಮ ಈಗ ಬಂದು ಸೇರಿದ್ದುದು ಇದು ಯಾವ ಪುರ ನೀನೇ ಬಂದು ಬಂದು ನಿಂತಹ ಸ್ಥಳ ಇದುವೇ ಮಾಳವ ದೇಶ. ಅಣ್ಣ, ನೇರವಾಗಿ ಈ ದೇಶವನ್ನು ಪ್ರವೇಶಿಸಿದಂತಹ ಸಮಯದಲ್ಲಿ ದ್ವಾರದಲ್ಲಿ ಒಬ್ಬ ಬಾಗಿಲ ಭಟ ಇದ್ದ. ಅವನಲ್ಲಿ ವಿಚಾರಿಸಿ ಆತನ ಒಡೆಯನಲ್ಲಿ ಹೇಳಿ ಕಳುಹಿಸಿದಕ್ಕೆ ಕಳುಹಿಸಿದವರು ನಾವು. ಹಾಗಿರುವಾಗ ಇನ್ನು ತಡ ಮಾಡುವುದಲ್ಲ, ಮುಂದೆ ಏನಾಗ್ತದೆ ನೋಡಿಕೊಂಡು ನೋಡೋಣ. ಈಗಾಗಲೇ ಈ ದೇಶದ ಅಧಿಕಾರಿಯಾದಂತಹ ಆ ವಿಶಾಲರಾಯ ಅವನಲ್ಲಿಗೆ ದೂತನನ್ನು ಅಟ್ಟಿದ್ದೇವೆ. ಏನು ವರ್ತಮಾನ ಬರುತ್ತದೋ ಕಾಯುವ. ಕಲ್ಲು
ಬಂದ ಹಾಗೆ ಕಾಣುತ್ತದ? ಆ, ಅವನ ದಳಪತಿ ಲಕ್ಷಣ ಹಾಗೆ ಉಂಟು. ಹಾಗೆಯಾ? ಆ. ನಿನಗೆ ಹಾಗೆ ಕಾಣುದು. ಆ. ಕಾಮಾಲೆ ಕಣ್ಣಿನವರಿಗೆ ಕಾಣುವುದೆಲ್ಲ ಹಳದಿ ಅಂತ. ಹೌದೌದು. ನಮ್ಮದಾದಂತಹ ಪೌರುಷದ ಈ ಮೀಸೆಯನ್ನು ಕಂಡು ಆ. ನಿನಗೊಂದು ಅಸೂಯೆ. ಮೀಸೆಯ? ಹೌದೌದು. ನಾನು ಬರದದ್ದಂತ ನೀನು ಕಟ್ಟಿಕೊಂಡದ್ದ? ಆ. ನೀನು ಕಟ್ಟಿಕೊಂಡದ್ದು? ನಾನು ಕಟ್ಟಿಕೊಂಡದ್ದು. ಹೌದಾ? ಆ. ಇದು ಬರ್ತದಲ್ಲ ಬಂದದ್ದು ಇದು. ಆದ್ರೆ ಆ, ಬರೆದದ್ದಕ್ಕಿಂತ ಕಟ್ಟಿಕೊಂಡದ್ದು ಬಹಳಷ್ಟು ಚಂದ ಅಂತೆ. ಹೌದಾ? ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು. ಅದು ಬರೆದುಕೊಂಡವರಿಗೆ ಆದಿದ್ದು, ಇದು ನನ್ನ ಮೀಸೆ. ಆ. ಹಾಗಂತ ಸರಿ. ನಮ್ಮದಾದಂತಹ ಪುರಕ್ಕೆ ದಾಳಿಯನ್ನು ಮಾಡಿ ಆ. ಕಾಲ್ ಕೆರೆದು ಜಗಳಕ್ಕೆ ಮುಂದಾಗಿದ್ದೀವಿ. ಆ. ನಿನ್ನ ಪೌರುಷವನ್ನು ತೋರಿಸುವುದಕ್ಕೆ ನನ್ನ ಮುಂದೆ ಬಂದೆಂತಾದ್ರೆ ಆ. ದಳಪತಿಯ ಶಕ್ತಿ ತೋರಿಸ. ಶೋಣಿತಾಪುರದಿಂದ ಬಂದವರು ನಾವು. ಹೌದಾ? ಚೈತ್ರ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಆ. ಈಗಾಗಲೇ ಅನೇಕ ನಾಡನ್ನು ನಾವು ಆಕ್ರಮಿಸಿಕೊಂಡಿದ್ದೇವೆ. ಆ. ಈಗ ನಿಮ್ಮ ಸರದಿ. ಆ. ಹಾಗಾಗಿ ವಿನಾಕಾರಣ ನನ್ನಿಂದ ಸಾಯಬೇಡ. ನಮ್ಮವರನ್ನೆಲ್ಲ ಸಾಲಿಸುತ್ತಾ ಮುಂದುವರಿಯುತ್ತಿದ್ದಾನೆ ಎನ್ನುವಂತಹ ಅಹಂಕಾರವನ್ನು ಬಿಟ್ಟು ಬಿಡು. ನಿನ್ನ ಮುಂದೆ ಬಂದು ನಿಂತವ ಯಾರು ನೀ? ಮಾಳವದ ಅಧಿಪತಿಯಾದಂತಹ ವಿಶಾಲರಾಯನಿದ್ದಾರೆ. ಹಾ. ಈ ಧರೆಯಲ್ಲಿ ಭಯದ ವಾತಾವರಣ ಮಧ್ಯೆ ದೃಷ್ಟಿಸುತ್ತಾ ಹಾ. ಭಯೋತ್ಪಾದನೆಯನ್ನು ಮಾಡುತ್ತಾ ಮುಂದುವರಿಯುವಂತಹ ಕಾಳಾತ್ಮದ ಅಧಬಾಧೆ ನಿನ್ನ ಪರಾಕ್ರಮವನ್ನು ನನ್ನ ಮುಂದೆ ತೋರಿಸುವುದಕ್ಕೆ ಮುಂದೆ ಬಂದ್ದಾರೆ. ಹಾ. ಇಲ್ಲ ತಲೆ ಹಾರಿಸಿ ವಿಕ್ರಮ ಎನ್ನುವ ಬೇಕು ಪರಾಕ್ರಮ. ಹಾಗಿರುವಾಗ ನಮ್ಮಲ್ಲಿ ಪರಾಕ್ರಮ ಉಂಟು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ದಿಗ್ವಿಜಯಕ್ಕೆ ಹೊರಟವರು ನಾವು. ನನ್ನ ಮಾತನ್ನು ಕೇಳ್ತಿ ಅಂತ ಆದ್ರೆ ಬದುಕುವ ಆಸೆ ಕೇಳದ ವಿರುದ್ಧವಾಗಿ ನಡೆದರೆ ಮರಣದ ಭಯಕ್ಕೆ. ಹೌದಾ ಬಾವುದೆ? ಈಗಾಗಲೇ ಅರಸ ಸಿಕ್ಕಿ- ತಮ್ಮ
ಸೋತಿದ್ದಿ. ಹಾಗಾಗಿ ಶರಣಾಗತನಾದಂತಹ ನಿನ್ನನ್ನು ಈಗಲೇ ಸೆರೆಮನೆಗೆ ಬದುಕಿನಲ್ಲಿ ಒಂದು ಒಳ್ಳೆಯ ಕಾಲ ಕೂಡಿ ಬಂದಿದೆ ಎನ್ನುವುದೇ ಸ್ಪಷ್ಟ. ಒಂದು ಪಾಪ ಪ್ರಜ್ಞೆಯನ್ನ ನನ್ನನ್ನು ಕಾಡುತ್ತಾ ಇತ್ತು. ಹೆಣ್ಣಿನ ಕಣ್ಣೀರಿಗೆ ನಾನು ಕಾರಣನಾಗಿದ್ದೇನೆ, ಹೆಣ್ಣಿನ ಹೆತ್ತವರ ಬಾಳಿನ ಕಣ್ಣೀರಿಗೆ ನಾನು ಕಾರಣನಾಗಿದ್ದೇನೆ ಎನ್ನುವಂತಹ ಆ ಒಂದು ಬೇಸರದಿಂದಲೇ ಇಷ್ಟರವರೆಗೆ ಕಾಲವನ್ನು ಕಳೆಯುತ್ತಾ ಇದ್ದವ. ಸ್ವಯಂವರ ಮಂಟದಲ್ಲಿ ಹೆಣ್ಣನ್ನು ತಿರಸ್ಕರಿಸಿ ಬಂದು ಅಯೋಧ್ಯೆಯಲ್ಲಿದ್ದೇನೆ. ಆದರೆ ಇಂದು ಮಾಡಿರುವಂತಹ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತವನ್ನು ಕೈಗೊಳ್ಳುವಂತಹ ಕಾಲ ಕೂಡಿ ಬಂದಿದೆ. ಕಾರಣ ತಿಳಿದು ಬಂದಂತಹ ವಿಚಾರ, ಮಾಳವ ದೇಶಕ್ಕೆ ದಾನವರ ದಾಳಿಯಾಗಿದೆಯಂತೆ. ಹೋರಾಟಕ್ಕೆ ಹೋದಂತಹ ಆ ವಿಶಾಲರಾಯ ಕೈ ಸೋತಿದ್ದಾನೆ, ಸೆರೆಮನೆಯಲ್ಲವರ ನಿಲ್ಲಿಸಿದ್ದಾರೆ ಅಂತಾದರೆ ಬಂದಂತಹ ದಾನವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಿಕೊಡುವುದು ಅಷ್ಟೇ ಅಲ್ಲದೆ ಈ ಚಕ್ರವರ್ತಿ ಪೀಠ ಇದನ್ನು ಅಲಂಕರಿಸಿರುವವರು ನನ್ನ ಅಯ್ಯನವರು. ಸೂರ್ಯ ವಂಶದಲ್ಲಿ ಹುಟ್ಟಿದವರು. ಸೂರ್ಯನ ಕಿರಣವೆನ್ನುವುದು ಎಲ್ಲಿಯವರೆಗೆ ಪಸರಿಸುತ್ತದೋ ಅಲ್ಲಿಯವರೆಗೆ ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ಇರುವುದು ನಮಗೆ ಅಲ್ವಾ. ಸಾಮಂತನಿದ್ದಾನೆ ಆ ವಿಶಾಲರಾಯನು, ಅವನನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆಯೊಂದಿಗೆ ದಾನವರ ನಿಗ್ರಹ ಮಾಡಿರುವ ಅಪರಾಧಕ್ಕೆ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡುವಂತ ಅವಕಾಶ. ಅಂಗಳದಲ್ಲಿ ಬಿದ್ದವ ಅಂಗಳವನ್ನೇ ಹಿಡಿದು ಏಳಬೇಕಂತೆ. ಅದರಂತೆ ತಾಡ ಮಾಡುವುದಿಲ್ಲ, ಆದಷ್ಟು ಬೇಗನೆ ರಣರಂಗದತ್ತ ಧಾವಿಸಿ. ಆಶ್ಚರ್ಯ ಪರಮಾಶ್ಚರ್ಯ. ತಮ್ಮ, ಈಗಾಗಲೇ ಮಾಳವದ ಅರಸನನ್ನು ನಾವು ಹಿಡಿಯಲಾಗಿದೆ. ಆದ್ರೆ ಈ ಮಾಳವದಲ್ಲಿ ಇನ್ನೊಬ್ಬ ರಾಜನ ಹಾಗೆ ಕಾಣುವ ಕಾರಣ ಇವ ಎಲ್ಲಿಯೋ ಪಕ್ಕದ ಮಾಳದ ಯಜಮಾನ ಇರಬೇಕು. ಬಹುಶಃ ಇವನ ಯೋಚನೆ ನಿನ್ನದು ಒಳ್ಳೆಯದು. ನೀನು ಮಾಳದ ರಾಜೇಶನೇ ಇರಬೇಕು. ಇಲ್ಲದೆ ಹೋದ್ರೆ ಒಬ್ಬ ರಾಜನನ್ನು ಬಂಧಿಸುವಾಗ ಮತ್ತೊಬ್ಬ ಬರಬೇಕಂತಾದ್ರೆ ಒಂದ ಅವನ ರಕ್ಷಕನಾಗಿರ್ಬೇಕು, ಇಲ್ಲ ಅವನಿಗಿಂತ ಮೇಲಿನವನಾಗಿರ್ಬೇಕು. ಹಾಗಾಗಿ ಕೇಳುತ್ತಾ ಇದ್ದೇವೆ, ನೀನು ಸಂಶಯ ಉಂಟಲ್ವಾ? ಅಂತವರ ಮಗನಾಗಿ ಹುಟ್ಟಿಕೊಂಡಿದ್ದೇನೆ. ಅವರು ಮಾಡಬೇಕಾದಂತಹ ಯಾವ ಹೊಣೆಗಾರಿಕೆಯ ಕಾರ್ಯ ಉಂಟೋ ಅದರಿಂದ ನಾನು ಮಾಡುವುದಕ್ಕಾಗಿ ಮುಂದುವರೆದವನಿದ್ದೇನೆ. ಬಹುಶಃ ಹೀಗೆ ಅಪ್ಪನಿಂದ ಮಗ, ಅಪ್ಪ ರಾಜೇಶ ಆದ್ರೆ ಮಗ ಒಂದನೇ ರಾಜೇಶ,
ಅವನ ಮಗ 2ನೇ ರಾಜೇಶ, ನೀನು ಬಹುಶಃ 1ನೇ ರಾಜೇಶ ಇರಬೇಕು. ಆ ಹೆಸರು ಎಂದು ಕೇಳಿದಾಗೆ ಉಂಟು. ಹಾ. ಹೌದಾ? ಒಳ್ಳೇದಾಗಲಿ. ಆ, ಇಷ್ಟೆಲ್ಲ ಆಡಿದಂತಹ ನಿನಗೆ ನಾನು ಯಾರೇನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆ, ನಮ್ಮ ವಂಶವೇ ಅಂತಹದು. ಆ. ಯಾರು ದುಷ್ಟರಾಗಿ ದುರಾತ್ಮರಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುತ್ತಾರೋ ಆ. ಅವರ ವಧೆಗಾಗಿ ನಾವು ಕಾಣಿಸಿಕೊಳ್ಳುವವರು. ಆ. ಅದು ನಮ್ಮ ಸಾಮಂತರಿಗೆ ಒದಗಿ ಬಂದಂತಹ ಕಷ್ಟ. ಹೌದು. ಅದರ ಇಲ್ಲಿ ದೂರ- ಬಂದದ್ದು ಯಾಕೆ ನೀನು? ಇಲ್ಲಿ ದುಷ್ಟರು ಯಾರಿದ್ದಾರೆ? ಆ? ದುಷ್ಟರು ಯಾರಿದ್ದಾರೆ ಅಂತ ಆಗ್ಬೇಕಲ್ಲ. ಕನ್ನಡಿ ಬೇಕಾ ನಿನಗೆ? ಯಾಕೆ ಕೆಟ್ಟವನೇ ನೀನಂತ ಆಡಿದ್ದು. ನಾವು ಏನಲ್ಲವು? ನಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹಾ. ನಿನಗೆ ಸಂದೇಹ ಉಂಟು ಎಂಬುದಾಗಿ ನಾವು ಅರ್ಥವಿಸಿಕೊಂಡಿದ್ದೇವೆ. ಓಹೋ. ಒಂದೊಮ್ಮೆಗೆ ಹಾ. ನಾವು ರಣಕ್ಷೇತ್ರದಲ್ಲಿ ಹೋರಾಡುವುದಕ್ಕೆ ನಿಂತೇವು ಅಂತಾದ್ರೆ ಹಾ. ಕಡೆಯ ದಿಕ್ಕಿನಾದಂತಹ ಮೃಗನ ಹಾ. ಹಣೆಯಲ್ಲಿ ಬೆವರನ್ನು ಸುರಿಸುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಓಹೋ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು? ನೀತಿಯ ಮಾತು ಅರ್ಥ ಆಗುದಿಲ್ವಾ? ತಲೆ ಕಡಿದೆವು. ಏನು? ಹಾ. ಪರಮೇಶ್ವರನ ಹಣೆಯಲ್ಲಾದರೂ ಬೆವರನ್ನು ಮೂಡಿಸುವಂತಹ ಸಾಮರ್ಥ್ಯ ನಿನಗೆ ಉಂಟು ಅಂತಾದರೆ ಹಾ. ನಿಮ್ಮ ರಕ್ತವನ್ನು ಕಾಣದೆ ನಾನು ಬಿಡುವವನಲ್ಲ. ಮಣಿಯಲಾತನ ಪೊಗಳುತ್ತಲಿಂದ ಭೂಪ ಸಂತೋಷದಲ್ಲಿ ಎಲೆ ಕುಮಾರನೇ ನಿನ್ನ ಉಳಿಗಿದೆಲ್ಲಯ ಮಾನ ಪ್ರಾಣ ಉಳಿಸಿದೆಯನೇ ಖಳರ ಭಯದಿ ಇಳಿಯಂದು ಉಳಿಸಿದೆಯನೇ ಖಳರ ಭಯದ ಇಳಿಯಂದು ಪರೀಕ್ಷಿತ, ಹೊಂದಿಸಿಕೊಂಡಂತೆ ಬಂದಿದ್ದೇನೆ. ಅಂದು ನಾನು ವಿವೇಕವನ್ನು ಕಳಕೊಂಡು ಓಹೋ. ನಿನ್ನನ್ನು ಬಂಧಿಸಿ ಸೆರೆಮನೆಗೆ ನೂಕಿದೆ. ಮಾಡಿದ ತಪ್ಪಿಗೋ ಏನು, ಹಾ. ಇಂದು ಹಾ. ಆ ಈರುವರು ಖಳರು ನನ್ನನ್ನು ಸೆರೆಮನೆಗೆ ಹಟ್ಟಿದರು. ಹಾ. ಆದರೆ ನಾನು ಮಾಡಿದಂತಹ ಉದ್ದಟತನವನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಹಾ. ಈ ಕಾಲಕ್ಕೆ ಬಂದು ನನ್ನನ್ನು ಸೆರೆಯಿಂದ ವಿಮುಕ್ತಿಗೊಳಿಸಿದೆ. ಓಹೋ. ಆ ರಾಕ್ಷಸರನ್ನು ಸಂಹರಿಸಿ ಹಾ. ನಮ್ಮ ಊರಿನ ಮಾನವನ್ನು ನನ್ನ ಪ್ರಾಣವನ್ನು ಉಳಿಸಿದೆ. ನಿನಗೆ ಹೇಗೆ ಧನ್ಯವಾದ ಹೇಳಬೇಕೆಂದು ಅರ್ಥವಾಗುತ್ತಾ ಇಲ್ಲವಯ್ಯ. ಬೇಸರದ ನುಡಿಗಳೇ. ಎನಲ ವೀಕ್ಷಿತನಿಂದ ಕಜ್ಜವಗಿನಿತು ಪೊಗಳುವಿರೇಕೆ ನಿಮ್ಮಯ ತನಯಗಾದ ಪ್ರಕೃತಿಯ ಮುಂದಿದು ಘನವಿರಾಯ ಹಿಂದೆ ಗೈದ ಪರಾದ ಮನ್ನಿದು
ಸಂಕಷ್ಟ ಏನುಂಟು ಅಥವಾ ನಿಮಗೊದಗಿ ಬಂದಂತಹ ದುರ್ಗತಿ ಏನುಂಟು ಅದನ್ನು ಪರಿಹರಿಸುವುದಕ್ಕಾಗಿ ನನ್ನ ಬಂದವನು. ನನ್ನನ್ನು ಅದೆಷ್ಟೋ ಎತ್ತರದ ಸ್ಥಾನದಲ್ಲಿಟ್ಟು ಗೌರವಿಸುತ್ತಾ ಇದ್ದೀರಾ. ನೀವು ಮಾಡಿರುವುದು ಅಪರಾಧವೆನ್ನುವಂತೆ ಆಡುತ್ತಾ ಕ್ಷಮೆಯ ನುಡಿಗಳನ್ನು ಆಡುತ್ತಾ ಇದ್ದೀರಾ. ಯೋಚನೆ ಮಾಡಿ ನೋಡಿ, ಹೆಣ್ಣು ಹೆತ್ತವರು ನೀವು, ಆ ಹೊಣೆಗಾರಿಕೆ ನಿಮಗೆ ಇರುತ್ತದೆ. ಮಕ್ಕಳ ಮೇಲಿನ ವ್ಯಾಮೋಹವೆನ್ನುವುದು ಅತಿಯಾದದ್ದು. ಅವರ ಕಣ್ಣಿನಲ್ಲಿ, ಅವರ ಬದುಕಿನಲ್ಲಿ ಯಾವುದೇ ಸಂಕಷ್ಟ ಒದಗಿ ಬಾರಬಾರದು, ಕಣ್ಣೀರು ಸುರಿಸಬಾರದು ಎನ್ನುವಂತ ಕಾರಣದಿಂದಲಾಗಿ ಅಲ್ವಾ ತಂದೆ ತಾಯಿಯಂದಿರು ಎಷ್ಟೆಲ್ಲ ಕಷ್ಟವನ್ನು ಪಡುತ್ತಾರೆ. ಆದರೆ ಅಂತಹ ಮಕ್ಕಳ ಕಣ್ಣಿನಲ್ಲೇ ಕಣ್ಣೀರು ಬಂದಾಗ, ಅವರಿಗೆ ನೋವು ಒದಗಿ ಬಂದಾಗ ಅದರಿಂದ ಕ್ರೋಧಗೊಳ್ಳುವುದೇ ಉಳಿಯುವುದು ತಂದೆ ತಾಯಿಯವರಾದವರ ಒಂದು ಲಕ್ಷಣವ ಹೇಳಿಯಂತೆ. ನೀವು ಮಾಡಬೇಕಾದಂತಹ ಕಾರ್ಯವನ್ನು ಮಾಡಿದ್ದೀರಿ. ಉದ್ದಟತನದಿಂದ ಒಂದು ಕಾಲದಲ್ಲಿ ನಾನು ವರ್ತಿಸಿದ್ದು ಹೌದು. ಸ್ವಯಂವರ ಮಂಟಪದಲ್ಲಿ ನಿಮ್ಮ ಮಗಳ ಕೈಯನ್ನು ಹಿಡಿದು ಒಮ್ಮಿಂದೊಮ್ಮೆಲೆ ಎಳೆದುಕೊಂಡು ಹೋದವ, ಅದರಿಂದ ಕ್ರೋಧಗೊಂಡವರು ಅಪರಾಧವಲ್ಲ. ಸೆರೆಮನೆಯಲ್ಲಿ ನನ್ನನ್ನು ಹಾಕಿದ್ದೀರಿ. ಮತ್ತೊಮ್ಮೆ ನಾನು ಅಲ್ಲಿಂದ ಹೊರಬಂದು ನಿಮ್ಮ ಮಗಳನ್ನು ಮದುವೆಯಾಗುವುದಿಲ್ಲ ಎನ್ನುವಂತ ಮಾತುಗಳನ್ನಾಡಿ ಹೊರ ನಡೆದಿದ್ದೆ. ನೋಡಿ, ಇನ್ನು ಮತ್ತೊಮ್ಮೆ ಇದೇ ಪುರವನ್ನು ಸೇರಿಕೊಳ್ಳುವಂತ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂತು. ಹಾಗಾದರೆ ಇದೆಲ್ಲವೂ ದೈವ ಚಿತ್ತ ಎನ್ನುವುದೇ ಸ್ಪಷ್ಟ ಅಲ್ವಾ? ಒಂದು ಅಲ್ಲದೆ ಸಾಮಂತರು ನೀವು ನಮ್ಮದು. ನಿಮ್ಮಿಂದ ಕಪ್ಪವನ್ನು ಸಂಗ್ರಹಿಸ್ತೇವೆ ಅಂದ ಮಾತ್ರಕ್ಕೆ ನಿಮಗೆ ಕಷ್ಟ ಒದಗಿ ಬಂದಾಗ ಅಲ್ಲಿ ನಾವು ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಚಕ್ರವರ್ತಿ ಪೀಠವನ್ನು ಅಲಂಕರಿಸಿರುವಂತಹ ನಮಗೆ ಹೊಣೆಗಾರಿಕೆ ಎನ್ನುವುದು ಇದ್ದೇ ಇದೆ. ನಮ್ಮ ಸಾಮಂತರಿಗೆ ಒದಗಿ ಬರಬಹುದಾದಂತಹ ಸಂಕಷ್ಟವನ್ನು ದೂರಬೇಳಗೊಳಿಸಬೇಕಾದಂತಹ ಆ ಹೊಣೆಗಾರಿಕೆ ಇರುವ ಕಾರಣದಿಂದಲಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಮಾಡಿರುವಂತಹ ಒಂದು ಅಪರಾಧ, ಆ ಒಂದು ಪಾಪವೆನ್ನುವುದು ನನ್ನನ್ನು ಯಾವತ್ತೂ ಕಾಡುತ್ತಲೇ ಇತ್ತು. ಅವೀಕ್ಷಿತ ಇಂತಹ ಒಂದು ಕರ್ಮವನ್ನು ಎಸಗಿ ಬಿಟ್ಟೆಯಲ್ಲ, ಇದು ಪಾಪ ಕೃತ್ಯ, ಹೆಣ್ಣಿನ ಕಣ್ಣೀರಿಗೆ ನೀನು ಕಾರಣನಾಗಿದ್ದೀಯಾ ಎನ್ನುವಂತೆ ಒಂದು ಮನಸ್ಸಿನ ಮೂಲೆಯಲ್ಲಿ ಯಾವತ್ತೂ ನನಗೆ ಆ ನೋವೊಂದು ಇತ್ತೇ ಇತ್ತು. ಆದರೆ ಅದಕ್ಕೆ ಈಗ ಒಂದು ಪರಿಹಾರದ ದಾರಿ ಸಿಕ್ಕಿದೆ ನೋಡಿ. ದೇವರು ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದಾನೆ. ಇನ್ನು ತಡ ಯಾಕೆ? ನಿಮ್ಮ ಮಗಳಲ್ಲಿ ಕೊರತೆ ಉಂಟು ಅಂತ ಆ ದಿವಸ ನಾನು ಮದುವೆಯಾಗದೆ ಉಳಿದದ್ದಲ್ಲ. ಈಗಲೂ ನನಗೆ ವೈಶಾಲಿನಿ ನನ್ನ ಮನಸ್ಸಿನಲ್ಲೇ ಇರುವವಳು. ಅವಳನ್ನೇ ವರಿಸಬೇಕು ಎನ್ನುವಂತ ಬಯಕೆ ಈಗಲೂ ನನಗಿದೆ. ಅದಕ್ಕಾಗಿ ತಡ ಮಾಡುವುದು ಬೇಡ. ಆದಷ್ಟು ಬೇಗ ಮಗಳನ್ನು ಕರೆಸಿ ಒಂದು ವಿಜೃಂಭಣೆಯಿಂದ ಕಲ್ಯಾಣ ಆಗಲಿ. ಒಮ್ಮೆ ನೋಡ್ತೇನೆ ಅವಳ ಮುಖವನ್ನು. ಪರಿಪರಿಯೋಳುಳಿಸಿದರು ಕೇಳದಿ ತೆರಳು ತಂದು ಕಾಲ ಮಿಂಚಿ ಹೋಯಿತು. ಯಾಕೆ ಮಾತು ಬಂದದ್ದು ತಡವಾಯಿತಯ್ಯ. ತಡವಾಯಿತೆ ಅಂದು ನಿನ್ನಲ್ಲಿ ನನ್ನ ಮಗಳು ಎಷ್ಟೇ ಕೇಳಿಕೊಂಡರು ಆಕೆಯ ಮಾತನ್ನು ಕೇಳದೆ ಇಲ್ಲಿಂದ ತೆರಳಿ ಹೋದವ. ಹೌದು, ಅದನ್ನು ಸಹಿಸುವುದಕ್ಕಾಗದೆ ಆಕೆ ನಾನು ಎಷ್ಟು ಕೇಳಿಕೊಂಡರು ನನ್ನ ಮಾತನ್ನು ಕೇಳದೆ ಆಕೆಯ ಜೀವನ ಹೀಗಾಗುವುದಕ್ಕೆ ಆ ವಿಧಿಯೇ ಕಾರಣ. ಆದ್ದರಿಂದ ವಿಧಿಯನ್ನು ಒಲಿಸಿ ತಪಸ್ಸನ್ನಾಚರಿಸುತ್ತೇನೆಂದು ನನ್ನ ಮಗಳು ನನ್ನ ಮಾತನ್ನು ಕೇಳದೆ ಕಾನನಕ್ಕೆ ಹೋದಳಯ್ಯ. ನಿಮ್ಮ ಕುವರಿಯ ಬಾಳ ಕೆಡಿಸಿದ ಪಾಪಿಗೆ ನಗಿದು ಶಾಸ್ತಿಯಾಗಿರಲೇ ಬಾಲೆಯನ್ನು ಶೋಧಿಸುತ್ತ ತರದಿರೆ ಬಾಳಿನುದ್ದಕ್ಕೂ ಮದುವೆಯಾಗಿನೋ ಬಾಳಿನುದ್ದಕ್ಕೂ ಮದುವೆಯಾಗಿನು ಜಾಲ ಮಾತಲ್ಲೆನುತ ನೃಪನಿಗೆ ನಮಿಸಿ ಬೀಳ್ಗೊಂಡ ನೃಪನಿಗೆ ನಮಿಸಿ ಬೀಳ್ಗೊಂಡ. ಎಂತಹ ಒಂದು ಸಚ್ಚಾರಿತ್ಯವಂತಳು ಆ ವೈಶಾಲಿನಿ. ಮನಸ್ಸೊಬ್ಬನಿಗೆ ದೇಹ ಒಬ್ಬನಿಗೆ ಕೊಡುವವಳು ಪತಿವ್ರತೆಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಒಂದು ಕಾಲಕ್ಕೆ ನನ್ನನ್ನು ಮನಸ್ಸು ಕೊಟ್ಟವಳವಳು. ನೀನೇ ನನ್ನ ಪತಿಯಾಗಬೇಕು ಎನ್ನುವಂತೆ ಕಾಡಿದಳು, ಬೇಡಿದಳು ನನ್ನಲ್ಲಿ. ಆದರೆ ಏನೋ ನಾನು ಅರಿಯೆ ಅವಳು ಬೇಡ ಎನ್ನುವಂತ ತಿರಸ್ಕಾರದ ಭಾವದಿಂದ ಇಲ್ಲಿಗೆ ನಡೆದವಳು. ಆದರೆ ಏನು ಮಾಡೋಣ, ನನ್ನನ್ನೇ ಪತಿಯನ್ನಾಗಿಸಿಕೊಳ್ಳಬೇಕೆನ್ನುವಂತ ಆ ಅಪೇಕ್ಷೆ ಅವಳಲ್ಲಿ ಆಳವಾಗಿ ಊರಿತ್ತು ಎನ್ನುವುದೇ ಸ್ಪಷ್ಟ. ನಾಡನ್ನು ತ್ಯಜಿಸಿದಳೆ, ಕಾಡನ್ನು ಸೇರಿದಳೆ. ನಿಮಗೂ ನೋವನ್ನು ಒದಗಿಸಿಕೊಟ್ಟೆ, ಅವಳಿಗೂ ನೋವನ್ನು ಒದಗಿಸಿಕೊಟ್ಟಿದ್ದೇನೆ. ನಾ ಮಾಡಿದಂತಹ ಪಾಪಕ್ಕೆ ಎಲ್ಲಿ ಪರಿಹಾರವನ್ನು ಹೌದು, ಕ್ಷತ್ರಿಯ ನಾನು ಒಂದು ಮಾತನ್ನು ಆಡಿದ್ದೇನೆ ಎಂದಾದರೆ ಅದು ಯಾವತ್ತೂ ತಪ್ಪುವ ಹಾಗಿಲ್ಲ. ನಾಲಗೆಯೊಂದೇ, ನುಡಿಗಳೊಂದೇ, ಇಡುವ ಹೆಜ್ಜೆಯೊಂದೇ ಆಗಿರಬೇಕು. ಅದು ತಪ್ಪ ಕೂಡದು ಯಾವತ್ತು. ಈಗ ಒಂದು ಮಾತನಾಡುತ್ತೇನೆ ಕೇಳಿ. ಒಂದು ವೇಳೆ ನಾನು ವೈಶಾಲಿನಿಯನ್ನು ಮದುವೆಯಾಗದೆ ಉಳಿದೆ ಅಂತಾರೆ
ಜೀವನ ಪರ್ಯಂತರ ಮದುವೆಯಾಗದೆ ಬ್ರಹ್ಮಚಾರಿಯಾಗಿಯೇ ಉಳಿತೇನೆ. ಇದು ನಾನು ಕೊಡುವಂತಹ ಮಾತು. ಆದಷ್ಟು ಬೇಗ ನಿಮ್ಮ ಮಗಳನ್ನು ಹುಡುಕುವಂತ ಮದುವೆಯಾಗುವ ಮನಸ್ಸು ಮಾಡುತ್ತೇನೆ. ಸಿಕ್ಕಿದಳು ಅಂತಾದ್ರೆ ವಿಜೃಂಭಣೆಯಿಂದ ಮದುವೆ, ಇಲ್ಲ ಅಂತಾದ್ರೆ ಈ ಅವೀಕ್ಷಿತನ ಬದುಕು ಒಂಟಿಯಾಗುತ್ತದೆ. ಇದು ಅವೀಕ್ಷಿತರ ನುಡಿ. ಮಗಳ ಮುಖವನ್ನು ಕಾಣದೆ ಅನೇಕ ದಿವಸಗಳೇ ಕಳೆದು ಹೋಯಿತು. ಹಾಗಲಿ ಆದಷ್ಟು ಶೀಘ್ರದಲ್ಲಿ ಆಕೆಯ ಮನಸ್ಸನ್ನು ಒಲಿಸಿ ಕರೆದುಕೊಂಡು ಬಾ. ದೇವರು ನಿನ್ನನ್ನು ನಿರೀಕ್ಷೆಯಲ್ಲಿ. ಮತ್ತಾಡಿದನು ತಾನರಿತ ಗುಪಿತವ ಕೋಡೆ ಖಳಗೆ
ನನ್ನ ಪರಿಚಯ ಇಟ್ಕೊಳ್ಳಿ. ಹಾಗಲ್ಲ, ಮತ್ತೆ ನಿಮ್ಮ ಮಕ್ಕಳೊಂದಿಗೆ ಜಿಗುಜ್ಜಾರ್ತಿಯಾಗಿ ಹೋದದ್ದು. ನನ್ನ ಮಕ್ಕಳು ಜಿಗುಜ್ಜಾರ್ತಿಯಾಗಿ ಅದೆಂತದು? ಅವರು ಊರೂರು ತಿರುಗಬೇಕು. ದಿಗ್ವಿಜಯಾರ್ಥಿಗಳಾಗಿ ಹೌದೌದು, ನನ್ನ ಮಕ್ಕಳ ಜೊತೆ ನೀನು ಹೋದದ್ದು. ಹೌದು. ಹಲವು ದೇಶಗಳನ್ನು ಸುತ್ತಿದ್ರು. ಅಂಗ ವಂಗ ಕಳಿಂಗ ಕಾರ್ಕೋಟಕ ಕರ್ನಾಟಕ ಕಾರ್ಕೋಟ. ಮತ್ತೆ ಮತ್ತೆ ಚಪ್ಪನ್ನಾರ್ ದೇಶದಲ್ಲಿ ಚಪ್ಪನ್ನ ದೇಶ. ಹೀಗೆ ಸುತ್ತಿದ್ರು ಕಫ ಸಂಗ್ರಹ ಮಾಡ್ಲಿಕ್ಕೆ. ಅದೀಗ ಸಂಗ್ರಹ ಆಗಿದೆ ಎಲ್ಲರಿಗೂ. ಕಫ ಅದೇ ಕಪ್ಪ ಕಫ ಸಂಗ್ರಹ ಮಾಡ್ಲಿಕ್ಕೆ ಆಗಿ ಎಲ್ಲವನ್ನು ಸಂಗ್ರಹಿಸಿ ಕಡೆಗೆ ಹೋದದ್ದು ಮಾಳವ ದೇಶಕ್ಕೆ. ಅಲ್ಲಿ ವಿಶಾಲರಾಯಣ ಅರಸು ಅಲ್ಲಿ ಅವನೊಂದಿಗೆ ಹೋರಾಡಿದ್ರು. ಅಲ್ಲಿ ಅಧಿಕಾರವನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಂಡ್ರು. ಆ ಕಾಲಕ್ಕೆ ಅಯೋಧ್ಯೆ ಒಬ್ಬ ಬಂದ. ಅಯೋಧ್ಯ? ಹೌದು. ಅಲ್ಲಿಗೆ ಅವಿಕ್ಷಿತ ನೀನು ತಲೆ ಅವಿಕ್ಷಿತ ಅವಿಕ್ಷಿತ ಅವ ಬಂದ. ಅವನೊಂದಿಗೆ ಹೋರಾಡಿದ್ರು ರಾಯರೇ. ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಭೀಮಸ್ಯ ರಮ್ಯ ಮನೋಹರ ಯುದ್ಧ. ಅದು ಭೀಕರ ರಮ್ಯ ಮನೋಹರ ಅದು ಒಟ್ಟಿಗೆ. ಅಂತ ಯುದ್ಧದಲ್ಲಿ ರಾಯರೇ ನಿಮ್ಮ ಮಕ್ಕಳು ಸದೇ ಕರ್ಮಕ್ಕೆ ಬೊಬ್ಬೆ ಹೊಡಿ. ನಿಮ್ಗೆ ಸಿಟ್ಟು ಬಂದ್ರೆ ಏನ್ ಮಾಡ್ತೀರ ಕೈಲಿಕ್ಕೆ ಆಗುದಿಲ್ಲ. ನನ್ನ ಮಕ್ಕಳು ವೀಕ್ಷಿತನಿಂದ ಮಾಡಿದ್ದಾರೆ. ಹೌದು. ಯಾವ ತಪ್ಪನ್ನು ಮಾಡಿದಕ್ಕೆ ಈ ರೀತಿಯಲ್ಲಿ ಆತ ಶಿಕ್ಷೆಯನ್ನು ವಿಧಿಸಿದ. ಅಯ್ಯೋ ಇಲ್ಲೋ ಆ ಅಯೋಧ್ಯೆಯ ವೀಕ್ಷಿತನನ್ನು ಸುಮ್ಮನೆ ಬಿಡುವುದಿಲ್ಲ. ಅವನ ಎದೆಗೆ ಮೆಟ್ಟಿ ಅವನ ರಕ್ತವನ್ನು ನಾನು ಕುಡಿಯದಿದ್ದರೆ ನಾನು ದೃಢಕೇಶ ಅಲ್ಲ. ಶೋಕವ ಮರದಿ ನೀವು ಮರೆಗುಳಿಪ ಬಲು ನೂತನ ವಿನಿಪ ಬಲು ನೂತನ ವಿನಿಪ ಸವಿ ಸುದ್ದಿ ತಂದಿಗೆ ಜೀಯ ಕಿತ್ತವಿಸು ಈ ವಿಷಯನೆಲ್ಲ ಸಂಗ್ರಹಿಸಿ ನಾನು ಕಾಡದಾರಿಯಲ್ಲಿ ಬರುವಾಗ ಕಾಡ ಬುಡೇದಿ ಕಾಡಿನಲ್ಲಿ ಮರದ ಬುಡೇದಿ ಆ ಮರದ ಬುಡದಿ ನಾ ಕಂಡೆ ನಾಯಿ ಮಾರಿ ಕಂಡೆ. ಅದನ್ನ ಇಲ್ಲಿ ಹೇಳಲಿಕ್ಕೆ ಬಂದದ್ದು. ಅದು ಸಂತೋಷದ ವಿಷಯ. ಯಾವುದು ನೀನು ಹೇಳಿದ್ದು? ಅದಲ್ಲ, ಹೆಣ್ಣು ನಾಯಿ ಮರಿ ಮಾರಿ. ಎಂತ ಸೌಂದರ್ಯ ರಾಯರು, ಎಂತ ಸೌಂದರ್ಯ. ಹೌದಾ? ಕೈ ತೊಳೆದು ಮುಟ್ಟಬೇಕು ಅಂತ ಸೌಂದರ್ಯ. ಕಾಡಿನಲ್ಲಿ ಹೆಣ್ಣು ಹೇಗಿದ್ಲು ಒಂದು ವರ್ಣನೆ ಮಾಡಬಹುದಾ? ಕೂದಲು ನನ್ನ ಹಾಗೆ. ಅದು ಭಾರಿ ಕಂಡಿರು. ಹಣೆ ಬರ ಕೆಟ್ಟವ. ಯಾವುದು? ನೀವು ಸ್ನಾನ ಮಾಡಿದ ಎಷ್ಟು ದಿವಸ ಆಯ್ತು? ಹಾಗಲ್ಲ ರಾಯರೇ, ಕಂದು ಮಿಶ್ರಿತವಾದ ಕಪ್ಪು ಕೂದಲು. ಅದು ಲಕ್ಷಣದ ಒಂದು ರೀತಿಯ. ಉದ್ದ ಉಂಟಾ? ಓ, ಬಹು ಉದ್ದ ಉಂಟು. ಆಮೇಲೆ ಹಣೆ ಅದು ನಾಯಿ ಅರ್ಧ ತಿಂದು ಬಿಟ್ಟ ದೋಸೆ ಆಗಿ. ಎತ್ತದು
ಅದು ಅರ್ಧ ಚಂದ. ಅರ್ಧ ಚಂದಾಕೃತಿಯ ಹಣೆ. ಪಾಣೆ. ಆಮೇಲೆ ಕಣ್ಣು ಕಣ್ಣು ಅದು ರೋಗ ಇರಬೇಕು. ಕೆಂಪಾಗಿದ ಹೂವಿನೆಂತ ಕಣ್ಣು, ಹೂವಿನ ಸೆಳಿನಂತ ಕಣ್ಣು. ಕಣ್ಣು. ಆಮೇಲೆ ಮೂಗು ಚಂಪಕ್ಕನ ದೋಸೆ, ಚಂಪಕ ನಾಸಿಕ. ನಾಸಿಕ. ಆಮೇಲೆ ತುಟಿ ತೊಂಡೆ ಹಣ್ಣನ್ನು ಕತ್ತರಿಸಿಟ್ಟ ಹಾಗೆ ಅಷ್ಟು ಕೆಂಪು 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 ಕೆಂಪು. ಆಮೇಲೆ ಗಲ್ಲ, ಅದು ಮಾವಿನ ಮಿಡಿಯೋ ಮುಖವೆಂಬ ಕಂದೋಡಿಯ ಹಿಡಿಯೋ, ಕನ್ನಡಿಯ ಹಿಡಿಯೋ. ಆಮೇಲೆ ಕಂಠ ಬಲೆ ಮುರಿದ ಶಂಕ, ಬಲೆ ಮುರಿದ ಬಲ ಮುರಿದ ಶಂಕ, ಬಲಮುರಿ ಶಂಕ. ಆಮೇಲೆ ತೋಳುಗಳು ಮರಿಯಾನೆಯ ಸೊಂಡಿಲಿನಂತೆ. ಕಟಿ ಕಟಿ ಕಟಿಲ್ಲ ಕಟಿಲ್ಲ ಕಟಿಲ್ಲ. ಯಾವಾಗ ಕಟಿಲ್ಲ ಇಲ್ವಾ? ಕಟಿಲ್ಲ. ಸರಿ ನೋಡಿದ್ದೆ. ಆಗಲ್ಲ, ತೆವಳಿಕೊಂಡು ಬಂದಂತಲ್ಲ, ಮತ್ತೆ ಅದು ಉರ್ಪಿದಿಯ ಕಟಿ. ಉರ್ಪಿದಿ ಸಿಂಹ ಕಟ್ಟಿ. ಸಿಮ್ಮು ಕಟ್ಟಿ. ಅಂತ ಸೌಂದರ್ಯವುಳ್ಳಂತ ಒಬ್ಬಳು ತರುಣಿ ನಾ ಕಂಡೆ ರಾಯರೇ. ಯಥಾರ್ಥವಾಗಿ ಹೇಳುವುದು ಬೇಸರದ ಸಂಗತಿ ಹೌದು. ಹುಟ್ಟಿದವರು ಸಾಯಲೇಬೇಕು. ಈಗ ಹುಟ್ಟಿದವರನ್ನು ಸತ್ತಿದ್ದಾರೆ ಅಂತ ನಾವು ಅಲ್ಲಿಗೆ ಹೋದ್ರೆ ನಮ್ಮದು ಕತೆಗೆ ಬೇರೆ ಆಗ್ತದೆ. ಇವಳನ್ನು ಸೇರಿಕೊಂಡ್ರೆ 2 ಅಲ್ಲ 4 ಮಕ್ಕಳು ಮಾಡಬಹುದು. ಅದನ್ನೊಂದು ಯೋಚಿಸಿ ಅಂತ. ಪಡೆಯದ ಬಾಳ್ವೆ ತನಗೇಕೆ ಚನ ವಿಳಂಬಿತದಲ್ಲಿ ಹೋಗುವೆ, ಚಣ ವಿಳಂಬಿತದಲ್ಲಿ ಹೋಗುವೆನೆನುದ ನಿರ್ಧರಿಸಿ ಸುಡಿಗೆ ಬಾರಿಸ್ತೇನೆ ಪಾಪಿ. ಒಳ್ಳೆಯ ಸಂದರ್ಭಕ್ಕೆ ಮತ್ತೆ ಒಳ್ಳೆಯ ಸಲಹೆ. ನೀನು ಹೇಳಿದ ವಿಷಯ ಹೌದು, ಸತ್ಯ ಹೇಳುತ್ತೇನೆ. ಈ ಹುಡುಗಿಯ ವಿಷಯ ಹೇಳಿದ ಮೇಲೆ ನನಗೆ ಮಕ್ಕಳು ಸತ್ತಿದ್ದಾರೆ ಎನ್ನುವ ವಿಷಯವೇ ಮರ್ತೋಯ್ತು. ಮಕ್ಕಳು ಎಷ್ಟು ಬೇಕಾದ್ರೂ ಮಾಡಬಹುದು. ಈ ಹುಡುಗಿ ನಾಳೆ ಸಿಗ್ಲಿಕ್ಕುಂಟ. ಸರಿ ಹೋಗುವ ಹೋಗುವ ಹೋಗುವ. ನೀನು ದಾರಿ ತೋರಿಸಬೇಕು. ಮತ್ತೆ ಅದು ನೀನು ಹೇಳಿದ ಶಬ್ದ ಬೇಡ ಅಲ್ಲಿ ಉಪಯೋಗ. ನೀವು ಮಾತ್ರ, ನಾನು ಬೇಡ. ನಾನು ಮಾತ್ರ. ಆಯ್ತಾ? ಆದಿತ್ತು. ನೀನು ದಾರಿ ತೋರಿಸು. ಹೀಗೆ ಹೇಳಿದ್ದಾಳೆ. ಹೇಗೆ ಬರಬೇಕು, ಹೇಗೆ ಬರಬೇಕು, ಹೇಗೆ ಬರಬೇಕು. ಪದುಮಾಸನ ಬಳಿದಿರ್ಪ ವಿಧುಮುಖಿ ಜನು ಕಂಡು ದೈತ್ಯಪ್ರಭಗೊಂಡ ವಿಧಿಯುಳ್ಗ ಅತಿ ದಯದಿಂದೊದಗಿಗುವುದೇ ದಿಟವು ಸುಂದರಿಯ ಬಣ್ಣಿಸಲೇ ಎನ್ನುತ್ತಾಗ ನುಡಿಸಿದನು ನಾರಿ ಬಲುವೈಯಾರಿ ನೀನಾರು
ತಪಸ್ಸನ್ನು ಬಿಡುವ ಹಾಗಿಲ್ಲ, ಕಣ್ಣು ತೆರೆಯುವುದಿಲ್ಲ, ಇನ್ನು ಮಾತನಾಡದೆ ಹೋಗುವ ಹಾಗಿಲ್ಲ. ಬಹಳ ಬೇಗ ಬಂದು ಕೂತಿದ್ದಾಳೆ ಗಂಡ. ಅಪ್ಪ, ಇಲ್ಲ, ಈ ಜನ್ಮಕ್ಕೆ ಇವಳದು ಮುಗಿಬೇಕು. ಯಾಕೆ ನನ್ನನ್ನು ವಿವಾಹವಾದ್ರೆ ಮತ್ತೆ ಇವಳಿಗೆ ತಪಸ್ಸು ಬೇಕು ಅಂತ ಇಲ್ಲ, ಈ ರೀತಿಯ ಧ್ಯಾನ ಬೇಕು ಅಂತ ಇಲ್ಲ, ಮತ್ತೆ ಮಾಡಬೇಕಾದ್ದು ನನ್ನ ಧ್ಯಾನ ಮಾತ್ರ. ಸಂತೋಷ. ನಾರಿ, ವಯ್ಯಾರಿ, ಸುಂದರಾಂಗಿ, ತುಂಬಾ ಸಮಯ ಆಯ್ತು ಕಾಣ್ತದೆ. ವಾ, ಹೆದರ್ಬೇಡ ಹೆದರ್ಬೇಡ, ನಾನೇ ಕಡ್ತದ ನಿನ್ನ. ಆಹಾ, ಎಂತಹ ಸೌಂದರ್ಯ ನಿನ್ನದು. ನಿನ್ನನ್ನು ನೋಡುವಾಗ ನನಗೆ ನಗು ಬರ್ತದೆ. ಈ ಕಾಡಿನ ಮಧ್ಯದಲ್ಲಿ ಬಂದು ಈ ಗೋರ್ಗಲ್ಲಿನ ಮೇಲೆ ಪದ್ಮಾಸನ ಹಾಕಿಕೊಂಡು ಇಷ್ಟು ಚಂದದ ಹುಡುಗಿ ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇದೆಯಲ್ಲ, ಇದು ನಿನಗೆ ನೀನೇ ಮಾಡಿಕೊಳ್ಳುವಂತ ಅಪರಾಧ. ಹಬ್ಬ, ನಿನ್ನನ್ನು ಮಾತನಾಡಿಸುವ ಸಾಮಾನ್ಯ ಅಂತ ಭಾವಿಸಬೇಡ. ಯಾರು ನೀನು? ಮೂರು ಲೋಕದ ವಿಭು ದುಡಕಾಶಿ ಎನ್ನುವಂತ ನಾಮವನ್ನು ಹೊಂದಿದ ಪರಮ ವಿಕ್ರಮಿ ಎನಿಸಿದವನಿದ್ದೇನೆ. ಏನಾಗಬೇಕು? ಬೇರೆ ಏನೂ ಅಲ್ಲ, ನಿನ್ನ ಸೌಂದರ್ಯವನ್ನು ಕಂಡು ನಾನು ಮಾರು ಹೋಗಿದ್ದೇನೆ. ಓಹೋ, ನನಗೆ ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿಲ್ಲ? ಇಷ್ಟೊಂದಿಗೆ ಹೆಣ್ಣನ್ನು ಅಯ್ಯೋ, ಹೆಣ್ಣು ಮಕ್ಕಳನ್ನು ನೋಡ್ಲೇ ಇಲ್ಲ ನಾನು. ನಾನು ಅಲ್ಲಿಂದ ಹೆಣ್ಣು ಮಕ್ಕಳು ಬರುದು ಅಂತ ಹೇಳಿ ನಾನು ತಲೆದಾಗಿಸಿ ಹೀಗೆ ಹೋಗ್ತೇನೆ. ಆದ್ರೆ ಇವತ್ತು ಈ ಕಾನೂನದಲ್ಲಿ ನಿನ್ನನ್ನು ಕಂಡ ಮೇಲೆ ಇನ್ನು ನೋಡುವುದಾದ್ರೆ ನಿನ್ನನ್ನೇ ಎನ್ನುವಾಗಿ ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ನಿನ್ನ ತಪಸ್ಸನ್ನು ಬಿಟ್ಟು ನಾನಿದ್ದೇನೆ, ನನ್ನ ಜೊತೆ ಬಾ, ನಾವಿಬ್ಬರು ವಿವಾಹವಾಗಿ ಒಂದು ಸಂಸಾರ ಕಡಲಿನಲ್ಲಿ ಮತಿ ಮಾಂದ್ಯನೆ, ನಾಯಿ, ಸ್ತ್ರೀ ಲಂಪಟ, ವಿಕಲಮತಿ ಕೇಳಲು ನಾರಿಯೋಳುಗಳು ಈ ಕಾರಣದಲ್ಲಿ ಬ್ರಹ್ಮನ ಕುರಿತಾಗಿ ಅಜೇಯವಾದಂತಹ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಏಕಾಗ್ರತೆಗೆ ಭಂಗವನ್ನು ತರಬಾರದೆನ್ನುವಂತಹ ಸಾಮಾನ್ಯ ಜ್ಞಾನ ನಿನಗೆ ಇಲ್ಲದೆ ಹೋಯಿತಾ? ಅದರಲ್ಲಿಯೂ ನನಗೆ ಕಿರುಕುಳವನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ನಿನ್ನ ದಾರಿಯನ್ನು ಹಿಡಿದುಕೊಂಡು ಮುಂದಕ್ಕೆ ಸಾಗಿದರೆ ನಿನಗೆ ಬದುಕುವುದಕ್ಕೆ ಅವಕಾಶ, ಇಲ್ಲವಾದರೆ ನಿಂತ ನೆಲದಲ್ಲಿ ಭಸ್ಮವಾಗಿ ಹೌದಾ? ಎಷ್ಟು ಗಾಯ ಆಗ್ತದೆ ನೋಡಿ. ನಂಗೆ ಏರ್ಬೇಕು ನಿನಗೆ. ನಿನ್ನ ತಪಸ್ಸಲ್ಲ, ನಿನ್ನನ್ನು ಪಡೆಯದೆ ಬಿಡುವುದಿಲ್ಲ. ಒಳ್ಳೆದಾಗುದಿಲ್ಲ ನಿನಗೆ. ಹತ್ತಿರ ಬರಬೇಡ. ಶೌರ್ಯತನ ಉಂಟು, ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಗಂಡಾದಂತ ನನ್ನಲ್ಲಿ ತೋರಿಸಬೇಕಾಗಿತ್ತು. ಅದನ್ನ ಬಿಟ್ಟು ಹೆಣ್ಣು ಮಕ್ಕಳ ಮೈ ಮೇಲೆ ಕೈ ಹಾಕುವರನ್ನ ಹೇಗೆ ಯಾಕೆ ನಿನಗೆ
ನನ್ನ ಮಕ್ಕಳು ನಿನ್ನನ್ನು ಹುಡುಕ್ತಾ ಇದ್ದೆ. ಓಹೋ. ಸಿಕ್ಕಿದ್ದು ಒಳ್ಳೇದಾಯ್ತು. ಹಾ. ನಿನ್ನ ಶಿರ ಮಾಡುವವ. ತಲೆಯುಲಜ್ಜೆಯ ಭಾರದಲ್ಲಿದ್ದ ಗಿಳೆಯ ದಿಟ್ಟಿಸುತ್ತಿರಲು ಭಾವಕಿ ಮೆಲುನಗೆಯ ಕೇವಲಿಸಿ ನುಡಿದಳು ಬಳಿಕ ವಿನಯದಲ್ಲಿ ಜನುಮ ಸಾರ್ಥಕವಾಯಿತು ಜಪಬೇಕೆ ತಪಬೇಕೆ ಇನಿಯ ನಿನ್ನನ್ನು ಕಂಡ ಮೇಲೆ ತನುಜನ ಗೆದ್ದೆನ್ನ ವರಿಸ ಬಂದೆಯಲ್ಲ ತನುಜನ ಗೆದ್ದೆಲ್ಲ ವರಸ ಬಂದೆಯಲ್ಲ ವನಜ ಭವನ ದಯದಿಂದ ವಿಧಿಯಲ್ಲಿದ್ದಾಗಿ ನಾನು ತಪಸ್ಸನ್ನಾಚರಿಸಿದ್ದಕ್ಕೆ ಸಾರ್ಥಕವಾಯಿತು ನನ್ನ ಜೀವನ. ಇನ್ನು ಜಪಬೇಕೆ ತಪಬೇಕೆ ಧನುಜನನ್ನು ಗೆದ್ದು ನನ್ನನ್ನು ವರಿಸುವುದಕ್ಕೆ ಬೇಕಾಗಿ ಬಂದವರಲ್ವೇ ನೀವು? ಸಾರ್ಥಕವಾಯಿತು, ನನ್ನನ್ನು ಇನ್ನಾದರೂ ವರಿಸಬಹುದಲ್ಲವೇ? ಸರಸಿಜ ಮುಖಿ ಕೇಳಿ ಮೃಗ ಬೇಟೆಗೆ ಮುದ ಹರದಿನ ನೈತರಲು ದುರುಳನ ಬಾದಿಗೆ ನೀನಳುತ್ತಿರಿ ಕೇಳಿ ದುರುಳನ ಬಾದಿಗೆ ನೀನಳುತ್ತಿರಿ ಕೇಳಿ ತ್ವರಿತ ತೊಳೈತೆನು ಮೃಗಬೇಟೆಯ ಉದ್ದೇಶದಿಂದ ಕಾರಣಾಂತರವನ್ನು ಸೇರಿಕೊಂಡವನು ನಾನು. ಸರಿ, ಇಲ್ಲೊಬ್ಬ ದಾನವ ನಿನ್ನನ್ನು ಪೀಡಿಸುತ್ತಾ ಇರುವುದನ್ನು ಕಂಡು ನಿನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿ ಮುಂದಾಗಿದ್ದೇನೆ. ನೀನು ಯಾರು, ಇಲ್ಲಿ ಇದ್ದೀಯಾ ಎನ್ನುವಂತಹ ವಿಚಾರವನ್ನು ತಿಳಿದು ನಾನೇನು ಬಂದವನಲ್ಲ. ನಿನ್ನನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಹೊಣೆಯನ್ನು ಹೊತ್ತು ಇಲ್ಲಿಗೆ ಬಂದವನಲ್ಲ. ಹೆಣ್ಣಿಗೆ ಅನ್ಯಾಯ ಒದಗಿ ಬಂದಾಗ ಅದನ್ನು ದೂರಗೊಳಿಸುವಂತಹ ಸ್ಥಾನಮಾನದಲ್ಲಿರುವಂತಹ ನಾನು ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ ಅಷ್ಟೇ. ಅಷ್ಟೇ ಅಲ್ಲದೆ ಏನೇನೋ ಮಾತುಗಳು ನಿನ್ನ ಬಾಯಿಯಿಂದ ಬರುತ್ತಾ ಉಂಟು. ಯಾರು ನಮ್ಮನ್ನು ವಿಧಿಯೇ ಒಂದು ಮಾಡಿದ್ದು. ನಾ ಯಾರು ಎದ್ದಾದ ಇರಲಿ ನೀ ಬಂದುದರಿಂದೀಗ ಸಂತತವಾಗಿ ನಮಗೆ ಕೊನೆಗೆ ನೀ ಬಂದೀಗ ಅನುಮಾನಿಸುವುದೇಕೆ ನಿನಗಾಗಿ ವೈಶಾಲಿ ನೀವು ಕಾದಿರುವಳಯ್ಯ ನಿನಗಾಗಿ ವೈಶಾಲಿ ನೀವು ಕಾದಿರುವಳಯ್ಯ ಬೇಗ ಬಂದಿನ್ನ ವರಿಸು ಬೇಗ ಬಂದೆನ್ನ ಬೇಗ ಬಂದಿನ್ನ ವರಿಸು ಓ ಇನ್ನು ನಿಮ್ಮ ಅನುಮಾನ ದೂರವಾಗ್ಲಿಲ್ವೇ? ಬಹುಶಃ ನಿಮಗೆ ನಾನು ಯಾರು ಎನ್ನುವ ಹಾಗೆ ತಿಳಿದಿಲ್ವೇ? ಯಾರು ಅಂತ ಹೇಳಿದ್ರೆ ನನ್ನ ಹೆಸರು ವೈಶಾಲಿನಿ ಎನ್ನುವ ಹಾಗೆ. ವೈಶಾಲಿ ಹೌದು, ಹೆಸರು ಕೇಳಿದ ಹೆಸರು ಕೇಳಿದ್ದಲ್ಲ, ಹಿಂದೆ ನಡೆದಂತಹ ಘಟನೆಯನ್ನೊಮ್ಮೆ ನೆನಪು ಮಾಡಿ. ಮಾಳವ ದೇಶ. ಹೌದು ಹೌದು. ವಿಶಾಲರಾಯನ ಮಗಳು ನಾನು. ಯಾರು? ನಾನೇ. ನೀವು ಅವೀಕ್ಷಿತ ಮಹಾರಾಜರು. ನಾನು ಹೌದು ಅವೀಕ್ಷಿತ. ಹೌದಲ್ಲ? ಅದು ಪ್ರಸಂಗವು ಹೌದು, ಅದೇ ನಡೆಯಲ್ಲ ಅದೇ. ಇನ್ನು ಹಿಂದೆ ಮುಂದೆ ನೋಡುವುದು ಬೇಡ. ಅಂದು ನಿಮಗೆ ಸಂಶಯ ಇದ್ದದ್ದು ಏನು? ಯಾರನ್ನು ಎಲ್ಲರ ಬಳಿಯಲ್ಲಿ ಸೋತವನಂತಹ ನನಗೆ ಮದುವೆ ಬೇಡ, ನಾನು ವೈಶಾಲಿನನ್ನು ಮದುವೆ ಆಗುವುದಿಲ್ಲ ಎನ್ನುವಾಗೆ ಹೋದವರು. ಅರೆ ಕ್ಷಣಕ್ಕ ಸೋಲುವಿಕೆ ಬೇಕಾಗಿ ನೀವು ತಲೆ ತಗ್ಗಿಸಿಕೊಂಡು ಹೋದವರು. ಇಂದು ನಮಗೆ ಪ್ರಸಂಗ ನೋಡಿ ಹೇಗೆ ಒಳ್ಳೆದು ಒದಗಿ ಬಂದಿದೆ. ಒಳ್ಳೆದಾಗ್ತದೆ. ಹೌದು ನೋಡಿ, ಧನುಜನನ್ನು ಕೊಂದಿದ್ದೀರಾ ನೀವು ಅವನನ್ನು? ಹೌದು. ಇಲ್ಲ ಓಡಿದ್ದಾನೆ ಅವ. ಧನುಜನ ಮೂಲಕವಾಗಿ ಯುದ್ಧವನ್ನು ಮಾಡಿ ಗೆದ್ದು ಈಗಲಾದ್ರೂ ಈ ವೈಶಾಲಿನಿಯನ್ನು ವರಿಸಬಹುದಲ್ವೇ? ಇದು ವಿಧಿಯೇ ಒಂದು ಮಾಡಿದ್ದು. ನಿಮಗಾಗಿ ನಾನು ಎಷ್ಟು ಕಾದಿದ್ದೇನೆ ಗೊತ್ತುಂಟ. ಹೌದಾ? ಹೌದು. ಬಣ್ಣ ಎಲ್ಲ ಮಾತಾಡುತ್ತಿರುವುದು ನೀನಲ್ಲ. ಮತ್ತೆ ಬೇಡ ಬೇಡಗೆ ನುಡಿಯುತ್ತ ನುಡಿಯುತ್ತಲ್ಲದು ರೂಢಿಯೊಳಗೆ ಅವಳ ಚೆಲುವೆ ಕೀಳುಗಾರರು ಕಾಡಬೇಡ ಆಡಬೇಡಲೆ ಕಾಡಬೇಡ ಆಡಬೇಡಲೆ ನೋಡಿರುವೆನು ಅವಳ ಅಂದ ಮೂಢೆ ಕೇಳಲೆ ಬೇಡ ಬೇಡ ವೈಶಾಲಿನಿಯನ್ನು ಮದುವೆಯಾಗದೆ ಉಳಿದುದರಿಂದ ನನಗೇನು ಮರುಳು ಪ್ರಾರಂಭ ಆಗಲಿಲ್ಲ ಅಥವಾ ಮರೆಗುಳಿತನವೂ ಪ್ರಾರಂಭವಾಗಲಿಲ್ಲ. ಏನು ನಾನು ವೈಶಾಲಿನಿಯನ್ನು ಕಾಣಲಿಲ್ವಾ? ಎಷ್ಟು ಚಂದದಿಂದ ಕಾಣಿದ್ದೇನೆ, ಎಷ್ಟು ಹತ್ತಿರದಿಂದ ಕಾಣಿದ್ದೇನೆ. ಅವಳ ಸೌಂದರ್ಯವೇನು ದೇವಾದಿ ದೇವತೆಗಳ
ಆ ಸುಧರ್ಮ ಸಭೆಯಲ್ಲಿ ನರ್ತಿಸುವಂತಹ ಹೆಣ್ಣು ಮಕ್ಕಳಲ್ಲ, ಆ ಮನ್ಮಥ ನಸಿಯಾಗಿರುವಂತಹ ರತಿಗಿಂತಲೂ ಮಿಗಿಲಾದಂತಹ ಸೌಂದರ್ಯವನ್ನು ಹೊಂದಿರುವವಳವಳು. ನೀವು ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಹೇಳಿ, ಅಂದು ನೀವು ನನ್ನನ್ನು ನೋಡುವಾಗ ನಾನು ವಧುವಾಗಿದ್ದವಳು, ಹೌದು, ಎಲ್ಲ ಸಾಲಂಕೃತ ವಧುವಿನ ಹಾಗೆ ಕಂಗೊಳಿಸುತ್ತಿದ್ದವಳು. ಇವತ್ತು ಹಾಗಲ್ಲ, ತಪಸ್ಸಿಗೆ ಬೇಕಾಗಿ ಬಂದಿದ್ದೇನೆ, ಹೀಗೆ ಬರಬೇಕಾಯಿತು ನನಗೆ. ನೋಡು, ನೀನು ವೈಶಾಲಿನಿ ಅಲ್ಲ, ನಿನಗೆ ಬೇಕಾಗಿರುವುದೇನು? ಆ ಕಾಮದ ದಾಹ ಅತಿಯಾದ ಕಾರಣದಿಂದಲಾಗಿ ಯಾರಾದರೊಬ್ಬ ಗಂಡಸು ಆದೀತು ಎನ್ನುವಂತೆ ಕಾದು ಕುಳಿತವಳು. ಅಯ್ಯೋ, ನನ್ನ ವೈಶಾಲಿನಿಗೆ ಗೊತ್ತಿಲ್ಲ. ಅಯ್ಯೋ, ನಲ್ಲ ನಿಂತೊರೆದುದರು ಪ್ರಫುಲ್ಲ ಲೋಚನೆ ಅಮಿತ ದುಃಖದಿ ಪ್ರಫುಲ್ಲ ಅಮಿತ ದುಃಖದಿ ಸಲ್ಲದಿ ಬಾಳುವೆ ಪ್ರಿಯ ಗೆಲ್ದೆಲ್ಲ ತ್ಯಜಿಸಿದನು ಸಲ್ಲದಿ ಬಾಳುವೆಯು ಪ್ರಿಯ ಗೆಲ್ದೆನ್ನ ತ್ಯಜಿಸಿದನು ಮೆಲ್ಲನಗ್ನಿಯ ಕುಂಡದಲ್ಲಿ ತನು ಚೆಲ್ಲಿಸಾವೆನು ಮೆಲ್ಲನಗ್ನಿ ಕುಂಡದಲ್ಲಿ ತನು ಚೆಲ್ಲಿಸಾವೆನು ಮಮ ನುಡಿಯು ತಡೆಯಲ್ಲವಾದರೆ ಬರಲಿ ಸತ್ಯವ ತಿಳಿದಿತು ಮನದರು ಮಮ ನುಡಿಯು ತಡೆಯಲ್ಲವಾದರೆ ಬರಲಿ ಸತ್ಯವ ತಿಳಿಸಿ ಸುಮನಸರು ನಲ್ಲ ನಿನ್ನು ತೊರೆದುದನು ಎಂತಹ ವಿಪರ್ಯಾಸ ಇದು! ನಿಮ್ಮ ಕಣ್ಣ ಮುಂಭಾಗದಲ್ಲಿ ಈ ವೈಶಾಲಿನಿ ಇದ್ದಾಳೆ, ಆದ್ರೆ ನಿಮಗೆ ನನ್ನ ಪರಿಚಯ ಸಿಗುತ್ತಾ ಇಲ್ಲ. ಈ ವೈಶಾಲಿ ಯಾರು ಎಂದು ಎನ್ನುವ ಹಾಗೆ ನಿಮಗೆ ತಿಳಿಯುತ್ತಾ ಇಲ್ಲ. ನನ್ನನ್ನು ನೀವು ವಿವಾಹವಾಗುವುದಿಲ್ಲ. ಸಾಕಪ್ಪ, ನೀವು ಆಡಿದಂತಹ ಮಾತುಗಳು ಕಾರಣ ಕಠೋರವಾದಂತಹ ಮಾತುಗಳು. ಕಾಮತೃಷಿಗೆ ಬೇಕಾಗಿ ನಿಮ್ಮನ್ನು ನಾನು ಬಯಸಿ ಬಂದವಳಲ್ಲ, ನೀವೇ ಬೇಕು ಎನ್ನುವ ಹಾಗೆ ವಿಧಿಯ ಕೂಡ ತಪಸ್ಸನ್ನು ಆಚರಿಸಲಿಕ್ಕೆ ಬಂದವಳು ಈ ವೈಶಾಲಿನಿ. ಕಡೆಗೂ ನಿಮಗೆ ನಾನು ಬೇಡವಾಗಿ ಹೋದೇನೆ. ಈಗಲ್ಲ, ಅಂದೇ ನಾನು ಸಾಯಬೇಕಿತ್ತು. ಇಷ್ಟು ಕೊಳಿತಿರ್ಲಿಲ್ಲ ನಾನು. ಸಾಕು, ಈ ಬಾಳು ಈ ಸಾಕು. ಬದುಕಿ ಉಳಿಯಲಾರೆ ನಾನು. ಸಾಯ್ಬೇಕು, ನಿನ್ನಂತವ್ರು ಬದುಕಿ ಉಳಿಬಾರದು. ಸಿಕ್ಕವರ ತಲೆ ಹಾಳು ಮಾಡ್ಲಿಕ್ಕೆಲ್ಲ. ನಿಮಗೆ ಸತ್ಯ ತಿಳಿಯಬೇಕು ತಾನೇ? ನಿಮ್ಮ ಕಣ್ಣ ಮುಂಭಾಗದಲ್ಲಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡುತ್ತೇನೆ, ನನ್ನ ದೇಹವನ್ನೇ ದಹಿಸಿಕೊಳ್ಳುತ್ತೇನೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಸತ್ಯ ಏನೆನ್ನುವ ಹಾಗೆ. ಆ ಸುಮನಸರೇ ಬಂದು ನಿಮಗೆ ಸತ್ಯವನ್ನು ತಿಳಿಸಲಿ. ಇದೋ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಅಗ್ನಿಕುಂಡಕ್ಕೆ ದೇಹವನ್ನು ಕೇಳಯ್ಯ ಮಾತ ಕೇಳಯ್ಯ ಕೇಳಯ್ಯ ಮಾತ ಕೇಳಯ್ಯ ನಾನು ಬೇಡುವ ನುಡಿಯನು ಚಂದದೆಲ್ಲವ ಗಂಧರ್ವ ನಿವ ಚಿತ್ರಸೇನ ಜೀವ ಚಿತ್ರಸೇನ ಬಲು ಚಂದದಿರಲು ಸಂಪನ್ನ ರಾಜ ಮಂದಿರ ಬೆಳೆಗೊಂಡು ಸುದಿನ ಅದು ದಂಡು ಕುಂಭಜನ ಆಗಮನ ಆಗ ಬಂದವನು ವಚರ ಗೆಲ್ದು ಸಂಭ್ರಮದಲ್ಲಿ ನಂದನಿಯನ್ನು ಕರೆದೆಂದ ಸೇವಿಸಿ ಏನಾಗಿ ಹೋಯಿತು ನನ್ನ ಬದುಕಿನಲ್ಲಿ? ಅಯ್ಯ ವೀಕ್ಷಿತ, ಇದೆಲ್ಲ ಬೇಕಿತ್ತ ನನಗೆ? ನಿನ್ನ ಕಣ್ಣೆದುರಿಗೆ ಒಬ್ಬಳು ಹೆಣ್ಣು ಈ ರೀತಿಯಾಗಿ ದಹಿಸಿ ಹೋದಳು ಎನ್ನುವಂತಹ ಕಾರಣಕ್ಕೆ ಚಿಂತಿಸುತ್ತಾ ಇರುವೆಯಲ್ಲ. ನನಗೆ ಮರೆವಾಗುವುದಕ್ಕೆ ಸಾಧ್ಯ ಉಂಟಾ? ನನ್ನ ಕಣ್ಣೆದುರು ಎಷ್ಟು ಸಮಯಗಳ ಕಾಲ ಇದ್ದವಳು ವೈಶಾಲಿನಿ. ಅದು ಹೌದು. ಈಗ ಅವಳು ದಹಿಸಿ ಹೋಗುವಾಗ ಎಲ್ಲ ನೆನಪಾಗುತ್ತಾ ಉಂಟು. ಈಗ ಬಂದವರು ಯಾರು ಅಂತ ನಿನಗೆ ಗೊತ್ತುಂಟಾ? ಯಾರು?
ನಾಕಾಧಿಪನಾದಂತಹ ದೇವೇಂದ್ರನವನು. ದೇವೇಂದ್ರ ಹೌದು, ವಂದಿಸಿಕೊಂಡಿದ್ದೇನೆ. ಇದು ಅತ್ತ ನೋಡು. ಗಂಧರ್ವಾಧಿಪತಿಯಾದಂತಹ ಚಿತ್ರಸೇನ, ಓಹೋ ಆತನ ಮಗಳಾದಂತಹ ಬಾಮಿನಿ, ಓಹೋ ಸ್ವರ್ಗಲೋಕದ ಸಾರಥಿಯಾದಂತಹ ಮಾತಲಿ, ನಾವೆಲ್ಲರೂ ಸೇರಿಕೊಂಡು ನಿನ್ನಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಈ ರೀತಿಯಾಗಿ ನೀನು ಚಿಂತೆಯನ್ನು ಮಾಡುತ್ತಾ ಇರುವೆಯಲ್ಲ, ಈ ಚಿಂತೆಯ ಕಥೆಯನ್ನು ಹೇಳುವುದಕ್ಕೆ ನಾನು ಬಂದಿದ್ದೇನೆ. ಚಿಂತೆಗೆ ಕತೆ ಉಂಟ? ಹೌದು, ಚಿಂತೆಗೆ ಕತೆ ದೊಡ್ಡದೇನು ಇಲ್ಲ. ಅವಳು ಸತ್ತಿದ್ದಾಳೆ, ದಹಿಸಿಕೊಂಡಿದ್ದಾಳೆ, ಅದೇ ನನಗೆ ಚಿಂತೆ, ಬೇರೆ ಏನು ಇಲ್ಲ. ಚಿಂತೆ ಹೌದು. ಆಕೆ ದಯಿಸುವುದಕ್ಕೆ ಕಾರಣ ಏನು? ನಾನು ಒಪ್ಪಿಕೊಳ್ಳಲಿಲ್ಲ, ಮದುವೆ ಆಗದೆ ಮರೆತು ಹೋಗಿತ್ತು ನನಗೆ. ನಿನಗೆ ಮರೆಯುವುದಕ್ಕೆ ಕಾರಣ ಏನು? ಮರೆಯುವುದಕ್ಕೆ ಕಾರಣ ಬೇರೆ ಉಂಟು. ಮತ್ತೆ ಎಲ್ಲದಕ್ಕೂ ಒಂದು ಕತೆ ಉಂಟು. ಹೌದಾ? ಈ ಹಿಂದೆ ಅಗಸ್ತ್ಯ ಮಹರ್ಷಿಗಳು ಚಿತ್ರಸೇನನ ಗಂಧರ್ವ ಲೋಕಕ್ಕೆ ಬಂದರು. ಅವರನ್ನು ಸತ್ಕರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಅವರಿಗೆ ಊಟೋಪಚಾರವನ್ನು ಮಾಡುವುದಕ್ಕೆ ಮುಂದಾದ. ಅವರು ಊಟವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಅವರಿಗೆ ಬಡಿಸುವುದಕ್ಕೆ ಬಂದಂತಹ ಈ ಬಾಮಿನಿ ಅವರನ್ನು ಕಂಡು ಅಪಹಾಸ್ಯವನ್ನು ಮಾಡುವುದಕ್ಕೆ ತೊಡಗಿದ್ಲು. ಅವರ ಗಿಡ್ಡ ದೇಹ, ದೊಡ್ಡದಾದಂತಹ ಹೊಟ್ಟೆ, ಇದನ್ನೆಲ್ಲ ಕಂಡು ಅಪಹಾಸ್ಯ ಮಾಡುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇದನ್ನು ಕಂಡಂತಹ ಅಗಸ್ತ್ಯ ಮಹರ್ಷಿಗಳು ಕುಪಿತರಾಗಿ ಆಕೆಗೆ ಶಾಪವನ್ನಿತ್ತರು. ನೀನು ಮನುಷ್ಯ ಜನ್ಮವನ್ನು ತಾಳು ಎನ್ನುವ ಹಾಗೆ. ಹೌದು, ಆ ಬಾಮಿನಿಯೇ ಇಂದು ವೈಶಾಲಿನಿಯಾಗಿ ಹೀಗೆ ಕಾಣಿಸಿಕೊಂಡಿದ್ದಾಳೆ. ಅಂದ್ರೆ ಆ ಬಾಮಿನಿಯೇ ವೈಶಾಲಿನಿ, ಈ ವೈಶಾಲಿನಿಯೇ ಆ ಬಾಮಿನಿ. ಹೌದು. ಹೌದಾ? ಆದರೂ ನೀನು ಮೊದಲು ಕಂಡಂತಹ ವೈಶಾಲಿನಿಗೂ ಈಗ ಕಂಡಂತಹ ವೈಶಾಲಿನಿಗೂ ವ್ಯತ್ಯಾಸ ಉಂಟು, ಹೌದಲ್ವಾ? ನೀನು ಮೊದಲು ಕಂಡಂತಹ ವೈಶಾಲಿನಿ ಹೀಗಿದ್ಲಾ? ಅಲ್ಲ, ರೂಪವೇ ಬೇರೆ ಉಂಟು. ಹೌದು, ಹಾಗಿಲ್ಲ. ಇಲ್ಲಲ್ವಾ? ಹೌದೌದು. ಈಗ ಸೌಂದರ್ಯವೊಂದೇ ರೀತಿ ಇರಬಹುದು. ಈಗ ದಯಿಸಿ ಹೋದಂತಹ ವೈಶಾಲಿನಿ ಬೇರೆ ಇರಲಿಲ್ವಾ? ಹೌದು. ನಿನಗೆ ಮರೆಯ ಬರುವುದಕ್ಕೆ ಕಾರಣ ಏನು ಗೊತ್ತುಂಟ? ಏನು? ಶಾಪಗ್ರಸ್ತಳಾದಂತಹ ಆಕೆ ವಿಮೋಚನೆಯನ್ನು ಕೇಳಿದಳು. ಮುಂದೆ ನನಗೆ ಶಾಪ ವಿಮೋಚನೆ ಯಾವಾಗ ಎನ್ನುವ ಹಾಗೆ. ಆ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳು ಆಡಿದಂತಹ ಮಾತು, ಯಾವಾಗ ನೀನು ಪ್ರೀತಿಸಿದಂತಹ ಪ್ರಿಯಕರನಿಂದಲೇ ತಿರಸ್ಕಾರಕ್ಕೆ ಒಳಗಾಗುತ್ತೀಯೋ ಆವಾಗಲೇ ನಿನ್ನದಾದಂತಹ ಶಾಪಕ್ಕೆ ವಿಮೋಚನೆ. ಹಾಗೆ ವೈಶಾಲಿನಿ ನನಗೆ ಮದುವೆ ಆಗಬೇಕಾದಂತ ಹೆಣ್ಣೆ ಇಲ್ಲ ಅಂತಾಗಿ ಹೋಯ್ತಲ್ವಾ? ಆ ವೈಶಾಲಿನಿ ಈಗ ಬಾಮಿನಿಯಾಗಿ ಬಂದಿದ್ದಾಳಲ್ಲ, ಆಗ ನಿನ್ನ ಎದುರಿಗೆ ಕುಣಿದಂತಹ ವೈಶಾಲಿನಿ ಈಗ ಬಾಮಿನಿಯಾಗಿ ಬಂದಿದ್ದಾಳೆ. ಅವಳೇ ಇವಳಲ್ವಾ? ಅವಳೇ ಇವಳು. ರೂಪದಲ್ಲಿ ಒಂದಷ್ಟು ಕೊರತೆ ಇರಬಹುದು, ಹೌದು, ಬೇರೆ ಇದ್ದಾಗಿರ್ಬೋದು. ಆದ್ರೆ ಅವಳೇ ಇವಳು ಅಂತ ಆದ ಮೇಲೆ ಈಗ ಮುಂದಿನ ನಡೆ ಅಂತ ಇಷ್ಟು ಹೇಳಿದೆ, ನೀವೇ ಹೇಳಬೇಕಲ್ವಾ? ಮುಂದೆ ನೀವು ಇರುವರು ಮದುವೆ ಆಗಬೇಕು. ಮದುವೆಯ? ಹೌದು, ಮದುವೆ ಆಗಬಹುದು. ಮದುವೆ ಆಗಿದ್ರೆ ಸಾಂಕೇತಿಕವಾಗಿ ಆಹಾರ ಬದಲಾವಣೆ, ಇದು ಕಾಡದಾರಿ. ಹೌದೌದು. ಚಿತ್ರಸೇನ, ನೀನೇ ದಾರೆಯನ್ನು ಎರೆದುಕೊಡ್ಬೇಕು. ಸಾಂಕೇತಿಕವಾಗಿ ಈಗ ಮದುವೆ ಅಷ್ಟೇ. ಸರಿ ಸರಿ, ವಿಜೃಂಭಣೆಯಿಂದ ನಂತರ ಮದುವೆ ಮಾಡಿಸಿಕೊಡಿ. ಅದು ಅಯೋಧ್ಯೆಯಲ್ಲಿ ಆಗುತ್ತದೆ, ಹೌದಲ್ವಾ? ಇರ್ಲಿ, ನಾವು ದಾಂಪತ್ಯ ಜೀವನ ಪ್ರಾರಂಭಿಸ್ತೇವೆ, ಬರ್ತೇವೆ. ಆಗುವುದಿಲ್ಲ. ಮತ್ತೆ ಮದುವೆ ಯಾವ ಕರ್ಮಕ್ಕೆ? ಏನು? ಅಲ್ಲ, ನಾನು ಮದುವೆ ಇಲ್ಲದೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೇನೆ. ಈಗ ಮದುವೆ ಇನ್ನು ದಾಂಪತ್ಯ ಜೀವನ. ಮದುವೆ ಯಾವ ಕರ್ಮ? ಮದುವೆ ಆದ ತಕ್ಷಣ ನೀವು ದಾಂಪತ್ಯ ಜೀವನವನ್ನು ಮಾಡುವ ಹಾಗಿಲ್ಲ. ಮದುವೆ ಆದ್ಮೇಲೆ ದಾಂಪತ್ಯವೇ ಮತ್ತಿನ್ನೇನು? ಅದಕ್ಕೂ ಒಂದು ಕಾರಣ ಉಂಟು. ಅದಕ್ಕೂ ಕತೆ ಉಂಟು. ಅದಕ್ಕೂ ಒಂದು ಕತೆ ಎಷ್ಟು ಕತೆ ಉಂಟು ಇದರೊಳಗಡೆ. ಇದರ ಒಳಗಡೆ ಎಂತದ್ದೆಲ್ಲ ಉಂಟು ಅಂತಲೇ ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೊಂದು ಜೀವನದಲ್ಲಿ 2 ಬಾರಿ ಆಗಬೇಕು, ಆಗೆಲ್ಲ ಗೊತ್ತಾಗ. ಹೌದಲ್ವಾ? ಆಗ್ಲಿ. ಈಗ ಒಬ್ಬ ರಾಕ್ಷಸ ನಮ್ಮದಾದಂತಹ ನಾಕಲೋಕಕ್ಕೆ ಬಂದಿದ್ದಾನೆ. ದೃಢಕೇಶಿ ಎನ್ನುವಂತಹ ರಾಕ್ಷಸ. ದೃಢಕೇಶಿ? ಹೌದು. ನನ್ನ ಜೊತೆ ಹೋರಾಟ ಮಾಡಿದ? ಹೌದಲ್ಲ, ಅವನ ಪರಿಚಯ ಉಂಟಲ್ಲ ನಿನಗೆ? ಪರಿಚಯ ಉಂಟು. ನಿನ್ನ ಜೊತೆ ಕಾಳಗ ಪರಿಚಯ ಅಲ್ಲ, ಒಂದು ಯುದ್ಧ ಅಷ್ಟೇ. ಅಷ್ಟೇ ಅಲ್ವಾ? ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನೆ. ಆದರೆ ಆತನಿಗೆ ಒಂದು ಮರಣ ಎನ್ನುವ ಹಾಗೆ ವರ ಉಂಟು. ಮರಣಕ್ಕೆ ಒಂದು ಏನಾದರೂ ಒಂದು ಬೇರೆ ದಾರಿ ಉಂಟು. ಮರಣವೇ ಇಲ್ಲ ಅಂತ ಬೀಗುತ್ತಾ ಇದ್ದ. ಹೌದು. ಅದು ಯಾವುದು? ಆತನು ಯಾವಾತನು ಮದುವೆಯಾಗಿ ಸಂಸಾರವನ್ನು ನಡೆಸುವುದಿಲ್ವೋ, ಬ್ರಹ್ಮಚರ್ಯವನ್ಗೆ ಒಳಗಾಗಿರ್ತಾನೋ ಅವನಿಂದಲೇ ಅವನಿಗೆ ಮರಣ. ಮದುವೆಯಾಗಿ ಬ್ರಹ್ಮಚಾರಿ ಆಗಿರ್ಬೇಕು. ಹೌದು.
ಅವನಿಂದಲೇ ಅವನಿಗೆ ಮರಣ. ವರ ಪಡೆಯುವ ಕ್ರಮವೇ. ನಾನೊಂದು ದಾಂಪತ್ಯ ಆದ್ರೂ ಮಾಡ್ತಾ ಇದ್ದೆ. ಅಲ್ಲ, ನೀನು ಈಗ ಹೋಗಿ ಆತನನ್ನು ವಧಿಸಿ ಬಂದು ಮತ್ತೆ ನಿನ್ನದಾದಂತಹ ಸಂಸಾರವನ್ನು ನಡೆಸಬಹುದು. ಹೌದಾ? ಹಾಗಾದ್ರೆ ಹೀಗೆ ಹೊರಡುವುದ ನಾನು? ಹೀಗೆ ಹೋಗುವುದಲ್ಲ, ಮತ್ತೆ ಇದು ಸ್ವರ್ಗಲೋಕದಿಂದ ನಾನೇ ಬಂದಿದ್ದೇನೆ. ಹಾಗಾಗಿ ಸ್ವರ್ಗಲೋಕದ ರಥ ಮಾತಲಿ ಸಹಿತನಾಗಿ ನಿನಗೆ ಕೊಟ್ಟಿದ್ದೇನೆ. ಓಹೋ, ವಿಶೇಷವಾದ ದೇವಸಾರಥಿಗಳು. ಹೌದು, ವಿಶೇಷವಾದಂತಹ ಆಯುಧಗಳನ್ನು ನಿನಗೆ ಕರುಣಿಸಿದ್ದೇನೆ. ಸ್ವೀಕರಿಸಿದ್ದೇನೆ. ನಿಮ್ಮದೇ ಆಯ್ತಲ್ವಾ? ನಿನ್ನ ಮಾವನಲ್ಲಿ ಸ್ವಲ್ಪ ಮಾತಾಡು. ಮಾವ, ಹೊಸ ಮಾವ. ಹೌದು. ಇಷ್ಟವರೆಗೆ ಬೇರೆ ಮಾವ ಇದ್ದದ್ದು ನನಗೆ. ದುಷ್ಟನನ್ನು ವಧೆಯಾಗಬೇಕಾದ್ರೆ ಸುಲಭದಾರಿಯಾಗಿ ನಾನೊಂದು ಮಂತ್ರವನ್ನು ಬೋಧಿಸ್ತೇನೆ ನಿನಗೆ. ಹೌದೇ? ಚಾಕ್ಷುಷ ಮಂತ್ರವನ್ನು ಬೋಧಿಸ್ತಾ ಇದ್ದೇನೆ. ಸರಿ. ಇದರ ಸಹಾಯದಿಂದ ನಿನಗೆ ದುರುಳನನ್ನು ವಧಿಸಬಹುದು. ಹೌದೇ? ನಿಮ್ಮೆಲ್ಲರ ಸಹಕಾರದಿಂದ ಲೋಕಕಂಟಕನಾಗಿ ಮೆರೆಯುತ್ತಾ ಇರುವಂತಹ ದೃಢಕೇಶರನ್ನು ವಧಿಸುವುದರ ಮೂಲಕವಾಗಿ ಮತ್ತೆ ನಮ್ಮ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯ. ಆದಷ್ಟು ಬೇಗನೆ ಅವರತ್ತ ಸಾಗುತ್ತೇವೆ. ಅಶುಭ ಶಕುನಗಳೆಲ್ಲ ಕಾಣುತ್ತಾ ಉಂಟು. ಯಾವನ ಒಬ್ಬ ಮಾನವ ದೇವತೆಗಳ ಜೊತೆ ಸೇರಿ ಪರ್ವತವನ್ನಡರಿ ಬರ್ತಾ ಇದ್ದಾನಂತೆ. ಗುರುಗಳೇ, ಮುಂದೆನೊಬ್ಬ ಓಡಾಡಿ ಬಂದಾಡಿದ ಮಾತು, ಯಾವನ ನಮ್ಮೊಡನೆ ಯುದ್ಧವನ್ನು ಸಾರಿ ಬರ್ತಾ ಇದ್ದಾನೆ. ಹಾಗಾದ್ರೆ ಹೇಗೆ ಹೆದರಿಸುವುದು, ಏನು ಮಾಡುವುದು? ಅದಕ್ಕೆ ಚಿಂತೆ ಸುಮಗೆ ಅಸುರ ಗುರುವೆಂದ ನೀ ಬದವಳಿಯಲಿ ಕಿರಣ ಕುಶಲ ದೈಜರಗಳು ಸಮರ ಸಾಗುತ್ತಿರಲಿ ಹುಸಿಯ ಪೋಗಲಾದಿಗ ದುರ್ಗಮ ಖಗೋಳ ಗಿರಿಶೃಂಗದಲ್ಲಿಯ ಗುಹೆಯಲ್ಲಿ ಹೊಸತೊಂದು ಜನ್ಮವನ್ನು ಕೈಗೊಂಡು ಉಸಿರಡಗಿ ಬಗೆಯಳಿವ ತೆರನ ಕೈವೆ ಎನ್ನುತ್ತಾಗ ಯಾಕೆ ಚಿಂತಿಸ್ತಾ ಇದೀಯಯ್ಯ? ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದಾರಂತಲ್ವಾ? ಅವರೆಲ್ಲ ಬರಲಿ, ನಿನ್ನವರನ್ನು ಅವರ ಜೊತೆ ಯುದ್ಧಕ್ಕೆ ಕಳುಹಿತು. ಆದ್ರೆ ನೀನು ಮಾತ್ರ ಇಲ್ಲಿ ಇರಬಾರ್ದು, ನನ್ನ ಜೊತೆಯಲ್ಲಿ ಬರಬೇಕು. ನಾವು ಈಗಲೇ ಹೋಗಿ ಹೊರಡಬೇಕು ದುರ್ಗಮಾದ ಕಹೋಳ ಗಿರಿಶೃಂಗಕ್ಕೆ. ಅಲ್ಲಿ ಗುಹೆ ಉಂಟು, ನುಸಿಯೂ ಹೋಗುದಿಲ್ಲ. ಹೌದಾ? ಭದ್ರದೇವ ಅಲ್ಲಿ ಜನ್ಮವನ್ನು ಮಾಡಬೇಕು. ಯಾಗ ಮಾರಣ ಹೋಮ, ಮಾರಣಾದ್ವಾರ ಅದನ್ನು ಮಾಡಬೇಕು. ಹೇಳ್ತದೆ ಹೊಗೆ ತಗದಗದೆ ಉರಿಯುವಾಗ ಆ ಹೊಗೆಯಿಂದ ಇವರೆಲ್ಲ ಸತ್ತು ಹೋಗ್ತಾರೆ. ಖಂಡಿತ, ಸಂಶಯವಿಲ್ಲ. ನೀನು ಜಯಶೀಲನಾಗಿದ್ದೀಯ, ಹೆಚ್ಚೇನಿಲ್ಲ, ಹೆಚ್ಚು ಅಗತ್ಯ ಇಲ್ಲ. ಒಂದು 50,000 ಕಪ್ಪೆಗಳು, 75,000 ಒಳ್ಳೆಗಳು, 85,000 ಕೇರಿಗಳು, ಆಮೇಲೆ ಕೂರ್ಮ ಮಸಾಲೆ ಇದೆಲ್ಲ ಬೇಕು. ಕೂರ್ಮ ಬಂದ ಮೇಲೆ ಮಸಾಲೆ ಬೇಕು, ಬೀಸಬೇಕು. ಗಾರ್ಧ ಬಗ್ರಸ, ಹೌದು, ಶುನಕ ಕ್ಷೀರ, ಗರ್ಭಿಣಿ ಸ್ತ್ರೀಯರು, ಇಷ್ಟೆಲ್ಲ ಬೇಕು. ಆಮೇಲೆ ಕೆಲವು ಏನೆಲ್ಲ ಬೇಕು ಅದನ್ನು ನಾನು ಹೇಳ್ತೇನೆ. ಅದೆಲ್ಲ ಸಿದ್ಧಪಡಿಸು, ಯಾಗವನ್ನು ಆರಂಭಿಸುವುದು. ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಮಾಡುತ್ತೇನೆ. ಹೋಗೋಣ. ದೀಕ್ಷೆಯಿಂದ ಹೇಳಬಾರ್ದು, ಆಚೆ ಈಚೆ ನೋಡಬಾರ್ದು, ಗೊತ್ತಾಯ್ತಲ್ಲ? ಜಾಗರು ಕಣಕರು ಆರಂಭ ಆಗಲಿ. ಆಗ ಭೀಕರವಾದ ಘೋರವಾದಂತಹ ಕಾರಣವನ್ನು ಸೇರಿಕೊಂಡು ಯಾಗವನ್ನು ಕೈಗೊಂಡಿದ್ದಾನೆ, ಮಾರಣಜ್ವರವನ್ನು ಕೈಗೊಂಡಿದ್ದಾನೆ. ಇವನು ಪೂರ್ಣಗೊಂಡ ಅಂತಾದರೆ ಬಲಾನ್ವಿತನಾಗುತ್ತಾನೆ. ಈ ಪ್ರಪಂಚದಲ್ಲಿ ಇವರನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಿಡಬಹುದೇ ದುಷ್ಟನಾಗಿರುವಂತಹ ಇವನ ಯಾಗವನ್ನ ಏನು
ಹೇಳುವುದಿಲ್ವೇ? ನಿನ್ನನ್ನು ಹೇಗೆ ಎಬ್ಬಿಸಬೇಕು ಅಂತ ಗೊತ್ತುಂಟು. ನನ್ನ ಎಡೆಗಾಲಿನಿಂದ ನಿನ್ನ ಮಕ್ಕಳನ್ನು ಕೊಂದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನನ್ನ ಜೊತೆ ಹೋರಾಟ ಮಾಡಿ ಕೈ ಸೋತು ಓಡಿದವನು ನೀನು. ನನ್ನ ಮುಂದೆ ಬಂದಿದ್ದಾದ್ರೆ ಏನು ಕೊಬ್ಬು ನಿನಗೆ ಹೇಳು, ಏನು ಸೊಕ್ಕು, ನೀನು ಮಾಡಿರುವಂತ ಅನ್ಯಾದ ಕಾರ್ಯಗಳನ್ನು ತಿಳಿಯದೇ ಇರುವನು ಅಂತ ಭಾವಿಸಿಕೊಂಡಿದ್ದೀಯ. ದೇವಲೋಕವನ್ನು ಸೇರಿಕೊಂಡೆ, ದೇವಾದಿ ದೇವತೆಗಳನ್ನು ಸೋಲಿಸಿದೆ, ಭುಜರನ್ನು ಸೋಲಿಸಿದವನು ನೀನು. ನಿನ್ನಂತವರ ವಧೆಗಾಗಿಯೇ ಬಂದವ. ಒಳ್ಳೆಯ ಮಾತಿನಿಂದ ಕಾಲಿಗೆ ಬೀಳು ಬದುಕುವುದಕ್ಕೆ ಅವನಿಂದ ಮಾತ್ರ ನನಗೆ ಮರಣ. ನನಗೆ ಸಾಧ್ಯ ಉಂಟೇನೋ?
ತಡ ಮಾಡುವುದಲ್ಲ, ಅತ್ತ ಸಾಗುತ್ತೇನಂತೆ. ಪಡೆದು ಅವಗೆ ಜಲಜ ಸಂಭವ ನುಡಿದ ಕಾರಣದಲ್ಲಿ ಮರುತ್ತನೆಂದು ಹೆಸರಿರಿಸಿ ಮರುತ್ತನೆಂದು ಪೆಸರಿರಿಸಿ ಮುದದುಳು ರಾಣಿ ಸ್ವಾಮಿ ದೃಢಕೇಶನ ವಧೆಯಾಗಿ ಹಾ ಮತ್ತೆ ಈ ವಿಚಾರವನ್ನು ತಿಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹಾ. ಮಾತಲಿಯ ಬಂದಂತಹ ರಥವನ್ನೇರಿಕೊಂಡು ದೇವಲೋಕವನ್ನು ಸೇರಿಕೊಂಡೆ. ಸತ್ಯ. ಜೊತೆಯಾಗಿ ನೀನು ಬಂದವಳು. ಹೌದು. 1000 ವರುಷಗಳ ಹಾ. ಬದುಕನ್ನು ನಾವು ದೇವಲೋಕದಲ್ಲಿ ಕಳೆದಿದ್ದೇವೆ. ಖಂಡಿತ. ಅಲ್ಲಿ ನಮ್ಮ ದಾಂಪತ್ಯದ ಪ್ರತೀಕವಾಗಿ ಹಾ ಒಬ್ಬ ಮಗ ಹುಟ್ಟಿಕೊಂಡ. ಹೌದು. ಬ್ರಹ್ಮದೇವನೇ ಆಡಿದಂತೆ ಹಾ. ಅವನಿಗೆ ಮರುತ್ತಾನೆನ್ನುವಂತಹ ನಾಮಧೇಯವನ್ನು ಇರಿಸಿದವರಿದ್ದೇವೆ. ಸತ್ಯ. ನಾಮಕರಣವೇನು ಆಯಿತು? ಹೌದು. ಅವನಿಗೆ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಳುಹಿಸಿಕೊಟ್ಟಿದ್ದೇವೆ. ಹಾ. ಹೆಚ್ಚೇಕೆ ಬ್ರಹ್ಮದೇವನೇ ಬಂದು ಹಾ. ಅವನಿಗೆ ಈ ರೀತಿಯಾದಂತಹ ನಾಮಧೇಯವನ್ನು ಇರಿಸು, ಹಾ. ಅವರಿಂದ ಲೋಕಕ್ಕೆ ಮುಂದೆ ಅದೆಷ್ಟೋ ಉಳಿತಾದಂತಹ ಕಾರ್ಯಗಳಾಗುವುದಕ್ಕೆ ಉಂಟು ಎನ್ನುವಂತೆ ಆಡಿದಾಗ ಹಾ. ಸಂತೋಷವಾಯಿತು. ಹೌದು. ಅಂತಹ ಮಗನನ್ನು ಪಡೆಯಬೇಕಾದ್ರೆ ನಾವಾದರೂ ಪುಣ್ಯವನ್ನೇ ಮಾಡಿರಬೇಕು. ಖಂಡಿತ. ಹೀಗಿರುತ್ತಾ ಹಾ. ಇಷ್ಟರವರೆಗೆ ದೀರ್ಘಕಾಲದಂತಹ ಅವಧಿಯಲ್ಲಿ ಜನ ಜೀವನವೆನ್ನುವುದು ಸಾಗಿದೆ. ಸತ್ಯ. ಇನ್ನು ಇಷ್ಟರವರೆಗೆ ನನಗಿರುವಂತಹ ಹೊಣೆಗಾರಿಕೆ ಏನುಂಟು, ಹಾ. ಅವನ್ನು ಇನ್ನು ಮುಂದಕ್ಕೆ ಹಾ. ಅವನ ಹೆಗಲಿಗೆ ಹೊರಿಸಬೇಕಾಗಿದೆ. ಹೌದು. ಅದಕ್ಕಾಗಿ ಮಗ ಬೇಕು. ನಿಜ. ಮಗನೇ ಮರುತ್ತಾ ಇತ್ತ ಬಾರ. ರೇತಕ್ಕೆಂಬುದ ಹೊರೆಯ ಶಿರದಲ್ಲಿ ಧರಿಸಿ ವಿರಚಿ ಬೇಗೆ ಕನಕ ಕರೆಸಿರಿ ರೇತಕ್ಕೆಂಬುದ ಹೊರೆಯ ಶಿರದಲ್ಲಿ ಧರಿಸಿ ವಿರಚಿ ಪರಮ ಪಾವನಗಿನಿ ಪ್ರಪಾತಕ್ಕೆ ರಜಿ ಕೇಳಿ ಜನಗಾಗ ಮರುತ್ತಾ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ ಮಗು. ನಮ್ಮ ಮಗನೇ ನಿಮಗೂ ವಂದಿಸಿಕೊಳ್ಳುತ್ತಾ ಎದ್ದೇಳು, ಇದ್ದೇನೆ. ಶುಭವಾಗಲಿ. ನಮ್ಮ ಅರಮನೆಯಲ್ಲಿ ಇದ್ದಂತಹ ಹೊತ್ತಿನಲ್ಲಿ ಹಾ. ಮಗನೇ ಮರುತ ಈ ಕಡೆ ಬಾರ ಬಾ ಅಂತ ಎನ್ನುವಂತೆ ಕರೆದವನು ನಾನೇ ಮಗನೇ. ನಿನ್ನನ್ನು ಹತ್ತಿರಕ್ಕೆ ಕರೆಸಿಕೊಳ್ಳಬೇಕಾದರೆ ಕಾರಣ ಉಂಟು. ಯಾಕಪ್ಪ? ಇದು ಅಯೋಧ್ಯೆಯ ಸಾಮ್ರಾಜ್ಯ. ಹಾ. ಅಖಂಡವಾದಂತಹ ಆಯಾವರ್ತವನ್ನೇ ಆಳುವಂತಹ ಚಕ್ರವರ್ತಿ ಪೀಠ ಹಾ. ನಮ್ಮಲ್ಲಿರುವಂತಹದ್ದು. ಹಾ. ಇಷ್ಟರವರೆಗೆ ಅದನ್ನು ನಮ್ಮ ಅಯ್ಯನವರ ಆಳ್ವಿಕೆಯನ್ನು ಮಾಡಿಕೊಂಡು ದೀರ್ಘಕಾಲದಿಂದ ಪ್ರಜಾವರ್ಗದವರನ್ನು ತನ್ನ ಪಕ್ಕಳೋಪಾದಿಯಲ್ಲಿ ಪಾಲಿಸಿಕೊಂಡು ಬಂದವರು. ಸರಿ. ಅವರ ಆಳ್ವಿಕೆಯಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯನ್ನು ಕಂಡವರು ಪ್ರಜಾವರ್ಗದವರಲ್ಲ ಮಗನೇ. ಹಾ. ಆದರೆ ಇಂದು ನನ್ನ ತಂದೆಯವರು ಆಡಿದರೆ ಹೇಗೇನು ಇಷ್ಟರವರೆಗೆ ನಾನೇನು ದೀರ್ಘಕಾಲದ ಆಳ್ವಿಕೆಯನ್ನೇನೋ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಇಲ್ಲಿ ಆಳ್ವಿಕೆಯ ಹೊಣೆಗಾರಿಕೆ ಎನ್ನುವುದು ನನಗೆ ಬೇಡ ಮಗನೇ. ಇನ್ನು ಮುಂದಕ್ಕೆ ಈ ಆಳ್ವಿಕೆಯನ್ನು ನೀನು ನಡೆಸಿಕೊಂಡು ಹೋಗಬೇಕು. ಹೌದೇ? ನನ್ನ ಹೊಣೆಗಾರಿಕೆ ಏನುಂಟು ಅದನ್ನು ನಿನ್ನ ಹೆಗಲಿಗೆ ಏರಿಸಿದ್ದೇನೆ ಎನ್ನುವಂತೆ. ಸಂತಾನವನ್ನು ಪಡೆಯುವುದು ಕೇವಲ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವಲ್ಲ. ನಮ್ಮ ಹೆಗಲಲ್ಲಿರುವಂತಹ ಹೊಣೆಗಾರಿಕೆಯನ್ನು ಇನ್ನೊಂದು ಹೆಗಲಿಗೆ ಹೊರಿಸುವಂತಹ ಹೊಣೆಗಾರಿಕೆ ನಮಗಿರುತ್ತದೆ. ಆ ಬದ್ಧತೆಯಿಂದ ಹೊಣೆಗಾರಿಕೆಯಿಂದ ಯಾರು ತಪ್ಪಿಸಿ ಬದುಕುವ ಹಾಗಿಲ್ಲ. ಈ ಹಿಂದಕ್ಕೆ ನನ್ನ ಅಯ್ಯನವರು ಮದುವೆಯಾಗು ನೀನು, ಹೆಚ್ಚೇಕೆ ನನಗೊಂದು ಮೊಮ್ಮಗನನ್ನು ಕಾಣಬೇಕು ಎನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ರು. ಅದು ಕೇವಲ ಮೊಮ್ಮಗನ ಜೊತೆಗಿನ ಆಟಕ್ಕಾಗಿ ಅಲ್ಲವಲ್ಲ, ಅವನ ಆಟದ ಚಂದವನ್ನೇ ಕಾಣಬೇಕೆನ್ನುವಂತ ಬಯಕೆಯಷ್ಟೇ ಅಲ್ಲ. ಮುಂದಕ್ಕೆ ನಮ್ಮ ವಂಶವೆನ್ನುವುದು ಬೆಳಗಬೇಕು. ಆ ಕಾರಣದಿಂದ ನೀನೊಂದು ವಂಶವನ್ನು ಪಡೆಯಬೇಕು ಮಗನೇ ಅಂತ ಆಡಿದರು. ಆ ಕಾಲಕ್ಕೆ ಕಾಲ ಕೂಡಿ ಬಂದಾಗ ಆ ಅವಕಾಶವನ್ನು ನಿಮ್ಮ ಪಾಲಿಗೆ ಒದಗಿಸಿ ಕೊಡುತ್ತೇನೆ. ನೋಡು, ಈಗ ನಿನ್ನನ್ನು ಪಡೆದಿದ್ದೇನೆ. ಇನ್ನೇನು ಇಲ್ಲಿ ಆಳ್ವಿಕೆಯನ್ನು ನಾನು ಮಾಡಬೇಕಾಗಿತ್ತು. ಚಕ್ರವರ್ತಿ ಪೀಠವನ್ನು ನಾನು ಏರಬೇಕಾಗಿತ್ತು. ಬೇಡ ಮಗನೇ, 1000 ವರ್ಷ ದೇವಲೋಕಕ್ಕಾಯಿತು. ಅದರ ನಂತರ ಅದೆಷ್ಟೋ ಹಿಂದೆಯೂ ಬಾಳಿದ್ದೇನೆ, ಬದುಕಿದ್ದೇನೆ.
ಜೀವನದಲ್ಲಿ ಎಲ್ಲವನ್ನೂ ಕಂಡಿದ್ದೇನೆ. ನೋವು, ನಲಿವು, ಸುಖ, ದುಃಖ ಎಲ್ಲವನ್ನು ಕಂಡಾಗಿದೆ. ಇನ್ನು ನನಗೆ ಬದುಕೇನು ಅಥವಾ ಈ ವೈಭೋಗದ ಜೀವನವೇನು? ಆ ಹೊಣೆಗಾರಿಕೆ ನನಗೆ ಬೇಡ. ನಿನ್ನ ಅಜ್ಜ ಇಷ್ಟರವರೆಗೆ ಯಾವ ಹೊಣೆಗಾರಿಕೆಯಿಂದ ಈ ಚಕ್ರವರ್ತಿ ಪೀಠವನ್ನು ಆಳಿಕೊಂಡು ಬಂದಿದ್ದಾರೋ ಅದಕ್ಕೆ ಕೊರತೆ ಬರದೋಪಾದಿಯಲ್ಲಿ ಮರುತ್ತನಾಗಿರುವಂತ ಇನ್ನು ನೀನು ಈ ಆಳ್ವಿಕೆಯನ್ನು ಮಾಡಿಕೊಂಡು ಮುಂದುವರಿಸಬೇಕು. ಆ ಹೊಣೆಗಾರಿಕೆ ಎನ್ನುವುದು ನಿನ್ನ ಹೆಗಲಿಗೆ ಏರಿಸಿದ್ದೇನೆ ಮಗನೇ. ಸಂತೋಷವಾಯಿತು ತಾನೇ? ಎಲ್ಲರೂ ಸಂತೋಷಗೊಂಡಿದ್ದಾರೆ. ಗುರುಗಳಾಗಿರುವಂತಹ ವಶಿಷ್ಠರಾದರೂ ನಿನಗೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಶುಭ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕದ ಮಹೋತ್ಸವವು ನಡೆಯುವುದಕ್ಕೆ ಉಂಟು ಅನ್ನುವಲ್ಲಿಗೆ ಎಲ್ಲರೂ ಸಂತೋಷವನ್ನು ಹೊಂದುತ್ತಾ ಇದ್ದಾರೆ. ಯಾಕೆ? ಮುಂದೆ ಬರುವಂತ ಅರಸರಿಂದ ಅಂತ ಅಪೇಕ್ಷೆಯನ್ನು ಅವರೆಲ್ಲ ಅಪೇಕ್ಷಿಸುತ್ತಾ ಇದ್ದಾರೆ ಪ್ರಜಾವರ್ಗದವರು. ಹಾಗಿದ್ದರೆ ಇಂದಿನ ಈ ಪ್ರಕರಣ, ಈ ಪ್ರಸಂಗ ವಧು ವೈಶಾಲಿನಿಯ ಬದುಕೆನ್ನುವುದು ನೋಡು ವಧುವಾಗಿಯೇ ಉಳಿಯಿತು. ಅವಳಿಗೆ ಮದುವೆ ಎನ್ನುವುದು ಇರಲಿಲ್ಲ. ವಧುವೆ ಅವಳು ಮದುವೆ ಆಗದೆ ಉಳಿದಿದ್ದಾಳೆ. ಕಾಮಿನಿಯಾಗಿ ಮತ್ತೆ ಬಂದು ಇವುಗಳನ್ನು ನಾನು ಮದುವೆ ಆಗಿರಬಹುದು. ವೈಶಾಲಿನಿಯ ಬದುಕೆನ್ನುವುದು ವಧುವಾಗಿಯೇ ಉಳಿದಿದೆ. ಯಾರ ಬದುಕಿನಲ್ಲಿ ನಾವು ಅದೆಷ್ಟೋ ಕನಸುಗಳನ್ನು ಕಾಣಬಹುದು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಕರ್ಮಕ್ಕೆ ಒಳಪಟ್ಟು ಆ ಭಗವಂತ ಯಾವ ರೀತಿ ನಮ್ಮನ್ನು ಆಡಿಸುತ್ತಾನೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಆಡಬೇಕಾದವರು ಅಷ್ಟೇ. ಕನಸುಗಳನ್ನು ಅದೆಷ್ಟೋ ಕಟ್ಟಿಕೊಳ್ಳಬಹುದು, ನಮ್ಮ ಜೀವನ ಹೀಗೆ ಇರಬೇಕು ಎನ್ನುವಂತೆ. ಆದರೆ ನಡೆಸಿಕೊಡುವವನು ನಿರ್ದೇಶಕನೊಬ್ಬ ಮೇಲೆ ಕುಳಿತು ನಮ್ಮನ್ನೆಲ್ಲ ಆಟವಾಡಿಸುತ್ತಾ ಇದ್ದಾನೆ. ಇಂದಿನ ಆಟವನ್ನು, ಈ ಆಟವನ್ನು ಅವನೇ ಆಡಿಸುತ್ತಾನೆ ಅಂತ ಭಾವಿಸೋಣ. ಎನ್ನುವಲ್ಲಿಗೆ ವಧು ವೈಶಾಲಿನಿ ಎನ್ನುವಂತ ಈ ಪುಣ್ಯ ಕಥಾನಕವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಶ್ರದ್ಧಾಭಕ್ತಿಯಿಂದ ಕುಳಿತು ನೋಡಿದ್ದಾರೋ ಅವರೆಲ್ಲರಿಗೂ ನಾವು ಸದಾಕಾಲ ಆರಾಧನೆ ಮಾಡಿಕೊಂಡು ಬರುವಂತಹ ಮಹಾಗಣಪತಿ ದೇವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಒದಗಿಸಲಿ. ಭದ್ರಂ ಶುಭಂ ಮಂಗಳಂ. ಶಂಕರ ದುರಿತರಿವಾರಿ ಭವಗರಿಗೆ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ. ಇಂದಿನ ಶ್ರೀದೇವಿಯ ಸೇವಾಗಾರ ಅಂತ ಬೆಳ್ಳೂರು ಬಾಳಿಕೆ ಯಕ್ಷಗಾನ ಕಲಾ ಸಂಘದವರಯ್ಯ. ಯಕ್ಷಗಾನ ಕಲಾ ಸಂಘ ಬೆಳ್ಳೂರು ಬಾಳಿಕೆಯವರು, ಯಕ್ಷಗಾನ ಕಲಾ ಸಂಘ ಬೆಳ್ಳೂರು ಬಾಳಿಕೆಯವರು, ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರ್ಲೋಕವಾಗಿ ಪ್ರಚಾರಪಡಿಸಲು ವಿದ್ವಾಂಸರಿಂದ ಕೊಟ್ಟಿರುವಂತಹ ಕಾಂಚನ ದೇವರ